Hello my dear students, welcome to PW Kannada YouTube channel. ನನ್ನ ಹೆಸರು ಅಶೋಕ್ ಎಸ್ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಎಸ್, ಆಡಿಯೋ ಮತ್ತೆ ವಿಡಿಯೋ ಕ್ಲಿಯರ್ ಆಗಿದೆ, ಒಂದ್ಸತಿ ಕನ್ಫರ್ಮ್ ಮಾಡಿ ಬೇಗ. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. College students get free Gemini upgrade for 1 year. Good evening. ಗಿರೀಶ್ ಹಾಯ್, ಚಂದನಾ ಹಾಯ್, ಅಮೂಲ್ಯ ಗುಡ್ ಈವ್ನಿಂಗ್, ಸೃಷ್ಟಿ ಹಾಯ್. ಆರಾಮಲ್ಲ ಎಲ್ಲರೂ? ಏನೇನು ನಮ್ದೆಲ್ಲ ಮಿಡ್ ಟರ್ಮ್ ಮ್ಯಾರಥಾನ್ಗಳೆಲ್ಲ ಮುಗಿದು ಅಗೇನ್ ನಮ್ಮ ಗುರಿ ನೀಟ್ ಕ್ಲಾಸ್ನ ರೀಸ್ಟಾರ್ಟ್ ಮಾಡಿ, ಓಕೆನಾ? ಎಸ್, ಗುಡ್ ಈವ್ನಿಂಗ್ ರಾಧಿಕಾ ಬಸವರಾಜ್, ಗುಡ್ ಈವ್ನಿಂಗ್ ಹಾಯ್. ರೈಟ್, ಆ್ಯಂಡ್ ತುಂಬ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರಿ ಲೈಕ್ ಸರ್ ಗುರಿ ನೀಟ್ ಯಾಕೆ ಮಾಡ್ತಾ ಇಲ್ಲ ಅಂತ. ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ ಇವಾಗೆಲ್ಲ ಮಿಡ್ ಟರ್ಮ್ ಸ್ಟಾರ್ಟ್ ಆಗ್ತದೆ, ಓಕೆನಾ? ಅಕ್ಟೋಬರಿಂದ ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ. ಸೊ ಇವಾಗ ಪ್ರೆಸೆಂಟ್ ಇರೋ ಸ್ಟೂಡೆಂಟ್ಸ್ಗೆ ಅಂದರೆ ಕ್ಲಾಸ್ 11th ಆ್ಯಂಡ್ ಕ್ಲಾಸ್ 12th ಸ್ಟೂಡೆಂಟ್ಸ್ಗೋಸ್ಕರ ಮ್ಯಾರಥಾನ್ಗಳಿದು, ಓಕೆ? ಸೊ ಮೇ ಬಿ ಯು ಹ್ಯಾವ್ ಅಬ್ಸರ್ವ್ಡ್ ಇಟ್, ಓಕೆ? ಸೊ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿರೋದ್ರಿಂದ ಸೊ ಇಲ್ಲಿ ಗುರಿ ನೀಟಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ, ಓಕೆ? ಸೊ ದಟ್ ಈಸ್ ದ ಮೇನ್ ರೀಸನ್. ಆ್ಯಂಡ್ ಎರಡು ಸೈಮಲ್ಟೇನಿಯಸ್ ಆಗಿ ನಡ್ಸೋಕ್ಕಾಗಲ್ಲ, ಓಕೆ? ಸೊ ದಟ್ ಈಸ್ ದ ಮೇನ್ ರೀಸನ್ ಯಾಕೆ ನಡುವೆ ಗ್ಯಾಪ್ ಬಂತಂದೇಳಿ, ಓಕೆನಾ? ಎಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ ಗುಡ್ ಈವ್ನಿಂಗ್. ಪ್ರೀತಿ ಗುಡ್ ಈವ್ನಿಂಗ್, ಉಷಾ ಗುಡ್ ಈವ್ನಿಂಗ್. ಎಸ್, ಸ್ಟಾರ್ಟ್ ಮಾಡೋಣ ನಮ್ಮ ಸೆಷನ್ನ. ಎಸ್, ಸ್ಟಾರ್ಟ್ ಮಾಡುವ. ಓಕೆ, ಸೊ ಥ್ಯಾಂಕ್ ಯು ಫಾರ್ ದ ಕನ್ಫರ್ಮೇಶನ್. ಅಂಡ್ ಇವತ್ತಿನ ಸೆಷನ್ ಅಲ್ಲಿ ಸೊ ನಾವು ಡಿಸ್ಕಸ್ ಮಾಡ್ತಿರೋದು ಸೊ ಲಾಸ್ ಆಫ್ ಮೋಷನ್, ಓಕೆ? ಸೊ ದಿಸ್ ಇಸ್ ದ ಲಾಸ್ ಆಫ್ ಮೋಷನ್ ಫ್ರಮ್ ಫಸ್ಟ್ PUC, ಓಕೆ? ಅಂಡ್ ಇದು ಸಹಿತ ಒನ್ ಶಾರ್ಟ್ ಲೆಕ್ಚರ್ ಆಗಿರುತ್ತೆ, ಓಕೆ? ಸೊ ದಿಸ್ ಇಸ್ ಒನ್ ಶಾರ್ಟ್ ಲೆಕ್ಚರ್. ಅಂಡ್ ಇದರ ನೋಟ್ಸ್ ನೀವು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಥವಾ DPPs ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದು ನಿಮಗೆ ತೋರಿಸ್ತೀನಿ. ಸೊ ಫಸ್ಟ್ ಏನ್ ಮಾಡ್ಬೇಕು ನೀವು, ಎಕ್ಸ್ಪ್ಲೋರ್ ದ ಆಪ್, ಓಕೆ? ಈ ಬ್ಯಾಚ್ ನ ಹೇಗೆ ನೀವು ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಫಸ್ಟ್ ಫಿಸಿಕ್ಸ್ ವಲ್ಲ ಅನ್ನೋ ಆಪ್ ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಸೊ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮ್ಮ ಮೊಬೈಲ್ ನಂಬರ್ನ ಇನ್ಪುಟ್ ಕೊಡಬೇಕು, ಓಕೆನಾ? ಮೊಬೈಲ್ ನಂಬರ್ನ ಕೊಡಬೇಕು. ಆ್ಯಂಡ್ ನಿಮಗೆ ಒಂದು OTP ಬರುತ್ತೆ. ಆ OTPನ ನೀವು ಅಲ್ಲಿ ಇನ್ಪುಟ್ ಕೊಟ್ಟರೆ ನಿಮಗೆ ಆ್ಯಪ್ ಅನ್ನೋದು ರೆಡಿ ಆಗುತ್ತೆ. ಅಂದರೆ ನೀವು ಇನ್ ಆಗ್ಬೋದು, ಆ್ಯಪ್ ಒಳಗಡೆ ಇನ್ ಆಗ್ಬೋದು. ಆಮೇಲೆ ಸರ್ಚ್ ಅಂತ ಇರುತ್ತೆ, ಓಕೆನಾ? ಸರ್ಚ್ ಅಂತ ಬಂದಾಗ ಗುರಿ ನೀಟ್ ಕನ್ನಡ ಅಂತ ಟೈಪ್ ಮಾಡಬೇಕು, ಓಕೆ? ಸೊ ಗುಡ್ ಈವ್ನಿಂಗ್ ಶಿವಲಿಂಗ, ಉಮಾ, ಎಸ್ ಐ ಆಮ್ ಡೂಯಿಂಗ್ ಗುಡ್. ಆ್ಯಂಡ್ ಗುರಿ ನೀಟ್ ಕನ್ನಡ ಅಂತ ಟೈಪ್ ಮಾಡಿ. ಸೊ ಗುರಿ ನೀಟ್ ಅಂತ ಟೈಪ್ ಮಾಡಿದಾಗ ನಿಮಗೆ ಈ ತರ ಕಾಣಿಸುತ್ತೆ, ಎನ್ರೋಲ್ ನಾವ್ ಅಂತೇಳಿ, ಓಕೆ? ಇಟ್ ಇಸ್ ಅ ಫ್ರೀ ಬ್ಯಾಚ್, ನಿಮಗೆ ಗೊತ್ತಿರೋದೆ, ಓಕೆ? ಸೊ ಎನ್ರೋಲ್ ನಾವ್ ಅಂತ ಕೊಟ್ಟರೆ ನಿಮಗೆ ಈ ತರ ಓಪನ್ ಆಗುತ್ತೆ. ಆ್ಯಂಡ್ ಆಲ್ ಕ್ಲಾಸಸ್ ಹೋದ್ರೆ ನಿಮಗೆ ಸಬ್ಜೆಕ್ಟ್ ವೈಸ್, ಓಕೆ? ಸೊ ಸಬ್ಜೆಕ್ಟ್ ವೈಸ್ ಎಲ್ಲನೂ ಸಹಿತ ನೀವು ನೋಟ್ಸ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು, DPPsಗಳನ್ನ ಡೌನ್ಲೋಡ್ ಮಾಡ್ಕೋಬಹುದು, ಅದೇ ರೀತಿ ಲೆಕ್ಚರ್ಸ್ಗಳನ್ನ ಸಹಿತ ನೀವು ನೋಡಬಹುದು, ಓಕೆನಾ? ಆಲ್ ದ ವೆರಿ ಬೆಸ್ಟ್ ಪ್ರಜ್ವಲ್. ಸೊ ರೈಟ್, ಸೊ ನಾವು ಲಾಸ್ಟ್ ಪ್ರೀವಿಯಸ್ ಕ್ಲಾಸಸ್ಗಳು ಏನೇನ್ ಮಾಡಿದೀವಿ ಅಂತ ನಾವು ರೀಕಾಲ್ ಮಾಡ್ಕೊಂಡ್ರೆ ದ ಫಸ್ಟ್ ಒನ್, ಓಕೆ? ಸೊ ಫಸ್ಟ್ ಒನ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಚಾಪ್ಟರ್ ನ ಕಂಪ್ಲೀಟ್ ಮಾಡಿದ್ವಿ. ಅಂಡ್ ಇದು ಕಂಪ್ಲೀಟ್ ಆದ್ಮೇಲೆ ಸೊ ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್ ಕಂಪ್ಲೀಟ್ ಮಾಡಿದ್ವಿ. ಇದು ಕಂಪ್ಲೀಟ್ ಮಾಡಿದ್ಮೇಲೆ ಸೊ ಬೇಸಿಕ್ ಮ್ಯಾಥ್ಸ್ ನ ಕಂಪ್ಲೀಟ್ ಮಾಡಿದ್ವಿ. ಅಂಡ್ ಇದು ಕಂಪ್ಲೀಟ್ ಮಾಡಿದ್ಮೇಲೆ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಂಡ್ ಇದು ಕಂಪ್ಲೀಟ್ ಮಾಡಿದ್ಮೇಲೆ ಸೊ ಮೋಷನ್ ಇನ್ ಎ ಪ್ಲೇನ್ ಲಾಸ್ಟ್ ಲೆಕ್ಚರ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಅಂಡ್ ಇವತ್ತಿನ ಸೆಷನ್ ಅಲ್ಲಿ ನಾವು ಲಾಸ್ ಆಫ್ ಮೋಷನ್ ಎಲ್ಲಾ ಕಾನ್ಸೆಪ್ಟ್ ಗಳನ್ನ ಡಿಸ್ಕಸ್ ಮಾಡ್ತೀವಿ, ಓಕೆ? ಸೊ ಲೈಕ್ ಆಲ್ ಕಾನ್ಸೆಪ್ಟ್ಸ್ ಅಂಡ್ ದೆನ್ ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್, ಓಕೆ? ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಲೇಟೆಡ್ ಟು ದ ಚಾಪ್ಟರ್. ಅಂಡ್ ನೆಕ್ಸ್ಟ್ NCERT ಕ್ವಶನ್ಸ್ ನ ಸಾಲ್ವ್ ಮಾಡಿಸ್ತೀನಿ, ಓಕೆ? ಇನ್ ಫಾರ್ಮ್ಯಾಟ್, ಯಾವ್ದು ಫಾರ್ಮ್ಯಾಟ್? PYQ, ಐ ಮೀನ್ MCQ ಫಾರ್ಮ್ಯಾಟ್ ಅಲ್ಲಿ ಮಾಡಿಸ್ತೀನಿ. ಅದೇ ರೀತಿ ನೀಟ್ PYQ ಸಹಿತ ಮಾಡಿಸ್ತೀನಿ, ಓಕೆನಾ? ಹಾ ಸರ್, JEE PYQs ಮಾಡ್ತೀರಾ? ಇದರಲ್ಲಿ ಮಾಡಲ್ಲ ಕಿರಣ್, ಇದರಲ್ಲಿ ಮಾಡಲ್ಲ. ಸೊ ನಮ್ಮ KCT ಚಾನಲ್ ಇದೆಯಲ್ಲ, PW KCT, ಅಲ್ಲಿ ನಾನು ನೆಕ್ಸ್ಟ್ ವೀಕ್ ಮೇ ಬಿ ಐ ಸ್ಟಾರ್ಟ್ KCT ಕ್ಲಾಸಸ್, ಓಕೆ? PW KCT, ಓಕೆ? ಸೊ PW KCT ಅಂತ ಒಂದು ಚಾನಲ್ ಇದೆ, ಅದರಲ್ಲಿ ಹೋಗಿ ಸೊ ಅದರಲ್ಲಿ ನೀವು ಏನಾದರೂ ಅಟೆಂಡ್ ಮಾಡಬೇಕು. ಸಪೋಸ್ ನೀವು ಪ್ರಿಪೇರ್ ಆಗ್ತಿದ್ರೆ, KCT ಪ್ರಿಪೇರ್ ಆಗ್ತಿದ್ರೆ, ಆ್ಯಂಡ್ ಅದರಲ್ಲಿ ನಾನು KCT ಕ್ವಶನ್ಸ್ ಮಾಡಿಸ್ತೀನಿ ಆ್ಯಂಡ್ ನೀಟ್ ಕ್ವಶನ್ಸ್ ಮಾಡಿಸ್ತೀನಿ, ಅದೇ ರೀತಿ JEE ಮೇನ್ಸ್ ಕ್ವಶನ್ಸ್ ಸಹಿತ ಮಾಡಿಸ್ತೀನಿ, ಓಕೆ? ಆ್ಯಂಡ್ ಒಂದೊಂದು ಸೆಷನ್ಸ್ ವಿಲ್ ಬಿ ಲೈಕ್ 8 to 9 hours ಇರುತ್ತೆ, ಓಕೆ? ಸೊ ಈವ್ನಿಂಗ್ 5 ಸ್ಟಾರ್ಟ್ ಆದರೆ ನೈಟ್ ಒಂದು 12 ಅಥವಾ 1 ಆಗ್ಬೋದು, ನೈಟ್ ವರೆಗೆ ನಡೆಯುತ್ತೆ, ಓಕೆ? ಆ್ಯಂಡ್ ಆ ಒಂದು ಒನ್ ಶಾರ್ಟ್ ಲೆಕ್ಚರ್ ನೋಡಿದ್ರು ಸಾಕು, that will be helpful for your KCT preparation, it will be helpful for your NEET preparation, and it is helpful for JEE mains preparation also, not for advanced, okay? Advanced level alla, up to JEE mains level varage, okay na? So these are the concepts we are going to discuss, okay? Yes, so ಇವತ್ತಿನ ಸೆಷನ್ ಅಲ್ಲಿ ನಾವು ಇಷ್ಟು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದೆ, ಕರೆಕ್ಟಾ? ಎಸ್ ಸರ್, this class is enough for a NEET 2026? Surely it is not enough, okay?
ಇಲ್ಲಿ ನಾವು ಏನಂತಂದ್ರೆ ಇನ್ ಡೀಟೇಲ್ ಆಗಿ ಡೆರಿವೇಷನ್ಸ್ ಎಲ್ಲ ಇರುತ್ತಲ್ಲ, ಡೆರಿವೇಷನ್ಸ್ ಮಾಡಲ್ಲ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಮೇಜರ್ ಆಗಿ ಯಾವ ಕಾನ್ಸೆಪ್ಟ್ ಓವರ್ ವ್ಯೂ ಮಾಡ್ಕೊಂಡು ಅದ್ರ ಮೇಲೆ ಕ್ವಶನ್ಸ್ ನ ಸಾಲ್ವ್ ಮಾಡ್ತೀವಿ. ಓಕೆ ಸರಿ, ಸೆಷನ್ ಎಷ್ಟು ಹೊತ್ತಿಗೆ ಮುಗಿಬಹುದು? ಒಂದು 2 to 2.5 hours. ಓಕೆ, ಸೊ 2 ಗಂಟೆಯಿಂದ 2.5 ಗಂಟೆವರೆಗೂ, ಅಂದ್ರೆ 7:30 ವರೆಗೆ ಮುಗಿದೋಗುತ್ತೆ ವಿತೌಟ್ ಬ್ರೇಕ್. ಓಕೆ ರೈಟ್, ಸೊ ಸ್ಟಾರ್ಟ್ ಮಾಡೋಣ ನಾವು. ಎಲ್ಲರೂ ಸ್ಟಾರ್ಟ್ ಮಾಡಿದ್ರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಸ್, ಎಷ್ಟು ಜನ ನಮ್ಮ PWKCT ಕ್ಲಾಸಸ್ಗೋಸ್ಕರ ವೇಟ್ ಮಾಡ್ತಾರೆ ಹೇಳಿ. ನಮ್ಮ ಡಿಮ್ಯಾಂಡ್ ನೋಡಿ, ನಿಮ್ಮ ಡಿಮ್ಯಾಂಡ್ ನೋಡಿ ಎಷ್ಟು ಬೇಗ ಸ್ಟಾರ್ಟ್ ಮಾಡಬೇಕು ಡಿಸೈಡ್ ಮಾಡ್ತೀವಿ. ಓಕೆನಾ? ಎಸ್, ಓಕೆ, ಸೊ ಅದರಲ್ಲಿ ಎಲ್ಲಾನು ಕವರ್ ಮಾಡ್ತೀವಿ. KCT ಕ್ವಶನ್ಸ್, ನೀಟ್ ಕ್ವಶನ್ಸ್ ಅಂಡ್ JEE ಕ್ವಶನ್ಸ್ ಆಸ್ ಡಿಮ್ಯಾಂಡಿಂಗ್. ಓಕೆ, ಎಲ್ಲಾನು ಸಹಿತ ಅದರಲ್ಲಿ ಕವರ್ ಮಾಡ್ತೀವಿ. ಅಂಡ್ ಇದರಲ್ಲಿ ಯಾಕೆ ಕವರ್ ಮಾಡಲ್ಲ ಅಂತಂದ್ರೆ ಇಟ್ ಇಸ್ ಪ್ಯೂರ್ಲಿ ಫಾರ್ ಅ ನೀಟ್ ಬ್ಯಾಚ್. ನಮ್ KCT ಮತ್ತೆ JEE ಕ್ವಶನ್ಸ್ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಓಕೆ, ಸೊ ಡಿಫಿಕಲ್ಟಿ ಲೆವೆಲ್. ಓಕೆ, ನೀವು ನೋಡ್ತಿರ್ಬೋದು ಲಾಸ್ಟ್ ಒಂದು 2 to 3 years ಇಂದ JEE ಏನ್ ಕ್ವಶನ್ಸ್ ಇದೆಯಲ್ಲ, ಸಿಮಿಲರ್ ಕ್ವಶನ್ಸ್ ಅಂಡ್ ಕೆಲವು ಕ್ವಶನ್ಸ್ ಅಂತೂ ಆಸ್ ಇಟ್ ಇಸ್ ಪ್ರಿಂಟ್ ಕೊಟ್ಟಿದ್ದಾರೆ. ಯಾವ್ದಕ್ಕೆ? KCTಗೆ. ಓಕೆನಾ? ಎಸ್. ಹಾಲಿಡೇಸ್ ಅಲ್ಲೂ ಚಾಪ್ಟರ್ಸ್ ಕವರ್ ಮಾಡಿ ಸರ್. ಯಾವ ಹಾಲಿಡೇಸ್? ಇವಾಗ ಒಂದಾದ್ಮೇಲೆ ಒಂದು ಪ್ರತಿದಿನ ಒಂದೊಂದು ಸಬ್ಜೆಕ್ಟ್ ಕ್ಲಾಸ್ ನಡೀತಲ್ವಾ? ಹಾ, ಎಸ್, ವೆರಿ ಗುಡ್. ಉಮಾ ಅಂಡ್ ಚಂದನ, ಸಮೀರ್, ಸುಮೇರು ಅಂಡ್ ಸ್ಟಡಿ ಗಾಯ್ ಗೋಲ್. ಹಾ, ಓಕೆ. ಅನನ್ಯ, ಓಕೆ, ಸೊ ಫಾಸ್ಟ್ ಆಗಿ ಸ್ಟಾರ್ಟ್ ಮಾಡೋಣ ನೋಡೋಣ. ಓಕೆನಾ? ರೈಟ್, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಲಾಸ್ ಆಫ್ ಮೋಷನ್. ಓಕೆ, ಸೊ ಲಾಸ್ ಆಫ್ ಮೋಷನ್ ಅಂತ ಸ್ಟಾರ್ಟ್ ಮಾಡಿದಾಗ ವೆರಿ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಲಾಸ್ ಆಫ್ ಮೋಷನ್. ಎಷ್ಟು ಲಾಸ್ ಇದೆ ಸರ್? 3 ಲಾಸ್ ಇದೆ. ಓಕೆ, ಸೊ 3 ಲಾಸ್ ಇದೆ. ಸೊ ದಟ್ ಮೀನ್ಸ್ ಇಟ್ ಇಸ್ ನ್ಯೂಟನ್ಸ್ ಫಸ್ಟ್ ಲಾ ಅಂಡ್ ನ್ಯೂಟನ್ಸ್ ಸೆಕೆಂಡ್ ಲಾ ಅಂಡ್ ನ್ಯೂಟನ್ಸ್ ಥರ್ಡ್ ಲಾ. ಓಕೆ, ದೀಸ್ ಆರ್ ದ ಸ್ಟೇಟ್ಮೆಂಟ್ಸ್. ಓಕೆ, ಸೊ ಫಸ್ಟ್ ಲಾ ಏನ್ ಹೇಳುತ್ತೆ? ಇಫ್ ದ ಬಾಡಿ ಇಸ್ ಅಟ್ ರೆಸ್ಟ್ ಇಟ್ ವಿಲ್ ರಿಮೈನ್ ಇನ್ ದ ಸ್ಟೇಟ್ ಆಫ್ ರೆಸ್ಟ್. ಇಫ್ ದ ಬಾಡಿ ಇಸ್ ಇನ್ ಮೋಷನ್ ಇಟ್ ವಿಲ್ ರಿಮೈನ್ ಇನ್ ದ ಸೇಮ್ ಸ್ಟೇಟ್ ಆಫ್ ಮೋಷನ್. ಓಕೆ, ಅನ್ಲೆಸ್ ಅಂಡ್ ಅಂಟಿಲ್ there is an external force acting on it ಅಂತ ಹೇಳುತ್ತೆ. ಅಂದ್ರೆ that will give you definition of force ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನಾವು ಯಾವುದೇ ತರ ಫೋರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿಲ್ಲ. ಅಂದ್ರೆ ಸಪೋಸ್ ಒಂದು ಬಾಡಿ ಮೇಲೆ ಅಥವಾ ಒಂದು ಪಾರ್ಟಿಕಲ್ ಮೇಲೆ ಫಸ್ಟ್ ಲಾ ಪ್ರಕಾರ. ಓಕೆ, ಸೊ ಫಸ್ಟ್ ಲಾ, ನ್ಯೂಟನ್ಸ್ ಫಸ್ಟ್ ಲಾ ಏನ್ ಹೇಳುತ್ತೆ? ಸೊ ನ್ಯೂಟನ್ಸ್ ಫಸ್ಟ್ ಲಾ. ಓಕೆ, ಸೊ ನ್ಯೂಟನ್ಸ್ ಫಸ್ಟ್ ಲಾ ಏನ್ ಹೇಳುತ್ತೆ? ಸೊ ನ್ಯೂಟನ್ಸ್ ಲಾ ಆಫ್ ಮೋಷನ್. ಓಕೆ, ಸೊ ಫಸ್ಟ್ ಲಾ ಏನ್ ಹೇಳುತ್ತೆ ಅಂತಂದ್ರೆ, ಓಕೆ, ಸೊ ಫಸ್ಟ್ ಲಾ, ಸೊ ದಟ್ ವಿಲ್ ಗಿವ್ ಯು ಇನ್ಫಾರ್ಮೇಶನ್ ಅಬೌಟ್ ಫೋರ್ಸ್. ಇವಾಗ ಒಂದು ಬಾಡಿ ರೆಸ್ಟ್ ಅಲ್ಲಿ ಇದ್ರೆ ಇಟ್ ವಿಲ್ ರಿಮೈನ್ ಇನ್ ದ ಸ್ಟೇಟ್ ಆಫ್ ರೆಸ್ಟ್. ಇಫ್ ದ ಬಾಡಿ ಇಸ್ ಇನ್ ಮೋಷನ್ ಇಟ್ ವಿಲ್ ರಿಮೈನ್ ಇನ್ ದ ಸ್ಟೇಟ್ ಆಫ್ ಮೋಷನ್. ಎಲ್ಲಿವರೆಗೆ? ಒಂದು ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟ್ ಆಗೋವರೆಗೆ, ಅನ್ಬ್ಯಾಲೆನ್ಸ್ಡ್ ಫೋರ್ಸ್. ಓಕೆನಾ? ಎಸ್. ಹಾ, ಹಾಯ್ ಗಿರೀಶ್. ಹಾ, ಎಸ್. ಓಕೆನಾ? ಸೊ ದಟ್ ದಟ್ ಈಸ್ ಇಂಡಿಕೇಟಿಂಗ್ ಡೆಫಿನೇಷನ್ ಆಫ್ ಫೋರ್ಸ್ ನ ಕೊಡುತ್ತೆ. ಓಕೆನಾ? ಇಲ್ಲಿ ಯಾವುದೇ ತರ ಫೋರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ನೆಟ್ ಫೋರ್ಸ್ ಆಕ್ಟಿಂಗ್. ಯಾವ ನೆಟ್ ಫೋರ್ಸ್? ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಆಕ್ಟ್ ಆದ್ರೆ ಮಾತ್ರ ಅಲ್ಲಿ ಸ್ಟೇಟ್ ಆಫ್ ಬಾಡಿಯಲ್ಲಿ ಚೇಂಜ್ ಆಗುತ್ತೆ. ಸ್ಟೇಟ್ ಆಫ್ ರೆಸ್ಟ್ ಅಲ್ಲಿದ್ರೆ ಸ್ಟೇಟ್ ಆಫ್ ಮೋಷನ್ ಬರುತ್ತೆ. ಸ್ಟೇಟ್ ಆಫ್ ಮೋಷನ್ ಇದ್ರೆ ಸ್ಟೇಟ್ ಆಫ್ ರೆಸ್ಟ್ ಬರಬೇಕು ಅಂತಂದ್ರೆ ದೇರ್ ಮಸ್ಟ್ ಬಿ ಅನ್ಬ್ಯಾಲೆನ್ಸ್ಡ್ ಫೋರ್ಸ್ ಆಕ್ಟ್ ಆಗಬೇಕು ಅಂತ ಹೇಳಿ ನ್ಯೂಟನ್ಸ್ ಫಸ್ಟ್ ಲಾ ಹೇಳುತ್ತೆ. ಅಂಡ್ ವಾಟ್ ಅಬೌಟ್ ಸೆಕೆಂಡ್ ಲಾ? ಸೊ ಇದರ ಪ್ರಕಾರ ಡೆಫಿನೇಷನ್ ಆಫ್ ಫೋರ್ಸ್ ನ ಕೊಡುತ್ತೆ. ಓಕೆ, ಸೊ ಡೆಫಿನೇಷನ್ ಆಫ್ ಫೋರ್ಸ್ ಕೊಡುತ್ತೆ. ಸೊ ನ್ಯೂಟನ್ಸ್ ಫಸ್ಟ್ ಲಾ ಪ್ರಕಾರ ಸೊ ಡೆಫಿನೇಷನ್ ಆಫ್ ಫೋರ್ಸ್ ನ ಕೊಡುತ್ತೆ. ಓಕೆ, ಅಂಡ್ ದ ಸೆಕೆಂಡ್ ಲಾ ಬಗ್ಗೆ, ಸೊ ನ್ಯೂಟನ್ಸ್ ಲಾ ಆಫ್ ಮೋಷನ್. ಓಕೆ, ಸೊ ನ್ಯೂಟನ್ಸ್ ಲಾ ಆಫ್ ಮೋಷನ್. ಓಕೆ, ಸೊ ಸೆಕೆಂಡ್ ಲಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರೆ. ಓಕೆ, ಸೊ ಸೆಕೆಂಡ್ ಲಾ ಡಿಸ್ಕಷನ್ ಮಾಡ್ತಾ ಇದ್ರೆ ಅಲ್ಲಿ ನಾವೇನ್ ಹೇಳ್ತೀವಿ? ದ ನೆಟ್ ಫೋರ್ಸ್. ಓಕೆ, ಸಪೋಸ್ ಒಂದು ಬಾಡಿ ಇದೆ ಅನ್ಕೊಳ್ಳಿ. ಆ ಬಾಡಿನ ಮೋಷನ್ ಅಲ್ಲಿ ತರಬೇಕು ಅಂತಂದ್ರೆ, ಅಥವಾ ಒಂದು ಬಾಡಿನ ಮೋಷನ್ ಅಲ್ಲಿ ರೆಸ್ಟ್ ತರಬೇಕಂದ್ರೆ ದೇರ್ ಮಸ್ಟ್ ಬಿ ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟಿಂಗ್ ಆನ್ ಇಟ್. ಓಕೆ, ಆವಾಗ ನಮಗೆ ಆ ಬಾಡಿಯಲ್ಲಿ ಚೇಂಜಸ್ ಆಗುತ್ತೆ. ಆ ಬಾಡಿಯಲ್ಲಿ ಯಾವ ತರ ಚೇಂಜಸ್ ಆಗುತ್ತೆ ಅಂದ್ರೆ ದ ಫೋರ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಫೋರ್ಸ್. ಓಕೆ, ಸೊ ಇದರ ಪ್ರಕಾರ ಸೊ ದಟ್ ಈಸ್ ದ dp ಡಿವೈಡೆಡ್ ಬೈ dt. ಓಕೆ, ಸೊ ದಟ್ ಈಸ್ ದ dp ಡಿವೈಡೆಡ್ ಬೈ dt. ಈ ತರನು ಬರಿಬಹುದು ಅಥವಾ ಡೆಲ್ಟಾ p ಡಿವೈಡೆಡ್ ಬೈ ಡೆಲ್ಟಾ t ಅಂತ ಬರಿಬಹುದು. ಓಕೆ, ಸೊ ದಟ್ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಫೋರ್ಸ್ ಅಪ್ಲೈಡ್ ಆನ್ ಇಟ್ ಆನ್ ದ ಡೈರೆಕ್ಷನ್ ಆಫ್ ಮೋಷನ್ ಆಫ್ ಅ ಬಾಡಿ ಅಂತ ಹೇಳ್ತೀವಿ. ಓಕೆನಾ? ಸೊ ದಟ್ ಇಂಡಿಕೇಟ್ಸ್ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್. ಅಂಡ್ ಇದು ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡ್ತದೆ? ಇದು ಇದು ಯಾವ್ದ್ರ ಬಗ್ಗೆ ಹೇಳುತ್ತೆ? ಸೊ ಕ್ವಾಲಿಟೇಟಿವ್. ಓಕೆ, ಸೊ ದಟ್ ಈಸ್ ಕ್ವಾಲಿಟೇಟಿವ್ ಇನ್ಫಾರ್ಮೇಶನ್ ಕೊಡುತ್ತೆ. ಓಕೆ, ಸೊ ಇನ್ಫಾರ್ಮೇಶನ್ ಕೊಡುತ್ತೆ. ಓಕೆ, ಸೊ ಇನ್ಫಾರ್ಮೇಶನ್ ಕೊಡುತ್ತೆ, ಕ್ವಾಲಿಟೇಟಿವ್ ಇನ್ಫಾರ್ಮೇಶನ್. ಅಂಡ್ ಇದು ಯಾವ್ದ್ರ ಬಗ್ಗೆ ಹೇಳುತ್ತೆ ಅಂದ್ರೆ ಕ್ವಾಂಟಿಟೇಟಿವ್. ಓಕೆ, ಕ್ವಾಂಟಿಟೇಟಿವ್ information. Okay, so quantitative information. ಸೊ ಕ್ವಾಂಟಿಟೇಟಿವ್ ಇನ್ಫಾರ್ಮೇಶನ್ ನ ಕೊಡುತ್ತೆ. ಓಕೆನಾ?
ದ ಕ್ವಾಂಟಿಟೇಟಿವ್ ಇನ್ಫಾರ್ಮೇಶನ್ ಅಂದ್ರೆ ಕ್ವಾಂಟಿಟಿ ಅಂತಂದ್ರೆ ಸೊ ಮ್ಯಾಗ್ನಿಟ್ಯೂಡ್. ಓಕೆ, ಸೊ ಅಮೌಂಟ್, ಎಷ್ಟು ಅಮೌಂಟ್ ಆಫ್ ಫೋರ್ಸ್ ಆಕ್ಟ್ ಆಗುತ್ತೆ ಒಂದು ಬಾಡಿ ಮೇಲೆ ಅಂತ ಹೇಳುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಫಸ್ಟ್ ಒನ್ ಕ್ವಾಲಿಟೇಟಿವ್ ಅಂಡ್ ಸೆಕೆಂಡ್ ಒನ್ ಕ್ವಾಂಟಿಟೇಟಿವ್. ಓಕೆ, ಸೊ ಇದರಲ್ಲಿ ನಿಮಗೆ ಫಸ್ಟ್ ಕ್ವಶನ್ ಬರೋದು ವಾಟ್ ಇಸ್ ದಿಸ್ ಪಿ. ಸೊ ಪಿ ಇಂಡಿಕೇಟ್ಸ್ ದಟ್ ಈಸ್ ಮೊಮೆಂಟಮ್, ಲೀನಿಯರ್ ಮೊಮೆಂಟಮ್ ಅಂತ ಹೇಳ್ತೀವಿ. ಸೊ ದಿಸ್ ಲೀನಿಯರ್ ಮೊಮೆಂಟಮ್ it is given by, okay, so linear momentum it is given by the product of mass and velocity. Okay, so the product of mass and velocity, right? So ಇಲ್ಲಿ ನಮಗೆ rate of change of velocity ಅಂದ್ರೆ ಯಾವ ತರ ಬರೀತೀವಿ ಸರ್, dp divided by dt, so that is equals to mass ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆ, ಸೊ ವಿತ್ ಸ್ಪೀಡ್ ಆಫ್ ಲೈಟ್ ಅಲ್ಲಿ ಕನ್ಸಿಡರ್ ಮಾಡಂಗಿಲ್ಲ, ರೆಗ್ಯುಲರ್ ಬಾಡೀಸ್ ಡೇ ಟು ಡೇ ಲೈಫ್ ಅಲ್ಲಿ ಕನ್ಸಿಡರ್ ಮಾಡ್ಕೊಂಡ್ರೆ ಮಾಸ್ ಇಸ್ ರಿಮೈನ್ ಸೇಮ್. ಅಂಡ್ ಇದನ್ನ ನಾವು ಯಾವ ತರ ಬರೀತೀವಿ ಸರ್, ಇದನ್ನ ಸೊ dv divided by dt ಅಂತ ಬರೀತೀವಿ, ಕರೆಕ್ಟಾ? ಎಸ್ ಸರ್. ಸೊ dv divided by dt ಅಂತ ಬರೀತೀವಿ. ಓಕೆ, ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಮೊಮೆಂಟಮ್ ಆಯ್ತು. ಅಂಡ್ ಈ ಮೊಮೆಂಟಮ್ ಇಂದಾನೆ ಫೋರ್ಸ್ ನ ಇನ್ನೊಂದ್ ತರನು ಬರೀಬಹುದು. ಓಕೆ, ಸೊ ಈ ಫೋರ್ಸ್ ನ ಯಾವ ತರ ಬರೀಬಹುದು ಇವಾಗ ಸರ್, ಫೋರ್ಸ್ ಕ್ಯಾನ್ ಬಿ ರಿಟನ್ ಆಸ್ ಸರ್ ಇಟ್ ಇಸ್ d divided by dt, ಸೊ ಬ್ರಾಕೆಟ್ ಆಫ್ ಮಾಸ್ ಇಂಟು ವೆಲಾಸಿಟಿ. ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಸೊ ಇದು ಪ್ರಾಡಕ್ಟ್ ರೂಲ್ ನ ಅಪ್ಲೈ ಮಾಡಿ. ಓಕೆ, ಸೊ dv divided by dt, ಸೊ ಪ್ಲಸ್ ಏನ್ ಮಾಡ್ತೀವಿ ಇಲ್ಲಿ, ಸೊ ವಿ, ಸೊ dm divided by dt ಅಂತ ಯೂಸ್ ಮಾಡ್ತೀವಿ. ಅಂಡ್ ಇಲ್ಲಿ ನಮಗೆ ಡೇ ಟು ಡೇ ಲೈಫ್ ಅಲ್ಲಿ, ಓಕೆ, ಸೊ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಸೊ ಮಾಸ್ ಅಂತೂ ಚೇಂಜ್ ಆಗಲ್ಲ, ದೇರ್ ಫೋರ್ ಇಟ್ ಇಸ್ ಬಿಕಮ್ಸ್ ಝೀರೋ. ಅಂಡ್ ಇಲ್ಲಿ dv divided by dt ಅಂದ್ರೆ ಏನು ಸರ್, ಇಟ್ ಇಸ್ ಆಕ್ಸಲರೇಷನ್, ದೇರ್ ಫೋರ್ ಮಾಸ್ ಇಂಟು ಆಕ್ಸಲರೇಷನ್. ಓಕೆ, ಸೊ ma. ಓಕೆ, ಸೊ ದಟ್ ಇಸ್ ma. ಸೊ ದಿಸ್ ಇಸ್ ಆಲ್ ಅಬೌಟ್ ನ್ಯೂಟನ್ಸ್ ಸೆಕೆಂಡ್ ಲಾ ಬಗ್ಗೆ ಆಯ್ತು. ಸೊ ಫಸ್ಟ್ ಒನ್ ಕ್ವಾಲಿಟೇಟಿವ್ ಡಿಸ್ಕಷನ್ ಬಗ್ಗೆ ಹೇಳಿದ್ರೆ, ಇದು ಕ್ವಾಂಟಿಟೇಟಿವ್ ಡಿಸ್ಕಷನ್ ಬಗ್ಗೆ ಹೇಳುತ್ತೆ, ಯಾವ್ದ್ರದ್ದು ಫೋರ್ಸ್ ಬಗ್ಗೆ. ಅಂಡ್ ನ್ಯೂಟನ್ಸ್ ಥರ್ಡ್ ಲಾ ಅಂತ ಬರುತ್ತೆ. ಓಕೆ, ಸೊ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಓಕೆ, ಸೊ ದಟ್ ಇಸ್ ಥರ್ಡ್ ಒನ್. ಸೊ ನ್ಯೂಟನ್ಸ್ ಲಾ ಆಫ್ ಮೋಷನ್, ಸೊ ಥರ್ಡ್ ಲಾ. ಓಕೆ, ಸೊ ಥರ್ಡ್ ಲಾ ಏನ್ ಹೇಳುತ್ತೆ, ಸೊ ಫಾರ್ ಎವ್ರಿ ಆಕ್ಷನ್ ದರ್ ಇಸ್ ಅ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಇರುತ್ತೆ. ಓಕೆ, ಸೊ ಫಾರ್ ಎವ್ರಿ ಆಕ್ಷನ್, ಫಾರ್ ಎಕ್ಸಾಂಪಲ್ ದರ್ ಆರ್ ಪೇರ್ ಆಫ್ ಬಾಡೀಸ್. ಓಕೆ, ಪೇರ್ ಅಂತಂದ್ರೆ ಎರಡು ಬಾಡೀಸ್ ಇದೆ, ಒಂದು ಬಾಡಿ. ಓಕೆ, ಸೊ ಫೋರ್ಸ್ ಆನ್ ಒನ್ ಡ್ಯೂ ಟು ಟೂ. ಓಕೆ, ಸೊ ದಟ್ ಈಸ್ ಈಕ್ವಲ್ ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್, ದಟ್ ಇಸ್ F21 ಅಂತ ಇಂಡಿಕೇಟ್ ಮಾಡ್ತೀವಿ. ಅದೇ ಮ್ಯಾಗ್ನಿಟ್ಯೂಡ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ಬೋತ್ ಆರ್ ಸೇಮ್. ಓಕೆ, ಸೊ F12 ದಟ್ ಈಸ್ ಈಕ್ವಲ್ಸ್ ಟು F21. ಓಕೆ, ಸೊ ಜನರಲ್ ಆಗಿ ನಾವು ಯಾವ ತರ ಬರೀಬಹುದು, ಸೊ ಇದು ಮ್ಯಾಗ್ನಿಟ್ಯೂಡ್ ಅಲ್ಲಿ ಬರೆದ್ರೆ F12 ಸೊ 21 ಅಂತ ಬರೀಬಹುದು. ಓಕೆ, ಸೊ ಫಾರ್ ಎವ್ರಿ ಆಕ್ಷನ್ ದರ್ ಇಸ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಅಂಡ್ ಇದು ಆಕ್ಷನ್ ರಿಯಾಕ್ಷನ್ ಲಾ ಅಂತಾನು ಕರೀತಾರೆ. ಅಂಡ್ ದಿಸ್ ಆಕ್ಷನ್ ರಿಯಾಕ್ಷನ್ ಲಾ, ಓಕೆ, ದ ಆಕ್ಷನ್ ರಿಯಾಕ್ಷನ್ ಲಾ ಎಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ಟೂ ಡಿಫರೆಂಟ್ ಬಾಡೀಸ್ ಮೇಲೆ ಆಗುತ್ತೆ. ಇಲ್ಲಿ ಮೇನ್ ಕ್ವಶನ್ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಆಕ್ಷನ್ ರಿಯಾಕ್ಷನ್ ಅಥವಾ ನ್ಯೂಟನ್ಸ್ ಥರ್ಡ್ ಲಾ ಯಾವ್ದ್ರ ಮೇಲೆ ಆಗುತ್ತೆ ಅಂದ್ರೆ ಟೂ ಡಿಫರೆಂಟ್ ಬಾಡೀಸ್ ಅಲ್ಲಿ ಆಗುತ್ತೆ. ಓಕೆ, ಸೊ ಟೂ ಡಿಫರೆಂಟ್ ಬಾಡೀಸ್. ಓಕೆ, ಸೊ ಟೂ ಡಿಫರೆಂಟ್ ಬಾಡೀಸ್. ಓಕೆ, ಸೊ ಟೂ ಡಿಫರೆಂಟ್ ಬಾಡೀಸ್ ಮೇಲೆ ಆಗುತ್ತೆ. ಓಕೆ, ಸೊ ಟೂ ಡಿಫರೆಂಟ್ ಬಾಡೀಸ್. ಓಕೆ, ಸೊ ಇಲ್ಲಿವರೆಗೆ ಕ್ಲಾರಿಟಿ ಸಿಗ್ತಾ? ಬೇಗ ಬೇಗ ಆನ್ಸರ್ ಮಾಡಿ, ಫಾಸ್ಟ್ ಫಾಸ್ಟ್ ಫಾಸ್ಟ್. ಕ್ಲಾರಿಟಿ ಸಿಗ್ತಾ? ಇದು ದಿಸ್ ಇಸ್ ಆಲ್ ಅಬೌಟ್ ಯಾವ್ದ್ರದ್ದು ನ್ಯೂಟನ್ಸ್ ಲಾ ಆಫ್ ಮೋಷನ್ ಬಗ್ಗೆ ಆಯ್ತು. ಓಕೆ, ಸೊ ದಿಸ್ ಇಸ್ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್. ಓಕೆ, ಸೊ ದಿಸ್ ಇಸ್ ಥರ್ಡ್ ಲಾ, ನಾನು 2 ಅಂತ ಬರ್ತೀನಿ, ದಿಸ್ ಇಸ್ ಥರ್ಡ್ ಲಾ. ಓಕೆ, ರೈಟ್ ಸರ್. ಗುರಿ ನೀಟ್ ಕ್ಲಾಸ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ? ಇದೆ ತಾನೇ ಗುರಿ ನೀಟ್, ಬೇರೆದಾ? ಹಾ ಹಾ, ಕ್ಲಿಯರ್ ಆಯ್ತಾ? ಎಸ್, ವೆರಿ ಗುಡ್. ಅಂಡ್ ವಿಚ್ ಇಸ್ ದ ನೆಕ್ಸ್ಟ್ ಟಾಪಿಕ್? ವಾಟ್ ಈಸ್ ದ ನೆಕ್ಸ್ಟ್ ಟಾಪಿಕ್? ಎನಿ ಐಡಿಯಾ? ಆಫ್ಟರ್ ಲಾಸ್ ಆಫ್ ಮೋಷನ್ ವಾಟ್ ಇಸ್ ದ ನೆಕ್ಸ್ಟ್ ಟಾಪಿಕ್? ಸೊ ನೆಕ್ಸ್ಟ್ ಟಾಪಿಕ್ ಬಂದ್ರೆ ದಟ್ ಈಸ್ ಫ್ರೀ ಬಾಡಿ ಡಯಾಗ್ರಾಮ್ಸ್. ಓಕೆ, ಸೊ ಫ್ರೀ ಬಾಡಿ ಡಯಾಗ್ರಾಮ್ಸ್ ಬಗ್ಗೆ ಬರ್ತೀವಿ. ಸೊ ನೆಕ್ಸ್ಟ್ ಒನ್ ಯಾವುದು? ಫ್ರೀ ಬಾಡಿ ಡಯಾಗ್ರಾಮ್ಸ್. ಓಕೆ, ಸೊ ಫ್ರೀ ಬಾಡಿ ಡಯಾಗ್ರಾಮ್ಸ್. ಸೊ ಫ್ರೀ ಬಾಡಿ ಡಯಾಗ್ರಾಮ್ಸ್ ಏನ್ ಇಂಡಿಕೇಟ್ ಮಾಡುತ್ತೆ ಸರ್? ಫ್ರೀ ಬಾಡಿ ಡಯಾಗ್ರಾಮ್ಸ್ ಸೊ ಒಂದು ಫೋರ್ಸ್ ನ ನೇಚರ್ ನ ಇಂಡಿಕೇಟ್ ಮಾಡುತ್ತೆ. ಓಕೆ, ಯಾವ ಡೈರೆಕ್ಷನ್ ಅಲ್ಲಿ ಯಾವ ಫೋರ್ಸ್ ಆಕ್ಟ್ ಆಗುತ್ತೆ. ಓಕೆ, ಸೊ ಯಾವ ಬಾಡಿ ಮೇಲೆ ಯಾವ ಫೋರ್ಸ್ ಆಕ್ಟ್ ಆಗುತ್ತೆ. ಓಕೆ, ಸೊ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫೋರ್ಸಸ್ ಇರುತ್ತೆ. ಓಕೆನಾ, ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಫೋರ್ಸಸ್ ಇರುತ್ತೆ. ಅಂಡ್ ಇಲ್ಲಿ ನಾನು ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡ್ಕೋತೀನಿ. ಓಕೆನಾ, ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡ್ಕೋತೀನಿ. ಸೊ ಲೆಟ್ಸ್ ಸೇ ದಿಸ್ ಇಸ್ ಇನ್ಕ್ಲೈನ್ ಪ್ಲೇನ್ ಅಂಡ್ ಆಂಗಲ್ ಥೀಟಾ. ಓಕೆ, ಎಸ್ ಸರ್. ಅಂಡ್ ಒಂದು ಬಾಡಿನ ಕನ್ಸಿಡರ್ ಮಾಡ್ಕೋತಿದ್ದೀನಿ. ಓಕೆ, ಸೊ ಒಂದು ಬಾಡಿನ ಕನ್ಸಿಡರ್ ಮಾಡ್ಕೋತಿದ್ದೀನಿ. ಓಕೆ, ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ದ ಮಾಸ್ m. ಓಕೆ, ಅಂಡ್ ಇಲ್ಲಿ ಇದ್ರ ಬಾಡಿ ಮೇಲೆ ಎಷ್ಟು ಫೋರ್ಸಸ್ ಆಕ್ಟ್ ಆಗುತ್ತೆ. ಫಸ್ಟ್ ಒನ್ ಡ್ಯೂ ಟು ದಿಸ್ ಫ್ಲೋರ್. ಓಕೆ, ಸೊ ಡ್ಯೂ ಟು ದಿಸ್ ಫ್ಲೋರ್ ಅಂದ್ರೆ ಇದು ಸರ್ಫೇಸ್ ಇದೆಯಲ್ಲ, ಡ್ಯೂ ಟು ಸರ್ಫೇಸ್ ಇದ್ರ ಮೇಲೆ ಒಂದು ಫೋರ್ಸ್ ಆಕ್ಟ್ ಆಗುತ್ತೆ. ಇಟ್ ಇಸ್ ಪರ್ಪೆಂಡಿಕಲ್ ಟು ದ ಸರ್ಫೇಸ್.
ಇದನ್ನ ನಾವು ನಾರ್ಮಲ್ ಫೋರ್ಸ್ ಅಂತ ಕರಿತೀವಿ. ಗೆಟ್ ಯುವರ್ ಪಾಯಿಂಟ್? ಸೊ ದಿಸ್ ಇಸ್ ದ ನಾರ್ಮಲ್ ಫೋರ್ಸ್. ಓಕೆ, ಅಂಡ್ ದ ನೆಕ್ಸ್ಟ್ ಒನ್, ಇಲ್ಲಿ ಇನ್ನೊಂದು ಫೋರ್ಸ್ ಆಕ್ಟ್ ಆಗುತ್ತೆ, ದಟ್ ಇಸ್ ವೇಟ್ ಆಫ್ ದ ಬಾಡಿ. ಓಕೆ, ಸೊ ಇಟ್ ಇಸ್ ವರ್ಟಿಕಲಿ ಡೌನ್ವರ್ಡ್. ಓಕೆ, ಸೊ ದಿಸ್ ಇಸ್ mg ಅಂತ ಬರೆಯುವುದು. ಓಕೆ, ಸೊ mg, ರೈಟ್? ಇಫ್ ದ ಬಾಡಿ ಇಸ್ ಮೂವಿಂಗ್, ಓಕೆ, ಸೊ ಇಫ್ ದ ಬಾಡಿ, ಇದನ್ನ ರಿಸಾಲ್ವ್ ಮಾಡಿದ್ರೆ ಏನ್ ಬರುತ್ತೆ? ಈ ನಾರ್ಮಲ್ ಫೋರ್ಸ್ ನ, ಓಕೆ, ಸೊ ಆಮೇಲೆ ಡಿಸ್ಕಸ್ ಮಾಡೋಣ. ಸಪೋಸ್ ಇಟ್ ಇಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್ ಅಂತ ಹೇಳಿದ್ರು. ಓಕೆ, ಸೊ ಇನ್ ದಿಸ್ ಡೈರೆಕ್ಷನ್ ಅಂತಂದ್ರೆ ನಮಗೆ, ಸೊ ದಿಸ್ ಇಸ್ ದ ಫೋರ್ಸ್ ಅಂತ ಬರೀತೀವಿ. ಓಕೆ, ಸೊ ದಿಸ್ ಇಸ್ ಡ್ಯೂ ಟು ದಿಸ್ ಫೋರ್ಸ್ ಇಟ್ ಈಸ್ ಮೂವಿಂಗ್ ಡೌನ್ವರ್ಡ್. ಓಕೆ, ಅಂಡ್ ಇದು ಮೂವ್ ಆಗ್ತಿದ್ರೆ ಇಲ್ಲಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಒಂದು ಫೋರ್ಸ್ ಆಕ್ಟ್ ಆಗುತ್ತೆ, ದಟ್ ಈಸ್ ಅಪೋಸಿಂಗ್ ದ ಮೋಷನ್. ಸೊ ದಟ್ ಈಸ್ ಅ ಫ್ರಿಕ್ಷನಲ್ ಫೋರ್ಸ್. ಓಕೆ, ಸೊ ದಿಸ್ ಇಸ್ FR ಅಂತ ಬರೀತೀನಿ, ಫ್ರಿಕ್ಷನಲ್ ಫೋರ್ಸ್. ಓಕೆ, ಸೊ ದಟ್ ಈಸ್ ಅ ಫ್ರಿಕ್ಷನಲ್ ಫೋರ್ಸ್. ಅಂಡ್ ದ ನೆಕ್ಸ್ಟ್, ಇದನ್ನ ನಾರ್ಮಲ್ ನ ಬ್ಯಾಲೆನ್ಸ್ ಮಾಡೋಕೆ, ಓಕೆ, ಸೊ ನಾರ್ಮಲ್ ನ ಬ್ಯಾಲೆನ್ಸ್ ಮಾಡೋಕೆ ಇದ್ರ ಮೇಲೆ ಒಂದು ಫೋರ್ಸ್ ಆಕ್ಟ್ ಆಗುತ್ತೆ. ಸೊ ದಟ್ ಈಸ್ ಅ ಬ್ಯಾಲೆನ್ಸ್ಡ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ಇದನ್ನ ಬ್ಯಾಲೆನ್ಸ್ ಮಾಡೋಕೆ, ಸೊ ಇಫ್ ಇಟ್ ಇಸ್ ಥೀಟಾ ಅಂಡ್ ದಿಸ್ ಇಸ್ ಆಲ್ಸೋ ಥೀಟಾ, ಅಂಡ್ ಇಲ್ಲಿ ನೀವು ಬರಿಬಹುದು, ಸೊ ದಿಸ್ ಇಸ್ mg cos θ. ಓಕೆ, ಸೊ ದಿಸ್ ಇಸ್ mg cos θ. ಅಂಡ್ ಇಲ್ಲಿ ಪರ್ಪೆಂಡಿಕ್ಯುಲರ್ ಆಯ್ತು, ಪ್ಯಾರಲಲ್ ಫೋರ್ಸ್ ಯಾವ್ದು ಆಕ್ಟ್ ಆಗುತ್ತೆ ಅಂತಂದ್ರೆ ದಟ್ ಈಸ್ mg sin θ. ಓಕೆ, ಸೊ ದಿಸ್ ಇಸ್ mg sin θ. ಓಕೆ, ಅಂಡ್ ಇಲ್ಲಿ ನಮಗೆ ಫ್ರಿಕ್ಷನಲ್ ಫೋರ್ಸ್ ಅಂತ ಹೇಳಿದ್ನಲ್ಲ, ಸೊ ಫ್ರಿಕ್ಷನಲ್ ಫೋರ್ಸ್ ಅಂತಂದ್ರೆ ದೇರ್ ಆರ್ 3 ಟೈಪ್ಸ್ ಆಫ್ ಫೋರ್ಸ್, 4 ಟೈಪ್ಸ್ ಆಫ್ ಫೋರ್ಸ್. ಓಕೆ, ಸೊ ಫ್ರಿಕ್ಷನ್, ಓಕೆ, ಸೊ ಫ್ರಿಕ್ಷನಲ್ ಫೋರ್ಸ್. ಓಕೆ, ಸೊ ಫ್ರಿಕ್ಷನಲ್ ಫೋರ್ಸ್ ಎಷ್ಟು ಟೈಪ್ಸ್ ಇದೆ? ಎನಿಬಡಿ ಎಷ್ಟು ಟೈಪ್ಸ್ ಇದೆ ಅಂತ ನೆನಪಿದೆನಾ? ಯಾರಿಗಾದ್ರೂ ನೆನಪಿದೆನಾ ಎಷ್ಟು ಟೈಪ್ಸ್ ಆಫ್ ಫ್ರಿಕ್ಷನಲ್ ಫೋರ್ಸ್ ಇದೆ ಅಂತ? ಎನಿ ಐಡಿಯಾ? ಗುಡ್ ಈವ್ನಿಂಗ್ ಎವ್ರಿವನ್, ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಯಾರ್ಯಾರು ಲೇಟ್ ಆಗಿ ಜಾಯ್ನ್ ಆಗಿದ್ರಲ್ಲಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಎಸ್, ಫ್ರಿಕ್ಷನಲ್ ಫೋರ್ಸ್ ಎಷ್ಟು ಟೈಪ್ಸ್ ಅಲ್ಲಿ ಇದೆ? ಎಷ್ಟು ಟೈಪ್ಸ್ ಆಫ್ ಫ್ರಿಕ್ಷನಲ್ ಫೋರ್ಸ್ ಇದೆ ಹೇಳಿ ನೋಡ? ಎಷ್ಟು ಟೈಪ್ಸ್ ಆಫ್ ಫ್ರಿಕ್ಷನಲ್ ಫೋರ್ಸ್ ಇದೆ? ಟೂ ಟೈಪ್ಸಾ? 2. Okay, so let me write. Okay, so let me write the first one static friction. Okay, ಈ static friction ನೇ, okay, so ಈ static friction ನೇ, so ನಾವೇನಂತ ಕರಿತೀವಿ? ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್ ಅಂತ ಕರಿತೀವಿ. ಓಕೆ, ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್. ಸ್ಟಾಟಿಕ್ ಫ್ರಿಕ್ಷನ್ ಒಂದು, ಇದನ್ನ ಮ್ಯಾಥಮೆಟಿಕಲ್ ಫಾರ್ಮುಲಾದಲ್ಲಿ ಯಾವ ತರ ಬರೀತೀವಿ? ಸ್ಟಾಟಿಕ್ ಫ್ರಿಕ್ಷನ್ ದಟ್ ಈಸ್ ಈಕ್ವಲ್ಸ್ ಟು ಸೊ ಮ್ಯೂ ಎಸ್ ಇಂಟು ಎನ್ ಅಂತ ಬರೀತೀವಿ. ಓಕೆ, ಸೊ ವೇರ್ ಎನ್ ಇಸ್ ನಾರ್ಮಲ್ ಫೋರ್ಸ್. ಓಕೆ, ಸೊ ನಾರ್ಮಲ್ ರಿಯಾಕ್ಷನ್ ಅಂತಲೂ ಕರಿಬಹುದು. ಅಂಡ್ ವೇರ್ ಮ್ಯೂ ಎಸ್ ಇಸ್ ದ ಕೋಫಿಷಿಯಂಟ್ ಆಫ್ ಸ್ಟಾಟಿಕ್ ಫ್ರಿಕ್ಷನ್. ಓಕೆ, ಹಾ, ಸಂಜೀವ್ ಕುಮಾರ್ ಆಲ್ರೆಡಿ ಮಾಡಿದೀವಪ್ಪ, ಒಂದ್ಸತಿ ನೋಡು, ಚೆಕ್ ಮಾಡು ಲೈವ್ ಅಲ್ಲಿ. ಆಲ್ರೆಡಿ ಸೆಕೆಂಡ್ PUC ಮಿಡ್ ಟರ್ಮ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಮೋಸ್ಟ್ಲಿ ನೀವು ಲೇಟ್ ಆಗಿ ಜಾಯ್ನ್ ಆಗಿದ್ರ ಅನ್ಸುತ್ತೆ. ಓಕೆ, ಸೊ ಆಲ್ರೆಡಿ ಡನ್ ಅಂಡ್ ಡಸ್ಟೆಡ್, ಲಾಸ್ಟ್ ವೀಕಲ್ಲೇ ಮಾಡಾಯ್ತು. ಅಂಡ್ ಇಲ್ಲಿ ಮ್ಯೂ ಎಸ್ ಅನ್ನೋದು ಸ್ಟಾಟಿಕ್ ಕೋಫಿಷಿಯಂಟ್ ಆಫ್ ಸ್ಟಾಟಿಕ್ ಫ್ರಿಕ್ಷನ್, ವೇರ್ FS ಇಸ್ ಸ್ಟಾಟಿಕ್ ಫ್ರಿಕ್ಷನ್ ಅಂಡ್ N ಇಸ್ ನಾರ್ಮಲ್ ರಿಯಾಕ್ಷನ್. ಓಕೆ, ಅಂಡ್ ಇಲ್ಲಿ ನಮಗೆ ಈ ಸ್ಟಾಟಿಕ್ ಫ್ರಿಕ್ಷನ್ ಅನ್ನೋದು ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್ ಅಂತ ಕರಿತೀವಿ. ಕರೆಕ್ಟಾ? ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್ ಅಂದ್ರೇನು? ಆಸ್ ಪರ್ ದ ಅಪ್ಲಿಕೇಶನ್ ಆಫ್ ಫೋರ್ಸ್. ಓಕೆ, ಆಸ್ ಪರ್ ದ ಅಪ್ಲಿಕೇಶನ್ ಆಫ್ ಫೋರ್ಸ್ ಈ ಫೋರ್ಸ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಅದು ಎಲ್ಲಿವರೆಗೆ ಅಂತಂದ್ರೆ ದಿಸ್ ಇಸ್ FS ಅನ್ನೋದು ಏನಿದೆಯಲ್ಲ, ಸೊ ಇದನ್ನ ಮ್ಯಾಕ್ಸಿಮಮ್ ಲಿಮಿಟಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. FL ಅಂತ ಬರೀತೀನಿ. ಓಕೆ, ಸೊ ದಟ್ ಈಸ್ ಅ ಲಿಮಿಟಿಂಗ್ ಫ್ರಿಕ್ಷನ್, ಮ್ಯಾಕ್ಸಿಮಮ್ ಲಿಮಿಟಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ದಟ್ ಈಸ್ ಅ ಮ್ಯಾಕ್ಸಿಮಮ್. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ರೆ ದ ಬಾಡಿ ವಿಲ್ ಬಿ ಇನ್ ಅ ಮೋಷನ್, ದೆನ್ ಸ್ಟಾಟಿಕ್ ಫ್ರಿಕ್ಷನ್ ಹೋಗಿ ಕೈನೆಟಿಕ್ ಫ್ರಿಕ್ಷನ್ ಅಂತ ಆಗುತ್ತೆ. ಅಂಡ್ ಇಲ್ಲಿ ಈ ಲಿಮಿಟಿಂಗ್ ಫ್ರಿಕ್ಷನ್ ಅನ್ನೋದು ಸೊ 0 ಇಂದ, ಓಕೆ, ಸೊ 0 ಇಂದ ಸೊ ಮ್ಯಾಕ್ಸಿಮಮ್ ಸ್ಟಾಟಿಕ್ ಫ್ರಿಕ್ಷನ್ ವರೆಗೆ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ 0 ಇಂದ ಸ್ಟಾಟಿಕ್ ಫ್ರಿಕ್ಷನ್ ವರೆಗೆ ಹೋಗುತ್ತೆ. ಡನ್? ಎಸ್ ಸರ್. ಅಂಡ್ ನೆಕ್ಸ್ಟ್ ಒನ್, ಇದನ್ನ ನಾವು ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್ ಅಂತ ಕರಿತೀವಿ. ಯಾವ್ದನ್ನ? ಸ್ಟಾಟಿಕ್ ಫ್ರಿಕ್ಷನ್ ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್. ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್. ಓಕೆ, ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್. ಕ್ಯಾನ್ ಯು ಟೆಲ್ ಮಿ ವಾಟ್ ಇಸ್ ದ ಯೂನಿಟ್ ಆಫ್ ದಿಸ್ ಸ್ಟಾಟಿಕ್ ಕೋಎಫಿಷಿಯಂಟ್ ಆಫ್ ಸ್ಟಾಟಿಕ್ ಫ್ರಿಕ್ಷನ್? Do you know what is the SI unit of a coefficient of static friction? It is the unitless and dimensionless. ಯಾಕೆ? ಇವಾಗ ನಾನು mu s ಅಂತ ಬರೆದ್ರೆ, ಓಕೆ, ಸೊ ಇನ್ ಟರ್ಮ್ಸ್ ಆಫ್ mu s, ಸೊ ದಟ್ ಈಸ್ FL ಡಿವೈಡೆಡ್ ಬೈ n. ಏನಂತ ಬರೀತೀರಾ ಸರ್? ಇಟ್ ಈಸ್ ಆಲ್ಸೋ ನ್ಯೂಟನ್, ದಿಸ್ ಇಸ್ ಆಲ್ಸೋ ನ್ಯೂಟನ್. ಏನಾಗುತ್ತೆ? ಸೊ ದಿಸ್ ಇಸ್ ಯೂನಿಟ್ಲೆಸ್. ಓಕೆ, ಸೊ ದಿಸ್ ಇಸ್ ಯೂನಿಟ್ಲೆಸ್ ಅಂಡ್ ಡೈಮೆನ್ಷನ್ಲೆಸ್. ಓಕೆ, ಸೊ ದಿಸ್ ಇಸ್ ಯೂನಿಟ್ಲೆಸ್ ಅಂಡ್ ಡೈಮೆನ್ಷನ್ಲೆಸ್. ಓಕೆ, ಸೊ ದಟ್ ಈಸ್ ಯೂನಿಟ್ಲೆಸ್ ಅಂಡ್ ಡೈಮೆನ್ಷನ್ಲೆಸ್. ಕರೆಕ್ಟಾ? ಹಾ, ಎನಿಥಿಂಗ್ ಸರಿ, ನೀವು ಯಾವ್ದಾದ್ರು ಕನ್ಸಿಡರ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಎಲ್ಲ PYQs ಅಂದ್ರೆ ಎಲ್ಲ ಸೇಮ್ ಕ್ವಶನ್ಸ್ ಇರುತ್ತೆ, ಸೊಲ್ಯೂಷನ್ಸ್ ಮಾತ್ರ ಡಿಫರೆಂಟ್ ಆಗಿರುತ್ತೆ. ಓಕೆನಾ? ಬಟ್ ಸೊಲ್ಯೂಷನ್ಸ್ಗಿಂತ ಕ್ವಶನ್ಸ್ ಏನಿದೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಬೆಸ್ಟ್. ಓಕೆನಾ? ರೈಟ್. ಸೊ ಫಸ್ಟ್ ಒನ್ ಮುಗೀತು, ಸ್ಟಾಟಿಕ್ ಫ್ರಿಕ್ಷನ್ ಮುಗೀತು. ವಾಟ್ ನೆಕ್ಸ್ಟ್ ಸರ್? ವಾಟ್ ನೆಕ್ಸ್ಟ್ ಅಂದ್ರೆ ದಟ್ ಈಸ್ ಕೈನೆಟಿಕ್ ಫ್ರಿಕ್ಷನ್. ಓಕೆ, ಸೊ ನೆಕ್ಸ್ಟ್ ಒನ್ ಕೈನೆಟಿಕ್ ಫ್ರಿಕ್ಷನ್. ಸರ್ ಕೈನೆಟಿಕ್ ಫ್ರಿಕ್ಷನ್. ಓಕೆ, ಸೊ ದಟ್ ಈಸ್ ಅ ಕೈನೆಟಿಕ್ ಫ್ರಿಕ್ಷನ್. ಸೊ ವಾಟ್ ಇಸ್ ದಿಸ್ ಕೈನೆಟಿಕ್ ಫ್ರಿಕ್ಷನ್? This friction arises when the body is in motion. Okay, when the body is in motion, the friction arises. That friction is called kinetic friction ಅಂತ ಕರಿತೀವಿ.
ಅಂಡ್ ಮ್ಯಾಥಮೆಟಿಕಲ್ ಯಾವ ತರ ಬರೀತೀವಿ ಇದನ್ನ ಸರ್ ಕೈನೆಟಿಕ್ ಫ್ರಿಕ್ಷನ್ ದಟ್ ಈಸ್ ಈಕ್ವಲ್ಸ್ ಟು ಸೊ ಮ್ಯೂ ಕೆ ಇಂಟು ಎನ್ ಅಂತ ಬರೀತೀವಿ ವೇರ್ ಮ್ಯೂ ಕೆ is coefficient ಆಫ್ ಕೈನೆಟಿಕ್ ಫ್ರಿಕ್ಷನ್ ಅಂಡ್ ಎನ್ is ನಾರ್ಮಲ್ ರಿಯಾಕ್ಷನ್ ಎಫ್ ಕೆ ಅನ್ನೋದು ಕೈನೆಟಿಕ್ ಫ್ರಿಕ್ಷನ್ ಆಗಿರುತ್ತೆ ಓಕೆ ಅಂಡ್ ಇವಾಗ ವಾಟ್ ಇಸ್ ದ ಯೂನಿಟ್ ಅಂತ ಹೇಳಿದ್ರೆ ವಾಟ್ ಇಸ್ ದ ಯೂನಿಟ್ ಆಫ್ ಕೋಫಿಷಿಯಂಟ್ ಆಫ್ ಕೈನೆಟಿಕ್ ಫ್ರಿಕ್ಷನ್ ಸೊ ದಿಸ್ ಇಸ್ ಎಫ್ ಕೆ ಡಿವೈಡೆಡ್ ಬೈ ಎನ್ ಕೆ ಅಂತ ಬರೆದ್ರೆ ಸೊ ದಟ್ ಇಂಡಿಕೇಟ್ಸ್ ಇಟ್ ಇಸ್ ದ ಯೂನಿಟ್ಲೆಸ್ okay so unitless and dimensionless okay so this is unitless and dimensionless okay so this is unitless and dimensionless yes sir and the next one nodidre so next one sliding friction okay so sliding friction ಬಗ್ಗೆ ಮಾತಾಡೋಣ so what is that sliding friction okay so that is a sliding friction okay so sliding friction ಈ sliding friction ಬಗ್ಗೆ ನಾವು ಮಾತಾಡಿದ್ರೆ ಸ್ಲೈಡಿಂಗ್ ಫ್ರಿಕ್ಷನ್ ಬಗ್ಗೆ ಮಾತಾಡಿದ್ರೆ ಒಂದು ಸ್ಲೋಪ್ ಇದ್ರೆ ಓಕೆ ಒಂದು ಸ್ಲೋಪ್ ಇದ್ರೆ ಏನಾಗುತ್ತೆ ಸೊ ಸ್ಲೈಡ್ ಆಗ್ತಾ ಬರುತ್ತೆ ಕರೆಕ್ಟಾ ಸೊ ಆ ಸ್ಲೈಡಿಂಗ್ ಫ್ರಿಕ್ಷನ್ ನಾವು ಯಾವ ತರ ಬರೀಬಹುದು ಸರ್ ಇಟ್ ಇಸ್ ಎಫ್ ಎಸ್ ಓಕೆ ಎಫ್ ಎಸ್ ಎಲ್ ಅಂತ ಬರ್ತೀನಿ ಸ್ಲೈಡಿಂಗ್ ಫ್ರಿಕ್ಷನ್ ಸೊ ದಟ್ ಇಂಡಿಕೇಟ್ಸ್ ದಿಸ್ ಇಸ್ ಎಫ್ ಎಸ್ ಎಲ್ means coefficient of sliding friction into n okay so that n indicates again normal reaction and mu sl ಅಂತಂದ್ರೆ that is the coefficient of a sliding friction and fsl ಅಂತಂದ್ರೆ that is sliding friction ಅಂತ ಕರೀತೀವಿ ಓಕೆನಾ ಓಕೆ ಸೊ ನಾವು ಇಲ್ಲಿ ಇವಾಗ ನಮಗೆ mu sl ಅಂದ್ರೆ ಕೋಫಿಷಿಯಂಟ್ ಆಫ್ ಸ್ಲೈಡಿಂಗ್ ಫ್ರಿಕ್ಷನ್ ಯಾವ ತರ ಬರೀತೀರಿ ಸರ್ ಸ್ಲೈಡಿಂಗ್ ಫ್ರಿಕ್ಷನ್ ಡಿವೈಡೆಡ್ ಬೈ ನಾರ್ಮಲ್ ರಿಯಾಕ್ಷನ್ ಓಕೆ ಸೊ ನಾರ್ಮಲ್ ರಿಯಾಕ್ಷನ್ ಅಂತ ಹೇಳಿದಾಗ ಸೊ ದಿಸ್ ಇಸ್ ಆಲ್ಸೋ ಸೊ ಡೈಮೆನ್ಷನ್ಲೆಸ್ ಓಕೆ ಸೊ ದಿಸ್ ಇಸ್ ಆಲ್ಸೋ ಡೈಮೆನ್ಷನ್ಲೆಸ್ and unitless okay so this is unitless as well as the dimensionless so right yes sir and the next one and last one that is rolling friction okay so last one that is the rolling friction okay so that is the rolling friction so rolling friction ಅಂದ್ರೆ ಯಾವ ತರ ಒಂದು ಸ್ಪಿಯರ್ ನ ಕನ್ಸಿಡರ್ ಮಾಡ್ಕೊಳ್ಳಿ okay ಒಂದು ಸ್ಪಿಯರ್ ನ ಕನ್ಸಿಡರ್ ಮಾಡ್ಕೊಳ್ಳಿ ಇವಾಗ ನೋಡಿ ಇಲ್ಲಿ ಕನ್ಸಿಡರ್ ಮಾಡ್ಕೊಂಡಿದ್ದಿಲ್ಲ ಸೊ ಫಸ್ಟ್ ಇದು ರೆಸ್ಟ್ ಅಲ್ಲಿ ಇದ್ರೆ ಇದು ಏನಾದ್ರೂ ಸ್ವಲ್ಪ ಫೋರ್ಸ್ ನ ಅಪ್ಲೈಡ್ ಫೋರ್ಸ್ ಜಾಸ್ತಿ ಆಗ್ತಾ ಇದ್ರೆ ಅದು ಸಡನ್ ಆಗಿ ಮೂವ್ ಆಗಲ್ಲ ಫೋರ್ಸ್ ನ ಇನ್ಕ್ರೀಸ್ ಮಾಡ್ತಾ ಹೋಗಿ ಯಾವುದೇ ಒಂದು ಫೋರ್ಸ್ ಜಾಸ್ತಿ ಆದಾಗ ಈ ಬಾಕ್ಸ್ ಅನ್ನೋದು ಕೆಳಗಡೆ ಬರುತ್ತೆ ಸೊ ದಟ್ ಇಂಡಿಕೇಟ್ಸ್ ಜಸ್ಟ್ ಬಿಫೋರ್ ಮೂವಿಂಗ್ ದ ಬಾಡಿ ಯಾವ ಫೋರ್ಸ್ ಆಕ್ಟ್ ಆಗ್ತಿತ್ತು ದಟ್ ಇಸ್ ದ ಸ್ಟಾಟಿಕ್ ಫ್ರಿಕ್ಷನ್ ಓಕೆ ಯಾವಾಗ ಮೂವ್ ಆಗ್ತಿದೆ ಈ ಬಾಕ್ಸ್ ಮೂವ್ ಆಗ್ತಿದೆ ಅಂತಂದ್ರೆ ದಟ್ ಇಂಡಿಕೇಟ್ಸ್ ಕೈನೆಟಿಕ್ ಫ್ರಿಕ್ಷನ್ ಅಂಡ್ ಸ್ಲೈಡಿಂಗ್ ಫ್ರಿಕ್ಷನ್ ಯಾವಾಗ ಕರಿತೀವಿ ಇದು ಜಾರ್ಕೊಂಡು ಕೆಳಗಡೆ ಬರುತ್ತಲ್ಲ ಸೊ ಇದು ಜಾರ್ಕೊಂಡು ಬರ್ತಾ ಇದ್ರೆ ಅದನ್ನ ಸ್ಲೈಡಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ ಅಂಡ್ ರೋಲಿಂಗ್ ಫ್ರಿಕ್ಷನ್ ಅಂದ್ರೆ ಏನು ಇನ್ಸ್ಟೆಡ್ ಆಫ್ ಅ ಬಾಕ್ಸ್ ಓಕೆ ಇನ್ಸ್ಟೆಡ್ ಆಫ್ ಅ ಬಾಕ್ಸ್ ನಾನು ಒಂದು ಸ್ಪಿಯರ್ ನ ಕನ್ಸಿಡರ್ ಮಾಡ್ಕೊಂಡು ಅನ್ಕೊಳ್ಳಿ ಒಂದು ಸ್ಪಿಯರ್ ನ ಕನ್ಸಿಡರ್ ಮಾಡ್ಕೊಂಡ್ರೆ ಅದು ಸ್ಲೈಡ್ ಆಗಲ್ಲ ಅದು ರೋಲ್ ಆಗುತ್ತೆ ಸೊ ಅದನ್ನ ನಾವು ರೋಲಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ ಓಕೆನಾ ಎಸ್ ಆ ರೋಲಿಂಗ್ ಫ್ರಿಕ್ಷನ್ ಯಾವ ತರ ಬರಿತೀವಿ ಸರ್ ಇಟ್ ಇಸ್ ಅ ರೋಲಿಂಗ್ ಫ್ರಿಕ್ಷನ್ ಓಕೆ ಸೊ ದಿಸ್ ಇಸ್ ದ ರೋಲಿಂಗ್ ಫ್ರಿಕ್ಷನ್ ದಟ್ ಈಸ್ ಈಕ್ವಲ್ಸ್ ಟು ಸೊ mu l okay so mu l into n so divided by this is the r where r is ಏನಂತ ಕರಿತೀವಿ where r is nothing but radius of a that is a sphere ಅಂತ ಹೇಳ್ತೀವಿ okay so r is radius okay so r is radius so what is the SI unit of a radius anybody what is the SI unit of a radius ದು SI unit ಏನು ಹೇಳಿ ನೋಡ and ಇವಾಗ ನನಗೆ ಯೂನಿಟ್ ಆಫ್ coefficient of rolling okay so this is r ಬರಬೇಕಲ್ಲ ಸೊ ದಿಸ್ ಇಸ್ ಆರ್ ಬರಬೇಕು ಎಲ್ಲಿ ಬರ್ದಿದ್ದೀನಿ ಓಕೆ ಸೊ ಇದು ಆರ್ ಬರಬೇಕು ಇಲ್ಲಿ ಆರ್ ಬರಬೇಕು ಸೊ ರೋಲಿಂಗ್ ಫ್ರಿಕ್ಷನ್ ಸೊ ಆರ್ ರೋಲಿಂಗ್ ಫ್ರಿಕ್ಷನ್ ಅಂಡ್ ಇಲ್ಲಿ ನೆಕ್ಸ್ಟ್ ಒನ್ ಸೊ ದಿಸ್ ಇಸ್ ಅ ಮ್ಯೂ ಆರ್ ಅಂಡ್ ಎನ್ ಅಂಡ್ ಡಿವೈಡೆಡ್ ಬೈ ಆರ್ ಓಕೆ ಸೊ ದಿಸ್ ಇಸ್ ದ ರೇಡಿಯಸ್ ಓಕೆ ಅಂಡ್ ಮ್ಯೂ ಆರ್ ಬೇಕಂದ್ರೆ ಕೋಫಿಷಿಯಂಟ್ ಆಫ್ ರೋಲಿಂಗ್ ಫ್ರಿಕ್ಷನ್ ದಟ್ ಈಸ್ ಈಕ್ವಲ್ಸ್ ಟು ಇಲ್ಲಿ ಎಫ್ ಬರಬೇಕು FR okay so this is FR and FR divided by n ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ R ಇಲ್ಲಿ ನ್ಯೂಟನ್ ಗೆಟ್ ಕ್ಯಾನ್ಸಲ್ ಆಗುತ್ತೆ ಸೊ ನಮಗೆ ಫೈನಲ್ ಆಗಿ ರೋಲಿಂಗ್ ಫ್ರಿಕ್ಷನ್ ಯೂನಿಟ್ ಏನು ಯೂನಿಟ್ ಆಫ್ ರೇಡಿಯಸ್ ದಟ್ ಇಸ್ ಅ ಮೀಟರ್ ಓಕೆ ಸೊ ಮೀಟರ್ ಸೊ ಯೂನಿಟ್ ಆಫ್ ರೋಲಿಂಗ್ ಫ್ರಿಕ್ಷನ್ ದಟ್ ಇಸ್ ಅ ಮೀಟರ್ ಅಂಡ್ ಸಿಂಬಲ್ ದಟ್ ಇಸ್ m and it is the dimension okay so dimension ಎಷ್ಟಾಗುತ್ತೆ so dimension formula okay so dimension formula that is L power 1 okay right very good so we're done with the kinetic friction okay so we're done with the kinetic friction and ಇಲ್ಲಿ ನಿಮಗೆ ಫ್ರೀ ಬಾಡಿ ಡಯಾಗ್ರಾಮ್ದು ಕೆಲವೊಂದು ಕೇಸಸ್ ಇದೆ ವಾಟ್ ಆರ್ ದೋಸ್ ಕೇಸಸ್ ಅಂತ ಬರೀತೀನಿ ಓಕೆನಾ ಸೊ ಫ್ರೀ ಬಾಡಿ ಡಯಾಗ್ರಾಮ್ದು ಸ್ಪೆಷಲ್ ಕೇಸಸ್ ಓಕೆ ಸೊ ಫ್ರೀ ಬಾಡಿ ಡಯಾಗ್ರಾಮ್ದು ಸ್ಪೆಷಲ್ ಕೇಸಸ್ ದ ವೆರಿ ಫಸ್ಟ್ ಒನ್ ಓಕೆ ಸೊ ದ ವೆರಿ ಫಸ್ಟ್ ಒನ್ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಬೇಕು ವೆರಿ ಫಸ್ಟ್ ಒನ್ ಸೊ ನಿಮಗೆ
ಕನೆಕ್ಟೆಡ್ ಬಾಡೀಸ್ ಅಂತ ಹೇಳ್ತೀವಿ. ಓಕೆ, ಸೊ ಕನೆಕ್ಟೆಡ್ ಬಾಡೀಸ್. ಸೊ ಕನೆಕ್ಟೆಡ್ ಬಾಡೀಸ್ ಅಂದ್ರೆ ಯಾವ ತರ, ಇದನ್ನ ಎಕ್ಸ್ಟೆಂಡ್ ಮಾಡ್ತೀನಿ. ಓಕೆ, ಸೊ ದೇರ್ ಆರ್ ಟೂ ಟೈಪ್ಸ್. ಓಕೆ, ಸೊ ದೇರ್ ಆರ್ ಟೂ ಟೈಪ್ಸ್. ಯಾವುದು ಸರ್ ಅಂತ ಹೇಳಿದ್ರೆ, okay, so let's say this is M1 and let's say this is M2 and let's say this is M3. Okay, yes sir. And ಇದು ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡ್ತಾರೆ. ಓಕೆನಾ, ಸೊ ಇದು ಎಕ್ಸ್ಟರ್ನಲ್ ಫೋರ್ಸ್, ಅಪ್ಲೈಡ್ ಫೋರ್ಸ್ ಅಂತ ಬರೀತೀನಿ. ಓಕೆನಾ, ಸೊ ಅಪ್ಲೈಡ್ ಫೋರ್ಸ್, ಈ ಅಪ್ಲೈಡ್ ಫೋರ್ಸ್ ಆಗ್ಬೇಕಾದ್ರೆ ಇಲ್ಲಿ ಬಾಡೀಸ್ ಏನಿದೆಯಲ್ಲ ಕನೆಕ್ಟೆಡ್ ಬಾಡೀಸ್ ಆಗಿರುತ್ತೆ. ಓಕೆ, ಸೊ ಕನೆಕ್ಟೆಡ್ ಬಾಡೀಸ್ ಅಂದ್ರೆ ಈ ತರ ಕನೆಕ್ಟ್ ಆಗಿರುತ್ತೆ. ಓಕೆ, ಸೊ ಈ ತರ ಕನೆಕ್ಟ್ ಆಗಿರುತ್ತೆ. ಅಂಡ್ ಈ ತರ ಕನೆಕ್ಟ್ ಆಗಿದ್ರೆ ಇದು ಮೂವ್ ಆಗ್ತಿದ್ರೆ ಏನಾಗುತ್ತೆ, ಇದರಲ್ಲಿ ಟೆನ್ಷನ್ ಅನ್ನೋದು ಡೆವಲಪ್ ಆಗುತ್ತೆ. ಕರೆಕ್ಟ್? ಸೊ ಎಸ್ ಸರ್, ಟೆನ್ಷನ್ ಅನ್ನೋದು ಡೆವಲಪ್ ಆಗುತ್ತೆ. ಅಂಡ್ ಇಲ್ಲೂ ಸಹಿತ ಟೆನ್ಷನ್ ಅನ್ನೋದು ಡೆವಲಪ್ ಆಗುತ್ತೆ. ಲೆಟ್ಸ್ ಸೇ ದಿಸ್ ಇಸ್ ದ T1 ಅಂಡ್ ಇಲ್ಲಿ ಏನಾಗುತ್ತೆ ಸರ್, ಇದು ಸಹಿತ ಸೇಮ್, ಇಲ್ಲಿ ಸೇಮ್ ಥ್ರೆಡ್ ಸೇಮ್ ಇದ್ರೆ ಇಲ್ಲಿ ಏನಾಗುತ್ತೆ ಟಿ ಅಂತ ಬರುತ್ತೆ. ಓಕೆ, ಸೊ ದಟ್ ಈಸ್ ಆಲ್ಸೋ T1 ಅಂಡ್ ಈ ಕಡೆ ನೋಡ್ಕೊಂಡ್ರೆ ದಟ್ ಈಸ್ T1 ಅಂದ್ರೆ ಇದು T2, T1 T2 ಆಗುತ್ತೆ. ಸೊ ಜಸ್ಟ್ ನಾನು ಟೆನ್ಷನ್ ಅಂತ ಬರೀತೀನಿ. ಓಕೆನಾ, ಸೊ ಟೆನ್ಷನ್ ಡೆವಲಪ್ ಆಗುತ್ತೆ. ಓಕೆ, ಸೊ ಟೆನ್ಷನ್ ಅನ್ನೋದು ಡೆವಲಪ್ ಆಗುತ್ತೆ. ಅಂಡ್ ಈ ಕಡೆ ಅಪೋಸಿಟ್ ಅಲ್ಲೂ ಸಹಿತ ಡೆವಲಪ್ ಆಗುತ್ತೆ. ಯಾಕೆ ಸರ್ ಅಂದ್ರೆ ಅಕಾರ್ಡಿಂಗ್ ಟು ದ ನ್ಯೂಟನ್ಸ್ ಥರ್ಡ್ ಲಾ ಪ್ರಕಾರ ಏನಾಗುತ್ತೆ, ಸೊ ಏನಾಗುತ್ತೆ ಅಂದ್ರೆ ಫಾರ್ ಎವ್ರಿ ಆಕ್ಷನ್ ದರ್ ಇಸ್ ಅ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಅನ್ನೋದಾಗುತ್ತೆ. ಈ ಕಡೆ ಎಳಿತಿದ್ರೆ ಈ ಬಾಕ್ಸ್ ಅಲ್ಲಿ ಈ ಕಡೆ ಒಂದು ಫೋರ್ಸ್ ಎಳಿತಾ ಇದ್ರೆ ಈ ಕಡೆ ಒಂದು ಫೋರ್ಸ್ ಎಳಿತಿದೆ. ಓಕೆ, ಸೊ ಇದು ಈ ಕಡೆ ಇದ್ರೆ ಇದು ಸಹಿತ ಈ ಕಡೆ ಇರುತ್ತೆ, ಅಪೋಸಿಟ್ ಡೈರೆಕ್ಷನ್. ಇಲ್ಲೂ ನೋಡಿ ಅಪೋಸಿಟ್ ಡೈರೆಕ್ಷನ್ ಇದೆ. ಅಂಡ್ ಇನ್ನೊಂದು ಕೇಸ್ ಬರುತ್ತೆ ಕನೆಕ್ಟೆಡ್ ಬಾಡೀಸೇ, ಬಟ್ ಯಾವ ತರ ಅಂತ ಹೇಳಿದ್ರೆ ಐ ವಿಲ್ ಶೋ ಯು. ಓಕೆ, ಸೊ ಐ ವಿಲ್ ಶೋ ಯು. Okay, yes sir. So let's say this is M1 and this is M2 and this is M3. ಈ ಎಲ್ಲಾನು ಕನೆಕ್ಟೆಡ್ ಆಗಿದೆ. ಓಕೆನಾ, ಇಲ್ಲಿ ಥ್ರೆಡ್ ಇಂದ ಕನೆಕ್ಟ್ ಮಾಡಿದಾರೆ, ಇಲ್ಲಿ ನಮಗೆ ಒಂದಕ್ಕೊಂದು ಟಚಿಂಗ್ ಅಲ್ಲಿದೆ. ಇವಾಗ ನೋಡಿ ನಾರ್ಮಲ್ ರಿಯಾಕ್ಷನ್ ಅಂದ್ರೆ ಯಾವ ತರ ಬರೀತೀರಾ ಸರ್? ನಾರ್ಮಲ್ ಇಸ್ ನಥಿಂಗ್ ಬಟ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಕರೆಕ್ಟಾ? ಇಫ್ ಇಟ್ ಇಸ್ ದ ಸರ್ಫೇಸ್ ನಾರ್ಮಲ್ ಈ ತರ ಆಕ್ಟ್ ಆಗುತ್ತೆ. ಓಕೆ, ಸೊ ನಾರ್ಮಲ್ ಅನ್ನೋದು ಈ ತರ ಆಕ್ಟ್ ಆಗುತ್ತೆ. ಸೊ ರೈಟಾ? ಎಸ್ ಸರ್. ಸೊ ನಾರ್ಮಲ್ ಅನ್ನೋದು ಈ ತರ ಆಕ್ಟ್ ಆಗುತ್ತೆ. ರೈಟಾ? ಎಸ್ ಸರ್. ಸೊ ಅದೇ ರೀತಿ ಈ ಕಡೆ ಕನ್ಸಿಡರ್ ಮಾಡ್ಕೋತೀನಿ. ಸೊ ಇಲ್ಲೂ ಸಹಿತ ನಾರ್ಮಲ್ ರಿಯಾಕ್ಟ್ ಆಗುತ್ತಾ? ಎಸ್ ಸರ್, ನಾರ್ಮಲ್ ಅನ್ನೋದು ಬಂದೇ ಬರುತ್ತೆ. ಓಕೆ, ಸೊ ನಾರ್ಮಲ್ ಇಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಓಕೆ, ಸೊ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಎಸ್ ಸರ್, ಡನ್. ಇಲ್ಲಿ ಫಸ್ಟ್ ಕೇಸ್ ಮತ್ತೆ ಸೆಕೆಂಡ್ ಕೇಸ್ ನ ಕನ್ಸಿಡರ್ ಮಾಡ್ಕೊಂಡು. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಕೇಸ್ ಅಂಡ್ ದಟ್ ಇಸ್ ದ ಸೆಕೆಂಡ್ ಕೇಸ್. ಇಲ್ಲಿ ನಾನು N1 ಅಂತ ಬರೀತೀನಿ. ಓಕೆನಾ, ಸೊ ದಿಸ್ ಇಸ್ N1 ಅಂಡ್ ದಿಸ್ ಇಸ್ N2 ಅಂಡ್ ದಿಸ್ ಇಸ್ ದ N3. ಇಲ್ಲಿ ನಮಗೆ ಈ ನಾರ್ಮಲ್ ರಿಯಾಕ್ಷನ್ ಯಾವ್ದು ಮೇಂಟೈನ್ ಮಾಡುತ್ತೆ ಸರ್? ವೇಟ್ ಆಫ್ ದ ಬಾಡಿ. ಓಕೆ, ಸೊ ದಟ್ ಇಸ್ ದ ವೇಟ್ ಆಫ್ ದ ಬಾಡಿ. Okay, so weight of the body that is the downward in direction. Okay, so weight of the body that is the downward in direction. So right, illu saita ashte. So it is the balanced by so weight of the bodies. Okay, so this is the weight of the bodies. Okay, right. So ivugalna navu enanta baribodu sir? It is the M1G and illi M2G and illi sir it is M3G and ee kade bandre so let me consider this is N1 and this is N2 and this is the N3. Okay, yes sir. and ಇಲ್ಲಿ ಏನಾಗುತ್ತೆ ಸೊ ಇದರ ಪ್ರಕಾರ ಹೇಳಿದ್ರೆ so this is M1G and M2G and M3G. Okay, yes sir. ಸೊ ಇವೆಲ್ಲ ವರ್ಟಿಕಲ್ ಕಾಂಪೊನೆಂಟ್ ಅಂತೂ ಬ್ಯಾಲೆನ್ಸ್ ಆಯ್ತು. ಓಕೆ, ಸೊ ವರ್ಟಿಕಲ್ ಕಾಂಪೊನೆಂಟ್ಸ್ ಬ್ಯಾಲೆನ್ಸ್ ಆಯ್ತು. ಬಟ್ ಈ ತರ ಮೂವ್ ಆಗ್ತಿದ್ರೆ ಅಥವಾ ಇಲ್ಲಿಂದ ಒಂದು ಬಾಡಿ ಪುಷ್ ಮಾಡ್ತಾ ಇದ್ರೆ ಲೆಟ್ಸ್ ಸೇ ದಿಸ್ ಇಸ್ ಅಪ್ಲೈಡ್ ಫೋರ್ಸ್. ಓಕೆ, ಸೊ ದಿಸ್ ಇಸ್ ಅಪ್ಲೈಡ್ ಫೋರ್ಸ್. ಇಲ್ಲಿ ನಮಗೆ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಗೊತ್ತಾ? ವಾಟ್ ಇಸ್ ದ ಟೆನ್ಷನ್ ಡೆವಲಪ್ಡ್? ಓಕೆ, ಸೊ ವಾಟ್ ಇಸ್ ದ ಟೆನ್ಷನ್ ಡೆವಲಪ್ಡ್ ಬಿಟ್ವೀನ್ M2 and M3 ಅಥವಾ what is the tension developed between M1 and M2? what is the tension what is the normal reaction? ಇಲ್ಲಿ ಈ ಕೇಸ್ ನ ತಗೊಂಡ್ರೆ ಸೊ ಟೆನ್ಷನ್ ಅಂತ ಕರಿತೀವಿ. ಓಕೆನಾ, ಸೊ ಈ ಥ್ರೆಡ್ ಕೇಸ್ ತಗೊಂಡ್ರೆ ಟೆನ್ಷನ್ ಅಂತ ಕರಿತೀವಿ. ಯಾವಾಗ ಕನೆಕ್ಟೆಡ್ ಅಂತ ಬಾಡೀಸ್ ಇರುತ್ತಲ್ಲ ಸೊ ಇವುಗಳ ಮಧ್ಯೆ ನಾರ್ಮಲ್ ಅನ್ನೋದು ಡೆವಲಪ್ ಆಗುತ್ತೆ. ಓಕೆ, ಸೊ ನಾರ್ಮಲ್ ಅನ್ನೋದು ಡೆವಲಪ್ ಆಗುತ್ತೆ. ಸೊ ಇಲ್ಲಿ ನಮಗೆ N3 ಆದ್ಮೇಲೆ ದಿಸ್ ಇಸ್ N4 ಅಂಡ್ ದಿಸ್ ಇಸ್ N5. ಓಕೆ, ಈ ತರ ಸಿಚುವೇಶನ್ ಇದ್ದಾಗ ಯಾವಾಗ ಥ್ರೆಡ್ ಕೇಸ್ ಅಂತ ಕನ್ಸಿಡರ್ ಮಾಡ್ಕೊಂಡಿರ್ತೀವಿ ಆ ಕೇಸಲ್ಲಿ ನಮ್ಗೆ ಏನ್ ಸಿಗುತ್ತೆ? ಟೆನ್ಷನ್ ಅನ್ನೋದು ಸಿಗುತ್ತೆ. ಅಂಡ್ ಇವಾಗ ಕಾಂಟ್ಯಾಕ್ಟ್ ಬಾಡೀಸ್ ಅಲ್ಲಿ ಏನ್ ಸಿಗುತ್ತೆ? ನಮಗೆ ನಾರ್ಮಲ್ ರಿಯಾಕ್ಷನ್ ಅನ್ನೋದು ಸಿಗುತ್ತೆ. ಇವಾಗ ನಿಮಗೆ ಫಸ್ಟ್ ಆಫ್ ಆಲ್ ಇದು ತರ ಮೂವ್ ಆಗ್ತಿದ್ರೆ ಓಕೆ, ಸೊ ಇವು ಎಲ್ಲ ಲೆಫ್ಟ್ ಟು ರೈಟ್ ಹೋಗ್ತಾ ಇದೆಯಲ್ಲ, ಸೊ ಇಲ್ಲಿ ಮೂವ್ ಆಗ್ತಿದ್ರೆ ಆಕ್ಸಲರೇಷನ್ ಅನ್ನೋದು ಇದ್ದೇ ಇರುತ್ತೆ. ವಾಟ್ ಇಸ್ ದ ಆಕ್ಸಲರೇಷನ್? ಆ ಆಕ್ಸಲರೇಷನ್ ಫೈಂಡ್ ಮಾಡಕ್ಕೆ ನೋಡಿ. ಸೊ ಸಿಂಪಲ್ ಟ್ರಿಕ್ಗಳನ್ನ ಹೇಳ್ಕೊಡ್ತೀನಿ, ಫಾಲೋ ಮಾಡೋಕೆ. ಸೊ ಸಿಂಪಲ್ ಟ್ರಿಕ್ಗಳನ್ನ ಹೇಳ್ಕೊಡ್ತೀನಿ, ಫಾಲೋ ಮಾಡಿ. ಸೊ ಇವಾಗ ನಿಮಗೆ ಆಕ್ಸಲರೇಷನ್ ಬರ್ಬೇಕು ಅಂದ್ರಿ ಅನ್ಕೊಳ್ಳಿ. ಅಕಾರ್ಡಿಂಗ್ ಟು ದ ನ್ಯೂಟನ್ ಸೆಕೆಂಡ್ ಲಾ ಏನ್ ಹೇಳ್ತೀವಿ ಸರ್? F is equals to ma. ಇದೆಲ್ಲರೂ ಗೊತ್ತಿದೆ. ಅಂಡ್ ನೆಟ್ ಆಕ್ಸಲರೇಷನ್ ಫೈಂಡ್ ಮಾಡ್ಬೇಕಂದ್ರೆ ಓಕೆ, ಸೊ ನೆಟ್ ಇವಾಗ ಆಕ್ಸಲರೇಷನ್ ಅಂದ್ರೆ F divided by m ಅಂತ ಬರೀತೀವಿ. ಎಸ್ ಸರ್, F divided by m.
ಅಂಡ್ ಈ ಎಫ್ ಡಿವೈಡೆಡ್ ಬೈ ಎಂ ನ ಯಾವ ತರ ಬರೀಬಹುದು, ನೆಟ್ ಆಕ್ಸಲರೇಷನ್ ಹೇಗೆ ಬರೀಬಹುದು ಅಂತಂದ್ರೆ, ಸೊ ನೆಟ್ ಆಕ್ಸಲರೇಷನ್, ಓಕೆ, ಸೊ ನೆಟ್ ಆಕ್ಸಲರೇಷನ್ ಅಥವಾ ಎ ಅಂತ ಬರೆದ್ರು ಸಾಕು. ಸೊ ನೆಟ್ ಆಕ್ಸಲರೇಷನ್ ದಟ್ ಇಸ್ ಅ ಫೋರ್ಸ್. ಏನ್ ಫೋರ್ಸ್ ಇದೆ ಸರ್, ಇಟ್ ಇಸ್ ಅಪ್ಲೈಡ್ ಫೋರ್ಸ್. ಓಕೆ, ಎಸ್ ಸರ್, ಅಪ್ಲೈಡ್ ಫೋರ್ಸ್ ಅಥವಾ ನೆಟ್ ಫೋರ್ಸ್ ಅಂತ ಬರೀಬಹುದು. ಓಕೆ, ಸೊ ಇವಾಗ ನೆಟ್ ಆಕ್ಸಲರೇಷನ್ ಅಂದ್ರೆ ನೆಟ್ ಫೋರ್ಸ್ ಬೇಕೇ ಬೇಕು. ಸೊ ನೆಟ್ ಫೋರ್ಸ್ ಡಿವೈಡೆಡ್ ಬೈ ಸೊ ನೆಟ್ ಮಾಸ್ ಅಂತ ಬರ್ಕೊಂಡ್ರೆ ಸಾಕು. ಅಂಡ್ ಯು ಕ್ಯಾನ್ ಫೈಂಡ್ ಔಟ್ ಆಕ್ಸಲರೇಷನ್. ಓಕೆ, ಸೊ ಆಕ್ಸಲರೇಷನ್ ನೆಟ್ ಫೋರ್ಸ್ ಅಂದ್ರೆ ಇಲ್ಲಿ ಎಷ್ಟಿದೆ ಸರ್, ಓನ್ಲಿ ಒನ್ ಫೋರ್ಸ್ ಇದೆ. ಯಾವುದು, ಅಪ್ಲೈಡ್ ಫೋರ್ಸ್. ಇಟ್ ಈಸ್ ಆನ್ ಅ ಸ್ಮೂತ್ ಹಾರಿಜೆಂಟಲ್ ಸರ್ಫೇಸ್. ಓಕೆ, ಇಟ್ ಈಸ್ ಅ ಸ್ಮೂತ್ ಅಂಡ್ ಹಾರಿಜೆಂಟಲ್ ಸರ್ಫೇಸ್. ಫಸ್ಟ್ PUC ಕ್ಲಾಸಸ್ ಯಾವಾಗ ಸರ್, ಇದು ಯಾವ್ದು ಕ್ಲಾಸು ಲಾಸ್ ಆಫ್ ಮೋಷನ್ ಫಸ್ಟ್ ಇರ್ತಾನೆ ಕಾನ್ಸೆಪ್ಟ್. ಓಕೆ, ಅಂಡ್ ಇಟ್ ಇಸ್ ಅ ಸ್ಮೂತ್ ಅಂಡ್ ಹಾರಿಜೆಂಟಲ್ ಸರ್ಫೇಸ್ ಅಲ್ಲಿದೆ. ಓಕೆನಾ. ಇವಾಗ ಆಕ್ಸಲರೇಷನ್ ಅಂದ್ರೆ ಇವೆಲ್ಲ ನಮಗೆ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಸರ್, ನಮಗೆ ಡೈರೆಕ್ಷನ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ನಮಗೆ ಈ ಡೈರೆಕ್ಷನ್ ಅಲ್ಲಿ ಹೋಗ್ತದೆ. ಓಕೆ, ಸೊ ದಿಸ್ ಇಸ್ ಆಕ್ಸಲರೇಷನ್. ಓಕೆ, ಸೊ ಇದು ಆಕ್ಸಲರೇಷನ್. ಅಂಡ್ ಇಲ್ಲೂ ಅಷ್ಟೇ, ಸೊ ಎಲ್ಲಾನು ಈ ಕಡೆ ಮೂವ್ ಆಗ್ತದೆ. ಓಕೆ, ಸೊ ಈ ಕಡೆ ಮೂವ್ ಆಗ್ತದೆ ಎಲ್ಲಾನು. ಸೊ ದೇರ್ ಫೋರ್ ಯು ಕ್ಯಾನ್ ಕನ್ಸಿಡರ್ ದಿಸ್ ಇಸ್ ದ ನೆಟ್ ಆಕ್ಸಲರೇಷನ್, ರೈಟ್. ಇವಾಗ ನಮಗೆ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಅಥವಾ ನಾರ್ಮಲ್ ರಿಯಾಕ್ಷನ್ ಬೇಕು ಅನ್ಕೊಳ್ಳಿ. ಓಕೆ, ಸೊ ಟೆನ್ಷನ್ ಇನ್ ದ ಸ್ಟ್ರಿಂಗ್, ನಾರ್ಮಲ್ ರಿಯಾಕ್ಷನ್. ಓಕೆ, ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ಸ್ ಹೇಳಿ. ನಾನು ಒಂದು ವಿಡಿಯೋ ಮಾಡಿದ್ದೀನಿ ಮಲ್ಲಿಕಾರ್ಜುನ್, ನಾನು ಒಂದು ವಿಡಿಯೋ ಮಾಡಿದ್ದೀನಿ ಆಲ್ ಡಿಸ್ಟ್ರಿಕ್ಟ್ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರ್ನ ಮಾಡಿದ್ದೀನಿ, ಒಂದು ವಿಡಿಯೋ ತಗೊಂಡು. ಓಕೆನಾ, ವಿಡಿಯೋಲಿ ಮಾಡಿದ್ದೀನಿ, ಅದನ್ನ ವಿಡಿಯೋ ನೋಡಿ ಎಲ್ಲಾ ಕ್ವಶನ್ಸ್ ಇರುತ್ತೆ. ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ ಅಂತ ಹೇಳ್ತೀರಲ್ಲ, ಆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಆ ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡಿ ಮೋಸ್ಟ್ ಪ್ರಾಬಬ್ಲಿ ನಾಳೆ ಅಥವಾ ನಾಡಿದ್ದು ನಿಮಗೆ ಅಪ್ಲೋಡ್ ಮಾಡ್ತಾರೆ. ಓಕೆನಾ. ಹಾಯ್ ರಶ್ಮಿ. ಓಕೆ, ಇಸ್ ದಟ್ ಐ ಕ್ಲಿಯರ್? ಓಕೆ, ಮಲ್ಲಿಕಾರ್ಜುನ್ ಡನ್. ಸೊ ನೆಟ್ ಆಕ್ಸಲರೇಷನ್ ಫೈಂಡ್ ಮಾಡಿದ್ದಾರೆ. ಇವಾಗ ಸಮ್ ಟೈಮ್ಸ್ ನಿಮಗೆ ಕೇಳ್ತಾರೆ, ವಾಟ್ ಇಸ್ ದ ಟೆನ್ಷನ್ ಬಿಟ್ವೀನ್ M1 and M2? What is the tension between M1, M2 and M3? And what is the normal reaction between M1 and M2? What is the normal reaction between M2 and M3 ಅಂತ ಕೇಳೋ ಚಾನ್ಸ್ ಇರುತ್ತೆ. ಆ ಟೈಮಲ್ಲಿ ಸಿಂಪಲ್ ಆಗಿ ನಿಮಗೆ ಒಂದು ಸಿಂಪಲ್ ಆಗಿರುವಂತ ಟ್ರಿಕ್ ಹೇಳ್ತೀನಿ ನೋಡಿ ಹೇಗೆ. ಸೊ ನಾರ್ಮಲ್ ಆಗಿ ಟೆನ್ಷನ್ ಆರ್ ಓಕೆ, ಸೊ ಟೆನ್ಷನ್ ಆರ್ ಸೊ ನಾರ್ಮಲ್ ಫೋರ್ಸ್. ಓಕೆ, ನಾರ್ಮಲ್ ರಿಯಾಕ್ಷನ್. ಓಕೆ, ಸೊ ಟೆನ್ಷನ್ ಆರ್ ನಾರ್ಮಲ್ ರಿಯಾಕ್ಷನ್ ಸೊ ಫೈಂಡ್ ಮಾಡ್ಬೇಕು ಅನ್ಕೊಳ್ಳಿ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ದ ಫೋರ್ಸ್ ಪುಲ್ಡ್ ಬೈ ಆರ್ ಪುಶ್ಡ್ ಬೈ ಅಂತ ಬರ್ಕೊಳ್ಬೇಕು. ಓಕೆನಾ. ದ ಫೋರ್ಸ್, ಓಕೆ, ದ ಫೋರ್ಸ್ ಅಥವಾ ದ ಮಾಸ್. ಓಕೆ, ಸೊ ದ masses so pushed or pulled. Okay, yes sir, into acceleration. Okay, so into acceleration ಅಂತ ಬರುತ್ತೆ ಸಾಕು. ಸೊ ಇದರ ಮೇಲೆ ನಿಮಗೆ ಕೆಲವು ಕ್ವಶನ್ಸ್ಗಳಿದೆ, ಆ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ. ಸೊ ಈ ಎರಡು, ಇದಾದ್ರೂ ಕೇಸ್ ಆಗಿರ್ಬೋದು, ಇದಾದ್ರೂ ಕೇಸ್ ಆಗಿರ್ಬೋದು, ಈ ಕಂಡೀಷನ್ ಯೂಸ್ ಮಾಡಿ. ಥ್ರೆಡ್ ಕೇಸ್ ಯೂಸ್ ಮಾಡಿದ್ರೆ ಟೆನ್ಷನ್ ಅಂತ ಬರ್ಕೊಳ್ಳಿ. ಯಾವಾಗ ಕಾಂಟ್ಯಾಕ್ಟ್ ಅಲ್ಲಿದೆ ಅಂತ ಅಂದ್ರೆ ನಾರ್ಮಲ್ ರಿಯಾಕ್ಷನ್ ಬರ್ಕೊಳ್ಳಿ. ಇಟ್ ವಿಲ್ ಬಿ ವೆರಿ ಈಸಿ. ಓಕೆ, ರೈಟ್. ಸೊ ನೆಕ್ಸ್ಟ್ ಇದಾದ್ಮೇಲೆ ಸರ್, ನೆಕ್ಸ್ಟ್ ಇದಾದ್ಮೇಲೆ ನಿಮಗೆ ಇನ್ನೊಂದು ಕಾನ್ಸೆಪ್ಟ್ ಇದೆ, ಯಾವುದು, ಪುಲ್ಲಿಸ್. ಓಕೆ, ಸೊ ಫ್ರೀ ಬಾಡಿ ಡಯಾಗ್ರಾಮ್. ಓಕೆ, ಸೊ ಫ್ರೀ ಬಾಡಿ ಡಯಾಗ್ರಾಮ್ ಫಾರ್ ಪುಲ್ಲಿಸ್. ಓಕೆ, ಟೂ ಪುಲ್ಲಿಸ್. ಯಾವ ತರ ಅಂತ ಹೇಳಿದ್ರೆ, ಒಂದು so let's say, so this is one rigid support. Okay, so let's say this is one rigid support. Okay, so this is one rigid support and ಈ rigid support ಇಂದ ಒಂದು ಸೊ ಪುಲ್ಲಿ ಹ್ಯಾಂಗ್ ಆಗಿದೆ ಅನ್ಕೊಳ್ಳೋಣ. ಓಕೆನಾ, ಒಂದು ಪುಲ್ಲಿ ಹ್ಯಾಂಗ್ ಆಗಿದೆ. ಈ ತರ ಇದೆ ಅಂಡ್ ಇದನ್ನ ಒಂದು ಸಪೋರ್ಟ್ ಇಂದ ಫಿಕ್ಸ್ ಮಾಡ್ಕೊಂಡ್ರೆ, ಅಂದ್ರೆ ಒಂದು ಹಗ್ಗ. ಓಕೆ, ಸೊ ಹಗ್ಗ ತರ ಫಿಕ್ಸ್ ಮಾಡಿದೀವಿ. ಅಂಡ್ ನೆಕ್ಸ್ಟ್ ಒನ್ ನೋಡಿ, ಸೊ ನೆಕ್ಸ್ಟ್ ಒನ್ ಇಲ್ಲಿ ಒಂದು ಮಾಸ್. ಓಕೆ, ಅಂಡ್ ಇಲ್ಲಿ ಒಂದು ಮಾಸ್. ಓಕೆ, ಎಸ್ ಸರ್. ಅಂಡ್ ಇಲ್ಲೊಂದು ಮಾಸ್ ಅಂತ ಅಂದ್ರೇನು? ಸೊ ಲೆಟ್ ಸೇ ದಿಸ್ ಇಸ್ M1. ಓಕೆ, ಸೊ ಲೆಟ್ ಸೇ ದಿಸ್ ಇಸ್ M1. ಓಕೆ, ಅಂಡ್ ಲೆಟ್ ಸೇ ದಿಸ್ ಇಸ್ M2. ಓಕೆ, ಸೊ M2 ಯಾವ್ದು ಕೆಳಗಡೆ ಇದೆ, ದಟ್ ಮೀನ್ಸ್ ಆ ಕಡೆ ನಮಗೆ ಆಕ್ಸಲರೇಷನ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಮೇಲೆ ಹೋಗ್ತಿರೋದು ಅಂಡ್ ಇಲ್ಲಿ ಕೆಳಗಡೆ ಬರ್ತಿರೋದು. ಓಕೆನಾ, ಎಸ್ ಸರ್. ಓಕೆ, ಸೊ ಆಕ್ಸಲರೇಷನ್ ಇಲ್ಲಿ ಮೇಲೆ ಹೋಗ್ತಿದೆ ಅಂಡ್ ಆಕ್ಸಲರೇಷನ್ ಇಲ್ಲಿ ಕೆಳಗಡೆ ಬರ್ತಾ ಇದೆ. ಓಕೆ, ಅಂಡ್ ಇಲ್ಲಿ ನಿಮಗೆ ಈ ತರ ಇದೆ. ಓಕೆನಾ, ಎಸ್ ಸರ್. ಇಲ್ಲಿ ಮೇನ್ ಆಗಿ ಇದು ಮೇಲೆ ಹೋಗ್ತಿದ್ರೆ ಅಂದ್ರೆ ಇಲ್ಲಿ ಟೆನ್ಷನ್ ಅಂತೂ ಡೆವಲಪ್ ಆಗುತ್ತಲ್ವಾ? ಎಸ್ ಸರ್, ಟೆನ್ಷನ್ ಅಂತೂ ಡೆವಲಪ್ ಆಗುತ್ತೆ. ಸೊ ದಿಸ್ ಇಸ್ ಅಪ್ವರ್ಡ್ ಅಂಡ್ ಇದನ್ನ ಬ್ಯಾಲೆನ್ಸ್ ಮಾಡೋದು ಯಾವುದು, ವೇಟ್ ಆಫ್ ದ ಬಾಡಿ. ದಟ್ ಮೀನ್ಸ್ ಇಟ್ ಇಸ್ M1G ಅಂಡ್ ಇಲ್ಲೂ ಅಷ್ಟೇ, ಸೊ ದಟ್ ಇಸ್ M2G. ಇಲ್ಲಿ ನಿಮಗೆ ಫಸ್ಟ್ ಆಫ್ ಆಲ್ ಏನ್ ಕೇಳ್ತಾರೆ ಗೊತ್ತಾ, ವಾಟ್ ಇಸ್ ದ ಆಕ್ಸಲರೇಷನ್ ಅಂತ ಕೇಳ್ತಾರೆ.
ವಾಟ್ ಇಸ್ ಆಕ್ಸಲರೇಷನ್? ಆಕ್ಸಲರೇಷನ್ ಅಂದ್ರೆ ನಾರ್ಮಲ್ ಆಗಿ ಗೊತ್ತಿದೆ ನಮಗೆ ಸರ್, ಇಟ್ ಇಸ್ ಅ ಫೋರ್ಸ್ ಡಿವೈಡೆಡ್ ಬೈ ಮಾಸ್ ಅಂತ ಗೊತ್ತಿದೆ, ಕರೆಕ್ಟಾ? ಅಂಡ್ ಇಲ್ಲಿ ನೆಟ್ ಆಕ್ಸಲರೇಷನ್ ಏನ್ ಬರೀತೀರಾ ಸರ್? ಇಟ್ ಇಸ್ ಅ ಫೋರ್ಸ್. ಓಕೆ, ಯಾವ ತರ ಬರೀತೀರಾ ಅಂತಂದ್ರೆ ನೆಟ್ ಫೋರ್ಸ್ ನ ಯಾವ ತರ ಬರೀತೀರಾ ಸರ್? ಫೋರ್ಸ್ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಇಲ್ಲಿ ಯಾವ್ದು ಜಾಸ್ತಿ ಇದೆ ಸರ್? ಇದು ಮೂವಿಂಗ್ ಡೌನ್ವರ್ಡ್. ಸೊ ಇಲ್ಲಿ ನೋಡಿ ಏನ್ ಮಾಡ್ತೀರಾ, m2 ಮೈನಸ್ m1. ಓಕೆ, ಸೊ m2 ಮೈನಸ್ m1 ಸೊ ಡಿವೈಡೆಡ್ ಬೈ ಸೊ m1 ಪ್ಲಸ್ m2 ಸೊ ಇಂಟು ಜಿ ಬರೆದ್ರೆ ಸಾಕು. ಓಕೆ, ಇಂಟು ಜಿ. ನೋಡಿ ಎಫ್ ಅಂದ್ರೆ ನೆಟ್ ಫೋರ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀರಾ? ಎಸ್ ಸರ್. ಇದು ಕೆಳಗಡೆ ಹೋಗ್ತಾ ಇದು ಮೇಲ್ಗಡೆ ಹೋಗುತ್ತೆ ಅಂದ್ರೆ m2 ಇಸ್ ಮೋರ್, ದೇರ್ ಫೋರ್ ಎಂ ಜಿ ಇಂಟು ಇದು ಫ್ರೀ ಸ್ಪೇಸ್ ಅಲ್ಲಿ ನಮಗೆ ಫ್ಲೋಟ್ ಆಗ್ತಿರೋದ್ರಿಂದ ನಮಗೆ ಜಿ ಅನ್ನೋದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅನ್ನೋದು ಬರುತ್ತೆ. ಓಕೆನಾ? ಹಾ, ಟ್ರಜೆಕ್ಟರಿ ಅಂಡ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಎರಡರಲ್ಲಿ ಯಾವ್ದು ಇಂಪಾರ್ಟೆಂಟ್? ಏನದು? ಯಾವ ಟಾಪಿಕ್ ಅಲ್ಲೋ ಟ್ರಜೆಕ್ಟರಿ ಅಥವಾ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಯಾವ್ದು ರಿಲೇಟೆಡ್ ಆಗಿ ಕೇಳ್ತಿರೋದು? ಹಾ, ಎಸ್ ಎಸ್ ಡಿಫಿಕಲ್ಟ್ ಇತ್ತು. ಹಾ, ಓಕೆ. ಓಕೆ, ಪಿ ಎಸ್ ಕಖೇರಿ 07. ಹಾ, ಎಸ್ ಮಲ್ಲಿಕಾರ್ಜುನ್, ನಿಮ್ಗೆ ಅವಾಗ್ಲೇ ಹೇಳಿದ್ನಲ್ಲೋ, ಅವಾಗ್ಲೇ ಹೇಳಿದ ತಾನೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ನ ಆಲ್ರೆಡಿ ರೆಕಾರ್ಡೆಡ್ ಮಾಡಿದ್ದೇನೆ ಒಂದು ವಿಡಿಯೋ. ಇದು ಫಸ್ಟ್ PUC ಸ್ಟೂಡೆಂಟ್ಸ್ ಹೇಳ್ತಾ ಇದೀನಿ. ಓಕೆನಾ? ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬೇಡಿ, ಯಾಕೆಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಿರೋದನ್ನ, ಮತ್ತೆ ಕೇಳ್ಬೇಡಿ. ಓಕೆನಾ? ನಾನು ಆಲ್ರೆಡಿ ಹೇಳ್ತಿರೋದನ್ನ ಮತ್ತೆ ಕೇಳ್ಬೇಡಿ ಅಂತ ಹೇಳ್ತೀನಿ. ಏನ್ ಹೇಳ್ತಿದ್ದೀನಿ ಅಂತಂದ್ರೆ ಆಲ್ರೆಡಿ ನಾನು ಒಂದು ರೆಕಾರ್ಡೆಡ್ ವಿಡಿಯೋ ಮಾಡಿದ್ದೀನಿ. ಅದು ಆಸ್ ಸೂನ್ ಆಸ್ ಪಾಸಿಬಲ್ ಅಂದ್ರೆ ಇವತ್ತು ಇಲ್ಲ ಇವತ್ತು ಬರಲ್ಲ, ಸೊ ನಾಳೆ ಅಥವಾ ನಾಡಿದ್ದು ನಿಮಗೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ಓಕೆ, ಆ ವಿಡಿಯೋ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಇರುತ್ತೆ. ಓಕೆನಾ? ನೋಟ್ಸ್ ಅಂತೇಳಿ ಇರುತ್ತೆ. ಆ ಡಿಸ್ಕ್ರಿಪ್ಷನ್ ಒಳಗಡೆ ನೋಟ್ಸ್ ಅಂದಿರುತ್ತಲ್ಲ, ಆ ನೋಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಒಂದು ಲಿಂಕ್ ಇರುತ್ತಲ್ಲ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಒಂದು ನಿಮಗೆ PDF ಫೈಲ್ ಓಪನ್ ಆಗುತ್ತೆ. ಆ PDF ಫೈಲ್ ಅಲ್ಲಿ 2024 ಮತ್ತೆ 2025 ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಅವುಗಳನ್ನ ಓದಿ ಸಾಕು, ಯು ಕ್ಯಾನ್ ಸ್ಕೋರ್ ಫುಲ್ ಔಟ್ ಆಫ್ ಔಟ್ ನ ಸ್ಕೋರ್ ಮಾಡಬಹುದು. ಓಕೆನಾ? ಹಾ, ನೋಟ್ಸ್ ಅಪ್ಲೋಡ್ ಮಾಡ್ತಾರೆ ಸಾಹಿಲ್, ಅಪ್ಲೋಡ್ ಮಾಡ್ತಾರೆ. ಕ್ಲಿಯರಾ? ಎಸ್, ಇಷ್ಟು ಬರ್ಕೊಂಡ್ರ? ಅಂಡ್ ಟೆನ್ಷನ್ ಬಗ್ಗೆ ಬರುತ್ತೆ. ಓಕೆ, ಸೊ ಇನ್ನೊಂದು ಟೆನ್ಷನ್ ಇನ್ ದ ಸ್ಟ್ರಿಂಗ್. ಓಕೆ, ಇಲ್ಲಿ ಟೆನ್ಷನ್ ಡೆವಲಪ್ ಆಗುತ್ತಲ್ವಾ? ಎಸ್ ಸರ್, ಟೆನ್ಷನ್ ಅನ್ನೋದು ಡೆವಲಪ್ ಆಗುತ್ತೆ. ದೆನ್ ವಾಟ್ ಇಸ್ ದ ಟೆನ್ಷನ್ ಅಂತ ಹೇಳಿದ್ರೆ, ಸೊ ಟೆನ್ಷನ್ ಇನ್ ದ ಸ್ಟ್ರಿಂಗ್ ದಟ್ ಈಸ್ ನಥಿಂಗ್ ಬಟ್ 2 ಟೈಮ್ಸ್ ಆಫ್ m1 m2. ಓಕೆ, ಸೊ ಡಿವೈಡೆಡ್ ಬೈ m1 ಪ್ಲಸ್ m2. ಓಕೆ, ಸೊ m1 ಪ್ಲಸ್ m2 ಇಂಟು ಜಿ ಅಂತ ಬರೆದ್ರೆ ಸಾಕು. ಸೊ ದಿಸ್ ಇಸ್ ದ ಆಕ್ಸಲರೇಷನ್ ಫಾರ್ಮುಲಾ ಅಂಡ್ ದಿಸ್ ಇಸ್ ದ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಫಾರ್ಮುಲಾ. ಓಕೆ, ಎಸ್, ದಿಸ್ ಇಸ್ ಆಲ್ ಅಬೌಟ್. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಫ್ರೀ ಬಾಡಿ ಡಯಾಗ್ರಾಮ್. ಅಂಡ್ ದ ನೆಕ್ಸ್ಟ್ ಒನ್ ಬರುತ್ತೆ ಯಾವುದು? ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಓಕೆ, ಸೊ ಸರ್ಕ್ಯುಲರ್ ಮೋಷನ್ ಅಂತ ಬರೀತೀನಿ. ಓಕೆ, ಸೊ ಸರ್ಕ್ಯುಲರ್ ಮೋಷನ್, ಈ ಸರ್ಕ್ಯುಲರ್ ಮೋಷನ್ ಅಲ್ಲಿ, ಓಕೆ, ಸೊ ಈ ಸರ್ಕ್ಯುಲರ್ ಮೋಷನ್ ಅಲ್ಲಿ ಸೊ ಫಸ್ಟ್ ಆಫ್ ಆಲ್ ನಿಮಗೆ ಸರ್ಕ್ಯುಲರ್ ಮೋಷನ್ ಅಂದ್ರೆ ಗೊತ್ತಿದೆ. ಓಕೆ, ಸೊ ವಿತ್ ರೇಡಿಯಸ್ ಆರ್. ಓಕೆ, ಸೊ ವಿತ್ ರೇಡಿಯಸ್ ಆರ್ ಒಂದು ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಹೋಗ್ಬೇಕಂದ್ರೆ, ಓಕೆನಾ, ಸರ್ಕ್ಯುಲರ್ ಮೋಷನ್ ಅಲ್ಲಿ ಹೋಗ್ಬೇಕಂತಂದ್ರೆ ವಾಟ್ ಮೇನ್ಲಿ ರಿಕ್ವೈರ್ಡ್, ಯಾವ್ದು ಮೇನ್ ಆಗಿ ಬೇಕಾಗತ್ತೆ? ದಟ್ ಈಸ್ ಅ ಸೆಂಟ್ರಿಪಿಟಲ್ ಫೋರ್ಸ್ ಅನ್ನೋದು ರಿಕ್ವೈರ್ ಆಗುತ್ತೆ ಫಾರ್ ಎನಿ ಬಾಡಿ. ಓಕೆ, ಸೊ ಫಾರ್ ಎನಿ ಬಾಡಿ ಇಫ್ ಇಟ್ ಇಸ್ ಮೂವಿಂಗ್ ಇನ್ ಅ ಸರ್ಕ್ಯುಲರ್ ಪಾತ್ ಅಂತ ಹೇಳಿದ್ರೆ ಅಥವಾ ಸರ್ಕ್ಯುಲರ್ ಮೋಷನ್ ಅಂತ ಹೇಳಿದ್ರೆ ದೇರ್ ಮಸ್ಟ್ ಬಿ ಅ ಸೆಂಟ್ರಿಪಿಟಲ್ ಫೋರ್ಸ್. ಕರೆಕ್ಟಾ? ಆ ಸೆಂಟ್ರಿಪಿಟಲ್ ಫೋರ್ಸ್ ಯಾವ ಕಡೆ ಆಕ್ಟ್ ಆಗುತ್ತೆ? ಟುವರ್ಡ್ಸ್ ದ ಸೆಂಟರ್. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ O. ಸೊ ದಿಸ್ ಇಸ್ FC ಅಂತ ಕರಿತೀನಿ. ಓಕೆನಾ? ಸೊ ದಿಸ್ ಇಸ್ FC, ಸೆಂಟ್ರಿಪಿಟಲ್ ಫೋರ್ಸ್. ಅಂಡ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತಂದ್ರೆ, ಓಕೆ, ಸೊ ಸೆಂಟ್ರಿಪಿಟಲ್ ಫೋರ್ಸ್ ಅಂತಂದ್ರೆ, ಓಕೆ, ಸೆಂಟ್ರಿಪಿಟಲ್ ಫೋರ್ಸ್ ಅಂದ್ರೆ ಟುವರ್ಡ್ಸ್ ಆಯ್ತಲ್ಲ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂದ್ರೆ ಅವೇ. ಓಕೆ, ಸೊ ಸೆಂಟ್ರಿಫ್ಯೂಗಲ್ FG ಅಂತ. ಓಕೆ, ಸೆಂಟ್ರಿಫ್ಯೂಗಲ್ ಫೋರ್ಸ್. ಓಕೆ, CF ಅಂತ ಬರೀತೀನಿ. ಅಂಡ್ ದಿಸ್ ಇಸ್ CP, ಸೆಂಟ್ರಿಪಿಟಲ್ ಅಂಡ್ ಸೆಂಟ್ರಿಫ್ಯೂಗಲ್ ಫೋರ್ಸ್. ಓಕೆ, ಮಲ್ಲಿಕಾರ್ಜುನ್, ಟ್ರಜೆಕ್ಟರಿ ಅಂಡ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಡೆರಿವೇಶನ್ ಎರಡರಲ್ಲಿ ಯಾವ್ದು ಇಂಪಾರ್ಟೆಂಟ್? ಟ್ರಜೆಕ್ಟರಿ ನೋಡ್ಕೊಳ್ಳಿ. ಅಂಡ್ ಇವೆಲ್ಲ ಎರಡು ಸಹಿತ ಬೇರೆ ಬೇರೆ ಚಾಪ್ಟರ್ಸ್. ಓಕೆ, ಎರಡು ಇಂಪಾರ್ಟೆಂಟ್ ಆಗಿರುತ್ತೆ. ಒಂದೇ ಚಾಪ್ಟರ್ ಆಗಿದ್ರೆ ಒಂದು ಹೇಳ್ಬೋದಿತ್ತು. ಓಕೆ, ಮಿಸ್ಟರ್ ಮಲ್ಲಿಕಾರ್ಜುನ್ ಕೇಳಿಸ್ಕೊಳ್ಳಿ. ಟ್ರಜೆಕ್ಟರಿ ಅನ್ನೋದು ಮೋಷನ್ ಇನ್ ಪ್ಲೇನ್ ಅಲ್ಲಿ ಬರುತ್ತೆ. ಓಕೆ, ಟ್ರಜೆಕ್ಟರಿ ಆಫ್ ಎ ಪ್ರೊಜೆಕ್ಟೈಲ್ ಅಂತ ಬರುತ್ತೆ. ಪ್ಯಾರಾಬೋಲ್ ಅಂತ ಪ್ರೂವ್ ಮಾಡಕ್ಕೆ ಒಂದು ಇಕ್ವೇಶನ್ ಬರುತ್ತೆ. ಓಕೆ, y is equals to tan theta x minus g x square divided by 2 u square cos square theta ಅಂತ ಬರುತ್ತೆ. ಅಥವಾ ಅದನ್ನೇ ಇಕ್ವೇಶನ್ ಅಲ್ಲಿ ಸೊ ದಟ್ ಈಸ್ ಟ್ರಜೆಕ್ಟರಿ ಏನ್ ಬರುತ್ತೆ? y is equals to ನಿಮಗೆ ಇನ್ನೊಂದು ಬರುತ್ತೆ ಯಾವುದು? tan theta x ಬ್ರಾಕೆಟ್ ಆಫ್ 1 minus x divided by r ಅಂತ ಬರುತ್ತೆ. ಸೊ ಅದನ್ನ ಪ್ರೂವ್ ಮಾಡಬೇಕು. ದಟ್ ಈಸ್ ಅ ಮೋಷನ್ ಇನ್ ಎ ಪ್ಲೇನ್. ಓಕೆ, ಅಂಡ್ ಆಕ್ಸಲರೇಷನ್ ಡೆರಿವೇಶನ್ ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ ನಿಮಗೆ ಕಾಂಪಿಟೇಟಿವ್ ಪರ್ಪಸ್ ನೋಡಿದ್ರೆ ನಿಮಗೆ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಬರುತ್ತೆ. ಅದೇ ನೀವು ಬೋರ್ಡ್ ವೈಸ್ ಹೋಗ್ತೀನಿ ಅಂತಂದ್ರೆ ದಟ್ ಈಸ್ ಕಮ್ಸ್ ಇನ್ ನ್ಯೂಟನ್ಸ್ ಲಾ ಆಫ್ ಮೋಷನ್ ಅಲ್ಲಿ ಬರುತ್ತೆ. ಸೊ ಇದರ ಪ್ರಕಾರ ನಿಮಗೆ ಆಕ್ಸಲರೇಷನ್ ದಟ್ ಈಸ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಮತ್ತು ಟ್ರಜೆಕ್ಟರಿ ಮೋಷನ್ ಏನಿದಿಲ್ಲ ಟ್ರಜೆಕ್ಟರಿ ಎರಡು ಡಿಫ್ರೆಂಟ್ ಚಾಪ್ಟರ್ ಅಂದ್ರೆ ಎರಡು ಇಂಪಾರ್ಟೆಂಟ್ ಆಗಿರುತ್ತೆ.
ಇಫ್ ಯು ಆಸ್ ಮೀ ಯಾವ್ದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಟ್ರಜೆಕ್ಟರಿ ಮೋಷನ್ ಅಂತ ತಿಳ್ಕೊಳ್ಳಿ. ಓಕೆನಾ? ರೈಟ್. ಹಾ, ಕ್ಲಿಯರಾ? ಎಸ್. ಹಾ, ಓಕೆ. ಸೊ ಇವಾಗ ಎರಡು ಫೋರ್ಸ್ ಆಕ್ಟ್ ಆಗ್ತದೆ. ಓಕೆ, ಆವಾಗ ನಿಮಗೆ ಒಂದು ಪಾರ್ಟಿಕಲ್ ಅನ್ನೋದು ಮೂವ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಸರ್ಕ್ಯುಲರ್ ಪಾತ್ ಅಲ್ಲಿ ಹೋಗ್ತಾ ಇರುತ್ತೆ. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ಮಾಸ್ ಆಫ್ ದ ಬಾಡಿ ಅಥವಾ ಪಾರ್ಟಿಕಲ್. ಈ ಪೊಸಿಷನ್ ಅಲ್ಲಿ ದ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಈ ಡೈರೆಕ್ಷನ್ ಅಲ್ಲಿ ಇದೆ. ಓಕೆನಾ? ಸೊ ವೆಲಾಸಿಟಿ ಆಫ್ ಪಾರ್ಟಿಕಲ್ ಈ ಡೈರೆಕ್ಷನ್ ಇದೆ. ಓಕೆ, ಅಥವಾ ಸ್ಪೀಡ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಅಂಡ್ ಈ ಪಾರ್ಟ್ ಅಲ್ಲಿ ಬಂದ್ರೆ ಸೊ ಈ ಡೈರೆಕ್ಷನ್, ಈ ಪಾರ್ಟ್ ಅಲ್ಲಿ ಬಂದ್ರೆ ಈ ಡೈರೆಕ್ಷನ್, ಈ ಪಾರ್ಟ್ ಅಲ್ಲಿ ಬಂದ್ರೆ ಈ ಡೈರೆಕ್ಷನ್ ಇದೆ. ಅಂಡ್ ವಿತ್ ಅ ಕಾನ್ಸ್ಟೆಂಟ್ ಸ್ಪೀಡ್. ಓಕೆ, ಸೊ ವಿತ್ ಅ ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತೆ. ಓಕೆ, ಸೊ ವಿತ್ ಅ ಕಾನ್ಸ್ಟೆಂಟ್ ಸ್ಪೀಡ್, ರೈಟ್? ಸೊ ಇಲ್ಲಿ ನೀವು ಏನ್ ಅನಾಲಿಸಿಸ್ ಮಾಡಬೇಕು ಅಂದ್ರೆ ಸೆಂಟ್ರಿಪೀಟಲ್ ಫೋರ್ಸ್. ಓಕೆ, ಸೊ ಸೆಂಟ್ರಿಪೀಟಲ್ ಫೋರ್ಸ್, ವಾಟ್ ಇಸ್ ದ ಫಾರ್ಮುಲಾ ಸರ್? ಇಟ್ ಇಸ್ mv ಸ್ಕ್ವೇರ್ ಡಿವೈಡೆಡ್ ಬೈ r, ವೇರ್ r is the radius. ಓಕೆ, ಅಂಡ್ v ಅನ್ನೋದು ವಿತ್ ರೆಸ್ಪೆಕ್ಟ್ ಟು ಆಂಗ್ಯುಲರ್ ವೆಲಾಸಿಟಿ ಬರುತ್ತೆ. ಓಕೆ, ಸೊ ವಿತ್ ರೆಸ್ಪೆಕ್ಟ್ ಟು ಆಂಗ್ಯುಲರ್ ವೆಲಾಸಿಟಿ ಅಂತ ಬರುತ್ತೆ. ಆ ಆಂಗ್ಯುಲರ್ ವೆಲಾಸಿಟಿಯಲ್ಲಿ ಒಮೆಗಾ ಇಂಟು ಆರ್ ಬರುತ್ತೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ centripetal force that is given by so m divided by r, so omega square r square ಅಂತ ಬರುತ್ತೆ. ಓಕೆ, ಸೊ r and r get cancel ಆಗಿ so centripetal force that is nothing but m omega square into r ಬರುತ್ತೆ. ಓಕೆ, ಸೊ ಈ ಎರಡು ಫಾರ್ಮುಲಾ ಸಿಮಿಲರ್. this is in terms of angular velocity and this is in terms of linear velocity. Got it? Okay, right. ಓಕೆ, PS ಕಕ್ಕೇರಿ 07 ಹೇಳಿದ್ನಲ್ಲ. ಸೊ ನಿಮಗೆ ಎಲ್ಲಾನು ಡಿಫಿಕಲ್ಟ್ ಆಗ್ಲಾರ್ದೆ ನಿಮಗೆ ತಿಳಿಬೇಕಂತಂದ್ರೆ PWKSET ಚಾನಲ್ ಇದೆ, ಅದನ್ನ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಯಾವಾಗ ನೀವು ಕ್ಲಾಸ್ ಸಿಗುತ್ತೆ ಅಲ್ಲಿ ನೀವು ಅಟೆಂಡ್ ಮಾಡಿ. ಓಕೆನಾ? ರಿಯಾನಾ ಗುಡ್ ಆಫ್ಟರ್ನೂನ್. ಗುಡ್ ಈವ್ನಿಂಗ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಮೂಮೆಂಟ್ ಯಾವುದು? ಪ್ರಜ್ವಲ್ ಡಿಜಿಟಲ್, ಸಾರಿ ಡೆಜಿನ್ ಅಲ್ಲ, ದೇಗಿನ್ ಅಲ್ಲ, ಗೊತ್ತಾಗ್ತಿಲ್ವಲ್ಲ? ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಓಕೆ, ರೈಟ್. So right, so this is centripetal force ಬಗ್ಗೆ ಆಯ್ತು. And can you tell me this uniform circular motion is ಈ ಪಾಯಿಂಟ್ಸ್ ಅಲ್ಲಿ ನೀವು ಏನ್ ಮೇಜರ್ ಆಗಿ ಕನ್ಸಿಡರ್ ಮಾಡ್ಕೋಬೇಕಂದ್ರೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಸ್ಪೀಡ್ ಇಸ್ ಅ ಕಾನ್ಸ್ಟೆಂಟ್. ಓಕೆ, ಸ್ಪೀಡ್ ಈಸ್ ಕಾನ್ಸ್ಟೆಂಟ್. ಓಕೆ, ಸೊ ಸ್ಪೀಡ್ ಈಸ್ ಕಾನ್ಸ್ಟೆಂಟ್. ಅಂಡ್ ವಾಟ್ ಅಬೌಟ್ ವೆಲಾಸಿಟಿ? ಸೊ ವೆಲಾಸಿಟಿ ಏನಾಗುತ್ತೆ? ಓಕೆ, ಸೊ ವೆಲಾಸಿಟಿ ಏನಾಗುತ್ತೆ? ವೆಲಾಸಿಟಿ ಇಸ್ ದ ಕಾನ್ಸ್ಟೆಂಟ್ ಆರ್ ವೇರಿಯಬಲ್? ಹೇಳಿ ನೋಡೋಣ. ವೆಲಾಸಿಟಿ ಆರ್ ವೇರಿಯಬಲ್? ಓಕೆ ಮಲ್ಲಿಕಾರ್ಜುನ್, ಬಾಯ್ ಬಾಯ್. ಫಸ್ಟ್ ಇಯರ್ ನೀವು ಮಲ್ಲಿಕಾರ್ಜುನ್? ಆರ್ ಯು ಫ್ರಮ್ ಫಸ್ಟ್ ಇಯರ್? ಯಾಕೆಂದ್ರೆ ಅದ್ರ ಬಗ್ಗೆನೇ ಕೇಳ್ತಾ ಇದ್ರಾ? ರೈಟ್. ಸೊ ಇಲ್ಲಿ ವೆಲಾಸಿಟಿ ಏನಾಗುತ್ತೆ? ಸೇಮ್ ಇರುತ್ತಾ ಅಥವಾ ಚೇಂಜ್ ಆಗತ್ತಾ? ಇಲ್ಲಿ ವೆಲಾಸಿಟಿ ವೇರಿಯಬಲ್. ಓಕೆ, ವೆಲಾಸಿಟಿ ಇಸ್ ಅ ವೇರಿಯಬಲ್. ಸೊ ವೇರಿಯಬಲ್ ಅಂತಾನು ಬರಿಬಹುದು ಅಥವಾ ಸೊ ಚೇಂಜಸ್ ಅಂತ ಆದ್ರೂ ಬರಿಬಹುದು. ಯಾಕೆ ಸರ್? ಇಲ್ಲಿ ನೀವು ನೋಡಿ, ಈ ಪಾಯಿಂಟ್ ಅಲ್ಲಿ ಈ ಡೈರೆಕ್ಷನ್ ಅಲ್ಲಿ ಇದೆ ಟುವರ್ಡ್ಸ್ ನಾರ್ತ್, ಅಲ್ಲಿ ಈ ಪಾಯಿಂಟ್ ಅಲ್ಲಿ ವೆಸ್ಟ್ ಅಲ್ಲಿ ಇದೆ, ಈ ಪಾಯಿಂಟ್ ಇದೆ ಟುವರ್ಡ್ಸ್ ಸೌತ್, ಈ ಪಾಯಿಂಟ್ಸ್ ನೋಡಿದ್ರೆ ಟುವರ್ಡ್ಸ್ ಈಸ್ಟ್. ಓಕೆ, ಸೊ ಇದರಲ್ಲಿ ನಮಗೆ ಏನ್ ಸಿಗುತ್ತೆ ಅಂತಂದ್ರೆ ವೆಲಾಸಿಟಿ ಇಸ್ ಅ ವೇರಿಯಬಲ್. ವೆಲಾಸಿಟಿ ಅಂದ್ರೆ ಏನು? ಇಟ್ ಇಸ್ ಅ ವೆಕ್ಟರ್, ಬೋತ್ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಇಲ್ಲಿ ಸ್ಪೀಡ್ ಅನ್ನೋದು ಕಾನ್ಸ್ಟೆಂಟ್ ಆಗಿದೆ, ಮ್ಯಾಗ್ನಿಟ್ಯೂಡ್ ಇಸ್ ಸೇಮ್, ಬಟ್ ವಾಟ್ ಅಬೌಟ್ ಡೈರೆಕ್ಷನ್ ಚೇಂಜ್ ಆಗ್ತಿರೋದ್ರಿಂದ ವೆಲಾಸಿಟಿ ಇಸ್ ಅ ವೇರಿಯಬಲ್. ವೆಲಾಸಿಟಿ ಬೇರೆ ಆಗ್ತಿದೆ ಅಂತಂದ್ರೆ ಸೊ ದಿಸ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಏನಿದೆಯಲ್ಲ, ಸೊ ಇಟ್ ಈಸ್ ಆಕ್ಸಲರೇಟೆಡ್ ಮೋಷನ್. ಓಕೆ, ಸೊ ಇಟ್ ಈಸ್ ಆಕ್ಸಲರೇಟೆಡ್. ಓಕೆ, so this is accelerated motion. Okay, so this is accelerated motion. So this is accelerated motion. Okay, so ಇಷ್ಟು ಪಾಯಿಂಟ್ ಗಳನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಓಕೆನಾ? ಓಕೆ ಮಲ್ಲಿಕಾರ್ಜುನ್, ಫೈನ್. ಸೊ ದಿಸ್ ಇಸ್ ಆಲ್ ಅಬೌಟ್ ಸರ್ಕ್ಯುಲರ್ ಮೋಷನ್ ಆಯ್ತು. ಈ ಸರ್ಕ್ಯುಲರ್ ಮೋಷನ್ ಮೇಲೆ ನಿಮಗೆ ಬ್ಯಾಂಕ್ಡ್ ರೋಡ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಓಕೆ, ಸೊ ವಾಟ್ ಇಸ್ ದಟ್ ಅ ಬ್ಯಾಂಕ್ಡ್ ರೋಡ್? ಓಕೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಇದು ರೇಡಿಯಸ್ ಆಯ್ತಲ್ಲ. ಸೊ ಫಾರ್ ಎಕ್ಸಾಂಪಲ್ ಇದು ಸ್ಟ್ರಿಂಗ್ ಆಗಿದ್ರೆ, ಓಕೆ, ಸೊ ಫಾರ್ ಎಕ್ಸಾಂಪಲ್ ನೀವು ನೋಡಿ, ಒಂದು ಕಲ್ಲನ್ನ ಒಂದು ದಾರದಿಂದ ಕಟ್ಟಿ ಅವಾಗ ಏನಾಗುತ್ತೆ? ಈ ತರ ತಿರುಗಿಸಿ. ಓಕೆ, ಸರ್ಕ್ಯುಲರ್ ಪಾತ್ ಅಲ್ಲಿ ಅವಾಗ ಏನಾಗುತ್ತೆ? ಇನ್ಸ್ಟೆಡ್ ಆಫ್ ರಿಯಾನಾ, ಓಕೆ ಫೈನ್ ಫೈನ್. ಸೊ ಇಲ್ಲಿ ನಿಮಗೆ ಯಾವಾಗ ಒಂದು ದಾರದಿಂದ ಕಟ್ಟಿ ಒಂದು ಕಲ್ಲನ್ನ ತಿರುಗಿಸ್ತಾ ಇದ್ರೆ ಅದರಲ್ಲಿ ನಾವೇನೋ ಸೆಂಟ್ರಿಪಿಟಲ್ ಫೋರ್ಸ್ ಪ್ಲೇಸ್ ಅಲ್ಲಿ ನಾವೇನ್ ಬರಿತೀವಿ? ಆ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ನಥಿಂಗ್ ಬಟ್, ಓಕೆ, ಸೊ ಸೆಂಟ್ರಿಪಿಟಲ್ ಫೋರ್ಸ್ ನಥಿಂಗ್ ಬಟ್ ಟೆನ್ಷನ್ ಇನ್ ದ ಸ್ಟ್ರಿಂಗ್. ಓಕೆ, ಸೊ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಅಂತ ಬರ್ಕೋಬಹುದು. ಓಕೆ, ಸೊ ಟೆನ್ಷನ್ ಇನ್ ದ ಸ್ಟ್ರಿಂಗ್, ಆ ಟೆನ್ಷನ್ ಇನ್ ದ ಸ್ಟ್ರಿಂಗ್. ಸೊ ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಲೀನಿಯರ್ ವೆಲಾಸಿಟಿ. ಅಂಡ್ ಇದನ್ನ ಇನ್ನೊಂದು ತರ ಬರಿಬಹುದು, ಎಂ ಒಮೆಗಾ ಸ್ಕ್ವೇರ್ ಆರ್ ಅಂತೇಳಿ. ಸೊ ದಿಸ್ ಇಸ್ ಆಂಗ್ಯುಲರ್ ವೆಲಾಸಿಟಿ. ಓಕೆ, ಸೊ ಎರಡರಿಂದ ಬರಿಬಹುದು. ಒಂದೇ ಅದರಲ್ಲಿ ನಿಮಗೆ ಎರಡು ಆನ್ಸರ್ಸ್ ನ ಮಾಡಿದ್ದೀನಿ. ಓಕೆ, ಅಂಡ್ ದ ನೆಕ್ಸ್ಟ್ ಒನ್ ಬ್ಯಾಂಕ್ಡ್ ರೋಡ್ ಕಂಡೀಷನ್. ಓಕೆ, ಸೊ ವಾಟ್ ಇಸ್ ದಟ್? ಅ ಬ್ಯಾಂಕ್ಡ್ ರೋಡ್. ಸೊ ಬ್ಯಾಂಕ್ಡ್ ರೋಡ್. ಓಕೆ, ಸೊ ಕಾರ್ ಈಸ್ ಮೂವಿಂಗ್ ಆನ್ ಅ ಬ್ಯಾಂಕ್ಡ್ ರೋಡ್. ಓಕೆ, ಸೊ ಬ್ಯಾಂಕ್ಡ್ ರೋಡ್. ಓಕೆ, ಸೊ ಕಾರ್ ಈಸ್ ಮೂವಿಂಗ್ ಇನ್ ಅ ಬ್ಯಾಂಕ್ಡ್ ರೋಡ್. ಓಕೆ, ಸೊ ಬ್ಯಾಂಕ್ಡ್ ರೋಡ್. ಈ ಬ್ಯಾಂಕ್ಡ್ ರೋಡ್ ಅನ್ನೋದೇನು? If possible, I'll try to show it to you. Okay.
ನಿಮ್ಗೆ ತೋರಿಸ್ತೇನೆ ಬ್ಯಾಂಗ್ಳೂರ್ ರೋಡ್ ಅಂದ್ರೆ ಏನು ಅಂತ. ಓಕೆ, ಈ ತರ ಮೂವ್ ಆಗ್ತಿರುತ್ತೆ. ಓಕೆನಾ, ಸೊ ಅದನ್ನ ಸ್ಟಾರ್ಟ್ ಮಾಡ್ತೀನಿ. ಇದು ಮೂವ್ ಆಗ್ತಿಲ್ವಲ್ಲ. ನೋಡಿ, ಈ ತರ ಮೂವ್ ಆಗುತ್ತೆ. ಒಂದು ಬ್ಯಾಂಕ್ ಡ್ರೋರ್ ಅಲ್ಲಿ ಕಾಣಿಸ್ತಾ ಇರುತ್ತೆ. ಓಕೆನಾ, ನೋಡಿಲಿ. ಸ್ವಲ್ಪ ಸ್ಲೈಡ್ ಅಲ್ಲಿ ನಡೀತಿದಿಲ್ಲ. ಇದನ್ನ ನಾವು ಬ್ಯಾಂಕ್ ರೋಡ್ ಅಂತ ಕರಿತೀವಿ. ಸೊ ಇಲ್ಲಿ ನಿಮ್ಗೆ ಯಾವ ತರ ಕಾಣಿಸುತ್ತೆ ನಿಮಗೆ ಫೈನಲ್ ಆಗಿ ಅಂದ್ರೆ ಅದು ಈ ತರ ನಿಂತ್ಕೊಂಡಿರಂಗೆ ಕಾಣಿಸುತ್ತೆ. ಓಕೆ, ಸೊ ಈ ತರ ನಿಂತ್ಕೊಂಡಿರಂಗೆ ಕಾಣಿಸುತ್ತೆ. ಓಕೆ, ಹಾ, ಮಲ್ಲಿಕಾರ್ಜುನ್ ಕೇಳಿದ್ ಕೊಡಕ್ ಆಗಲ್ವೋ? ನಿನ್ಗೋಸ್ಕರ ಒಬ್ಬನಿಗೆ ಕೊಡಕ್ ಆಗಲ್ಲ. ಸೊ ನಿಮಗೆ ಅಂತ ಶೆಡ್ಯೂಲ್ ಆಗಿದೆ ಕ್ಲಾಸಸ್. ಮಿಡ್ ಟರ್ಮ್ ಎಕ್ಸಾಮ್ಸ್ ಆಯ್ತಾ, ಮ್ಯಾರಥಾನ್ ಮಾಡಿದ್ರೆ ಅದು ಹೋಗಿ ನೋಡಿ. ಇದು ನೀಟ್ದು. ಓಕೆ, ಹಾ, ಬ್ಯಾಂಕಿಂಗ್ ಮೀನ್ಸ್ ಅಂದ್ರೆ ಟಿಲ್ಟ್ ಆಗಿರೋದು. ಓಕೆ, ಸೊ ಇಲ್ಲಿ ಟಿಲ್ಟ್ ಆಗಿದೆಯಲ್ಲ, ಸೊ ದಿಸ್ ಇಸ್ ಬ್ಯಾಂಕ್ ರೋಡ್ ಅಂತ ಅಂದ್ರೆ ಸ್ವಲ್ಪ ಸ್ಲೈಟ್ ಆಗಿ ಟಿಲ್ಟ್ ಆಗಿರೋದು. ಈ ನಾರ್ಮಲ್ ಆಗಿ ಈ ಬೆಟ್ಟ ಗುಡ್ಡಗಳಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದು ಸೈಡ್ ಸ್ವಲ್ಪ ಜಾಸ್ತಿ ಎತ್ತರ ಇರುತ್ತೆ, ಇನ್ನೊಂದು ಸೈಡ್ ಕಮ್ಮಿ ಎತ್ತರ ಇರುತ್ತೆ. ಅದನ್ನ ನಾವು ಬ್ಯಾಂಕಿಂಗ್ ರೋಡ್ ಅಂತ ಕರಿತೀವಿ. ಅದೇ ನಿಮಗೆ ಲೆವೆಲ್ ರೋಡ್ ತೋರಿಸಿದ್ರೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಐ ಥಿಂಕ್ ನಿಮಗೆ ಲೆವೆಲ್ ರೋಡ್ ತೋರಿಸಿದ್ರೆ ಕ್ಲಾರಿಟಿ ಸಿಗುತ್ತೆ. ಸೊ ಲೆವೆಲ್ ರೋಡ್ ಅಂತಂದ್ರೆ ಯಾವುದೇ ತರ ಇನ್ಕ್ಲಿನೇಷನ್ ಇಲ್ಲ. ಓಕೆ, ಸೊ ಲೆವೆಲ್ ರೋಡ್ ಅಂದ್ರೆ ಈ ತರ ಕಾಣಿಸುತ್ತೆ. ಓಕೆ, ಯು ಸಿ, ಪ್ಲೇ ಆಗುತ್ತಿಲ್ಲ ಇದು. ಅಂದ್ರೆ ಯಾವುದೇ ತರ ಇನ್ಕ್ಲಿನೇಷನ್ ಇಲ್ಲ. ನಾರ್ಮಲ್ ಆಗಿ ನಾರ್ಮಲ್ ಆಗಿ ನಾವು ರೋಡ್ಗಳಿರುತ್ತಲ್ಲ, ಯಾವುದೇ ತರ ಇನ್ಕ್ಲಿನೇಷನ್ ಇರ್ಲಾರ್ದನ್ನ ನಾವು ಏನಂತ ಕರಿತೀವಿ? ಬ್ಯಾಂಕಿಂಗ್ ಇಲ್ಲದೆ ಇರೋ ರೋಡ್ ಅಂತ, ವಿತೌಟ್ ಬ್ಯಾಂಕಿಂಗ್ ಅಥವಾ ಲೆವೆಲ್ ರೋಡ್ ಅಂತ ಕರಿತೀವಿ. ಓಕೆ, ಸೊ ಇವಾಗ ಬ್ಯಾಂಕಿಂಗ್ ರೋಡ್ ಅಂತ ಅಂದಾಗ ನೋಡಿ, ಇದು ಬ್ಯಾಂಕಿಂಗ್ ರೋಡ್ ಅಂದ್ರೆ ಸರ್ಕ್ಯುಲರ್ ಪಾತ್ ಅಲ್ಲಿ ಇದ್ದಂಗೆ ಇರುತ್ತೆ. ಓಕೆ, ಸೊ ಇಟ್ ಇಸ್ ಲೈಕ್ ಅ ಸರ್ಕ್ಯುಲರ್ ಮೋಷನ್. ಈ ಕಾರ್ ಅಥವಾ ಒಂದು ಗಾಡಿ ಸ್ಕಿಡ್ ಆಗಬಾರ್ದು ಅಂತಂದ್ರೆ ವಾಟ್ ಶುಡ್ ಬಿ ದ ಓಕೆ ವಾಟ್ ಶುಡ್ ಬಿ ದ ಟೆನ್ಷನ್ is nothing but one of the type of force. ಮಲ್ಲಿಕಾರ್ಜುನ್, one of the type of force. ಓಕೆ, ನಾವು ಇವಾಗ ನೋಡಿ, ಸೊ ಬ್ಯಾಂಕ್ ರೋಡ್ ಅಂತಂದ್ರೆ ವಿತೌಟ್ ಅ ಸ್ಕಿಡ್ಡಿಂಗ್. ಓಕೆ, ಸ್ಕಿಡ್ ಆಗಬಾರ್ದು ಅಂತಂದ್ರೆ ವಾಟ್ ಶುಡ್ ಬಿ ದ ಕಂಡೀಷನ್ಸ್ ಅಂತ. ಓಕೆ, ಸೊ ಇದರಲ್ಲಿ ನಮಗೆ ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟರಲ್ಲಿ ಹೋಗಬೇಕು ಅಂತ ಹೇಳಿದ್ರೆ, ಸೊ ದಟ್ ಈಸ್ ಅಂಡರ್ ಸ್ಕ್ವೇರ್ ರೂಟ್. ಓಕೆ, ಸೊ ದಟ್ ಈಸ್ ದ GR. ಓಕೆ, ಸೊ ಮ್ಯೂ, ಸೊ ಪ್ಲಸ್, ಸೊ tan theta. ಓಕೆ, ಸೊ ಮ್ಯೂ ಪ್ಲಸ್ tan theta all divided by so 1 minus mu tan theta ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಡೆರಿವೇಶನ್ ಪಾರ್ಟ್. ಓಕೆ, ಸೊ ರಿಲೇಷನ್ ಏನು ನೆನ್ಪಿಟ್ಕೊಳ್ಳೋ ಡೆರಿವೇಶನ್ ಅನ್ನೋ ಅವಶ್ಯಕತೆ ಇಲ್ಲ ನೀಟಿಗೆ. ಓಕೆ, ಸೊ ಜಸ್ಟ್ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಫಾರ್ಮುಲಾ. ಓಕೆ, ಅಂಡ್ ಇವಾಗ ಸ್ಕಿಡ್ ಆಗಂಗಿಲ್ಲ. ಇವಾಗ ಸಪೋಸ್ ಇವಾಗ ಬ್ಯಾಂಕ್ ರೋಡ್ ಇಲ್ಲಪ್ಪ, ಲೆವೆಲ್ ರೋಡ್ ಇದೆ, ದೆನ್ ವಾಟ್ ಶುಡ್ ಬಿ ದ ಮ್ಯಾಕ್ಸಿಮಮ್ ಸ್ಪೀಡ್? ವಾಟ್ ಶುಡ್ ಬಿ ದ ಮ್ಯಾಕ್ಸಿಮಮ್ ಸ್ಪೀಡ್ ವಿತೌಟ್ ಬ್ಯಾಂಕಿಂಗ್? ಓಕೆ, ಸೊ ಲೆವೆಲ್ ರೋಡ್ ಗಿದ್ರೆ ಓಕೆ, ಸೊ ಫಾರ್ ಅ ಲೆವೆಲ್ ರೋಡ್, ಓಕೆ, ಸೊ ಲೆವೆಲ್ ರೋಡ್ ಅಂತಂದ್ರೆ ಥೀಟಾ ಇಸ್ ಈಕ್ವಲ್ಸ್ ಟು 0. ಓಕೆ, ಸೊ tan 0 ಏನಾಗುತ್ತೆ? ಸೊ ನಿಮಗೆ ಇದು 0 ಹೋಗ್ಬಿಟ್ಟು ನಿಮಗೆ ಮ್ಯೂ GR ಅಂತ ಆಗುತ್ತೆ. ಓಕೆ, ಸೊ ಫಾರ್ ದಿಸ್, ಸೊ ವೆಲಾಸಿಟಿ ವಿಲ್ ಬಿ ಓಕೆ, ಸೊ ಮ್ಯೂ GR ವೇರ್ ಮ್ಯೂ ಇಸ್ ಕೋಫಿಷಿಯಂಟ್ ಆಫ್ ಫ್ರಿಕ್ಷನ್. ಓಕೆ, ಸೊ ಕೋಫಿಷಿಯಂಟ್ ಆಫ್ ಫ್ರಿಕ್ಷನ್. ಅಂಡ್ ದ ನೆಕ್ಸ್ಟ್ ಒನ್ ನ ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ ಫ್ರಿಕ್ಷನ್ ಲೆಸ್ ರೋಡ್ ಇದ್ರೆ, ಓಕೆ, ಸೊ ಫ್ರಿಕ್ಷನ್ ಲೆಸ್ ರೋಡ್ ಇದ್ರೆ
ಓಕೆ ಸೊ ಫ್ರಿಕ್ಷನ್ ಲೆಸ್ ರೋಡ್. ಓಕೆ ಸೊ ಫ್ರಿಕ್ಷನ್ ಲೆಸ್ ರೋಡ್ ಇದ್ರೆ ಅಂಡ್ ಆಂಗಲ್ ಇದೆ. ಸೊ ಆಂಗಲ್ ಇದ್ದಾಗ ಫ್ರಿಕ್ಷನ್ ಲೆಸ್ ಅಂದ್ರೆ ಮ್ಯೂ ಇಸ್ ಈಕ್ವಲ್ಸ್ ಟು 0. ಓಕೆ ಸೊ ದಟ್ ಈಸ್ ಮ್ಯೂ ಇಸ್ ಈಕ್ವಲ್ಸ್ ಟು 0. ಮ್ಯೂ ಇಸ್ ಈಕ್ವಲ್ಸ್ ಟು 0 ಆದ್ರೆ ಎಷ್ಟಾಗುತ್ತೆ? ಇದು 0, ಇದು 0. ಇಲ್ಲಿ ಏನಾಗುತ್ತೆ? ಮ್ಯೂ ಜಿ ಆರ್ ಬದಲು ಸೊ ನಮಗೆ ಜಿ ಆರ್ ಟ್ಯಾನ್ ಥೀಟಾ ಆಗುತ್ತೆ. ಓಕೆ ಸೊ ದಟ್ ಈಸ್ ಜಿ ಆರ್. ಸೊ ಜಿ ಆರ್ ಟ್ಯಾನ್ ಥೀಟಾ ವೇರ್ G is acceleration due to gravity, R is nothing but radius of a circular path, and tan theta, theta ಅನ್ನೋದು ಏನಾಗುತ್ತೆ? ದಟ್ ಇಸ್ ಬ್ಯಾಂಕಿಂಗ್ ರೋಡ್. ಎಷ್ಟು ಆಂಗಲ್ ಇಂದ ಬ್ಯಾಂಕ್ ಆಗಿದೆ? ಓಕೆ ಹಾ ಕ್ಲಿಯರಾ? ಹಾ GAT ಸೆಕ್ಷನ್ ಅಲ್ಲಿ ಇರುತ್ತೆ ಅಂದ್ರೆ ಗೊತ್ತಾಗ್ಲಿಲ್ಲ. GAT ಸೆಕ್ಷನ್ ಅಂತಂದ್ರೆ ವಾಟ್ ಯು ಮೀನ್? ಓಕೆ ಸೊ ದಿಸ್ ಇಸ್ ಅಬೌಟ್ ಬ್ಯಾಂಕ್ ರೋಡ್ ಆಯ್ತು. ಸೊ ದಿಸ್ ಇಸ್ ಆಲ್ ಅಬೌಟ್ ಥೆರೆಟಿಕಲ್ ಪಾರ್ಟ್. ಜಸ್ಟ್ ಓವರ್ ವ್ಯೂ ಕೊಟ್ಟಿರೋದು, ಯಾವುದೇ ಡೆರಿವೇಶನ್ ಮಾಡಿಲ್ಲ, ಓವರ್ ವ್ಯೂ ಕೊಟ್ಟಿರೋದು, ಹೇಗೆ ನಾವು ಸಾಲ್ವ್ ಮಾಡಬೇಕು ಕ್ವಶನ್ಸ್ ನ ಇವಾಗ ನೋಡೋಣ. ಓಕೆನಾ? ಅಂಡ್ ಇನ್ನೊಂದು ಇಲ್ಲಿ ಕಾನ್ಸೆಪ್ಟ್, ಸೆಕೆಂಡ್ ನ್ಯೂಟನ್ಸ್ ಲಾ ಆಫ್ ಮೋಷನ್ ಅಲ್ಲಿ ಒಂದು ಕಾನ್ಸೆಪ್ಟ್ ನ ಮಿಸ್ ಮಾಡಿದ್ವಿ. ಸೊ ದಟ್ ಕಾನ್ಸೆಪ್ಟ್, ಓಕೆ ಸೊ ದಟ್ ಕಾನ್ಸೆಪ್ಟ್ ಇದು ಸೆಕೆಂಡ್ ಲಾ ಆಫ್ ಮೋಷನ್ ಅಲ್ವಾ? ಇಲ್ಲಿ ನಿಮಗೆ ಇಂಪಲ್ಸ್ ಅಂತ ಬರುತ್ತೆ. ಓಕೆ ಸೊ ಇಂಪಲ್ಸ್ ಅಂತ ಬರುತ್ತೆ, ಇಲ್ಲಿ ನೆಕ್ಸ್ಟ್ ಸ್ಲೈಡ್ ಎಲ್ಲ ಬರೀತೀನಿ. ಓಕೆ ಸೊ ಇಂಪಲ್ಸ್ ಅಂತ ಬರುತ್ತೆ. ಸೊ ವಾಟ್ ಇಸ್ ದಟ್ ಇಂಪಲ್ಸ್? ಸೊ ಇಂಪಲ್ಸ್ ಅನ್ನೋದು ಸಹಿತ ಇಟ್ ಇಸ್ ಅ ಟೈಪ್ ಆಫ್ ಫೋರ್ಸ್. ಅಂಡ್ ಈ ಟೈಪ್ ಆಫ್ ಫೋರ್ಸ್ ನಾವು ಯಾವ ತರ ಬರೀಬಹುದು ಅಂದ್ರೆ ಇಟ್ ಈಸ್ ಇಂಪಲ್ಸ್ ಫೋರ್ಸ್ ಇಸ್ ನಥಿಂಗ್ ಬಟ್ ಲಾರ್ಜ್ ಫೋರ್ಸ್ ಆಕ್ಟಿಂಗ್ ಇನ್ ಎ ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್. ಫಾರ್ ಎಕ್ಸಾಂಪಲ್ ಒಂದು ಪ್ಲೇಯರ್, ಫುಟ್ಬಾಲ್ ಪ್ಲೇಯರ್ ಒಂದು ಬಾಲ್ ನ ಕಿಕ್ ಮಾಡೋದಾಗಿರ್ಬೋದು, ಸ್ಮಾಲ್ ಟೈಮ್ ಅಲ್ಲಿ, ವೆರಿ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ, ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ಲಾರ್ಜ್ ಫೋರ್ಸ್ ಆಕ್ಟಿಂಗ್. ಅಂಡ್ ಕ್ರಿಕೆಟ್ ಬ್ಯಾಟರ್, ಓಕೆ ಸೊ ಬ್ಯಾಟರ್ ಏನ್ ಮಾಡ್ತಾರೆ? ಬಾಲ್ ಬಂದಾಗ 6 ಹೊಡಿತಾರೆ ನೋಡಿ, ಅದು ಸಹಿತ ಅಷ್ಟೇ ವೆರಿ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ ನಿಮಗೆ ಲಾರ್ಜ್ ಫೋರ್ಸ್ ಆಕ್ಟ್ ಆಗುತ್ತೆ. ಈ ತರ ಸಿಚುವೇಶನ್ ಇದ್ದಾಗ ನಾವು ಏನಂತ ಕರಿತೀವಿ? ಇಂಪಲ್ಸ್ ಅಂತ ಕರಿತೀವಿ. ಓಕೆ ಸೊ ದಟ್ ಇಂಪಲ್ಸ್ ಇಸ್ ನಥಿಂಗ್ ಬಟ್, ಸೊ ಜೆ ಇಂದ ಪ್ರೆಸೆಂಟ್ ಮಾಡ್ತೀವಿ. ಸೊ ದಿಸ್ ಇಂಪಲ್ಸ್ ಇಸ್ ನಥಿಂಗ್ ಬಟ್ ಸೊ ಲಾರ್ಜ್ ಫೋರ್ಸ್ ಆಕ್ಟಿಂಗ್ ಇನ್ ಅ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್. ಇದನ್ನ ಸೊ ಸಿಂಪಲ್ ಆಗಿ ಜೆ ಎಫ್ ಕ್ರಾಸ್ ಡೆಲ್ಟಾ ಟಿ ಅಂತ ಬರಬಹುದು. ಅಂಡ್ ದಿಸ್ ಇಸ್ ನಥಿಂಗ್ ಬಟ್ ಚೇಂಜ್ ಇನ್ ಮೊಮೆಂಟಮ್ ಅಂತಾನು ಬರೀಬಹುದು. ಓಕೆ ದಿಸ್ ಇಸ್ ಅಬೌಟ್ ಇಂಪಲ್ಸ್. ಓಕೆ ರೈಟ್ ರಿಯಾನಾ. ಸೊ ದಿಸ್ ಇಸ್ ಏನಂತಂದ್ರೆ ನಮಗೆ ಇಲ್ಲಿ ಡೆರಿವೇಶನ್ ಮಾಡ್ತಾ ಇಲ್ಲ, ಆಸ್ ಫೋರ್ ನೀಟ್ಗೆ ಏನೇನ್ ಬೇಕು ಅದನ್ನೆಲ್ಲ ಒಂದು ಸ್ಲೈಡ್ ಅಲ್ಲಿ ಡಿಸ್ಕಸ್ ಮಾಡ್ತೇನೆ. ಅಂದ್ರೆ ಫಸ್ಟ್ ಥಿಯರಿನ ಡಿಸ್ಕಸ್ ಮಾಡ್ತೀನಿ. ನಾವ್ ವಿ ಡನ್ ವಿತ್ ಎಂಟೈರ್ ಥಿಯರಿ ಪಾರ್ಟ್. ಓಕೆ ಸೊ ನಾವ್ ವಿ ಡನ್ ವಿತ್ ಎಂಟೈರ್ ಥಿಯರಿ ಪಾರ್ಟ್. ನಾವ್ ಇವಾಗ ಕ್ವಶನ್ ಸ್ಟಾರ್ಟ್ ಮಾಡೋಣ. ಸೊ ಕ್ವಶನ್ ಸ್ಟಾರ್ಟ್ ಮಾಡೋಣ, ಬೇಗ 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 ಹೇಳಿ. ಶಲ್ ವಿ ಸ್ಟಾರ್ಟ್ ಅವರ್ ಕ್ವಶನ್ಸ್? ಕ್ವಶನ್ ಸ್ಟಾರ್ಟ್ ಮಾಡೋಣ, ಬೇಗ ಬೇಗ ಹೇಳಿ. ರೆಡಿ? ಸೊ ಕ್ವಶನ್ ಸ್ಟಾರ್ಟ್ ಮಾಡ. ಎಸ್ ಸರ್ ರೆಡಿ ಅಂತ ಹೇಳಿದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದ್ಸತಿ ತಿಳಿಸ್ಬಿಡಿ, ಬೇಗ ಬೇಗ, ಫಾಸ್ಟ್ ಫಾಸ್ಟ್ ಫಾಸ್ಟ್. ಕೇಳ್ಬೋದು ರಿಯಾನಾ, ಕೇಳ್ಬೋದು. ಹಾ ಓಕೆ 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 ಗಿರೀಶ್ ಫೈನ್. ಓಕೆ ಘಾಟ್ ಸೆಕ್ಷನ್. ಓಕೆ ಓಕೆ ಫೈನ್. ಎಸ್ ವೆರಿ ಗುಡ್ ವೆರಿ ಗುಡ್. ನೌ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವೆರಿ ಫಸ್ಟ್ ಕ್ವಶನ್. ಓಕೆ ಸೊ ವೆರಿ ಫಸ್ಟ್ ಕ್ವಶನ್. ಇಲ್ಲಿ ನಾನು ಪೋಲೇನ್ ಯೂಸ್ ಮಾಡಲ್ಲ, ಯಾಕೆಂದ್ರೆ ಸುಮ್ಮನೆ ಡಿಸ್ಟರ್ಬೆನ್ಸ್ ಅದು. ಸೊ ನಿಮಗೆ ಆನ್ಸರ್ ಗೊತ್ತಿದ್ರೆ ಡೈರೆಕ್ಟ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬಿಡಿ. ಫೈನ್. ದ ಕ್ವಶನ್ ಇಸ್ a bob is whirled in a horizontal plane by means of a string with initial speed of w. Okay so w rpm, rotation per minute ಅಂತ. Okay rotation per minute ಅಂದ್ರೆ ಇದು ಸ್ಪೀಡ್ ಅನ್ನೋದು ಇಟ್ ಇಸ್ ನಾಟ್ ಅ ಲೀನಿಯರ್ ಸ್ಪೀಡ್, ಇಟ್ ಇಸ್ ಅ ಆಂಗ್ಯುಲರ್ ಸ್ಪೀಡ್ ಅಂತ ಹೇಳ್ತಿರೋದು. ಓಕೆ rotation per minute. the tension in the string is a t. if a speed becomes a 2w ಅಂದ್ರೆ 2 times ಆಯ್ತಂದ್ರೆ while keeping the same radius the tension in the string becomes. ಇಲ್ಲಿ ನೋಡಿ ನಮಗೆ ಏನ್ ಹೇಳ್ತಿರೋದಂದ್ರೆ ಒಂದು ಸರ್ಕ್ಯುಲರ್ ಪಾತ್ ಅಲ್ಲಿ, ಓಕೆ ಒಂದು ಬಾಬ್. ಓಕೆ ಸೊ ಒಂದು ಬಾಬ್ ಅಂದ್ರೆ ಇಲ್ಲಿ ಟೈ ಮಾಡಿದಾರೆ ಅನ್ಕೊಳ್ಳಿ. ಸೊ ಟೈ ಮಾಡಿದ್ರೆ ಇದನ್ನ ಸುತ್ತಿಸ್ತಿದಾರೆ, ಅಂದ್ರೆ ಈ ತರ ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಮಾಡಕ್ಕೆ ಟ್ರೈ ಮಾಡ್ತಾ ಇದಾರೆ. ಅಂಡ್ ವಾಟ್ ಇಸ್ ದ ರೇಡಿಯಸ್? ರೇಡಿಯಸ್ ಆರ್ ಅಂತ ಅನ್ಕೋಣ. ಅಂಡ್ ಇಟ್ ಇಸ್ ಮೂವಿಂಗ್. ಓಕೆ ಇಟ್ ಇಸ್ ಮೂವಿಂಗ್ ವಿತ್ ವೆಲಾಸಿಟಿ. ಓಕೆ ಸೊ ಇಟ್ ಇಸ್ ಮೂವಿಂಗ್ ವಿತ್, ಇಲ್ಲಿ ನಮಗೆ ನಾರ್ಮಲ್ ಆಗಿ ವಿ ಬರೀತಿದ್ವಲ್ಲ, ಸೊ ಇಲ್ಲಿ ವಿ ಅಂತ ಹೇಳ್ತಲ್ಲ, ಇಲ್ಲಿ ಆಂಗ್ಯುಲರ್ ವೆಲಾಸಿಟಿ ಒಮೆಗಾ. ಓಕೆ ಸೊ ದಟ್ ಶುಡ್ ಬಿ ಒಮೆಗಾ. ಓಕೆ ಸೊ ಇಲ್ಲಿ ಒಮೆಗಾ ಬರಬೇಕು. Okay so this is the omega. Okay and this is the 2 omega. Okay and ಇವಾಗ tension in the string. Okay so tension in the string ಯಾವ ತರ ಮೆನ್ಷನ್ ಮಾಡ್ತೀವಿ? sir tension in the string is nothing but t in place of a centripetal force. Okay ಈ centripetal force ನ ಯಾವ ತರ ಬರೀತೀವಿ? in terms of, okay sir ನಮಗೆ ಎರಡು ಫಾರ್ಮುಲಾ ಇದೆ ಸರ್. ಒಂದು ಫಾರ್ಮುಲಾ mv² divided by r. ಸೊ ಇನ್ನೊಂದು ಫಾರ್ಮುಲಾ centripetal force m omega square r. ಸೊ ಯಾವ್ದನ್ನ ಯೂಸ್ ಮಾಡ್ಬೇಕು ಹೇಳಿ? ಸೊ ಫಸ್ಟ್ ಫಾರ್ಮುಲಾ ಯೂಸ್ ಮಾಡ್ಬೇಕಾ, ಸೆಕೆಂಡ್ ಫಾರ್ಮುಲಾ ಯೂಸ್ ಮಾಡ್ಬೇಕಾ? ಇಲ್ಲಿ ನಮಗೆ ಕೊಟ್ಟಿರೋದು ಆರ್ ಪಿ ಎಂ ಕೊಟ್ಟಿರೋದು. ಆರ್ ಪಿ ಎಂ ಅಂದ್ರೆ ರೊಟೇಷನ್ ಪರ್ ಮಿನಿಟ್ ಅಂತ. ಓಕೆ ಸೊ ರೊಟೇಷನ್ ಪರ್ ಮಿನಿಟ್ ಯೂಸ್ ಮಾಡಿದಾಗ ವಿ ಡು ನಾಟ್ ಯೂಸ್ ಲೀನಿಯರ್ ವೆಲಾಸಿಟಿ. ಇನ್ಸ್ಟೆಡ್ ಆಫ್ ದಟ್
ಆಂಗ್ಯುಲರ್ ವೆಲಾಸಿಟಿನ ಯೂಸ್ ಮಾಡ್ತೀವಿ, ಆಂಗ್ಯುಲರ್ ಸ್ಪೀಡ್ ಅಂತಾನು ಕರಿಬಹುದು. ಈ ಆಂಗ್ಯುಲರ್ ಸ್ಪೀಡ್ ನ ಯಾವ ತರ ಬರೀಬಹುದು? ಸೊ ಈ ಸೆಂಟ್ರಿಪಿಟಲ್ ಫೋರ್ಸ್ ಅಲ್ಲಿ ನಮಗೆ ಫಸ್ಟ್ ಏನ್ ಕೊಡ್ತಾ ಇರೋದು? ಟೆನ್ಷನ್ ಇನ್ ದ ಸ್ಟ್ರಿಂಗ್. ಸೊ ಎಂ ಒಮೆಗಾ ಸ್ಕ್ವೇರ್ ಆರ್ ಅಂತ. ಓಕೆ, ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಇಕ್ವೇಶನ್ 1. ಇವಾಗ ಸೆಕೆಂಡ್ ಕೇಸ್ ಅಲ್ಲಿ ಏನ್ ಹೇಳ್ತಿರೋದು? ಸ್ಪೀಡ್ ಇಸ್ ಡಬಲ್ಡ್. ಓಕೆ, ಸೊ ಸ್ಪೀಡ್ ಇಸ್ ಡಬಲ್ಡ್. ಓಕೆ, ಸೊ ಒಮೆಗಾ ಡ್ಯಾಶ್ ಏನಾಗುತ್ತೆ? 2 ಟೈಮ್ಸ್ ಆಫ್ ಒಮೆಗಾ. ಇವಾಗ ಟಿ ಡ್ಯಾಶ್ ಏನಾಗುತ್ತೆ? ಸರ್ ಮಾಸ್ ಆಫ್ ದ ಬಾಬ್ ಇಟ್ ರಿಮೈನ್ ಸೇಮ್ ಅಂಡ್ ಇಲ್ಲಿ ಒಮೆಗಾ ಡ್ಯಾಶ್. ಓಕೆ, ಸೊ ಒಮೆಗಾ ಡ್ಯಾಶ್ ಎಂ ಡ್ಯಾಶ್ ಒಮೆಗಾ ಡ್ಯಾಶ್ ಸ್ಕ್ವೇರ್ ಇಂಟು ಆರ್ ಡ್ಯಾಶ್. ಓಕೆ, ಸೊ ರೇಡಿಯಸ್ ಕಾಮನ್ ಆಗಿ ಇಡ್ತಾ ಇದ್ದಾರೆ. ಸೊ ರೇಡಿಯಸ್ ಮಾಸ್ ಅಂತೂ ರಿಮೈನ್ಸ್ ಸೇಮ್. ಓಕೆ, ಸೊ ರೇಡಿಯಸ್ ಮಾಸ್ ರಿಮೈನ್ಸ್ ಸೇಮ್. ಸೊ 2 ಟೈಮ್ಸ್ ಆಫ್ ಒಮೆಗಾ ಸ್ಕ್ವೇರ್ ಇಂಟು ಆರ್. ಓಕೆ, ಸೊ ಎಷ್ಟಾಗುತ್ತೆ ಇದು? ಸರ್ ಟಿ ಡ್ಯಾಶ್ ಎರಡೆರಡು 4 ಎಂ ಒಮೆಗಾ ಸ್ಕ್ವೇರ್ ಆರ್. ಓಕೆ, so what is the value of this m omega square r? From 1 you can get to know that it is a 4 times of t. Okay, so that is a 4 times of t. Okay, so that is a 4 times of t. Okay, yes sir, 4 times of t, right? So idra prakara ಏನು ಹೇಳ್ತೀವಿ? Keeping the same radius, the tension in the string becomes, okay, so that is the 4t. That is option A. Okay, so that is the option A. Okay, option B ಅಂತ ಹೇಳ್ತಾರ? No, it is option A. ಇವಾಗ 2 ಟೈಮ್ಸ್ ಆಫ್ ಒಮೆಗಾ ಆದರೆ ನಮಗೇನಾಗುತ್ತೆ? ದಟ್ ಬಿಕಮ್ಸ್ 4 ಟೈಮ್ಸ್, ಯಾಕಂದ್ರೆ ಇಟ್ ಇಸ್ ಒಮೆಗಾ ಸ್ಕ್ವೇರ್. ದಟ್ ಇಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಎ ಹಾರಿಜಾಂಟಲ್ ಫೋರ್ಸ್ 10 Newton is applied to a block A as shown in the figure. The mass of the block A and B are 2 kg and 3 kg respectively. The block slides over a frictionless surface. The force exerted by the block A on a B. ಅಂದ್ರೆ ಅವ್ರು ಕೇಳ್ತಿರೋದು ನಾರ್ಮಲ್ ರಿಯಾಕ್ಷನ್ ನ ಕೇಳ್ತಿರೋದು. ಓಕೆ, ಸೊ ನಾರ್ಮಲ್ ರಿಯಾಕ್ಷನ್. ಸೊ ನಾರ್ಮಲ್ ರಿಯಾಕ್ಷನ್ ಅಂತಂದ್ರೆ ಇವಾಗ ಯಾವ್ದ್ರ ಮೇಲೆ ಕೇಳ್ತಿರೋದು? ಬ್ಲಾಕ್ ಆನ್ ಬ್ಲಾಕ್ ಬಿ ಅಂತ ಕೇಳ್ತಿರೋದು. ಈ ಬ್ಲಾಕ್ ಬಿ ಏನಿದೆ ಸರ್? ಇದು 3 kg ಇದೆ. ಓಕೆನಾ? ಸೊ ದಿಸ್ ಇಸ್ 3 kg ಇದೆ, ರೈಟ್? ಸೊ ನಾರ್ಮಲ್ ರಿಯಾಕ್ಷನ್ ಅಂದ್ರೆ ಯಾವ ತರ ಇರುತ್ತೆ? ಸೊ ನಾರ್ಮಲ್ ರಿಯಾಕ್ಷನ್ ಅಂದ್ರೆ ಇದ್ರ ಮೇಲೆ ಒಂದು ಫೋರ್ಸ್ ಆಕ್ಟ್ ಆಗುತ್ತೆ ಅಂಡ್ ಎ ಬಾಡಿ ಎ ಮೇಲೂ ಒಂದು ಆಕ್ಟ್ ಆಗುತ್ತೆ. ಓಕೆ, ಸೊ ಈಕ್ವಲ್ ಅಂಡ್ ಅಪೋಸಿಟ್ ಡೈರೆಕ್ಷನ್. ಓಕೆ, ಸೊ ಲೆಟ್ಸ್ ಸೇ ದಿಸ್ ಇಸ್ ದ ನಾರ್ಮಲ್ ರಿಯಾಕ್ಷನ್. ಅಂಡ್ ವಾಟ್ ಇಸ್ ದಿಸ್ ನಾರ್ಮಲ್ ರಿಯಾಕ್ಷನ್ ಅಂತ ಕೇಳ್ತಾರದು. ಓಕೆ, ಸೊ ಅಂಡ್ ಆಕ್ಸಲರೇಷನ್ ಇದ್ದೇ ಇರುತ್ತೆ. ಓಕೆ, ಸೊ ನೆಟ್ ಆಕ್ಸಲರೇಷನ್ ಎಷ್ಟಾಗುತ್ತೆ ನೋಡೋಣ ಫಸ್ಟ್. ಸೊ ನೆಟ್ ಆಕ್ಸಲರೇಷನ್ಗೆ ನಿಮಗೆ ಟ್ರಿಕ್ ಹೇಳಿದ್ದೆ. ವಾಟ್ ಇಸ್ ದಟ್ ಟ್ರಿಕ್? ನೆನಪಿದೆನಾ? ನೆಟ್ ಆಕ್ಸಲರೇಷನ್. ಓಕೆ, ಸೊ ನೆಟ್ ಆಕ್ಸಲರೇಷನ್ ದಟ್ ಈಸ್ ಈಕ್ವಲ್ಸ್. ಓಕೆ, ಸೊ ನೆಟ್ ಆಕ್ಸಲರೇಷನ್ ದಟ್ ಈಸ್ ಈಕ್ವಲ್ಸ್ ಟು ಸೊ ಫೋರ್ಸ್ ಡಿವೈಡೆಡ್ ಬೈ ಟೋಟಲ್ ಮಾಸ್. ಓಕೆ, ಸೊ ನೆಟ್ ಫೋರ್ಸ್ ಸೊ ಡಿವೈಡೆಡ್ ಬೈ ನೆಟ್ ಮಾಸ್ ಅಂತ ನಿಮಗೆ ಕ್ಲೂ ಹೇಳಿದ್ದೆ. ಅಂಡ್ ನೆಟ್ ಫೋರ್ಸ್ ಎಷ್ಟು ಆಕ್ಟ್ ಆಗ್ತಿರೋದು? ಸರ್ ಇಟ್ ಇಸ್ ಅ 10 Newton. ಅಂಡ್ ಅಪೋಸಿಟ್ ಅಲ್ಲಿ ಏನಾದ್ರೂ ಆಕ್ಟ್ ಆಗ್ತಿದೆ? ನೋ, ಯಾಕೆಂದ್ರೆ ಇಟ್ ಇಸ್ ಅ ಫ್ರಿಕ್ಷನ್ ಲೆಸ್. ಓಕೆ, ಸೊ ನೀವು ಇಲ್ಲಿ ನೋಡ್ಕೋಬಹುದು ಇಟ್ ಇಸ್ ಅ ಫ್ರಿಕ್ಷನ್ ಲೆಸ್ ಸರ್ಫೇಸ್. ಓಕೆ, ಸೊ ಇಟ್ ಇಸ್ ಅ ಫ್ರಿಕ್ಷನ್ ಲೆಸ್ ಸರ್ಫೇಸ್, ದರ್ಫೋರ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಯಾವುದು ಆಕ್ಟ್ ಆಗಲ್ಲ. ಇವಾಗ 10 ಡಿವೈಡೆಡ್ ಬೈ ನೆಟ್ ಫೋರ್ಸ್ ನೆಟ್ ಮಾಸ್ ಎಷ್ಟಾಗುತ್ತೆ ಸರ್? 2 + 3 ಎಷ್ಟಾಗುತ್ತೆ? ಇಲ್ಲಿ ಮತ್ತೊಂದ್ಸತಿ ಬರೀಲ್ಲ ಹೇಗೆ ಸರ್? ಎಫ್ ಡಿವೈಡೆಡ್ ಬೈ ಸೊ m1 + m2 ಅಂತ ಬರೆದ್ರೆ ನಡೆಯುತ್ತೆ. ಅಂಡ್ ಎಫ್ ಎಷ್ಟಿದೆ ಸರ್? ಇಟ್ ಇಸ್ ಅ 10 ಅಂಡ್ ಇದೆಷ್ಟಾಗುತ್ತೆ? 2 + 3. ಓಕೆ, ಸೊ ದಟ್ ಇಸ್ 2 + 3 ಎಷ್ಟಾಗುತ್ತೆ ಸರ್? ಇಟ್ ಇಸ್ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ. ಓಕೆನಾ? 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಸೊ ನಾರ್ಮಲ್ ರಿಯಾಕ್ಷನ್ ಅಂತಂದ್ರು ಸಹಿತ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಟೈಪ್ ಆಫ್ ಫೋರ್ಸ್. ಓಕೆ, ಸೊ ನಾರ್ಮಲ್ ರಿಯಾಕ್ಷನ್, ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಟೈಪ್ ಆಫ್ ಫೋರ್ಸ್. ಸೊ ಫೋರ್ಸ್ ಅಂದ್ರೆ ದಟ್ ಈಸ್ ದ ಮಾಸ್ ಇಂಟು ಆಕ್ಸಲರೇಷನ್ ಆಗುತ್ತೆ. ಇಲ್ಲಿ ನಮಗೆ ಸೆಕೆಂಡ್ ಬ್ಲಾಕ್ ಎಂ ಬಿ ಆಕ್ಸಲರೇಷನ್ ಅಂತ ಬರೀತೀನಿ. ಅಂಡ್ ನಾರ್ಮಲ್ ರಿಯಾಕ್ಷನ್ ದಟ್ ಈಸ್ ಈಕ್ವಲ್ಸ್ ಟು ಮಾಸ್ ಆಫ್ ದ ಬ್ಲಾಕ್ ಬಿ ಎಷ್ಟಿದೆ ಸರ್? 3 ಅಂಡ್ ಆಕ್ಸಲರೇಷನ್ ಎಷ್ಟಿದೆ ಸರ್? ಇಟ್ ಇಸ್ 2. ಸೊ ನಾರ್ಮಲ್ ರಿಯಾಕ್ಷನ್ ದಟ್ ಈಸ್ ಈಕ್ವಲ್ಸ್ ಟು 6 Newton ಆಗುತ್ತೆ. ಓಕೆ, ಸೊ ದಟ್ ಈಸ್ 6 Newton. That is 6 Newton. Okay, so 6 Newton, that is option B. Okay, so option B. ಸರ್ ಇದು ಎಲ್ಲಿ ಕಲಿಸಿದಿರಾ ಅಂತ ಹೇಳಿದ್ರೆ ನಿಮಗೆ ತೋರಿಸ್ತೀನಿ ನೋಡಿ. ಎಲ್ಲ ನೋಡಿ, ನೆಟ್ ಆಕ್ಸಲರೇಷನ್ ದಟ್ ಇಸ್ ಎಫ್ ನೆಟ್ ಡಿವೈಡೆಡ್ ಬೈ ಎಮ್ ನೆಟ್. ಎಮ್ ನೆಟ್ ಅಂದ್ರೆ ಎಷ್ಟು ಮಾಸಸ್ ಇರುತ್ತೆ ಅಷ್ಟನ್ನ ಆಡ್ ಮಾಡ್ಕೊಂಡು ಹೋಗೋದು. ಓಕೆ, ಅಂಡ್ ಟೆನ್ಷನ್ ಅಂತ ಹೇಳಿದ್ರೆ ದ ಮಾಸಸ್ ಪುಶ್ಡ್ ಆರ್ ಪುಲ್ಡ್. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಮಾಸ್ ಇದೆ ಅನ್ಕೊಳ್ಳಿ, ಎಷ್ಟು ಮಾಸ್ ನ ಪುಲ್ ಮಾಡ್ತದೆ? m1 + m2 + m3. ಇಲ್ಲಿ ಮಾಸಸ್ ಪುಶ್ಡ್ ಎಷ್ಟು ಪುಲ್ಡ್ ಅಥವಾ ಪುಶ್ಡ್ ಅಂತ ಎಷ್ಟಾಗುತ್ತೆ? m1 + m2 + m3. ಅಂಡ್ ಆಕ್ಸಲರೇಷನ್ ಇಲ್ಲಿಂದ ಫೈಂಡ್ ಮಾಡ್ಕೊಂಡ್ರೆ ಸಾಕು. ಓಕೆ, ರೈಟ್, ಎಸ್ ಸರ್, ಡನ್. ಕ್ಲಾರಿಟಿ ಸಿಗ್ತಾ? ಏನಾದರೂ ಡೌಟ್ ಇದೆ ಇದರಲ್ಲಿ? ಯಾರಿಗಾದ್ರೂ ಏನಾದರೂ ಡೌಟ್ ಇದೆನಾ? ಇಲ್ಲಿ ಯಾರಿಗಾದ್ರೂ ಏನಾದರೂ ಡೌಟ್ ಇದೆನಾ? ಯಾರಿಗಿಲ್ವಲ್ಲ? ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಎ ಫುಟ್ಬಾಲ್ ಪ್ಲೇಯರ್ ಇಸ್ ಮೂವಿಂಗ್ southward and suddenly turns eastward with the same speed to avoid an opponent. The force that acts on a player while turning is ಅಂತ ಕೇಳ್ತಿರೋದು. ಓಕೆ, ಸೊ ಇಲ್ಲಿ ಫೋರ್ಸ್ ಅಂತ ಕೇಳಿದ್ರೆ ಕರೆಕ್ಟಾ? ಸೊ ಫೋರ್ಸ್ ಅಂದ್ರೆ ಏನು ಸರ್? ಫೋರ್ಸ್ ಈಸ್ ನಥಿಂಗ್ ಬಟ್ ಮಾಸ್ ಇಂಟು ಆಕ್ಸಲರೇಷನ್. ಅಂಡ್ ಆಕ್ಸಲರೇಷನ್ ಅಂದ್ರೆ ಸರ್ ಚೇಂಜ್ ಇನ್ ವೆಲಾಸಿಟಿ. ಓಕೆ, ಸೊ ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಚೇಂಜ್ ಇನ್ ಟೈಮ್. ಇದನ್ನ ನಾನು ಇಲ್ಲಿ ಬರೆದ್ರೆ ಏನು ಬರೀಬಹುದು ಸರ್? ಎಂ ಸರ್ ಇಟ್ ಇಸ್ ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಟಿ ಅಂತ ಬರೀಬಹುದು. ಓಕೆ, ಸೊ ಇಲ್ಲಿ ನಾನು ಡೆಲ್ಟಾ ವಿ ನ ಫೈಂಡ್ ಮಾಡಿದ್ರೆ ಸಾಕಾ?
ಸೊ ಡೆಲ್ಟಾ ವಿ ನ ಫೈಂಡ್ ಮಾಡಿದ್ರೆ ಸಾಕ, ಯಾಕೆಂದ್ರೆ ಚೇಂಜ್ ಇನ್ ವೆಲಾಸಿಟಿ ಏನಿರುತ್ತೆ ಆ ಡೈರೆಕ್ಷನ್ ಅಲ್ಲಿ ನಮಗೆ ಫೋರ್ಸ್ ಅನ್ನೋದು ಆಕ್ಟ್ ಆಗುತ್ತೆ. ಓಕೆ, ಅಂಡ್ ವಿ ನೋ ದಟ್ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಆಕ್ಸಲರೇಷನ್ ಆಫ್ ದ ಬಾಡಿ, ಕರೆಕ್ಟಾ? ಅಂಡ್ ಆಕ್ಸಲರೇಷನ್ ಡಿಪೆಂಡ್ಸ್ ಆನ್ ವೆಲಾಸಿಟಿ, ಚೇಂಜ್ ಇನ್ ವೆಲಾಸಿಟಿ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಓಕೆ, ಸೊ ಅಕಾರ್ಡಿಂಗ್ ಟು ದ ಡೈರೆಕ್ಷನ್ ಬಗ್ಗೆ ಮಾತಾಡಿದ್ರೆ, ಓಕೆ, ಸೊ ಆಸ್ ಪರ್ ದ ಡೈರೆಕ್ಷನ್, ಓಕೆ, ಆಸ್ ಪರ್ ದ ಡೈರೆಕ್ಷನ್ಸ್, ಸೊ ಆಸ್ ಪರ್ ದ ಡೈರೆಕ್ಷನ್ಸ್, ಓಕೆ, ಆಸ್ ಪರ್ ದ ಡೈರೆಕ್ಷನ್ ಮಾತಾಡೋದಾದ್ರೆ, ಸೊ ಕೆಲವು ಸ್ಟೂಡೆಂಟ್ಸ್ಗೆ ಡೈರೆಕ್ಷನ್ ಗೊತ್ತಿರಲ್ಲ. ಓಕೆ, ಎಸ್, ಸೊ ದಿಸ್ ಇಸ್ ಈಸ್ಟ್ ಅಂಡ್ ದಿಸ್ ಇಸ್ ದ ವೆಸ್ಟ್ ಅಂಡ್ ದಿಸ್ ಇಸ್ ದ ನಾರ್ತ್ ಅಂಡ್ ದಿಸ್ ಇಸ್ ದ ಸೌತ್. ಓಕೆ, ಎಸ್. ಅಂಡ್ ಇವಾಗ ನಾನು ಆರಿಜಿನ್ ಇಂದ ಕಂಚ್ ಮಾಡ್ಕೊಳ್ತೀನಿ. ಓಕೆನಾ, ಆರಿಜಿನ್ ಇಂದ ಕಂಚ್ ಮಾಡ್ಕೊಳ್ತೀನಿ. ಫಸ್ಟ್ ಏನಾಗ್ತಿದೆ, ಸೌತ್ ವರ್ಡ್. ಓಕೆ, ಸೊ ಮೂವಿಂಗ್ ಸೌತ್ ವರ್ಡ್. ಓಕೆ, ಸೊ ಸೌತ್ ವರ್ಡ್ ಹೋದೆ, ಡನ್. ಸೊ ಸೌತ್ ವರ್ಡ್ ಹೋದ ಅಂಡ್ ಸಡನ್ಲಿ ಟರ್ನ್ಸ್ ಈಸ್ಟ್ ವರ್ಡ್. ಓಕೆ, ಸೊ ಸಡನ್ಲಿ ಟರ್ನ್ಸ್ ಈಸ್ಟ್ ವರ್ಡ್. ಸೊ ಈಸ್ಟ್ ವರ್ಡ್ ಟರ್ನ್ ಆದೆ. ಓಕೆ, ಸಡನ್ಲಿ ಈಸ್ಟ್ ವರ್ಡ್ ಟರ್ನ್ ಆದ ವಿತ್ ದ ಸೇಮ್ ಸ್ಪೀಡ್. ಓಕೆ, ಸೊ ಇಲ್ಲಿ ನಾನು ಸ್ಪೀಡ್ ನ ವಿ ಅಂತ ಬರೀತೀನಿ ಅಂಡ್ ಇಲ್ಲೂ ಅಷ್ಟೇ ವಿ ಅಂತ ಬರೀತೀನಿ. ಅಂಡ್ ಇವಾಗ ಕೇಳ್ತಿರೋದು ಫೋರ್ಸ್. ಫೋರ್ಸ್ ಅಂತಂದ್ರೆ ಇವಾಗ ನಮಗೆ ಫೋರ್ಸ್ ಅಂದ್ರೆ ಆಕ್ಸಲರೇಷನ್ ಮೇಲೆ ಡಿಪೆಂಡ್, ಆಕ್ಸಲರೇಷನ್ ಡಿಪೆಂಡ್ಸ್ ಆನ್ ವೆಲಾಸಿಟಿ. ಅಂಡ್ ಇಲ್ಲಿ ವೆಲಾಸಿಟಿ ನೋಡಿದ್ರೆ, ಸೊ ಇನಿಷಿಯಲ್ ವೆಲಾಸಿಟಿ ಎಲ್ಲಿ ಯಾವ ಕಡೆ ಇದೆ ಸರ್? ಸೌತ್ ವರ್ಡ್. ಓಕೆ, ಸೊ ಸೌತ್ ವರ್ಡ್ ಅಂತಂದ್ರೆ ದಟ್ ಇಸ್ ದ ವಿ. ಅಂಡ್ ವಾಟ್ ಇಸ್ ದ ಡೈರೆಕ್ಷನ್ ಸರ್? ಇಟ್ ಇಸ್ ಲುಕ್ಸ್ ಲೈಕ್ ನೆಗೆಟಿವ್ ವೈ ಆಕ್ಸಿಸ್, ಕರೆಕ್ಟಾ? ಸೊ ದಿಸ್ ಇಸ್ ಎಕ್ಸ್ ಆಕ್ಸಿಸ್ ಅಂಡ್ ದಿಸ್ ಇಸ್ ದ ವೈ ಆಕ್ಸಿಸ್. ಸೊ ಇದು ಆರಿಜಿನ್ ಇಂದ ಕಂಚ್ ಮಾಡ್ಕೊಂಡ್ರೆ, ಸೊ ದಿಸ್ ಲುಕ್ಸ್ ಲೈಕ್ ಇಟ್ ಇಸ್ ಮೈನಸ್ ಜೆ ಕ್ಯಾಪ್, ಕರೆಕ್ಟಾ? ಎಸ್ ಸರ್. ಅಂಡ್ ಫೈನಲ್ ವೆಲಾಸಿಟಿ ಯಾವ ಕಡೆ ಇದೆ ಸರ್? ಫೈನಲ್ ವೆಲಾಸಿಟಿ ವಿ ಅಂಡ್ ಡೈರೆಕ್ಷನ್ ಪ್ಲಸ್ ಐ ಕ್ಯಾಪ್. ಎಸ್ ಸರ್. ಓಕೆ, ಸೊ ಚೇಂಜ್ ಇನ್ ವೆಲಾಸಿಟಿ ನೋಡೋಣ. ಸೊ ಚೇಂಜ್ ಇನ್ ವೆಲಾಸಿಟಿ ದಟ್ ಇಸ್ ನಥಿಂಗ್ ಬಟ್ ದ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ. ಓಕೆ, ಅಂಡ್ ಫೈನಲ್ ವೆಲಾಸಿಟಿ ಏನಿದೆ ಸರ್? ಇಟ್ ಇಸ್ ವಿ ಐ ಕ್ಯಾಪ್. ಓಕೆ, ಮೈನಸ್ ಅಂಡ್ ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ ಸರ್? ವಿ, ಸೊ ಮೈನಸ್ ಆಫ್ ಜೆ ಕ್ಯಾಪ್. ಓಕೆ, ಸೊ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಸೊ ವಿ ಬ್ರಾಕೆಟ್ ಆಫ್ ಐ ಪ್ಲಸ್ ಜೆ ಅಂತ ಆಗುತ್ತೆ. ಓಕೆ, ಸೊ ಐ ಪ್ಲಸ್ ಜೆ. ಸೊ ದಿಸ್ ಇಸ್ ಚೇಂಜ್ ಇನ್ ವೆಲಾಸಿಟಿ. ಓಕೆ, ಯಾವ ಕಡೆ ವೆಲಾಸಿಟಿ ಚೇಂಜ್ ಆಗ್ತದೆ? ಇನ್ ದ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ. ಓಕೆ, ಐ ಪ್ಲಸ್ ಜೆ. ಸೊ ಐ ಪ್ಲಸ್ ಜೆ ಅಂದ್ರೆ ಐ ಇದು. ಓಕೆ, ಸೊ ನಿಮಗೆ ಬರೆದ್ರೆ, ಸೊ ದಿಸ್ ಇಸ್ ಪ್ಲಸ್ ಐ ಕ್ಯಾಪ್ ಅಂಡ್ ದಿಸ್ ಇಸ್ ಮೈನಸ್ ಐ ಕ್ಯಾಪ್ ಅಂಡ್ ದಿಸ್ ಇಸ್ ಪ್ಲಸ್ ಜೆ ಕ್ಯಾಪ್ ಅಂಡ್ ದಿಸ್ ಇಸ್ ಮೈನಸ್ ಜೆ ಕ್ಯಾಪ್. ಇದನ್ನ ಬರ್ಕೊಂಡ್ರೆ ಐ ಅಂಡ್ ಜೆ. ಓಕೆ, ಸೊ ಐ ಮತ್ತೆ ಜೆ, ಐ ಮತ್ತೆ ಜೆ ಅಂದ್ರೆ ವಾಟ್ ಇಸ್ ದ ಡೈರೆಕ್ಷನ್? ಕ್ಯಾನ್ ಯು ಟೆಲ್ ಮಿ ವಾಟ್ ಇಸ್ ದ ಡೈರೆಕ್ಷನ್? ದಿಸ್ ಇಸ್ ದ ಚೇಂಜ್ ಇನ್ ಅ ವೆಲಾಸಿಟಿ. ಓಕೆ, ಸೊ ದಿಸ್ ಇಸ್ ದ ಚೇಂಜ್ ಇನ್ ವೆಲಾಸಿಟಿ. ಯಾವ ಡೈರೆಕ್ಷನ್ ಬರುತ್ತೆ? ಯಾವ ಡೈರೆಕ್ಷನ್ ಬರುತ್ತೆ? ನಾರ್ತ್ ಈಸ್ಟ್. ಓಕೆ, ಸೊ ನಾರ್ತ್ ಈಸ್ಟ್ ಅಲ್ಲಿದೆ. ಅಲಾಂಗ್ ಸೌತ್ ವೆಸ್ಟ್ ನೋ, ಸೌತ್ ವೆಸ್ಟ್ ಇಲ್ಲ. ಅಂಡ್ ಈಸ್ಟ್ ವರ್ಡ್ ನೋ, ಇದು ಇಲ್ಲ. ಅಲಾಂಗ್ ನಾರ್ತ್ ವರ್ಡ್ ನೋ, ಇದೂ ಇಲ್ಲ. ಓನ್ಲಿ ನಮಗೆ ಆಪ್ಷನ್ ಲಾಸ್ಟ್ ಒನ್ ಇದೆ, ದಟ್ ಇಸ್ ಅ ನಾರ್ತ್ ಈಸ್ಟ್. ಓಕೆ, ಸೊ ನಾರ್ತ್ ಈಸ್ಟ್ ದಟ್ ಇಸ್ ಆಪ್ಷನ್ ಡಿ. ಕ್ಲಾರಿಟಿ ಸಿಗ್ತಾ? ಹಾ, ಕ್ಲಾರಿಟಿ ಸಿಗ್ತಾ? ಎಸ್, ಬೇಗ ಬೇಗ, ಫಾಸ್ಟ್. ಎಸ್ ಪಿ ಗೇಮಿಂಗ್ ಫಾರ್ಮುಲಾ ಶೀಟ್ ಬೇಕಾ? ಸೊ ಫಾರ್ಮುಲಾ ಶೀಟ್ ಬೇಕಂದ್ರೆ ನಾವು ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಸಂಡೇ ಇಲ್ಲ ಮಂಡೇ ಸಿಗುತ್ತೆ. ಓಕೆನಾ? ಸೊ ಮೋಸ್ಟ್ ಪ್ರಾಬಬ್ಲಿ ಸಂಡೇ ಇಲ್ಲ ಮಂಡೇ ಸಿಗುತ್ತೆ. ಫೈನ್, ಎಸ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನ್ ಹೇಳ್ತದೆ? ಕ್ಯಾಲ್ಕುಲೇಟ್ ಮ್ಯಾಕ್ಸಿಮಮ್ ಆಕ್ಸಲರೇಷನ್ ಆಫ್ ಅ ಮೂವಿಂಗ್ ಕಾರ್ so that body lying on a floor, the car remains stationary. The coefficient of static friction between the body and the floor is. ಇಲ್ಲಿ ನಿಮಗೆ ಒಂದೊಂದು ಸತಿ ನಿಮಗೆ ಕೈನೆಟಿಕ್ ಫ್ರಿಕ್ಷನ್ ಅಥವಾ ಸ್ಟಾಟಿಕ್ ಫ್ರಿಕ್ಷನ್ ಅಂತ ಐಡೆಂಟಿಫೈ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ನೋಡಿ ನಿಮಗೆ ಸಿಂಪಲ್ ಆಗಿ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಓಕೆನಾ? ಸೊ ವಾಟ್ ಇಸ್ ದಟ್ ಟ್ರಿಕ್ ಅಂತ ಹೇಳಿದ್ರೆ, ಓಕೆ, ಸೊ ವಾಟ್ ಇಸ್ ದಟ್ ಟ್ರಿಕ್ ಅಂತ ಹೇಳಿದ್ರೆ, ಸೊ ನೋಡಿ ಯಾವಾಗಾದ್ರೂ ನಿಮಗೆ ಮ್ಯಾಕ್ಸಿಮಮ್ ಸ್ಟಾಟಿಕ್ ಅಥವಾ ಮ್ಯಾಕ್ಸಿಮಮ್ ಲಿಮಿಟಿಂಗ್ ಫ್ರಿಕ್ಷನ್ ಬಂತು ಅನ್ಕೊಳಕ್ಕೆ, so maximum limiting friction, what is the sign? I mean formula sir, it is a coefficient of static friction into n, correct? Yes sir. And applied force, okay, so suppose applied force is equal, okay, so less than or equal to, so limiting friction it ankoli, the body is at rest. Okay, so the body is at rest. Okay, ade suppose nimige so applied force is greater than limiting friction it ankoli, so that indicates the body is in motion. Okay, so the body is in motion. ಇವುಗಳನ್ನ ನೆನ್ಪಿಟ್ಕೊಳ್ಳಿ. ಓಕೆ, ರೈಟ್. ನೆಕ್ಸ್ಟ್ ನೋಡಿ, ಕ್ಯಾಲ್ಕುಲೇಟ್ ದ ಮ್ಯಾಕ್ಸಿಮಮ್ ಆಕ್ಸಲರೇಷನ್. ಅಂದ್ರೆ ಮ್ಯಾಕ್ಸಿಮಮ್ ಆಕ್ಸಲರೇಷನ್ ಅಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತಿದಿಲ್ಲ, ಇಲ್ಲಿ ಈಕ್ವಲ್ ಟು ಯೂಸ್ ಮಾಡಬೇಕು. ರೈಟ್. ಸೊ ಇವಾಗ ನಮಗೆ ಫಸ್ಟ್ ಇಲ್ಲಿ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ, ದ ಕಾರ್ ರಿಮೈನ್ಸ್ ಸ್ಟೇಷನರಿ ಅಂತ ಹೇಳ್ತಿರೋದು. ಇವ್ ನೋಡಿ, ಒಂದು ಮ್ಯಾಕ್ಸಿಮಮ್ ಆಕ್ಸಲರೇಷನ್ ಆಫ್ ಮೂವಿಂಗ್ ಕಾರ್ ಸೊ ದಟ್ ಬಾಡಿ ಲೈಂಗ್ ಆನ್ ಅ ಫ್ಲೋರ್ ಆಫ್ ದ ಕಾರ್. ಅಂದ್ರೆ ಇಲ್ಲಿ ಒಂದು ಕಾರ್ ಇದೆ. ಓಕೆನಾ? ಸೊ ಇದು ಕಾರ್ ಅಂಡ್ ಈ ಕಾರಿನಲ್ಲಿ ಒಂದು ಬಾಡಿ ಇದೆ. ಓಕೆ, ಸೊ ಒಂದು ಬಾಕ್ಸ್ ಇದೆ ಅನ್ಕೊಂಡು. ಓಕೆನಾ? ಸೊ ದಿಸ್ ಇಸ್ ದ ಬಾಕ್ಸ್. ಓಕೆ, ಸೊ ಇದು ಬಾಕ್ಸ್. ಓಕೆ, ಸೊ ಈ ಬಾಕ್ಸ್ ಅಂಡ್ ಈ ಕಾರ್ ಮೂವ್ ಆಗ್ತಿದೆ ಅನ್ಕೊಂಡು. ಓಕೆನಾ? ಸೊ ಈ ಕಾರ್ ಮೂವ್ ಆಗ್ತಿದೆ. ಓಕೆ, ಸೊ ಕಾರ್ ಮೂವ್ ಆಗ್ತಿದೆ ವಿತ್ ಆಕ್ಸಲರೇಷನ್ ಎ. ಡನ್.
ಇದು ಬಾಕ್ಸ್ ಏನಾಗ್ತಿದೆ ಸ್ಟೇಷನರಿ ಇದೆ ಆಸ್ ಪರ್ ದ ಗಿವನ್ ಡೇಟಾ. ಓಕೆ, ಸೊ ರಿಮೈನ್ಸ್ ಸ್ಟೇಷನರಿ. ದಟ್ ಮೀನ್ಸ್ net acceleration on this body is zero inside a car. Okay, and that means ಈ ಕಾರ್ ಎಷ್ಟು ಆಕ್ಸಲರೇಷನ್ ಅಲ್ಲಿ ಟ್ರಾವೆಲ್ ಆಗುತ್ತೋ ಅಷ್ಟೇ ಆಕ್ಸಲರೇಷನ್ ಅಲ್ಲೂ ಸಹಿತ ಈ ಬಾಕ್ಸ್ ಅನ್ನೋದು ಸಹಿತ ಮೂವ್ ಆಗುತ್ತೆ. ಸೊ ದಟ್ ಈಸ್ ಆಲ್ಸೋ ಎ. ಎಸ್ ಸರ್, ದ ಕೋಎಫಿಷಿಯಂಟ್ ಆಫ್ ಸ್ಟಾಟಿಕ್ ಫ್ರಿಕ್ಷನ್ ಬಿಟ್ವೀನ್ ದ ಬಾಡಿ ಅಂಡ್ ಫ್ಲೋರ್ ಇಸ್ 0.15 ಅಂತ ಕೊಟ್ಟಿದ್ದಾರೆ ಅಂಡ್ ಜಿ ವ್ಯಾಲ್ಯೂ ಸಹಿತ ಕೊಟ್ಟಿದ್ದಾರೆ ಆಸ್ ಪರ್ ದ ಡೇಟಾ. ಓಕೆ, ಸೊ ಎಫ್ ಓಕೆ, ಸೊ ದಟ್ ಈಸ್ ಎಫ್ ಎಲ್. ಸೊ ಲಿಮಿಟಿಂಗ್ ಫ್ರಿಕ್ಷನ್, so that is equals to mu s into n, and n andre eno sir, it is normal reaction. So this is n antandre this is also downward in direction. So this n is balanced by so mass into acceleration due to gravity, and fl antandre that is a maximum limiting friction. ಎಷ್ಟು ಸ್ಪೀಡ್ ಅಲ್ಲಿ ಎಷ್ಟು ಆಕ್ಸಲರೇಷನ್ ಅಲ್ಲಿ ಹೋಗುತ್ತೆ ಕಾರ್ ಅಷ್ಟೇ ಆಕ್ಸಲರೇಷನ್ ಅಲ್ಲೂ ಸಹಿತ ಈ ಬಾಕ್ಸ್ ಮೂವ್ ಆಗುತ್ತೆ. ದಟ್ ಮೀನ್ಸ್ ಈ ಕೇಸ್ ಅಲ್ಲಿ ಓಕೆ, ಸೊ ಈ ಕೇಸ್ ಅಲ್ಲಿ ನಾವೇನ್ ಬರಿಬಹುದು m into a ಅಂತ ಬರಿಬಹುದು and mu s. And what is n? Sir, it is m into g. Okay, and ಇಲ್ಲಿ ನೋಡಬಹುದು. So this m get cancelled. Acceleration that is equals to, okay, acceleration that is equals to mu s is there. Sir, it is 0.15. And acceleration, sir, it is a 10. Okay, so acceleration due to gravity that is a 10. And finally acceleration that is 1.5. So meter per second square. Okay, so 1.5 meter per second square. 1.5 meter per second square. Okay. ವಿಶು ಸರ್ ಆಲ್ ಚಾಪ್ಟರ್ಸ್ ಫಾರ್ಮುಲಾ ಶೀಟ್ ಕೊಡಿ, ಐಲ್ ಟ್ರೈ ಟು ಪ್ರೊವೈಡ್. ಓಕೆ, ಸೊ ನಾವು ಈ ತರ ಹೋಗೋಣ 5 ಚಾಪ್ಟರ್ಸ್. ಓಕೆ, ಫಸ್ಟ್ 5 ಚಾಪ್ಟರ್ಸ್, ನೆಕ್ಸ್ಟ್ 5 ಚಾಪ್ಟರ್ಸ್, ನೆಕ್ಸ್ಟ್ 5 ಚಾಪ್ಟರ್, ನೆಕ್ಸ್ಟ್ 5 ಚಾಪ್ಟರ್, ಈ ತರ ಹೋಗೋಣ. ಓಕೆ, ಸೊ ದ್ಯಾಟ್ ನಾನು ಒಟ್ಟಿಗೆ ಕೊಟ್ಟರೆ ಏನು ನೋಡಲ್ಲ ನೀವು. ಅದೇ ನಾನು ಡಿವೈಡ್ ಮಾಡಿ ಕೊಟ್ಟರೆ ಸ್ವಲ್ಪ ಕಮ್ಮಿ ಕಂಟೆಂಟ್ ಇರೋದ್ರಿಂದ ನೀವು ಗೋತ್ರೂ ಮಾಡ್ತೀರಾ. ಎಲ್ಲ ಒಟ್ಟಿಗೆ ಕೊಟ್ಟರೆ ಇರಲಿ ಬಿಡಪ್ಪ, ಹೇಗಿದ್ರು ನಮಗೆ ಏನೋ ಫಾರ್ಮುಲಾ ಶೀಟ್ ಸಿಕ್ತು ಆಮೇಲೆ ಓದೋಣ ಅಂತ ಅನ್ಕೋತೀರಾ ಅಲ್ವಾ. ಸೊ ಅದರಿಂದ ನಾನು ಏನು ಮಾಡ್ತೀನಿ, ಸೊ 5 ಚಾಪ್ಟರ್ಸ್ ಪ್ರೊವೈಡ್ ಮಾಡ್ತೀನಿ. ಓಕೆನಾ, ಆನ್ ಯುವರ್ ಡಿಮ್ಯಾಂಡ್. ಫೈನ್. So right answer for this question, that is 1.5 meter per second square. Okay, so that is option B, option D. Okay, now let's move on to the next question. Okay, so next question ಏನು ಹೇಳ್ತಿದೆ, a block of mass 2 kg is placed on inclined rough surface AC. Okay, and ಯಾವ block? E block. Okay, so ಯಾವ block? E block. Okay, right, as shown in the figure of coefficient of friction mu, if g is equals to 10 meter per second ಆಗಿದೆ, ಇದು ಸೆಕೆಂಡ್ ಸ್ಕ್ವೇರ್ ಆಗಬೇಕು. The net force on the block will be, okay, so net force on the block will be, ನಮಗೆ ಗೊತ್ತಾಗ್ತಿಲ್ಲ ಯಾವ ಟೈಪ್ ಆಫ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ತಗೊಳ್ಬೇಕಂತ. ಸ್ಟಾಟಿಕ್ ಫ್ರಿಕ್ಷನ್ ತಗೊಳ್ಬೇಕಾ ಅಥವಾ ಕೈನೆಟಿಕ್ ಫ್ರಿಕ್ಷನ್ ತಗೊಳ್ಬೇಕಾ, ರೈಟಾ? ಸೊ ಅದರ ಪ್ರಕಾರ ನಾವು ಗೆಸ್ ಮಾಡೋದಾದ್ರೆ, ಸೊ ಫಸ್ಟ್ ನಾವು ಲಿಮಿಟಿಂಗ್ ಫ್ರಿಕ್ಷನ್ ನ ಫೈಂಡ್ ಮಾಡ್ಬೇಕು. ಓಕೆ, ಸೊ ಲಿಮಿಟಿಂಗ್ ಫ್ರಿಕ್ಷನ್ ಅಂದ್ರೆ ಏನು ಸರ್? ಮ್ಯಾಕ್ಸಿಮಮ್ ಲಿಮಿಟಿಂಗ್ ಫ್ರಿಕ್ಷನ್, ಸೊ ದಟ್ ಈಸ್ ಈಕ್ವಲ್ಸ್ ಟು mu s ಸೊ ಇಂಟು n ಅಂತ ಬರೀತೀವಿ. ವಾಟ್ ಇಸ್ ದಟ್? ನಾರ್ಮಲ್ ರಿಯಾಕ್ಷನ್. ಈ ನಾರ್ಮಲ್ ರಿಯಾಕ್ಷನ್ ಎಲ್ಲಿ ಬರುತ್ತೆ ಸರ್? ಒಂದು ಬಾಡಿ ಇದ್ರೆ, ಓಕೆ, ಸೊ ಫಾರ್ ಎಕ್ಸಾಂಪಲ್ ಇದು ಬಾಡಿ ಇದೆ, ಓಕೆ, ಅಂಡ್ ಇದಕ್ಕೆ ನಾರ್ಮಲ್ ರಿಯಾಕ್ಷನ್ ಎಲ್ಲಿ ಬರುತ್ತೆ ಸರ್? ಈ ತರ ಬರುತ್ತೆ. ಓಕೆ, ಸೊ ದಿಸ್ ಇಸ್ ನಾರ್ಮಲ್ ರಿಯಾಕ್ಷನ್. ಎಸ್ ಸರ್, ದಿಸ್ ಇಸ್ ದ ನಾರ್ಮಲ್ ರಿಯಾಕ್ಷನ್. ಎಸ್, ಅಂಡ್ ಇದನ್ನ ಬ್ಯಾಲೆನ್ಸ್ ಮಾಡೋದು ಯಾವುದು ಸರ್? ಇದನ್ನ ಬ್ಯಾಲೆನ್ಸ್ ಮಾಡೋದು ಈ ಕಡೆ, ರೈಟಾ? ಎಸ್ ಸರ್, ದಿಸ್ ಇಸ್ ದ ಬ್ಯಾಲೆನ್ಸ್ ಒನ್. ಅಂಡ್ ಇಲ್ಲಿ ಸೊ ಡಾಟೆಡ್ ಲೈನ್ ಅಂತ ತಗೊಂಡ್ರೆ, ಸೊ ಇಫ್ ಇಟ್ ಇಸ್ ಥೀಟಾ, ಓಕೆ, ಸೊ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಥೀಟಾ ಅನ್ಕೊಂಡ್ರೆ, ಅಂಡ್ ಇದು ಸಹಿತ ಥೀಟಾ ಆಗುತ್ತೆ, ರೈಟಾ? ಸೊ ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್ ಸರ್? ದಿಸ್ ಇಸ್ mg cos θ. ಯಾವ ಕಡೆ ಥೀಟಾ ಇರುತ್ತೆ ಆ ಕಡೆ cos θ ಬರುತ್ತೆ, ಅಂಡ್ ಅಪೋಸಿಟ್ ಸೈಡ್ ಏನ್ ಬರುತ್ತೆ ಸರ್? ಅಪೋಸಿಟ್ ಸೈಡ್ ಅಂತಂದ್ರೆ ಈ ಕಡೆ. ಓಕೆ, ಸೊ ಪ್ಯಾರಲಲ್, ಅಂಡ್ ದಿಸ್ ಒನ್ ದಟ್ ಇಸ್ mg sin θ ಬರುತ್ತೆ. ಓಕೆ, ಸೊ ದಿಸ್ ಇಸ್ mg sin θ. ಕ್ಲಿಯರಾ? ಅಂಡ್ ಇವಾಗ ನಾರ್ಮಲ್ ರಿಯಾಕ್ಷನ್ ಯಾವ್ದು ಬ್ಯಾಲೆನ್ಸ್ ಮಾಡ್ತದೆ? ನಾರ್ಮಲ್ ರಿಯಾಕ್ಷನ್ ಇಟ್ ಇಸ್ ಬ್ಯಾಲೆನ್ಸ್ ಬೈ mg cos θ. ಈ mg cos θ ನ ಫೈಂಡ್ ಮಾಡ. ಓಕೆ, ಸೊ mg cos θ, ಸೊ fl that is equals to so mu s, so that is equals to n ವ್ಯಾಲ್ಯೂ ಏನು ಬಂದಿದೆ? ಸೊ n ವ್ಯಾಲ್ಯೂ mg ಸೊ cos θ ಅಂತ ಬಂದಿದೆ. ಓಕೆ, ಸೊ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. fl that is equals to, okay, so fl that is equals to okay, so fl that is equals to ನಮಗೆ mu s, okay, so mu s ಎಷ್ಟಿದೆ? mu s ಕೊಟ್ಟಿದ್ದೀರಾ? yes, mu s ಕೊಟ್ಟಿದ್ದಾರೆ, that is 1/√3. okay, so this is 1/√3. and mass ಎಷ್ಟು ಕೊಟ್ಟಿದ್ದಾರೆ? mass that is the 2 kg, and acceleration due to gravity 10, and cos 30. okay, so cos 30, so cos 30 ಎಷ್ಟಾಗುತ್ತೆ? so cos 30, so that is equals to √3/2. okay, so that is √3/2. okay, so that is √3/2. okay, so yes sir. and ಇಲ್ಲಿ ನೋಡಿ, so this √3 get cancel, this get cancel, and ನಮಗೆ so maximum limiting friction ಎಷ್ಟು ಬರ್ತಾ ಇದೆ ಸರ್? it is a 10 Newton. okay, so this is the 10 Newton. okay, ಇವಾಗ ನಮಗೆ ಮ್ಯಾಕ್ಸಿಮಮ್ ಲಿಮಿಟಿಂಗ್ ಫ್ರಿಕ್ಷನ್ ಅಂತ ಗೊತ್ತಾಯ್ತು. ದೆನ್ ವಾಟ್ ಇಸ್ ದ ಅಪ್ಲಿಕೇಶನ್ ಆಫ್ ಫೋರ್ಸ್? ವಾಟ್ ಇಸ್ ದ ಅಪ್ಲೈಡ್ ಫೋರ್ಸ್? ಅಪ್ಲೈಡ್ ಫೋರ್ಸ್ ಅಂದ್ರೆ ದಟ್ ಈಸ್
ಈ ವೇಟ್ ಇಂದಾನೆ ಈ ಬಾಕ್ಸ್ ಅನ್ನೋದು ಕೆಳಗಡೆ ಬರಬೇಕು. ಇಲ್ಲಿ ಯಾವುದೇ ತರ ಎಕ್ಸ್ಟರ್ನಲ್ ಫೋರ್ಸ್ ಇಲ್ಲ, ಈ ವೇಟ್ ಇಂದಾನೆ ಕೆಳಗಡೆ ಬರಬೇಕು. ವೇಟ್ ಯಾವ ಕಾಂಪೊನೆಂಟ್ ನ ಕೆಳಗಡೆ ತರಿಸುತ್ತೆ, ದಟ್ ಇಸ್ mg sin θ. ಓಕೆ, ಇಲ್ಲಿ ಅಪ್ಲೈಡ್ ಫೋರ್ಸ್ ಅನ್ನೋದು, ಓಕೆ, ಸೊ ಅಪ್ಲೈಡ್ ಫೋರ್ಸ್ ಅನ್ನೋದು ಯಾವ್ದು ಆಕ್ಟ್ ಆಗುತ್ತೆ, ದಟ್ ಇಸ್ mg sin θ. ಓಕೆ, ಸೊ ದಟ್ ಇಸ್ mg sin θ. ಈ mg sin θ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ m is 2 kg, g is ಎಷ್ಟಾಗುತ್ತೆ 10 and sin 30 ಅಂದ್ರೆ ದಟ್ ಇಸ್ 1/2. ಸೊ 2 get ಕ್ಯಾನ್ಸಲ್ ಆಗುತ್ತೆ and f applied that is the 10 Newton. Okay, so 10 Newton. ನಮಗೆ ಕಂಡೀಷನ್ ಪ್ರೀವಿಯಸ್ ಕೇಸ್ ಅಲ್ಲಿ ನೋಡಿದ್ವಿ ಏನು, ಸೊ if applied force, okay, so if applied force less than or equal to, so limiting friction ಏನಾಗುತ್ತೆ, the body is at rest. Okay, the body is at rest. ಸೊ ರೆಸ್ಟ್ ಅಲ್ಲಿ ಇದ್ರೆ, ಓಕೆ, ಸೊ ಬಾಡಿ ಅಟ್ ರೆಸ್ಟ್ ಅಲ್ಲಿ ಇದ್ರೆ ದ ಬಾಡಿ ಇಸ್ ನಾಟ್ ಮೂವಿಂಗ್, ರೈಟ್. ಸೊ ನಾಟ್ ಮೂವಿಂಗ್ ಅಂತಂದ್ರೆ ಇದ್ರ ಮೇಲೆ ಫೋರ್ಸ್ ಎಷ್ಟಾಗುತ್ತೆ, ಓಕೆ, ಸೊ ಫೋರ್ಸ್ ಎಷ್ಟಾಗುತ್ತೆ ಹೇಳಿ ನೋಡ. ವಾಟ್ ಇಸ್ ದ ಫೋರ್ಸ್, ವಾಟ್ ಇಸ್ ದ ಫೋರ್ಸ್, ನೆಟ್ ಫೋರ್ಸ್. ಇದು ಬಾಡಿ ಮೂವ್ ಆಗ್ತಿಲ್ಲ, ಓಕೆ, ಸೊ ಬಾಡಿ ಮೂವ್ ಆಗ್ತಿಲ್ಲ ಅಂತಂದ್ರೆ ವಾಟ್ ಡಸ್ ಇಟ್ ಮೀನ್, ಹೇಳಿ ಬೇಗ. ಫ್ರೀ ಬಾಡಿ ಡಯಾಗ್ರಾಮ್ ಅಲ್ಲಿ ಇಕ್ವೇಶನ್ಸ್ ತೆಗಿತಾರಲ್ಲ, ಆ ಮೆಥಡ್ ಹೇಳಿ. ಅದನ್ನೇ ಮಾಡ್ತಿರೋದು ಅರುಣ್, ಅದನ್ನೇ ಮಾಡ್ತಿರೋದು. ಏನಾಗುತ್ತೆ, ದ ಬಾಡಿ ಇಸ್ ನಾಟ್ ಮೂವಿಂಗ್ ಅಂದ್ರೆ ಮೂವ್ ಯಾವಾಗ ಆಗುತ್ತೆ, ವೆನ್ ದೆರ್ ಇಸ್ ಅ ಫೋರ್ಸ್. ಓಕೆ, ವೆನ್ ದೆರ್ ಇಸ್ ಅ ಫೋರ್ಸ್. ಇಲ್ಲಿ ನಮಗೆ ಫೋರ್ಸ್, ಇಲ್ಲಿ ಬಾಡಿ ಮೂವ್ ಆಗ್ತಿಲ್ಲ ಅಂತಂದ್ರೆ ಆಲ್ರೆಡಿ ರೆಸ್ಟ್ ಅಲ್ಲಿ ಇತ್ತು, ರೆಸ್ಟ್ ಅಲ್ಲಿ ಇದೆ ಅಂತಂದ್ರೆ ದೇರ್ ಇಸ್ ನೋ ಫೋರ್ಸ್ ಆಕ್ಟಿಂಗ್ ಆನ್ ಇಟ್. ಓಕೆ, ಸೊ ದೇರ್ ಫೋರ್ ಇಟ್ ಇಸ್ ಆಪ್ಷನ್ ಬಿ, ದಟ್ ಇಸ್ 0. ಓಕೆ, ರೈಟ್, ಡನ್, ಎಸ್ ಸರ್. ಅಂಡ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. A 1 kg object strikes a wall with a velocity 1 meter per second at an angle 60 degree with the wall and reflect at the same angle. It remains in the contact with the wall for a 0.1 second. Time of impact ಕೊಟ್ಟಿದ್ದಾರೆ. Then the force exerted on the wall is, okay, so for example ಇಲ್ಲಿ ನಾನು ಒಂದು ವಾಲ್ ನ ಕನ್ಸಿಡರ್ ಮಾಡ್ಕೋತೀನಿ. Okay, so ಒಂದು ವಾಲ್ ನ ಕನ್ಸಿಡರ್ ಮಾಡ್ಕೋತೀನಿ. So let's say this is the wall. Okay, so this is the wall. Right, so this is the wall. Okay sir, so this is the wall. ರೈಟ್. ಸೊ ನಾನೇನ್ ಮಾಡ್ತೀನಿ, ಇದ್ರ ಮೇಲೆ ಒಂದು ಬಾಲ್ ನ ಎಸಿತಾರೆ ಅನ್ಕೊಳ್ಳಿ. ಓಕೆ, ಸೊ ಬಾಲ್ ಎಸೆದಿದ್ದಾರೆ. ಓಕೆ, ಸೊ ಈ ಡೈರೆಕ್ಷನ್ ಅಲ್ಲಿ ಎಸೆದಿದ್ದಾರೆ. ಓಕೆ, ವಿತ್ ರೆಸ್ಪೆಕ್ಟ್ ಟು ಏನ್ ಕೊಟ್ಟಿದ್ದಾರೆ ಇಲ್ಲಿ, ವಿತ್ ರೆಸ್ಪೆಕ್ಟ್ ಟು ರಿಫ್ಲೆಕ್ಟ್ಸ್ ಅಟ್ ದ ಆಂಗಲ್. ಓಕೆ, ಸೊ ಆಂಗಲ್ 60 ಡಿಗ್ರಿ ವಿತ್ ದ ಬಾಲ್. ಓಕೆ, ಸೊ ವಿತ್ ದ ಬಾಲ್ ಅಂತಂದ್ರೆ ಸೊ ವಾಲ್ ಎಲ್ಲಿದೆ ಇಲ್ಲಿ, ಸೊ ದರ್ ಫೋರ್ ಇಟ್ ಇಸ್ 60 ಡಿಗ್ರಿ. ಓಕೆ, ಸೊ ದಿಸ್ ಇಸ್ 60 ಡಿಗ್ರಿ ಅಂಡ್ ದಿಸ್ ಇಸ್ ಸಪರೇಟ್ ಮಾಡುವಂಥದ್ದು. ಓಕೆ, ಸೊ ಸಪರೇಟ್ ಮಾಡುವಂಥದ್ದು, ರೈಟ್. ಇನ್ನೊಂದು ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಸೊ ರಿಫ್ಲೆಕ್ಟ್ ಆಗುತ್ತೆ ಅಂಡ್ ಈ ತರ ಬರುತ್ತೆ. ಓಕೆ, ಸೊ ವಿತ್ ದ ಸೇಮ್ ಆಂಗಲ್. ಓಕೆ, ಸೊ ದಿಸ್ ಇಸ್ ರಿಫ್ಲೆಕ್ಟೆಡ್. ಓಕೆ, ಸೊ ಯಾವ ಆಂಗಲ್, ದಟ್ ಈಸ್ ಆಲ್ಸೋ 60 ಡಿಗ್ರಿ. ಓಕೆ, ಡನ್. ಇದು ಇನಿಷಿಯಲ್ ವೆಲಾಸಿಟಿ. ಓಕೆ, ಸೊ ದಿಸ್ ಇಸ್ ಇನಿಷಿಯಲ್ ವೆಲಾಸಿಟಿ ಅಂಡ್ ದಿಸ್ ಇಸ್ ದ ಫೈನಲ್ ವೆಲಾಸಿಟಿ, ರೈಟ್. ನೋಡಿ, ಫಸ್ಟ್ ಆಫ್ ಆಲ್ ನಮಗೆ ಏನು ಕೇಳಿರೋದು, ರಿಮೈನ್ಸ್ ಇನ್ ಕಾಂಟ್ಯಾಕ್ಟ್ ಆಫ್, ಓಕೆ, ದೆನ್ ಫೋರ್ಸ್ ಅಂತ ಕೇಳಿರೋದು. ಸೊ ಫೋರ್ಸ್ ನ ಪ್ರಕಾರ, ಓಕೆ, ಸೊ ಫೋರ್ಸಿನ ಪ್ರಕಾರ ಅಕಾರ್ಡಿಂಗ್ ಟು ದ ನ್ಯೂಟನ್ಸ್ ಸೆಕೆಂಡ್ ಲಾ. ಓಕೆ, ಸೊ ನ್ಯೂಟನ್ಸ್ ಲಾ ಆಫ್ ಮೋಷನ್, so that is the second law. Okay, so Newton's law of motion, second law prakara, so F is equals to, so dp divided by dt, that is nothing but delta p divided by, so delta t. correct? Yes sir. and ಇಲ್ಲಿ ನಮಗೆ ಬೇಕಾಗಿದೆ ಯಾವುದು ಸರ್, p. so p ಅಂದ್ರೆ ನಮಗೆ ಗೊತ್ತಿದೆ that is m into v, right? m into v both are ನಮಗೆ ಏನಾಗುತ್ತೆ, ಪ್ರಾಡಕ್ಟ್ ರೂಲ್ ಅಂದ್ರೆ ಮಾಸ್ ಇಂಟು ವೆಲಾಸಿಟಿ ಆಗುತ್ತೆ. ವೆಲಾಸಿಟಿ ಇಸ್ ದ ವೆಕ್ಟರ್ ಕ್ವಾಂಟಿಟಿ. ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಕೊಟ್ಟಿದ್ದಾರೆ. ಇನಿಷಿಯಲ್ ವೆಲಾಸಿಟಿ ಪ್ರಕಾರ ಇಲ್ಲಿ ಅಬ್ಸರ್ವ್ ಮಾಡಿ, ಇನಿಷಿಯಲ್ ವೆಲಾಸಿಟಿ ಪ್ರಕಾರ ಇದನ್ನ ರಿಸಾಲ್ವ್ ಮಾಡಬಹುದು. ಇದನ್ನ ರಿಸಾಲ್ವ್ ಮಾಡಿದ್ರೆ ಯಾವ ತರ ಕಾಣಿಸುತ್ತೆ ನಮಗೆ ಸರ್, ಇದನ್ನ ರಿಸಾಲ್ವ್ ಮಾಡಿದ್ರೆ ನಮಗೆ ಒಂದು ಎಕ್ಸ್ ಕಾಂಪೊನೆಂಟ್ ಸಿಗುತ್ತೆ, ರೈಟಾ? ಎಸ್ ಸರ್, ಎಕ್ಸ್ ಕಾಂಪೊನೆಂಟ್ ಸಿಗುತ್ತೆ. ಇನ್ನೊಂದು ವೈ ಕಾಂಪೊನೆಂಟ್. ಓಕೆ, ಸೊ ಇದು ಕೆಳಗಡೆ, ಇದು ವೈ ಕಾಂಪೊನೆಂಟ್. ಓಕೆ, ಸೊ ದಿಸ್ ಇಸ್ ವೈ ಕಾಂಪೊನೆಂಟ್. ಓಕೆ, ಸೊ ದಿಸ್ ಇಸ್ ವೈ ಕಾಂಪೊನೆಂಟ್. ಓಕೆ, ಸೊ ದಿಸ್ ಇಸ್ ವೈ ಕಾಂಪೊನೆಂಟ್, ರೈಟ್. ಸೊ ಈ ಎಕ್ಸ್ ಮತ್ತೆ ವೈ ಕಾಂಪೊನೆಂಟ್ ನ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ದಿಸ್ ಇಸ್ so vx and this is a vy. ಸೊ ಯಾವುದಕ್ಕೆ ಇನಿಷಿಯಲ್ ವೆಲಾಸಿಟಿ. ಓಕೆ, ಸೊ ಇನಿಷಿಯಲ್ ವೆಲಾಸಿಟಿ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ಇನಿಷಿಯಲ್ ವೆಲಾಸಿಟಿ ದಟ್ ಈಸ್ ಈಕ್ವಲ್ಸ್ ಟು, ಸೊ vx i ಕ್ಯಾಪ್, ಸೊ ಪ್ಲಸ್ vy j ಕ್ಯಾಪ್. ಸೊ ಇದರ ಪ್ರಕಾರ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿತ್ ದ ಸೇಮ್ ಸ್ಪೀಡ್ ಅಂತ ಹೇಳ್ತಾರೆ ತಾನೆ, ರೈಟ್? ಸೊ ವಿತ್ ದ ಸೇಮ್ ಸ್ಪೀಡ್, ಸೇಮ್ ಆಂಗಲ್. ಓಕೆ, ರೈಟ್. ಸೊ ಎಷ್ಟಿದೆ ಸ್ಪೀಡು ಸರ್, ಇಲ್ಲಿ ಇದರ ಪ್ರಕಾರ ಹೇಳಿದ್ರೆ vx ಎಷ್ಟಿದೆ ಸರ್, ಇಟ್ ಇಸ್ v, ದಟ್ ಈಸ್ ನಥಿಂಗ್ ಬಟ್ vx ವ್ಯಾಲ್ಯೂ ಎಷ್ಟಿದೆ ರಿಸಾಲ್ವ್ ಮಾಡಿದ್ರೆ, ಇಲ್ಲ ನೋಡಿ, ಇದು ಟೀಟಾ ಆದ್ರೆ, ಓಕೆ, ಸೊ ಇದು ಟೀಟಾ ಆದ್ರೆ, ಓಕೆ, ಸೊ ದಿಸ್ ಇಸ್ 60 ಆದ್ರೆ, ಸೊ ದಿಸ್ ಇಸ್ ಆಲ್ಸೋ 60. ಓಕೆ, ಸೊ ದಿಸ್ ಇಸ್ ಆಲ್ಸೋ 60. ಏನಾಗುತ್ತೆ, ಸೊ vx, ಓಕೆ, ಸೊ ಈ ಕಡೆ vy ಏನಾಗುತ್ತೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ, ಸೊ vx ಇಸ್ ನಥಿಂಗ್ ಬಟ್ v sin θ
and the next one, so Vy that is equals to V cos theta, right sir? Okay, so Vi initial velocity that is equals to Vx ಎಷ್ಟಾಗುತ್ತೆ ಸರ್? Vx is V sin theta. Okay, so V sin theta, so that is I cap. Okay, so plus Vy ಎಷ್ಟಿದೆ ಸರ್? It is V so cos theta, but ಇಲ್ಲಿ ಯಾವ ಡೈರೆಕ್ಷನ್ ಇದೆ ಸರ್? It is a negative y axis, therefore negative j cap. Yes sir. ಇದನ್ನ ನಾನು V initial, okay, so in V initial vector, so V sin theta I cap, so minus V cos theta j cap ಆಯ್ತು. Okay, so V cos theta j cap. Let me consider ಇದನ್ನ equation 1 ಅಂತ ಬರೀತೀನಿ. ಓಕೆ, ನಾವು ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ equation 1 ಅಂಡ್ ಇವಾಗ ಇದನ್ನ ಕಂಪೇರ್ ಮಾಡ್ಕೊಳ್ಳಿ. ಯಾವ್ದನ್ನ? ಇದನ್ನ. ಸೊ ಈ ಕಡೆ ಒಂದು ಕಾಂಪೊನೆಂಟ್ ದಟ್ ಇಸ್ ಎಕ್ಸ್ ಕಾಂಪೊನೆಂಟ್ ಅಂಡ್ ಈ ಕಡೆ ಇನ್ನೊಂದು ಕಾಂಪೊನೆಂಟ್ ದಟ್ ಇಸ್ ವೈ ಕಾಂಪೊನೆಂಟ್. ಓಕೆ, ಸೊ ಇದನ್ನ ಸಾಲ್ವ್ ಮಾಡ್ತಾ ಇದೆ. ಓಕೆ, ಎಸ್, ಇಲ್ಲಿ ನಿಮಗೆ ಮಾಡಕ್ ಬಂದಿಲ್ಲ ಅನ್ಕೊಳ್ಳಿ. ಓಕೆ, ಸೊ ಇಲ್ಲಿ ಮಾಡಕ್ ಬಂದಿಲ್ಲ ಅನ್ಕೊಳ್ಳಿ. ಸೊ ಇಲ್ಲಿ ನೀವು ಕನ್ಸಿಡರ್ ಮಾಡ್ಕೋಬಹುದು. ಸೊ ದಿಸ್ ಇಸ್ ಎಕ್ಸ್ ಕಾಂಪೊನೆಂಟ್ ಒಂದು ಅಂಡ್ ವೈ ಕಾಂಪೊನೆಂಟ್ ಒಂದು. ಓಕೆ, ಇಲ್ಲಿ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ನೋಡಿ, ಇದು ಡಾಟೆಡ್ ಲೈನ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೋಬೇಕು. ಓಕೆ, ಸೊ ದಿಸ್ ಇಸ್ ಡಾಟೆಡ್ ಲೈನ್. ಓಕೆ, ಸೊ ಇಲ್ಲಿ ಟೀಟಾ ಆದ್ರೆ ಅಂಡ್ ದಿಸ್ ಇಸ್ ಆಲ್ಸೋ ಟೀಟಾ, ರೈಟಾ? ಎಸ್ ಸರ್. ಸೊ ದಿಸ್ ಇಸ್ ಆಲ್ಸೋ ಟೀಟಾ, ರೈಟ್? ಸೊ ದಿಸ್ ಇಸ್ ಆಲ್ಸೋ ಟೀಟಾ ಅಂತ ಹೇಳಿದ್ರೆ, ಸೊ ಇಲ್ಲಿ ಸೊ ವಿ ವೈ ಏನಾಗುತ್ತೆ ಸರ್? ಇಟ್ ಈಸ್ ದ ವಿ ಕಾಸ್ ಟೀಟಾ ಅಂಡ್ ಇಲ್ಲಿ ಸೊ ವಿ ಸೈನ್ ಟೀಟಾ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ವಿ ಎಕ್ಸ್ ವ್ಯಾಲ್ಯೂ, ಸೊ ವಿ ಸೈನ್ ಟೀಟಾ. ಸೊ ದಿಸ್ ಇಸ್ ಫೈನಲ್ ವೆಲಾಸಿಟಿ ಬಗ್ಗೆ ಆಯ್ತು. ಸೊ ಫೈನಲ್ ವೆಲಾಸಿಟಿನಲ್ಲಿ ಡೈರೆಕ್ಟ್ ಆಗಿ ಬರ್ದ್ರೆ ಆಗತ್ತಾ? ಎಸ್ ಸರ್, ಬರೆಯೋಣ. ಸೊ ಫೈನಲ್ ವೆಲಾಸಿಟಿ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ ಫೈನಲ್ ವೆಲಾಸಿಟಿ ವಿ ಎಕ್ಸ್ ಐ ಕ್ಯಾಪ್. ವಿ ಎಕ್ಸ್ ಐ ಕ್ಯಾಪ್ ಅಂದ್ರೆ ದಟ್ ಇಸ್ ವಿ ಸೈನ್ ಟೀಟಾ. ಓಕೆ, ಸೊ ವಿ ಸೈನ್ ಟೀಟಾ ಐ ಕ್ಯಾಪ್ ಅಂಡ್ ಇದು ಕೆಳಗಡೆ ಹೋಗ್ತದೆ. ಸ್ಟಿಲ್ ಇಟ್ ಇಸ್ ಮೂವಿಂಗ್ ಡೌನ್ವರ್ಡ್ ಇನ್ ಡೈರೆಕ್ಷನ್. ದೇರ್ ಫೋರ್ ನಾವೇನ್ ಮಾಡ್ಬೋದು ಸರ್? ಇಟ್ ಇಸ್ ಮೈನಸ್ ವಿ ಕಾಸ್ ಟೀಟಾ ಆಗುತ್ತೆ. ಓಕೆ, ಸೊ ಮೈನಸ್ ವಿ ಕಾಸ್ ಟೀಟಾ ಜೆ ಕ್ಯಾಪ್. ಎಸ್ ಸರ್. ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ ಇಕ್ವೇಶನ್ 2. ಓಕೆ, ಇಕ್ವೇಶನ್ 1 ಅಂಡ್ ಇಕ್ವೇಶನ್ 2. ಚೇಂಜ್ ಇನ್ ವೆಲಾಸಿಟಿನ ಬರ್ಕೋಬೇಕು. ಓಕೆನಾ? ಸೊ ಚೇಂಜ್ ಇನ್ ವೆಲಾಸಿಟಿ, ಸೊ ಚೇಂಜ್ ಇನ್ ವೆಲಾಸಿಟಿ ಇಸ್ ನಥಿಂಗ್ ಬಟ್ ಸೊ ಫೈನಲ್ ವೆಲಾಸಿಟಿ ಸೊ ಮೈನಸ್ ಇನಿಷಿಯಲ್ ವೆಲಾಸಿಟಿ. ಓಕೆ, ಸೊ ಫೈನಲ್ ವೆಲಾಸಿಟಿ ಎಷ್ಟು ಬಂತು ಸರ್? ಇಟ್ ಇಸ್ ವಿ ಸೈನ್ ಟೀಟಾ ಐ ಕ್ಯಾಪ್ ಪ್ಲಸ್ ಸಾರಿ ಮೈನಸ್ ಸೊ ವಿ ಕಾಸ್ ಟೀಟಾ ಜೆ ಕ್ಯಾಪ್. ಓಕೆ, ಸೊ ಪ್ಲಸ್ ಇನಿಷಿಯಲ್ ಇದರಲ್ಲಿ ಏನು ಬಂದಿತ್ತು ಸರ್? ಇಟ್ ಇಸ್ ವಿ ಸೈನ್ ಟೀಟಾ ಐ ಕ್ಯಾಪ್ ಸೊ ಮೈನಸ್ ವಿ ಕಾಸ್ ಟೀಟಾ ಜೆ ಕ್ಯಾಪ್. ಓಕೆ, ಎಸ್ ಸರ್. ಇವನ್ನೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿ. ಡೆಲ್ಟಾ ವಿ ದಟ್ ಈಸ್ ಈಕ್ವಲ್, ಸ್ವಲ್ಪ ಇದು ಲೆಂತ್ ಜಾಸ್ತಿ ಇದೆ ಬಟ್ ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ವಿ ಸೈನ್ ಟೀಟಾ ಐ ಕ್ಯಾಪ್. ಓಕೆ, ಸೊ ವಿ ಸೈನ್ ಟೀಟಾ ಐ ಕ್ಯಾಪ್, ಸೊ ವಿ ಕಾಸ್ ಟೀಟಾ ಜೆ ಕ್ಯಾಪ್. ಓಕೆ, ಸೊ ವಿ ಕಾಸ್ ಟೀಟಾ ಜೆ ಕ್ಯಾಪ್, ಸೊ ಪ್ಲಸ್ ವಿ ಸೈನ್ ಟೀಟಾ ಐ ಕ್ಯಾಪ್. ಓಕೆ, ಸೊ ವಿ ಸೈನ್ ಟೀಟಾ ಐ ಕ್ಯಾಪ್ ಮೈನಸ್ ಆಫ್ ಮೈನಸ್, ಅಲ್ಲೇ ಇಲ್ಲಿ ಮೈನಸ್ ಬರ್ಬೇಕಲ್ಲ, ಸೊ ಇಲ್ಲಿ ಮೈನಸ್ ಬರಬೇಕು. ಸೊ ದಿಸ್ ಇಸ್ ಜೆ ಕ್ಯಾಪ್ ಅಂಡ್ ದಿಸ್ ಇಸ್ ಮೈನಸ್. ಓಕೆ, ಎಸ್ ಸರ್. ಇದರ ಪ್ರಕಾರ ಹೇಳಿದ್ರೆ ಇಲ್ಲೇನು ಬರುತ್ತೆ ಫೈನಲ್. ಓಕೆ, ಸೊ ಫೈನಲ್ ಆಗುತ್ತೆ. ಓಕೆ, ಇಲ್ಲಿ 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 ಡೈರೆಕ್ಷನ್ ನೋಡಿ, ಇಲ್ಲಿ ವಿ ಎಕ್ಸ್ ಏನಿದೆ ಸರ್? ಇದು ಮೈನಸ್ ಇದೆ, ಕರೆಕ್ಟಾ? ಸೊ ಇದು ಮೂವಿಂಗ್ ದಿಸ್ ಸೈಡ್, ಸೊ ವಿ ಎಕ್ಸ್ ಈಸ್ ಮೈನಸ್. ಓಕೆ, ಅಂಡ್ ಇದು ಕೆಳಗಡೆ ಹೋಗ್ತದೆ, ಮೈನಸ್ ಇದೆ. ಓಕೆ, ಫೈನ್. ಸೊ ಇಲ್ಲಿ ಮೈನಸ್. ಓಕೆ, ಸೊ ದಿಸ್ ಇಸ್ ಆಲ್ಸೋ ಮೈನಸ್. ಸೊ ಮೈನಸ್ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ, ಇಲ್ಲಿ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. ಸೊ ವಿ ಕಾಸ್ ಟೀಟಾ ಜೆ ಕ್ಯಾಪ್ ಆಗುತ್ತೆ. ಓಕೆ, ನಾವೀಗ ನೋಡಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಮೈನಸ್ ವಿ ಕಾಸ್ ಟೀಟಾ ಜೆ ಪ್ಲಸ್ ವಿ ಕಾಸ್ ಟೀಟಾ ಜೆ ಕ್ಯಾನ್ಸಲ್ ಆಯ್ತು. ಸೊ ಮಿಕ್ಕಿದ್ದೆಷ್ಟು ಸರ್? ಡೆಲ್ಟಾ ವಿ ದಟ್ ಈಸ್ ಈಕ್ವಲ್ಸ್ ಟು 2v sin ಟೀಟಾ. ಓಕೆ, ಸೊ 2v sin ಟೀಟಾ ಸೊ ಐ ಕ್ಯಾಪ್. ಓಕೆ, ಸೊ ನಾನು ಜಸ್ಟ್ ಮ್ಯಾಗ್ನೆಟ್ಯೂಡ್ನ ಕನ್ಸಿಡರ್ ಮಾಡ್ಕೊತೀನಿ. ಸೊ ದಟ್ ಈಸ್ 2v sin ಟೀಟಾ ಆಗುತ್ತೆ. ಓಕೆ, ಸೊ sin ಟೀಟಾ, ಟೀಟಾ ಎಷ್ಟಿದೆ ಸರ್? ಟೀಟಾ ಇಸ್ ಈಕ್ವಲ್ಸ್ ಟು 60 ಡಿಗ್ರಿ. ಓಕೆ, ಸೊ ಟೀಟಾ ಇಸ್ ಈಕ್ವಲ್ಸ್ ಟು 60 ಡಿಗ್ರಿ. ಸೊ ಡೆಲ್ಟಾ ವಿ ದಟ್ ಈಸ್ ಈಕ್ವಲ್ಸ್ ಟು 2 into 1 into sin 60, ರೈಟಾ? ಎಸ್ ಸರ್. ಸೊ ಎಷ್ಟು? 2v ವ್ಯಾಲ್ಯೂ ಎಷ್ಟಿದೆ? 1 ಮೀಟರ್. ಓಕೆ, ಸೊ 1 ಮೀಟರ್ 2v sin ಟೀಟಾ. ಓಕೆ, ಸೊ sin 60 ಎಷ್ಟಾಗುತ್ತೆ? sin 60 ಸರ್ 2 into sin 60 that is the root 3/2. Okay, so that is the root 3/2, 2 to get cancelled. So delta v that is equals to so root 3. Okay, so meter per second. Okay, so that is the meter per second. Okay sir, done. And ಇವಾಗ ನಮಗೆ ಬೇಕಾಗಿರೋದು ಚೇಂಜ್ ಇನ್ ಮೊಮೆಂಟಮ್. ಓಕೆ, ಸೊ ಚೇಂಜ್ ಇವಾಗ ಫೋರ್ಸ್ ಬೇಕು. ಫೋರ್ಸ್ ತಾನೇ ಕೇಳಿರೋದು, ರೈಟ್ ಸರ್? ಫೋರ್ಸ್ ಕೇಳಿರೋದು. ಸೊ ದೇರ್ ಫೋರ್ಸ್ ದಟ್ ಈಸ್ ಈಕ್ವಲ್ಸ್ ಟು ಸೊ ಚೇಂಜ್ ಇನ್ ಮೊಮೆಂಟಮ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೊ ಟೈಮ್. ಅಂಡ್ ಇದನ್ನ ಯಾವ ತರ ಬರೀಬಹುದು ಸರ್? ಮಾಸ್ ಇಂಟು ಡೆಲ್ಟಾ ವಿ ಡಿವೈಡೆಡ್ ಬೈ ಸೊ ಡೆಲ್ಟಾ ಟಿ ಅಂತ ಬರೀಬಹುದು. ಎಸ್ ಸರ್. ಅಂಡ್ ಎಫ್ ಇಸ್ ಈಕ್ವಲ್ಸ್ ಟು ಎಮ್. ಎಮ್ ವ್ಯಾಲ್ಯೂ ಎಷ್ಟಿದೆ? ಎಮ್ ವ್ಯಾಲ್ಯೂ ಸೊ ಮಾಸ್ ಎಲ್ಲಾದ್ರೂ ಕೊಟ್ಟಿದ್ದಾರಾ? 1 kg ಮಾಸ್ ಕೊಟ್ಟಿದ್ದಾರೆ. ಓಕೆ, ಸೊ 1 kg ಮಾಸ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ 1 kg ಮಾಸ್ ಅಂಡ್ ಇದೆಷ್ಟಿದೆ ಸರ್? ಇಟ್ ಇಸ್ ರೂಟ್ 3. ಓಕೆ, ಸೊ ಡಿವೈಡೆಡ್ ಬೈ
0.1 seconds. Okay, so that is 0.1 second. Okay, so 0.1 second. ಎಷ್ಟಾಗುತ್ತೆ ಅದು? Multiply and divide by 10 ಮಾಡಿ. Okay, so multiply and divide ಮಾಡಿದ್ರೆ so F is equals to so 10 root 3. Okay, so 10 root 3 Newton ಆಗುತ್ತೆ. Magnitude of force. So this is the magnitude of a force. Okay, so magnitude of a force. Yes, ಇದು ಸ್ವಲ್ಪ ದೊಡ್ಡದಿದೆ but easy to understand. Okay, ಎಷ್ಟಾಯ್ತು ಇದು? So 10 root 3. 10 root 3 ಅಂತಂದ್ರೆ option A is the right answer. Okay, so option A is the right answer. ಹಾ, ಶಾರ್ಟ್ ಕಟ್ಸ್ ಎಲ್ಲ ಇರಲ್ಲ ಕಣ. ಇಲ್ಲಿ ನೀವೇನ್ ಮಾಡ್ಬೇಕು, ಎಸ್ ಪಿ ಗೇಮಿಂಗ್ ಶಾರ್ಟ್ ಕಟ್ಸ್ ಎಲ್ಲ ಇರಲ್ಲ. ನಾನು ನಿಮಗೆ ಅರ್ಥ ಮಾಡಿಸ್ತಿದ್ದೀನಿ, ಅದರಿಂದ ನಾನು ಜಾಸ್ತಿ ಟೈಮ್ ತಗೊಳ್ತಿದ್ದೀನಿ, ರೈಟಾ? ಸೊ ನೀವೇ ಫಾಸ್ಟ್ ಆಗಿ ಮಾಡ್ಕೊಂಡ್ರೆ ವಿತ್ ಇನ್ 2 minutes ಅಲ್ಲಿ ನೀವು ಮಾಡ್ಬೋದು. ನಾಟ್ ಅ ಬಿಗ್ ಡೀಲ್. ಓಕೆ, ಸೊ ನಿಮಗೆ ನಾನು ಅರ್ಥ ಮಾಡಿಸಿ ಹೇಳಬೇಕಾದ್ರೆ ನಾನು ಟೈಮ್ ಜಾಸ್ತಿ ತಗೊಳ್ತೀನಿ. ಆಸ್ ಅ ಸ್ಟೂಡೆಂಟ್ ನೀವೇನ್ ಮಾಡಬೇಕು, ನಾನು ಆಸ್ ಅ ಟೀಚರ್ ಆಗಿ ನಾನು ವಿತ್ ಇನ್ ಒಂದು 50 seconds ಅಲ್ಲಿ ಆನ್ಸರ್ ಮಾಡಬಹುದು. ಬಟ್ ನಿಮಗೆ ಅರ್ಥ ಮಾಡಿಸ್ಬೇಕಲ್ವಾ? ಸೊ ಅದಕ್ಕೆ ಒಂದೊಂದು ಪಾಯಿಂಟ್ ಅರ್ಥ ಮಾಡಿಸ್ತಾ ಇದ್ದೀನಿ. ಓಕೆ, ಪ್ರಾಕ್ಟೀಸ್, ಎಲ್ಲನೂ ಪ್ರಾಕ್ಟೀಸ್ 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 ಮಾಡ್ತಾ ಹೋದ್ರೆ ನಿಮಗೆ ಎಲ್ಲೆಲ್ಲಿ ಯಾವ ಸ್ಟೆಪ್ ನ ಎಲಿಮಿನೇಟ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಓಕೆ, ರೈಟ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಇಸ್, ಇದನ್ನ ಟ್ರೈ ಟು ಆನ್ಸರ್. ಓಕೆ, ಸೊ ಟ್ರೈ ಟು ಆನ್ಸರ್, ಬಿ ಕೇರ್ಫುಲ್. ಓಕೆ, ಇಲ್ಲಿ ಕೆಲವು ಸ್ಟೂಡೆಂಟ್ಸ್ಗಳು ತಪ್ಪು ಮಾಡುವಂತ ಚಾನ್ಸ್ ಇರುತ್ತೆ. ಸ್ವಲ್ಪ ಟರ್ಮ್ಸ್ ಮೇಲೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಕರೆಕ್ಟಾ? ಎಸ್, ಯು ನೋಡಿ ದ ಫಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳಿದೆ, ಅಸರ್ಷನ್. ಎ ಸ್ಟ್ಯಾಂಡಿಂಗ್ ಬಸ್, ಓಕೆ, ಎ ಸ್ಟ್ಯಾಂಡಿಂಗ್ ಬಸ್ ಸಡನ್ಲಿ ಆಕ್ಸಲರೇಟ್ಸ್ if there was no friction between the feet of a passenger and the floor of the bus, the passenger would move back. Exactly. Okay, for example, ನಾನು ಒಂದು ಬಸ್ ನ ಮೇಲೆ ಬಸ್ ಫ್ಲೋರ್ ಮೇಲೆ ನಿಂತ್ಕೊಂಡಿದ್ದೀನಿ. ಓಕೆನಾ? ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತೀನಿ ಅನ್ಕೊಳ್ಳಿ, ಸಡನ್ ಆಗಿ ಬಸ್ ಮೂವ್ ಆಗುತ್ತೆ, ನಾನು ಹಿಂದೆ ವಾಲ್ತೀನಿ. ಯಾಕೆ? ಬಿಕಾಸ್ ಡ್ಯೂ ಟು ಇನರ್ಷಿಯಾ ಆಫ್ ರೆಸ್ಟ್. ಓಕೆ, ಡ್ಯೂ ಟು ಇನರ್ಷಿಯಾ ಆಫ್ ರೆಸ್ಟ್. ಓಕೆ, ಸೊ ನಾನು ಹಿಂದೆ ವಾಲ್ತೀನಿ. ಸಪೋಸ್ ಅದು ಹಿಂದಿಗಡೆ ಬಂದ್ರೆ ನಾನು ಮುಂದೆ ವಾಲ್ತೀನಿ. ದಟ್ ಇಸ್ ದ ಡ್ಯೂ ಟು ಇನರ್ಷಿಯಾ ಆಫ್ ರೆಸ್ಟ್. ಸೊ ದಿಸ್ ಫಸ್ಟ್ ಸ್ಟೇಟ್ಮೆಂಟ್ ಏನಾಗಿದೆ, ಟ್ರೂ ಆಗಿದೆ. ಯಸ್ ಸರ್, ದಿಸ್ ಇಸ್ ದ ಟ್ರೂ. ಯಾಕೆಂದ್ರೆ ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ ಇಸ್ ನಾಟ್ ಕಾಂಟ್ಯಾಕ್ಟ್ ವಿತ್ ದ ಲೋವರ್ ಪಾರ್ಟ್ ಆಫ್ ದ ಫ್ಲೋರ್ ಆಫ್ ದ ಬಸ್. ಕರೆಕ್ಟಾ? ಓನ್ಲಿ ನನ್ನ ಕಾಲ್ ಏನಿದೆ ಅದ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದೆ, ರೈಟಾ? ಸೊ ಅದರಿಂದ ನಾನು ಹಿಂದೆ ವಾಲ್ತೀನಿ. ಯಸ್, ದಟ್ ಇಸ್ ದ ಟ್ರೂ. ಅಂಡ್ ನೆಕ್ಸ್ಟ್ ಒನ್ ನೋಡಿ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ರೀಸನ್ ಹೇಳ್ತಿರೋದು, ಇನ್ ದ ಆಬ್ಸೆನ್ಸ್ ಆಫ್ ಫ್ರಿಕ್ಷನ್ ದ ಫ್ಲೋರ್ ಆಫ್ ದ ಬಸ್ ವುಡ್ ಸ್ಲಿಪ್ ಫಾರ್ವರ್ಡ್ ಅಂಡರ್ ದ ಫೀಟ್ ಆಫ್ ದ ಪ್ಯಾಸೆಂಜರ್. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡೋಕೆನಾ? ಸೊ ಫ್ಲೋರ್ ಆಫ್ ದ ಬಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಫ್ಲೋರ್ ಆಫ್ ದ ಬಸ್, ಈ ಫ್ಲೋರ್ ಅನ್ನೋದು ಪಾರ್ಟ್ ಆಫ್ ದ ಬಸ್ ಅಲ್ವಾ? ಫ್ಲೋರ್ ಅನ್ನೋದು ಪಾರ್ಟ್ ಆಫ್ ದ ಬಸ್. ಯು ಕೆನಾಟ್ ಡಿಫರೆನ್ಶಿಯೇಟ್ ಓನ್ಲಿ ಪಾರ್ಟ್ ಆಫ್ ದ ಫ್ಲೋರ್ ಮತ್ತೆ ಬಸ್ ಬೇರೆ ಬೇರೆ ಅಂತಲ್ಲ. ಯಾವಾಗ ಬಸ್ ಮೂವ್ ಫಾರ್ವರ್ಡ್ ಆಗುತ್ತೆ ಆವಾಗ ನಮ್ಮ ಬಾಡಿ ಏನಾಗುತ್ತೆ, ಹಿಂದೆ ವಾಲುತ್ತೆ, ರೈಟ್? ಸೊ ಇಲ್ಲಿ ನಮಗೆ ಇನ್ ದ ಆಬ್ಸೆನ್ಸ್ ಆಫ್ ಫ್ರಿಕ್ಷನ್ ಏನ್ ಹೇಳ್ತಾರೆ, ದ ಫ್ಲೋರ್ ಆಫ್ ದ ಬಸ್ ವುಡ್ ಸ್ಲಿಪ್ ಫಾರ್ವರ್ಡ್. ಫ್ಲೋರ್ ಆಫ್ ದ ಬಸ್ ಸ್ಲಿಪ್ ಆಗಲ್ಲ, ಅದು ಮೂವ್ ಆಗ್ತಿದೆ. ಸ್ಲಿಪ್ ಆಗ್ತಿಲ್ಲ, ಅದು ಮೂವ್ ಆಗ್ತಿದೆ. ಸ್ಲಿಪ್ಪಿಂಗ್ ಬೇರೆ, ಮೂವಿಂಗ್ ಬೇರೆ. ಸ್ಲಿಪ್ಪಿಂಗ್ ಬೇರೆ, ಮೂವಿಂಗ್ ಬೇರೆ. ಕರೆಕ್ಟಾ? ಫಾರ್ವರ್ಡ್ ಅಂಡರ್ ದ ಫೀಟ್ ಆಫ್ ದ ಪ್ಯಾಸೆಂಜರ್. ಓಕೆ, ಸೊ ಇಲ್ಲಿ ನಮಗೆ ಬಸ್ ಅನ್ನೋದು ಮೂವ್ ಆಗ್ತಿದೆ, ಸ್ಲಿಪ್ ಆಗ್ತಿಲ್ಲ, ಮೂವ್ ಆಗ್ತಿದೆ. ಇಟ್ ಇಸ್ ಮೂವಿಂಗ್ ಫಾರ್ವರ್ಡ್. ಗೆಟ್ ಮೈ ಪಾಯಿಂಟ್? ಸ್ಲಿಪ್ ಅಂದ್ರೆ ವೆನ್ ದರ್ ಇಸ್ ನೋ ಫ್ರಿಕ್ಷನ್. ಇಲ್ಲಿ ನಮಗೆ ಫ್ರಿಕ್ಷನ್ ಆಬ್ಸೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಫ್ಲೋರ್ ಆಫ್ ದ ಬಸ್, ಇಟ್ ಇಸ್ ದ ಪಾರ್ಟ್ ಆಫ್ ದ ಬಸ್. ಇಟ್ ಇಸ್ ನಥಿಂಗ್ ಬಟ್ ಪಾರ್ಟ್ ಆಫ್ ದ ಬಸ್ ಅಂದ್ರೆ. ಸೊ ಇಲ್ಲಿ ನಿಮಗೆ ಎಲ್ಲರ ಆನ್ಸರ್ ಡಿ ಅಂತ ಹೇಳ್ತಾರೆ. ದಟ್ ಇಸ್ ರಾಂಗ್ ಆಕ್ಚುಲಿ. ಓಕೆ, ಸೊ ಇಲ್ಲಿ ನಿಮಗೆ ಅಂಡರ್ಲೈನ್ ಬೇರೆ ಮಾಡಿದ್ದೀನಿ. ಸ್ಲಿಪ್ ಫಾರ್ವರ್ಡ್ ಅಂತ ಹೇಳ್ತಿದ್ದಾರೆ. ಸ್ಲಿಪ್ ಫಾರ್ವರ್ಡ್ ಅಂತ ಹೇಳ್ತಾರೆ. ಯಾವ್ದಾರ ಬಸ್ ಫಾರ್ವರ್ಡ್ ಅಲ್ಲಿ ಹೋಗುತ್ತಾ? ಇಲ್ಲ. ನಾವು ಸ್ಟೇಟ್ ಆಫ್ ರೆಸ್ಟ್ ಅಲ್ಲಿ ಇರೋದ್ರಿಂದ ನಾವು ಹಿಂದೆ ಹೋಗ್ತೀವಿ ಅಷ್ಟೇ. ಅದು ಆಸ್ ಇಟ್ ಇಸ್ ಬಿಕಾಸ್ ಆಫ್ ಫೋರ್ಸ್ ಅದು ಮೂವ್ ಆಗ್ತಿದೆ ಮುಂದೆ. ಕರೆಕ್ಟಾ? ಸೊ ಇದರಿಂದ ನಮಗೆ ರೀಸನ್ ಅನ್ನೋದು ರಾಂಗ್ ಇದೆ. ಓಕೆ, ಬಸ್ ಸ್ಲಿಪ್ ಆಗ್ತಿಲ್ಲ, ಅದು ಮೂವ್ ಆಗ್ತಿದೆ. ನಾವು ಮಾತ್ರ ಹಿಂದೆ ಹೋಗ್ತಿದ್ವಿ ಡ್ಯೂ ಟು ಇನರ್ಷಿಯಾ ಆಫ್ ರೆಸ್ಟ್. ಓಕೆ, ಸೊ ಇದರ ಪ್ರಕಾರ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಆಪ್ಷನ್ ಎ. ಕ್ಲಾರಿಟಿ ಸಿಗ್ತಾ? ಹಾ, ಇಲ್ಲ ಉಮೇಶ್, ಯು ಹ್ಯಾವ್ ಟು ಸ್ಟಡಿ ಫಿಸಿಕ್ಸ್. ಓಕೆ, ಸೊ ಮೇನ್ ನೋಡ್ಕೊಂಡ್ರೆ ಆಗಲ್ಲ. ಇಫ್ ಯು ವಾಂಟ್ ವೆರಿ ಗುಡ್ ರ್ಯಾಂಕಿಂಗ್ ಯು ಹ್ಯಾವ್ ಟು ಕವರ್ ಎವ್ರಿಥಿಂಗ್. ನನಗೆ ಬೇಡ, ಯಾವ್ದಾದ್ರು ಸಿಕ್ಕಿದ್ರು ಪರವಾಗಿಲ್ಲ ಅಂದ್ರೆ ಓದೋದೇ ಬೇಕಾಗಿಲ್ಲ ಅಲ್ವಾ? ರೈಟ್. ಓಕೆ, ಸೊ ದಟ್ಸ್ ಇಟ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಎಸ್, ಈ ಕ್ವಶನ್ ನೋಡಿ. When a body of a mass m just begins to slide down, okay, slide as shown in the figure. Okay, so match list 1 and list 2 ಅಂತ ಹೇಳ್ತಿರೋದು. ಈ ಬಾಡಿ ಅನ್ನೋದು ಮೂವ್ ಆಗ್ತಿದೆ, ಕೆಳಗಡೆ ಮೂವ್ ಆಗ್ತಿದೆ ಅಂತ ಹೇಳ್ತಿರೋದು. ಓಕೆನಾ? ಈ ಬಾಡಿ ಅನ್ನೋದು ಕೆಳಗಡೆ ಮೂವ್ ಆಗ್ತಿದೆ. ನಾರ್ಮಲ್ ರಿಯಾಕ್ಷನ್, ಇಲ್ಲಿ ನಿರ್ಮಲ್ ರಿಯಾಕ್ಷನ್ ಅಂತ ಆಗಿದೆ. ಸೊ ದಿಸ್ ಇಸ್ ದ ನಾರ್ಮಲ್ ರಿಯಾಕ್ಷನ್. ಓಕೆ, ಸೊ ನಾರ್ಮಲ್ ರಿಯಾಕ್ಷನ್ ಅಂದ್ರೆ ಏನು? ಇಟ್ ಇಸ್ ಆಲ್ವೇಸ್ ಪರ್ಪೆಂಡಿಕಲ್ ಟು ದ ಸರ್ಫೇಸ್. ಇಲ್ಲಿ ಪರ್ಪೆಂಡಿಕಲ್ ಟು ದ ಸರ್ಫೇಸ್ ಅಂದ್ರೆ ಯಾವುದು? ಇದು ಸರ್ಫೇಸ್. ಅಂಡ್ ನಾರ್ಮಲ್ ಯಾವುದು ಸರ್? ಪರ್ಪೆಂಡಿಕಲ್ ಟು ದ ಸರ್ಫೇಸ್, ದಿಸ್ ಒನ್. ಓಕೆ, ಸೊ ಕ್ಯೂ. ಸೊ ಅಂದ್ರೆ ಈ ಫಸ್ಟ್ ಒನ್ಗೆ
ಸೊ ಫಸ್ಟ್ ಒನ್ಗೆ ಕ್ಯೂ ಎಲ್ಲಿದೆ ಸರ್ ಇಟ್ ಇಸ್ ದ ಸೆಕೆಂಡ್ ಒನ್ ಮ್ಯಾಚ್ ಆಗ್ತದೆ ಓಕೆ ಸೆಕೆಂಡ್ ಒನ್ ಇಸ್ ಮ್ಯಾಚಿಂಗ್ ಓಕೆ ಸೊ ಸೆಕೆಂಡ್ ಒನ್ ಮ್ಯಾಚಿಂಗ್ ಅಂದ್ರೆ ನೆಕ್ಸ್ಟ್ ಒನ್ ಏನ್ ಕೇಳ್ತದೆ ಫ್ರಿಕ್ಷನಲ್ ಫೋರ್ಸ್ ಇದು ಮೂವಿಂಗ್ ಸ್ಲೈಡ್ ಡೌನ್ವರ್ಡ್ ಅಂತಂದ್ರೆ ಫ್ರಿಕ್ಷನಲ್ ಫೋರ್ಸ್ ಆಲ್ವೇಸ್ ಆಕ್ಟ್ ಅಪೋಸಿಟ್ ಓಕೆ ಆಕ್ಟ್ಸ್ ಅಪೋಸಿಟ್ ಅದರ ಪ್ರಕಾರ frictional force is this one okay so r so frictional force that is the r okay so frictional force that is the r okay so frictional force that is the r that is the 3 okay so that is the 3 so right yes sir and the next one weight of the body okay so weight of the body yavaga acting vertically downward that is the s okay so that is the s okay so s ellide illi so s annodu illide okay so that is the s so that is the fourth one and we could mg sin theta that is applied force okay mg sin theta that is the p in the ಕೊಡ್ತಾರೆ okay so last one so that is the one ಯಾವ್ದು ಮ್ಯಾಚ್ ಆಗುತ್ತೆ ನೋಡಿ 2 3 4 1 okay so 2 3 4 1 2 ಇದೆ so 2 ಇದೆ 3 ಇಲ್ಲ therefore it is eliminated and ಇಲ್ಲಿ 4 ಇಂದ ಸ್ಟಾರ್ಟ್ ಆಗ್ತದೆ this is eliminated ಇಲ್ಲಿ 4 ಇಂದ ಸ್ಟಾರ್ಟ್ ಆಗ್ತದೆ ಇಲ್ಲ so 2 3 2 3 4 1 that is option D okay so that is option D option D is the right answer clear clear alva now let's move on to the next question in the diagram shown okay so in the diagram shown normal reaction force between 2 kg and 1 kg ನೆನಪಿದೆನಾ ಇಲ್ಲಿ ಎಲ್ಲಿ ತೋರಿಸಿದೀನಿ ನಿಮಗೆ ನಾರ್ಮಲ್ ರಿಯಾಕ್ಷನ್ ನ ನಿಮಗೆ ತೋರಿಸಿದೀನಿ ನೋಡಿ ಇಲ್ಲಿ ನಾರ್ಮಲ್ ರಿಯಾಕ್ಷನ್ ಓಕೆ ಸೊ ನಾರ್ಮಲ್ ರಿಯಾಕ್ಷನ್ ಓಕೆ ನಾರ್ಮಲ್ ರಿಯಾಕ್ಷನ್ ಅಥವಾ ಟೆನ್ಷನ್ the masses pushed are pulled into acceleration okay masses pushed are pulled and acceleration multiplication ಮಾಡಿದ್ರೆ that will be the normal reaction when the bodies are in contact okay when the bodies are in contact right so ಇವಾಗ ನಮಗೆ acceleration ನ ಫಸ್ಟ್ ಫೈಂಡ್ ಮಾಡ್ಕೋಬೇಕು ಓಕೆನಾ acceleration ನ ಫಸ್ಟ್ ಫೈಂಡ್ ಮಾಡ್ಕೋಬೇಕು acceleration ನ ಫಸ್ಟ್ ಫೈಂಡ್ ಮಾಡ್ಕೋಬೇಕು acceleration ಅಂದ್ರೆ ಏನು ಸರ್ ಇಟ್ ಇಸ್ net force so divided by so net mass okay so net force and net mass ಓಕೆ ಸೊ ನೆಟ್ ಮಾಸ್ ಅನ್ನೋದು ಗೊತ್ತಾಗುತ್ತೆ 3 + 2 + 1 ದಟ್ ಇಸ್ 6 ಆಗುತ್ತೆ ಬಟ್ ವಾಟ್ ಅಬೌಟ್ ನೆಟ್ ಫೋರ್ಸ್ ಸರ್ ನೆಟ್ ಫೋರ್ಸ್ ಅಂದ್ರೆ ಇದು ಹಾರಿಜೆಂಟಲ್ ಆಗಿದ್ರೆ ಫಾರ್ ಎಕ್ಸಾಂಪಲ್ ಇದು ಹಾರಿಜೆಂಟಲ್ ಆಗಿದ್ರೆ 60 - 18 ಅಂತ ಮಾಡಬಹುದಿತ್ತು ಓಕೆ 60 - 18 ಅಂತ ಮಾಡಬಹುದಿತ್ತು ಬಟ್ ಇಲ್ಲಿ ಇನ್ಕ್ಲೈನ್ಡ್ ಆಗಿದ್ರೆ ವೇಟ್ ಆಫ್ ದ ಬಾಡಿ ಆಲ್ಸೋ ಮ್ಯಾಟರ್ ವೇಟ್ ಆಫ್ ದ ಬಾಡಿ ಇಸ್ ಆಲ್ಸೋ ಇಟ್ ಇಸ್ ದ ಟೈಪ್ ಆಫ್ ಫೋರ್ಸ್ ಅದರಿಂದ ಓಕೆನಾ ಎಸ್ ಸರ್ ಇದು ನಾನೇನ್ ಮಾಡ್ತೀನಿ ಸ್ವಲ್ಪ ಈ ಡಯಾಗ್ರಾಮ್ ನ ಸಿಂಪ್ಲಿಫೈಡ್ ಮಾಡ್ಕೋತೀನಿ ಓಕೆನಾ ಸೊ ಸಿಂಪ್ಲಿಫೈಡ್ ಯಾವ ತರ ಸೊ ಈ ತರ ಮಾಡ್ಕೋತೀನಿ ಎಸ್ ಸರ್ ಈ ತರ ಮಾಡ್ಕೊಂಡೆ ಅಂಡ್ ಇಲ್ಲಿ ಸೊ ಎಲ್ಲಾ ಬಾಡಿ ಸೇರಿ ನಾನು ಒಂದು ಬಾಡಿ ಅಂತ ಕನ್ಸಿಡರ್ ಮಾಡ್ಕೋತೀನಿ ಓಕೆನಾ ಸೊ ಈ ಎಲ್ಲಾ ಬಾಡಿ ಸೇರಿ ಒಂದು ಬಾಡಿ ಅಂತ ಕನ್ಸಿಡರ್ ಮಾಡ್ಕೋತೀನಿ ದೇರ್ ಫಾರ್ ಟೋಟಲ್ ಮಾಸ್ ಎಷ್ಟಾಗುತ್ತೆ 1 2 3 ಎಷ್ಟಾಯ್ತೆ 1 2 3 3 3 6 ಓಕೆ ಸೊ ದಟ್ ಇಸ್ ದ 6 kg ಎಸ್ ಸರ್ ದಟ್ ಇಸ್ ದ 6 kg ಓಕೆ and what is the angle sir it is the 30 degree okay so theta is equals to 30 degree okay fine and ಇಲ್ಲಿ normal reaction ಏನು sir normal reaction ಈ ಕಡೆ so that is n okay and ಇದರ ಪ್ರಕಾರ ಇಲ್ಲಿ perpendicular ಇದು ಯಾವುದಕ್ಕೆ ಮ್ಯಾಚ್ ಮಾಡುತ್ತೆ ಇದಕ್ಕೆ ಮ್ಯಾಚ್ ಮಾಡುತ್ತೆ what is this sir it is mg cos theta okay so mg cos theta ಯಾಕೆ ಇದು theta ಅಂದ್ರೆ ಇದು ಸಹಿತ thetaನೇ and ಇದನ್ನ ಬ್ಯಾಲೆನ್ಸ್ ಮಾಡೋಕೆ so ಯಾವ ಕಡೆ theta ಇರುತ್ತೆ ಆ ಕಡೆ cos theta and ಯಾವ ಕಡೆ ಇರಲ್ಲ ಆ ಕಡೆ ನಮಗೆ mg sin theta okay so this is mg sin theta okay so this is mg sin theta okay mg sin theta done yes sir ಇದು ಮೂವಿಂಗ್ ಫಾರ್ವರ್ಡ್ ಓಕೆ ಸೊ ಇಷ್ಟ ಆಯ್ತಾ ಸೊ ಇಷ್ಟು ಆದ್ಮೇಲೆ ರಿಸಾಲ್ವ್ ಮಾಡಾಯ್ತು ಫ್ರೀ ಬಾಡಿ ಡಯಾಗ್ರಾಮ್ ಪ್ರಕಾರ ರಿಸಾಲ್ವ್ ಮಾಡಿದ್ವಿ ಅಂಡ್ ಇವಾಗ ನೋಡಿ ನಿಮಗೆ ನಾರ್ಮಲ್ ಆಗಿ ಅಬ್ಸರ್ವ್ ಮಾಡಿ ಓಕೆ ಸೊ ನಾರ್ಮಲ್ ಆಗಿ ಅಬ್ಸರ್ವ್ ಮಾಡಿ ಇಲ್ಲಿ ನಿಮಗೊಂದು ಫೋರ್ಸ್ ಈ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ತದೆ ಎಸ್ ಸರ್ ನೋ ಎಸ್ ಸರ್ ಎಷ್ಟು ಸರ್ ಇಟ್ ಇಸ್ F1 ಎಷ್ಟಿದೆ ಸರ್ ಇಟ್ ಇಸ್ 16 ನ್ಯೂಟನ್ ಓಕೆ ಅಂಡ್ ಈ ಕಡೆ ನಾವು ಅಬ್ಸರ್ವ್ ಮಾಡಿದ್ರೆ ಸಪೋಸಿಟ್ ಡೈರೆಕ್ಷನ್ ಅಲ್ಲೂ ಸಹಿತ ಒಂದು ಫೋರ್ಸ್ ಆಕ್ಟ್ ಆಗ್ತದೆ ದಟ್ ಇಸ್ F2 ದಟ್ ಇಸ್ ಈಕ್ವಲ್ಸ್ ಟು 18 ನ್ಯೂಟನ್ ಓಕೆ ಸೊ 18 ನ್ಯೂಟನ್ ಅಂದ್ರೆ ಈ ಬಾಡಿ ಮೇಲೆ ಇವಾಗ ನೋಡಿ ವೈ ಆಕ್ಸಿಸ್ ಇವಾಗ ನೋಡಿ ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಯಾವುದು ನೆಕ್ಸ್ಟ್ ಸ್ಲೈಡಿಗೆ ಹೋಗ್ತೀನಿ ಆ 6 kg ನ ಕನ್ಸಿಡರ್ ಮಾಡ್ಕೊಂಡ್ರೆ ಓಕೆ ಸೊ ದಟ್ ಇಸ್ 6 kg ಅಲ್ವಾ ಎಸ್ ಸರ್ ಈ ವರ್ಟಿಕಲ್ ಫೋರ್ಸಸ್ ಕನ್ಸಿಡರ್ ಮಾಡ್ಕೊಳ್ಳಿ ಓಕೆ ಸೊ ವರ್ಟಿಕಲ್ ಫೋರ್ಸ್ ದಟ್ ಇಸ್ ದ ನಾರ್ಮಲ್ ಅಂಡ್ ದಿಸ್ ಇಸ್ ದ ನಾರ್ಮಲ್ ಸೊ ಎರಡು ಬ್ಯಾಲೆನ್ಸ್ ಅದು ಎನ್ ಮತ್ತೆ mg cos theta ಬ್ಯಾಲೆನ್ಸ್ ಆಗಿದೆ ಓಕೆ mg cos theta ಬ್ಯಾಲೆನ್ಸ್ ಆಗಿದೆ ಅಂಡ್ ಹಾರಿಜೆಂಟಲ್ ಅಲ್ಲಿ ನೋಡಿ ಹಾರಿಜೆಂಟಲ್ ಅಲ್ಲಿ ಸೊ ದಿಸ್ ಇಸ್ F2 and this is F1 and ಈ ಕಡೆ mg sin theta okay so ಇದರೆಲ್ಲ ಪ್ರಕಾರ so F2 that is equals to 16 Newton and ಇಲ್ಲಿ so F1 is nothing but 18 Newton and ಇದು
ಸರ್ ಇಟ್ ಇಸ್ ಎಂ ಜಿ ಸೈನ್ ಥೀಟಾ. ಓಕೆ, ಸೊ ಎಂ ಜಿ ಸೈನ್ ಥೀಟಾ ಇಷ್ಟಿದೆ. ನಾವು ಇವಾಗ ಯಾವ್ದನ್ನ ಕನ್ಸಿಡರ್ ಮಾಡ್ಕೋಬೇಕು ಸರ್? ಇದು ಮತ್ತೆ ಇದು ಬ್ಯಾಲೆನ್ಸ್ ಆಗಿದೆ, ರೈಟಾ? ಇಟ್ ಇಸ್ ಸ್ಲೈಡಿಂಗ್ ಡೌನ್ವರ್ಡ್. ಓಕೆ, ಸೊ ಸ್ಲೈಡಿಂಗ್ ಡೌನ್ವರ್ಡ್ ಅಪ್ವರ್ಡ್ ಅಂತ ನೋಡ್ಬೇಕು ಇವಾಗ. ಓಕೆ, ಡೌನ್ವರ್ಡ್ ಅಪ್ವರ್ಡ್ ಅಂತ ನೋಡ್ಬೇಕು. ಎಸ್, ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, ಸೊ ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ ವಾಟ್ ಇಸ್ ದ ನೆಟ್ ಆಕ್ಸಲರೇಷನ್? ಓಕೆ, ಸೊ ನೆಟ್ ಆಕ್ಸಲರೇಷನ್ ಏನಾಗುತ್ತೆ? ಓಕೆ, ಎಸ್ ಸರ್, ನೆಟ್ ಫೋರ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡು. ಓಕೆ, ಸೊ ನೆಟ್ ಫೋರ್ಸ್ ದಟ್ ಈಸ್ ಈಕ್ವಲ್ಸ್ ಏನಾಗುತ್ತೆ ಸರ್? ಇಟ್ ಇಸ್ 60. ರೈಟ್ ಹ್ಯಾಂಡ್ ಸೈಡ್ ಹೋಗ್ತದೆ 60, ಇದು ಅಪೋಸಿಟ್ ಡೈರೆಕ್ಷನ್ ಬರ್ತದೆ 18, ಮತ್ತೆ ಇದು ಸಹಿತ ಅಪೋಸಿಟ್ ಡೈರೆಕ್ಷನ್ ಹೋಗ್ತದೆ ಮೈನಸ್ ಎಂ ಜಿ ಸೈನ್ ಥೀಟಾ. ಎಸ್ ಸರ್, ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಎಫ್ ನೆಟ್ ದಟ್ ಈಸ್ ಈಕ್ವಲ್ಸ್ ಟು 60 ಮೈನಸ್ 18. ಓಕೆ, 60 ಮೈನಸ್ 18 ಮೈನಸ್ ಎಮ್ ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ ದ 6 ಅಂಡ್ ಜಿ ದಟ್ ಇಸ್ 10 ಅಂಡ್ ಸೈನ್ 30. ಓಕೆ, ಎಸ್ ಸರ್, ಸೈನ್ 30 ಎಷ್ಟಾಗುತ್ತೆ ನೋಡಿ ಸರ್? 60 ಮೈನಸ್ 18 ಎಷ್ಟಾಗುತ್ತೆ ಸರ್? ಇಟ್ ಇಸ್ ದ 42, ರೈಟಾ? ಎಸ್ ಸರ್, ಸೊ ಮೈನಸ್ ಇದೆಷ್ಟಾಗುತ್ತೆ? 60 ಇಂಟು ಸೈನ್ 30 ದಟ್ ಇಸ್ 1/2 ಎಷ್ಟಾಗುತ್ತೆ ಇಲ್ಲಿ ಸರ್? 42 ಮೈನಸ್ 30 ಆಗುತ್ತೆ, ಕರೆಕ್ಟಾ? ಎಸ್ ಸರ್, ಅಂಡ್ ಎಫ್ ನೆಟ್ ಎಷ್ಟಾಗುತ್ತೆ ಫೈನಲಿಗೆ ಸರ್? ಇಟ್ ಇಸ್ ದ 12. ಓಕೆ, ಸೊ ದಿಸ್ ಇಸ್ ದ 12 ನ್ಯೂಟನ್. ಎಸ್ ಸರ್, 12 ನ್ಯೂಟನ್ ಆಯ್ತು. ಓಕೆ, ಸೊ ದಿಸ್ ಇಸ್ ದ 12 ನ್ಯೂಟನ್. ಇವಾಗ ಆಕ್ಸಲರೇಷನ್. ಓಕೆ, ಸೊ ಆಕ್ಸಲರೇಷನ್, ನೆಟ್ ಆಕ್ಸಲರೇಷನ್ ಎಷ್ಟಾಗುತ್ತೆ? ಸೊ ದಟ್ ಈಸ್ ಎಫ್ ನೆಟ್ ಸೊ ಡಿವೈಡೆಡ್ ಬೈ ಸೊ ಎಮ್ ನೆಟ್. ಓಕೆ, ಸೊ ಎಫ್ ನೆಟ್ ಡಿವೈಡೆಡ್ ಬೈ ಎಮ್ ನೆಟ್. ಸೊ ಆಕ್ಸಲರೇಷನ್, ನೆಟ್ ಆಕ್ಸಲರೇಷನ್ ದಟ್ ಈಸ್ ಈಕ್ವಲ್ಸ್ ಟು that is the 12 Newton divided by mass ಎಷ್ಟಿದೆ ಟೋಟಲ್? that is the 6. ಅಂದ್ರೆ ಸೊ ನೆಟ್ ಆಕ್ಸಲರೇಷನ್ ಎಷ್ಟಾಯ್ತು ಸರ್? ಇಟ್ ಇಸ್ ದ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಸೊ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇವಾಗ ನೆಟ್ ಆಕ್ಸಲರೇಷನ್ ಸಿಕ್ಕಿದೆ. ಅಂಡ್ ಇವಾಗ ನೋಡಿ, ನಮಗೆ ಯಾವ್ದ್ರ ಮೇಲೆ ಬೇಕು? ಬಿಟ್ವೀನ್ 2 kg ಅಂಡ್ 3 kg, ಇದ್ರ ಎರಡರ ಮಧ್ಯೆ ಬೇಕು. ಸೊ ಈ ಎರಡರ ಮಧ್ಯೆ ಕನ್ಸಿಡರ್ ಮಾಡೋಂಗಿತ್ತಂದ್ರೆ ಇವಾಗ ನನಗೆ ಬೇಕಾಗಿರೋದು ಲಾಸ್ಟ್ ನ ಕನ್ಸಿಡರ್ ಮಾಡ್ಕೋತೀವಿ. ಓಕೆನಾ? ಯಾಕೆಂದ್ರೆ ಮೇಲೆ ಒಂದು ಫೋರ್ಸ್ ಆಕ್ಟ್ ಆಗ್ತದೆ, ದಟ್ ಇಸ್ 1 kg. 1 kg ಮೇಲೆ ನೋಡ. Okay, so for 1 kg, okay, so for 1 kg, okay, so for 1 kg, so for 1 kg, ಈ ಕಡೆಯಿಂದ ಒಂದು ಫೋರ್ಸ್ ಆಕ್ಟ್ ಆಗ್ತದೆ, ಕರೆಕ್ಟಾ? ಎಸ್ ಸರ್, ಎಷ್ಟು ಸರ್? ಇಟ್ ಇಸ್ F1 ದಟ್ ಈಸ್ ಈಕ್ವಲ್ಸ್ ಟು 18 ನ್ಯೂಟನ್, ರೈಟಾ? ಎಸ್ ಸರ್, ಅಂಡ್ ಇನ್ನೊಂದು ಈ ಕಡೆ ಒಂದು ಫೋರ್ಸ್ ಎಳಿತಾ ಇದೆ. ಸೊ ಅದು ಯಾವುದು ಸರ್? ಇಟ್ ಇಸ್ M1 G ಸೈನ್ ಥೀಟಾ ಅಂತ ಬರಿತೀವಿ. ಅದು ಹೇಗೆ ಸರ್ M1 G ಅಂತಂದ್ರೆ? ದಟ್ ಈಸ್ ಡ್ಯೂ ಟು ಈ ಬ್ಲಾಕ್ ಇಂದ ಈ ಬ್ಲಾಕ್ ಸಹಿತ ಕೆಳಗಡೆ ಬರ್ತಾ ಇದೆಯಲ್ಲ, ರೈಟಾ? ಸೊ ಇದು ನಮಗೆ ನೆಟ್ ಫೋರ್ಸ್ ಅನ್ನೋದು ಪಾಸಿಟಿವ್ ಬಂದಿದೆ, ದೇರ್ ಫೋರ್ ಈ ಆಕ್ಸಲರೇಷನ್ ಅನ್ನೋದು ಈ ಕಡೆ ಆಗುತ್ತೆ. ಓಕೆ, ಸೊ ಈ ಆಕ್ಸಲರೇಷನ್ ಅನ್ನೋದು ಈ ಕಡೆ ಆಗುತ್ತೆ, ನೆಟ್ ಆಕ್ಸಲರೇಷನ್. ಎಸ್ ಸರ್, ರೈಟ್, ಇಷ್ಟ ಆಯ್ತಾ? ಎಸ್ ಸರ್, ಆಕ್ಸಲರೇಷನ್ ಅನ್ನೋದು ಈ ಕಡೆ ಹೋಗ್ತದೆ, ರೈಟಾ? ಎಸ್ ಸರ್, ಎಷ್ಟಿದೆ ಅದು ಸರ್? ಆಕ್ಸಲರೇಷನ್ ದಟ್ ಈಸ್ ಈಕ್ವಲ್ಸ್ ಟು 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಡನ್. ಅಂಡ್ ಇನ್ನೊಂದು ನಾರ್ಮಲ್ ರಿಯಾಕ್ಷನ್ ಅಂತ ಯಾವಾಗ ಬರುತ್ತೆ? ಬಿಟ್ವೀನ್ 2 ಬ್ಲಾಕ್ಸ್, ದಟ್ ಈಸ್ 1 kg ಅಂಡ್ ಇನ್ನೊಂದು kg. ಓಕೆ, ಸೊ ದಿಸ್ ಇಸ್ ನಾರ್ಮಲ್ ರಿಯಾಕ್ಷನ್, right? So even normal reaction na simplify ಮಾಡಿ. Okay, normal reaction it is moving towards the right hand side. Okay, so normal reaction ಇವೆರಡು ಅಪೋಸಿಟ್ ಇದೆ, therefore it is 18. so minus m1 g sin theta, so that is equals to mass into m1 into acceleration. Okay, yes sir. so n is equal n minus 18, so minus m1 ಎಷ್ಟಿದೆ 1 kg and this is 10 kg, sin 30 ಎಷ್ಟಾಗುತ್ತೆ 1/2, so that is equals to that is 1 and acceleration 2. ಸರ್ ಒಂದೆರಡು 2 10. ಓಕೆ, ಸೊ ಎಷ್ಟಾಗುತ್ತೆ ಇದು ಸರ್? ಇಟ್ ಇಸ್ ಎನ್, ಸೊ ಮೈನಸ್ ಎಷ್ಟಾಗುತ್ತೆ ಇದು? ಮೈನಸ್ 23 ಆಗುತ್ತೆ. ಓಕೆನಾ? ಸೊ 23, ಸೊ ಮೈನಸ್ 23 ದಟ್ ಈಸ್ ಈಕ್ವಲ್ಸ್ ಟು 2. ಸೊ ಫೈನಲ್ ಆಗಿ ನಾರ್ಮಲ್ ರಿಯಾಕ್ಷನ್ ಎಷ್ಟಾಗುತ್ತೆ? 25 ನ್ಯೂಟನ್ಸ್ ಆಗುತ್ತೆ. ಓಕೆ, ಸೊ 25 ನ್ಯೂಟನ್. ಎಸ್, ಈ ತರ ಕ್ವಶನ್ಸ್ ತುಂಬಾ ಲೆಂತ್ ಇರುತ್ತೆ, ಬಟ್ ಒಂದ್ಸತಿ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಓಕೆನಾ? ಎಸ್ ಸರ್, ವಾಟ್ ಇಸ್ ದ ಆಂಗಲ್ ಆಫ್ ಬ್ಯಾಂಕಿಂಗ್? ಒಂದ್ಸತಿ ನೋಡಿ ಕರೆಕ್ಟ್ ಆಗಿ. ಓಕೆ, ಸೊ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ. ಇಟ್ ಇಸ್ ಅ ಟಿಲ್ಟ್ ವಿತ್ ರೆಸ್ಪೆಕ್ಟ್ ಟು ನಾರ್ಮಲ್ ಯಾವುದು ಲೆವೆಲ್ ರೋಡಿಗೆ ಕನ್ಸಿಡರ್ ಮಾಡ್ಕೊಂಡ್ರೆ ಎಷ್ಟು ಇನ್ಕ್ಲೈನ್ ಆಗುತ್ತಲ್ಲ ಲೆವೆಲ್ ರೋಡ್ಗೆ, ಅದನ್ನ ನಾವು ವಿತ್ ರೆಸ್ಪೆಕ್ಟ್ ಆಂಗಲ್ ಅಂತ ಕರಿತೀವಿ, ಆಂಗಲ್ ಆಫ್ ಅ ಬ್ಯಾಂಕಿಂಗ್. ಓಕೆ, ರೈಟ್. ಸೊ ದಟ್ ಈಸ್ 25 ನ್ಯೂಟನ್. ಓಕೆ, ಸೊ ದಟ್ ಈಸ್ 25 ನ್ಯೂಟನ್, ದಟ್ ಈಸ್ ಆಪ್ಷನ್ ಎ. ಓಕೆ, ಸೊ ದಟ್ ಈಸ್ ಆಪ್ಷನ್ ಎ, ರೈಟ್? ವೆರಿ ಗುಡ್. ನಾ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ. ಹಾ, ದ ಡಿಸ್ಟೆನ್ಸ್ ಕವರ್ಡ್ ಬೈ ಎ ಬಾಡಿ ಆಫ್ ಮಾಸ್ 5 ಗ್ರಾಮ್ having linear momentum 0.3 kg meter per second in a 5 second ಅಂತ ಹೇಳ್ತಿರೋದು. ಸೊ ಇಲ್ಲಿ ನಮಗೆ ಕೇಳಿರೋದೇನು ಸರ್? ಡಿಸ್ಟೆನ್ಸ್. ಓಕೆ, ಸೊ ಡಿಸ್ಟೆನ್ಸ್ ನ ಬರೀರಿ ಅಂತ ಹೇಳ್ತಿರೋದು. ಸೊ ಬೇಸಿಕ್ ಇಕ್ವೇಶನ್ಸ್ ಪ್ರಕಾರ ಡಿಸ್ಟೆನ್ಸ್ ನ ಯಾವ ತರ ನಾವು ಫೈಂಡ್ ಮಾಡ್ಬೋದು ಸರ್? ಸ್ಪೀಡ್. ಓಕೆ, ಸೊ ಸ್ಪೀಡ್ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸ್ಪೀಡ್ ದಟ್ ಈಸ್ ಈಕ್ವಲ್ಸ್ ಟು ಸ್ಪೀಡ್ ದಟ್ ಈಸ್ ಈಕ್ವಲ್ಸ್ ಟು ಲೆಂತ್ ಡಿವೈಡೆಡ್ ಬೈ, ಓಕೆ, ಸೊ ಲೆಂತ್ ಡಿವೈಡೆಡ್ ಬೈ ಅಥವಾ ಡಿಸ್ಟೆನ್ಸ್ ಡಿವೈಡೆಡ್ ಬೈ, ಓಕೆ, ಸೊ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸೊ ಟೈಮ್ ಅಂತ ಬರೀತೀವಿ. ಓಕೆನಾ? ಇದರಲ್ಲಿ ನಮ್ಗೆ ಏನೇನು ಗೊತ್ತಿದೆ ಸರ್? ಟೈಮ್ ಗೊತ್ತಿದೆ,
ದಟ್ ಈಸ್ 5 ಸೆಕೆಂಡ್, ಬಟ್ ವಿ ಡೋಂಟ್ ನೋ ವಾಟ್ ಇಸ್ ದಟ್ ಸ್ಪೀಡ್. ಈ ಸ್ಪೀಡ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಮ್ಯಾಗ್ನಿಟ್ಯೂಡ್ ಆಫ್ ಮೊಮೆಂಟಮ್. ಓಕೆ, ಸೊ ಫ್ರಮ್ ಲೀನಿಯರ್ ಮೊಮೆಂಟಮ್. ಓಕೆ, ಸೊ ಫ್ರಮ್ ಲೀನಿಯರ್ ಮೊಮೆಂಟಮ್. Okay, so from linear momentum, so that P is equals to m into v. Okay, so P is equals to m into v, and P is equals to ಎಷ್ಟಿದೆ ಸರ್? ಇಟ್ ಇಸ್ 0.3. ಮಾಸ್ ಎಷ್ಟಿದೆ? ಮಾಸ್ 5 ಗ್ರಾಮ್ ಇದೆ, ಅದನ್ನ ಕಿಲೋಗ್ರಾಮಿಗೆ ಕನ್ವರ್ಟ್ ಮಾಡ್ಕೋತೀವಿ ನಾವು. ಸೊ 5 into 10 power minus 3 ಗ್ರಾಮ್ ಅಲ್ಲಿ ಕೊಟ್ಟಿದ್ದಾರೆ, ನಾವು ಕಿಲೋಗ್ರಾಮಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಅಂಡ್ ಸ್ಪೀಡ್ ದಟ್ ಈಸ್ ಈಕ್ವಲ್ಸ್ ಟು ವಿ ಎಷ್ಟಾಗುತ್ತೆ ಸರ್? ವಿ ದಟ್ ಈಸ್ ಈಕ್ವಲ್ಸ್ ಟು 0.3, ಸೊ ಡಿವೈಡೆಡ್ ಬೈ 5 into 10 power minus 3. ಮೇಲ್ಗಡೆ ಕಳಿಸಿದ್ರೆ 0.3 into 10 power 3, ಸೊ ಡಿವೈಡೆಡ್ ಬೈ 5 ಎಷ್ಟಾಗುತ್ತೆ ಸರ್? ಇಟ್ ಇಸ್ 300, ಸೊ ಡಿವೈಡೆಡ್ ಬೈ 5. ಓಕೆ, ಎಸ್ ಸರ್. ಅಂಡ್ ಇದನ್ನ ನಾನು ಮೀಟರ್ ಪರ್ ಸೆಕೆಂಡ್ ಅಂತ ಬರ್ಕೋತೀನಿ. ಓಕೆ, ಅಂಡ್ ಇಲ್ಲಿ ಬನ್ನಿ ಸರ್, ಡಿಸ್ಟೆನ್ಸ್, ಸೊ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ಸ್ ಟು ಸ್ಪೀಡ್ ಇಂಟು ಟೈಮ್. ಓಕೆ, ಸೊ ಸ್ಪೀಡ್ ಇಂಟು ಟೈಮ್. ಎಸ್ ಸರ್. ಅಂಡ್ ಸ್ಪೀಡ್ ಎಷ್ಟಿದೆ ಸರ್? ಇಲ್ಲಿ 300 ಡಿವೈಡೆಡ್ ಬೈ 5, ಅಂಡ್ ಟೈಮ್ ಎಷ್ಟು ಕೊಟ್ಟಿದ್ರೆ ಸರ್? 5. ಸೊ 5 ಗೆಟ್ ಕ್ಯಾನ್ಸಲ್ ಆಗಿ ಡಿಸ್ಟೆನ್ಸ್ ಎಷ್ಟು ಉಳಿತೆ ಸರ್? ಇಟ್ ಇಸ್ 300 meters. ಓಕೆ, ಸೊ ಡಿಸ್ಟೆನ್ಸ್ ಇಸ್ 300 meters. ಓಕೆ, ಸೊ ದಟ್ ಈಸ್ ಆಪ್ಷನ್ ಎ. ಸೊ 300 meters. ಹಾ, ರೇವಣ ಸಿದ್ಧ ಸರ್ ಕ್ಲಾಸ್ ಶೆಡ್ಯೂಲ್ ಹಾಕಿ ಆಲ್ರೆಡಿ ಹಾಕಿದ್ರೆ ನೋಡಿ. ಪೋಸ್ಟ್ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನೋಡಿ, ಎಲ್ಲಾ ಕ್ಲಾಸ್ ಆ ವೀಕ್ ಅಲ್ಲಿ ಯಾವ ಕ್ಲಾಸ್ ಇರುತ್ತೆ ಲೈವ್ ಅಲ್ಲಿ ಅಂತೇಳಿ ಆಲ್ರೆಡಿ ಹಾಕಿರ್ತಾರೆ, ನೀವು ನೋಡ್ಬೇಕಷ್ಟೇ. ಓಕೆ, clear? So that is option A. Now let's move on to the next question. A ball of mass 0.15 kg is dropped from a height 10 meter, strikes the ground and rebound to the same height. The magnitude of impulse imparted to the ball. Okay, so ಇಲ್ಲಿ ನಮಗೆ impulse ಅಂತ ಹೇಳಿದ್ರೆ, okay, so that is impulse, so that is G, so that is nothing but a large force acting in a short interval of time. ಇದನ್ನ ನಾವು ಚೇಂಜ್ ಇನ್ ಮೊಮೆಂಟಮ್ ಅಂತಾನು ಬರೀಬಹುದು, ರೈಟ್? ಸೊ ಚೇಂಜ್ ಇನ್ ಮೊಮೆಂಟಮ್ ಅಂದ್ರೆ ಯಾವ ತರ ಬರೀತೀರಾ ಸರ್? ಚೇಂಜ್ ಇನ್ ಮೊಮೆಂಟಮ್ ದಟ್ ಈಸ್ ಈಕ್ವಲ್ಸ್ ಟು ಮಾಸ್ ಇಂಟು ಚೇಂಜ್ ಇನ್ ವೆಲಾಸಿಟಿ. ಓಕೆ, ಸೊ ಇಲ್ಲಿ ಚೇಂಜ್ ಇನ್ ವೆಲಾಸಿಟಿನ ಯಾವ ತರ ಬರೀತೀರಾ ಸರ್? ಚೇಂಜ್ ಇನ್ ವೆಲಾಸಿಟಿನ ಸೊ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ. ಓಕೆ, ಡನ್. ಇಲ್ಲಿ ನಮಗೆ ನೋಡಿ, ಎ ಬಾಲ್ ಆಫ್ ಮಾಸ್ 0.15 kg ಇಸ್ ಅ ಡ್ರಾಪ್ಡ್ ಅಂದ್ರೆ ಫ್ರೀ ಫಾಲ್. ಓಕೆ, ಸೊ ಡ್ರಾಪ್ಡ್ ಅಂದ್ರೆ ಫ್ರೀ ಫಾಲ್. ಸೊ ಫ್ರೀ ಫಾಲ್ ಏನಿರುತ್ತೆ ಸರ್? ಯು ಇಸ್ ಈಕ್ವಲ್ಸ್ ಟು 0, ಇನಿಷಿಯಲ್ ವೆಲಾಸಿಟಿ 0 ಫ್ರಮ್ ಅ ಹೈಟ್, ಸೊ ದಟ್ ಈಸ್ h value. ಓಕೆ, ಸ್ಟ್ರೈಕ್ಸ್ ದ ಗ್ರೌಂಡ್ ಅಂಡ್ ರಿಬೌಂಡ್ ಟು ದ ಸೇಮ್ ಹೈಟ್ ಅಂತ ಹೇಳ್ತಿರೋದು. ಸೊ ಫಸ್ಟ್ ವಾಟ್ ಇಸ್ ದ ವಿ ಅಂತ ಫೈಂಡ್ ಮಾಡಿ. ಸೊ ವಿ ದಟ್ ಈಸ್ ಈಕ್ವಲ್ಸ್ ಟು ವಿ ಸ್ಕ್ವೇರ್ ದಟ್ ಈಸ್ ಯು ಸ್ಕ್ವೇರ್ ಸೊ ಪ್ಲಸ್ 2as ಅಂತ ಬರ್ಕೊಳ್ಳಿ. ಏನಾಗುತ್ತೆ ನೋಡಿ, ಸೊ ವಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು ಇಲ್ಲಿ ಯು ಸ್ಕ್ವೇರ್ ಅನ್ನೋದು 0, ಸೊ ಪ್ಲಸ್ 2 ಆಸ್ ಇಟ್ ಇಸ್. ಇಲ್ಲಿ ಜಿ ವ್ಯಾಲ್ಯೂ ಬರುತ್ತೆ, ದಟ್ ಈಸ್ 10 ಇಂಟು ಹೈಟ್ ಎಷ್ಟಿದೆ? ಡಿಸ್ಪ್ಲೇಸ್ಮೆಂಟ್ ನಥಿಂಗ್ ಬಟ್ ದಟ್ ಈಸ್ 10 meter. ಓಕೆ, ಸೊ ದಟ್ ಈಸ್ 10 meter. ಇಲ್ಲಿ ಏನೋ ಯಾವುದು ಇದು ಯಾವುದು ಫಸ್ಟ್ ಒನ್ ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್ ಏನ್ ಡಿಸ್ಕಸ್ ಮಾಡಿದ್ವಿ? ಮೋಷನ್ ಅಂಡರ್ ಗ್ರಾವಿಟಿಯಲ್ಲಿ ಡಿಸ್ಕಸ್ ಮಾಡಿದ್ವಿ. ಈ ಪರ್ಟಿಕ್ಯುಲರ್ ಪೊಸಿಷನ್ ಇಂದ ಡಿಸ್ಪ್ಲೇಸ್ಮೆಂಟ್ ಕೆಳಗಡೆ ಇದ್ರೆ ನೆಗೆಟಿವ್ ಸೈನ್ ಅಂತ ಕನ್ಸಿಡರ್ ಮಾಡ್ಕೋತೀವಿ. ದೇರ್ ಫೋರ್ ಇಲ್ಲಿ ಲಾಸ್ಟ್ ಒನ್ ಏನ್ ಕನ್ಸಿಡರ್ ಮಾಡ್ಕೋತೀವಿ? ದಟ್ ಇಸ್ -10. ಕರೆಕ್ಟಾ? ಎಷ್ಟಾಗುತ್ತೆ ಸರ್? ವಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಸೊ ವಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಎಷ್ಟಾಗುತ್ತೆ? ಅಂಡರ್ ಸ್ಕ್ವೇರ್ ರೂಟ್ ಸೊ 200, so with a negative sign. Okay, so with a negative sign that is equals to so 10 root. Okay, so 10 root 2 ಅಂತ ಬರೀಬಹುದು. Okay, so 10 root 2 so meter per second. And ಇದು initial. Okay, so initially so that is equals to so -10 so root 2 meter per second. Okay, so -10 root 2 meter per second. ಅದೇ ಫೈನಲ್ ಆಗಿ ನೋಡಿದ್ರೆ ಸರ್, ಫೈನಲ್ ಆಗಿ ನೋಡಿದ್ರೆ ಸೇಮ್ ಹೈಟಿಗೆ ಬೌಂಡ್ ಆಗ್ತದೆ. ಇವಾಗ ಕೆಳಗಡೆಯಿಂದ ಮೇಲೆ ಹೋಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ ಪಾಸಿಟಿವ್ ಆಗುತ್ತೆ. ಆ ಪಾಸಿಟಿವ್ಗೆ ನಾವೇನು ಬರ್ಕೋಬೇಕು ಸರ್? ಇಟ್ ಇಸ್ ಅ ಪಾಸಿಟಿವ್ 10 ಸೊ ರೂಟ್ 2 ಮೀಟರ್ ಪರ್ ಸೆಕೆಂಡ್, ರೈಟಾ? ಎಸ್ ಸರ್. ಇವಾಗ ಚೇಂಜ್ ಇನ್ ವೆಲಾಸಿಟಿ ನೋಡಿ, ಚೇಂಜ್ ಇನ್ ವೆಲಾಸಿಟಿ ದಟ್ ಈಸ್ ನಥಿಂಗ್ ಬಟ್ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ. ಸೊ ಫೈನಲ್ ವೆಲಾಸಿಟಿ ದಟ್ ಈಸ್ -10 root 2 ಸೊ ಮೈನಸ್ ಆಫ್ -10 root 2. ಸೊ ಫೈನಲ್ ಆಗಿ ಏನು ಬರಿಬಹುದು ಸರ್? ವಿ ದಟ್ ಈಸ್ ಈಕ್ವಲ್ಸ್ ಟು 2 ಇಂಟು ಸೊ 10 ಇಂಟು 2 root 2. ಓಕೆ, ಕರೆಕ್ಟಾ? ಎಸ್ ಸರ್. ಇವಾಗ ಎಷ್ಟು ಬರಿಬಹುದು ಸರ್? 10v ಸೊ ದಟ್ ಈಸ್ ಈಕ್ವಲ್ಸ್ ಟು 20 ಸೊ ರೂಟ್ 2 ಸೊ ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ದಟ್ ಈಸ್ ಮೀಟರ್ ಪರ್ ಸೆಕೆಂಡ್. ಇವಾಗ ನಮಗೆ ಬೇಕಾಗಿರೋದೇನು ಸರ್? ಇಂಪಲ್ಸ್ ಇಸ್ ನಥಿಂಗ್ ಬಟ್ ಚೇಂಜ್ ಇನ್ ಮೊಮೆಂಟಮ್. ಓಕೆ, ಸೊ ಚೇಂಜ್ ಇನ್ ಮೊಮೆಂಟಮ್ ಇಸ್ ನಥಿಂಗ್ ಬಟ್ m ಇಂಟು ಡೆಲ್ಟಾ ವಿ, ರೈಟಾ? ಎಸ್ ಸರ್, ಚೇಂಜ್ ಇಂಟು ಡೆಲ್ಟಾ ವಿ. ಓಕೆ, ಸೊ ಚೇಂಜ್ ಇನ್ ಮೊಮೆಂಟಮ್ ದಟ್ ಈಸ್ ಈಕ್ವಲ್ಸ್ ಟು ಮಾಸ್ ಎಷ್ಟು ಸರ್? ಮಾಸ್ ಇಸ್ 0.15 kg ಇಂಟು ಸೊ ಡೆಲ್ಟಾ ವಿ ಎಷ್ಟು ಬಂದಿದೆ ಸರ್? ಇಟ್ ಇಸ್ 20 root 2 ಇದೆ. ಓಕೆ, ಸೊ 20 root 2 ಇದೆ. ಇವಾಗ ಸಿಂಪ್ಲಿಫಿಕೇಶನ್ ಮಾಡೋಣ ಇದನ್ನ. ಓಕೆ, ಸೊ ಸಿಂಪ್ಲಿಫಿಕೇಶನ್, ರೈಟ್? ಸೊ ರೂಟ್ 2 ಅಂದ್ರೆ ಸರ್ ಇಟ್ ಇಸ್ 1.414 ಇಂಟು 20 ಇಂಟು
0.15 ಎಷ್ಟಾಯ್ತು 4.2 ಆಯ್ತು. ಸೊ ಡೆಲ್ಟಾ ಪಿ ದಟ್ ಈಸ್ ಈಕ್ವಲ್ಸ್ ಟು ಸೊ 4.242. ಓಕೆ, ಎಸ್ ಸರ್. And impulse that is equals to change in momentum, so that is equals to 4.242 so kg so meter per second. Okay, so kg meter per second. Okay, so kg meter per second. Okay, so this is the required solution. ಯಾವುದು ಆಪ್ಷನ್ ಡಿ ಆಗುತ್ತೆ, ರೈಟ್? ಎಸ್, ರೇವಣ್ಸ್ ಇದ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೇನೆ ಡಿಸ್ಟರ್ಬೆನ್ಸ್ ಆಗುತ್ತೆ ಪೋಲ್ದು. ಓಕೆ, ರೈಟ್? ಸೊ ದಟ್ ಈಸ್ ಆಪ್ಷನ್ ಡಿ. ಕ್ಲಿಯರಾ? ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. Two bodies of mass 4 kg and 6 kg are tied to the ends of a massless string. The string passes over a pulley which is a frictionless. See the figure. Okay, the acceleration of the system in terms of acceleration due to gravity. ಇದರ ಬಗ್ಗೆ ನಿಮಗೆ ಆಲ್ರೆಡಿ ನಿಮಗೆ ಇಲ್ಲಿ ತೋರಿಸಿದ್ದೆ ಫ್ರೀ ಬಾಡಿ ಡಯಾಗ್ರಾಮ್ ನ ಮಾಡಬೇಕಾದ್ರೆ ಫ್ರೀ ಬಾಡಿ ಡಯಾಗ್ರಾಮ್. ಓಕೆ, ಸೊ ಇಲ್ಲಿ ತೋರಿಸ್ತೀನಿ ನೋಡಿ ಮತ್ತೊಂದ್ಸತಿ. ಇಲ್ಲಿ ನಮಗೆ ಏನ್ ಕೇಳ್ತಾ ಇರೋದು ಆಕ್ಸಲರೇಷನ್ m2 minus m1. ಅಂದ್ರೆ ಇಲ್ಲಿ ಈ ಕೇಸ್ ನ ಏನ್ ಕನ್ಸಿಡರ್ ಮಾಡ್ಕೊಂಡಿರೋದು ಗೊತ್ತಾ? So where m2 is greater than m1 ಅಂತ. ಓಕೆ, ಎಸ್, m2 minus m1 divided by m1 plus m2 into g ಅಂತಿದೆ. ಸೇಮ್ ರೂಲ್ ನ ಫಾಲೋ ಮಾಡಿಲಿ. ಓಕೆ, ಸೊ ಸೇಮ್ ರೂಲ್ ನ ಫಾಲೋ ಮಾಡಿಲಿ. ಓಕೆ, ಸೊ ಸೇಮ್ ರೂಲ್ ನ ಫಾಲೋ ಮಾಡಿ. ವಾಟ್ ವಿಲ್ ಗೆಟ್? ಸರ್ ಆಕ್ಸಲರೇಷನ್ ದಟ್ ಈಸ್ ಈಕ್ವಲ್ಸ್. ಓಕೆ, ಸೊ ಆಕ್ಸಲರೇಷನ್ ದಟ್ ಈಸ್ ಈಕ್ವಲ್ಸ್ ಟು ಲೆಟ್ಸ್ ಸೇ ದಿಸ್ ಇಸ್ m1 and this is the m2. ಓಕೆ, ಎಸ್, ಡೆಫಿನೆಟ್ ಆಗಿ ನಮಗೆ ಆಕ್ಸಲರೇಷನ್ ಅನ್ನೋದು ಸೊ ಡೌನ್ವರ್ಡ್ ಇನ್ ಡೈರೆಕ್ಷನ್, ವಿ ನೋ ಇಟ್. Okay, so we know it. Okay, so acceleration downward in direction, and ಇಲ್ಲಿ acceleration m2 minus m1. Okay, so that is m2 minus m1, so that is m1 plus m2 so into g. Yes sir, and substitute ಮಾಡಿ ಎಷ್ಟು ಬರುತ್ತೆ ಸರ್? m2 6 minus 4 so divided by 6 so 4 plus 6 into g ಎಷ್ಟಾಗುತ್ತೆ ಸರ್? It is a 2g so divided by 10 ಎಷ್ಟಾಗುತ್ತೆ ಫೈನಲಿ ಸರ್? acceleration that is equals to g divided by 5. So acceleration that is equals to g divided by 5. Okay, so that is g divided by 5. ಯಾವ್ದು ಬರುತ್ತೆ? that is option B. Clear? Right, very good, very good, very good. Now let's move on to the next question. Okay, so next question ಹೋಗೋಣ. ಇಲ್ಲಿ ಕ್ವಶನ್ ನೋಡಿ, ಇಲ್ಲ ಆನ್ಸರ್ ಮಾಡೋದು? ಎಸ್, ಮಾಡಿದ್ವಿ. A point mass m is moved in a vertical circle of radius r with the help of a string. The velocity of a mass is root under square root 7gr. At the lowest point is, at the lowest point the tension in the string at a lowest point is ಅಂತ ಕೇಳ್ತಿರೋದು. ಅಂದ್ರೆ ಇದು ವರ್ಟಿಕಲ್ ಸರ್ಕ್ಯುಲರ್ ಮೋಷನ್ ನ ಕನ್ಸಿಡರ್ ಮಾಡ್ಕೊಳ್ಳೋಣ ಫಸ್ಟ್. ಸೊ ಓಕೆ ಸರ್, ವರ್ಟಿಕಲ್ ಸರ್ಕ್ಯುಲರ್ ಮೋಷನ್. ಓಕೆ, ಎಸ್ ಸರ್, ವರ್ಟಿಕಲ್ ಸರ್ಕ್ಯುಲರ್ ಮೋಷನ್. ಅಂಡ್ ಇಲ್ಲಿ ಸೊ ದಿಸ್ ಇಸ್ ದ ಆರ್. ಓಕೆ, ಸೊ ದಿಸ್ ಇಸ್ ದ ಆರ್ ಅಂಡ್ ಇದು ಸೆಂಟರ್. ಅಂಡ್ ಟೆನ್ಷನ್ ಯಾವ ಕಡೆ ಇರುತ್ತೆ ಸರ್? ಟೆನ್ಷನ್ ಅದು ಟುವರ್ಡ್ಸ್ ದ ಸೆಂಟರ್, ರೈಟಾ? ಎಸ್ ಸರ್. ಅಂಡ್ ದಿಸ್ ಇಸ್ ದ ಲೋಯೆಸ್ಟ್ ಪಾಯಿಂಟ್. ಓಕೆ, ಸೊ ದಿಸ್ ಇಸ್ ದ ಲೋಯೆಸ್ಟ್ ಪಾಯಿಂಟ್. ಓಕೆ, ಅಂಡ್ ಇದಕ್ಕೆ ಮಾಸ್ ಅಂದ್ರೆ ಡೆಫಿನೆಟ್ ಆಗಿ ವೇಟ್ ಇದ್ದೇ ಇರುತ್ತೆ. ಸೊ ದರ್ಫೋರ್ ಇಟ್ ಇಸ್ ಡೌನ್ವರ್ಡ್ ಇನ್ ಡೈರೆಕ್ಷನ್. ಓಕೆ, ಸೊ ದಿಸ್ ಈಸ್ m into g, ರೈಟ್ ಸರ್? ರೈಟ್, ಸೊ ದಿಸ್ ಇಸ್ ಬ್ಯಾಲೆನ್ಸ್ಡ್. ಓಕೆ, ಸೊ ಟೆನ್ಷನ್ ಇಸ್ ಬ್ಯಾಲೆನ್ಸ್ಡ್ ಬೈ ದಿಸ್ ಒನ್. ನೋಡಿ ನಮಗೆ ನೋಡ್ಕೊಂಡ್ರೆ ಎ ಪಾಯಿಂಟ್ ಮಾಸ್ ಇಸ್ ಮೂವ್ಡ್ ಇನ್ ಅ ವರ್ಟಿಕಲ್ ಸರ್ಕಲ್ ಆಫ್ ರೇಡಿಯಸ್ ಆರ್ ವಿತ್ ದ ಹೆಲ್ಪ್ ಆಫ್ ಅ ಸ್ಟ್ರಿಂಗ್. ಟೆನ್ಷನ್ ನಾವು ಯಾವ ತರ ಬರ್ಕೋತಿಲ್ಲ? ನೆಟ್ ಫೋರ್ಸ್ ಆನ್ ದಿಸ್. ಓಕೆ, ಸೊ ನೆಟ್ ಫೋರ್ಸ್. ಓಕೆ, ಸೊ ನೆಟ್ ಫೋರ್ಸ್ ಸೊ ದಟ್ ಈಸ್ ಈಕ್ವಲ್ಸ್ ಟು m into a. ನಾರ್ಮಲ್ ಆಗಿ ಬರೆಯೋದು. ಓಕೆ, ಸೊ m into a. ಬಟ್ ಇದು ಕೆಳಗಡೆ ಆಕ್ಟ್ ಆಗ್ತದೆ. ಸೊ ಕೆಳಗಡೆ ಆಕ್ಟ್ ಆಗ್ತಿದೆ ಅಂತಂದ್ರೆ ಸೊ ನಾರ್ಮಲ್ ಆಗಿ ಯಾವ ತರ ಬರೀತೀವಿ ಸರ್? ಇಟ್ ಇಸ್ ಮೂವಿಂಗ್ ಇನ್ ಇದು ಹಾರಿಜೆಂಟಲ್ ಮೋಷನ್ ಅಲ್ಲ, ಇದು ಸರ್ಕ್ಯುಲರ್ ಮೋಷನ್. ಇನ್ ಪ್ಲೇಸ್ ಆಫ್ ಎ ಏನ್ ಬರೀತೀರಾ ಸರ್? ನೆಟ್ ಫೋರ್ಸ್ ಅಂತಂದ್ರೆ ಸಿಂಪಲ್ ಆಗಿ ಯಾವ ತರ ಬರೀದ್ ಗೊತ್ತಾ? ಸೊ ಸಿಂಪಲ್ ಆಗಿ ನೆಟ್ ಫೋರ್ಸ್ ಎಷ್ಟಾಗ್ತಿದೆ ಸರ್? ಒಂದು ಮೇಲ್ಗಡೆ ಒಂದು ಕೆಳಗಡೆ. ದಟ್ ಮೀನ್ಸ್ ಇಟ್ ಇಸ್ ಅ ಟೆನ್ಷನ್ ಸೊ ಮೈನಸ್ mg. ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು ಇಲ್ಲಿ ಏನಾಗುತ್ತೆ mv ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ಕರೆಕ್ಟಾ? ಸೊ mv ಸ್ಕ್ವೇರ್ ಡಿವೈಡೆಡ್ ಬೈ ಆರ್, ರೈಟ್? ಸೊ ಇದನ್ನ ಪ್ರಕಾರ ಬರೆದ್ರೆ, ಓಕೆ, ಸೊ ಇದರ ಪ್ರಕಾರ ಬರೆದ್ರೆ ಸರ್ ಪುಲ್ಲಿಗೆ ಟೆನ್ಷನ್ ಆಕ್ಟ್ ಆಗುತ್ತಲ್ವಾ? ಸೊ ಪುಲ್ಲಿಗೆ ಆಗಲ್ಲ, ಟೆನ್ಷನ್ ಇನ್ ದ ಸ್ಟ್ರಿಂಗ್ ಆಕ್ಟ್ ಆಗುತ್ತೆ. ಡೆಫಿನೆಟ್ ಆಗಿ ಎರಡು ಟೆನ್ಷನ್ ಸಹಿತ ಪುಲ್ಲಿನ ಕೆಳಗಡೆ ಹೇಳುತ್ತೆ, ಬಟ್ ಅದು ರಿಜಿಡ್ ಸಪೋರ್ಟ್ ಆಗಿರೋದ್ರಿಂದ ಅದು ಬರಲ್ಲ. ಇಟ್ ವಿಲ್ ಬಿ ಫಿಕ್ಸ್ಡ್. ಓಕೆ, ಟೆನ್ಷನ್ ವಿಲ್ ಬಿ ಬ್ಯಾಲೆನ್ಸ್ಡ್. ಓಕೆ, ರೈಟ್. ಸೊ ಲೆ ಟೆನ್ಷನ್ ದಟ್ ಇಸ್ ದ ಟಿ ಸೊ ಮೈನಸ್ mg and m divided by r. So what is the velocity they have given? Sir, it is square root. Okay, so square root 7gr. Okay, so 7gr whole square. Okay, and ಇಲ್ಲಿ ನೋಡಬಹುದು ಈ 2 and ಇದು ಅಂಡರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಓಕೆ, ರೈಟ್. ಸೊ ಫೈನಲ್ ಆಗಿ ಟಿ ಸೊ ಮೈನಸ್ mg ಸೊ ದಟ್ ಈಸ್ ಈಕ್ವಲ್ಸ್ ಟು m ಡಿವೈಡೆಡ್ ಬೈ r ಇಂಟು
7gr. Okay, so that is the 7gr. You ನೋಡಿ, so r get cancel, so 7mg ಆಗುತ್ತೆ. Okay, so 7mg. So tension ಬೇಕು ಅಂತಂದ್ರೆ, okay, so tension in the string that is equals to, so 8mg ಆಗುತ್ತೆ. 8mg ಹೇಗೆ ಸರ್, ಆಲ್ರೆಡಿ 7mg ಇದೆ, ಇದು ಮೈನಸ್ ಆ ಕಡೆ ಹೋದ್ರೆ ಪ್ಲಸ್ ಆಗುತ್ತೆ. ಸೊ 7 plus 1 ಎಷ್ಟಾಗುತ್ತೆ? 8. That is 8mg. Okay, so that is 8mg. That is option C. Okay, so that is option C. Got it? ಕ್ಲಿಯರ್ ಆಯ್ತಲ್ವಾ? ಕ್ಲಿಯರ್ ಆಯ್ತಲ್ವಾ? ಸೊ ಇದನ್ನ ನಿಮಗೆ ಕನ್ಫ್ಯೂಸ್ ಆಗ್ತಿದ್ರೆ ಇದನ್ನ ಡಾಟೆಡ್ ಲೈನ್ ಅಲ್ಲಿ ಪ್ರೆಸೆಂಟ್ ಮಾಡ್ತೀನಿ. ಓಕೆನಾ? ಸೊ ದಿಸ್ ಇಸ್ ಡಾಟೆಡ್ ಲೈನ್ that indicates a circular motion. Okay, yes sir, this is circular motion. So this is circular motion, right? Now let's move on to the next question. Yes, calculate the acceleration of the block and trolley system shown in the figure. The coefficient of kinetic friction between the trolley and the surface is 0.05. G is the 10 meter per second square. The mass of the string is negligible and no other frictional force exists. Okay, so ಇಲ್ಲಿ ಎಕ್ಸೆಪ್ಟ್ ಕೈನೆಟಿಕ್ ಫ್ರಿಕ್ಷನ್ ಬಿಟ್ರೆ ಯಾವುದೇ ಫ್ರಿಕ್ಷನ್ ಎಕ್ಸಿಸ್ಟ್ ಆಗಲ್ಲ ಅಂತ ಹೇಳ್ತಿರೋದು. ಅಂಡ್ ಇಲ್ಲಿ ಫಸ್ಟ್ ನಮಗೆ ಫಾರ್ಮುಲಾ ಪ್ರಕಾರ ಯಾವಾಗ ಸ್ಟ್ರಿಂಗ್ ಅಂಡ್ ಆಕ್ಸಲರೇಷನ್ ಫೈಂಡ್ ಮಾಡ್ಬೇಕಂದ್ರೆ ನಾವೇನಂತ ಹೇಳ್ತೀವಿ ಸರ್? ಆಕ್ಸಲರೇಷನ್ ತಾನೇ ಕೇಳಿರೋದಿಲ್ಲ. ಆಕ್ಸಲರೇಷನ್ ಕ್ಯಾಲ್ಕುಲೇಟ್ ದ ಆಕ್ಸಲರೇಷನ್. ಆಕ್ಸಲರೇಷನ್ ಬೇಕು ಅಂದ್ರೆ sir net force. Okay, so net force divided by so net mass. Yes sir, net force divided by net mass. And ಇಲ್ಲಿ ಇದರ ಪ್ರಕಾರ so weight of the body ಯಾವ ಕಡೆ m into g. Okay, so m into g ಅಂದ್ರೆ sir it is a 2 into 10 ಎಷ್ಟಾಯ್ತು sir? It is a 20 Newton. Okay, so 20 Newton. and ಇದರಲ್ಲಿ ಟೆನ್ಷನ್ ಅನ್ನೋದು ಡೆವಲಪ್ ಆಗಿದೆ. yes sir, ಟೆನ್ಷನ್ ಅನ್ನೋದು ಡೆವಲಪ್ ಆಯ್ತು. and ಇಲ್ಲಿ ನಮಗೆ ಏನು ಹೇಳುತ್ತೆ? this is the weight of the body, right? so this is the one of the type of force, ಕರೆಕ್ಟಾ? yes sir. ಅಂಡ್ ಈ ಕಡೆ ನೋಡ್ಕೊಂಡ್ರೆ ಇದು ಮೂವ್ ಆಗುತ್ತೆ ಟುವರ್ಡ್ಸ್ ಇಟ್. ಓಕೆ, ಸೊ ಟುವರ್ಡ್ಸ್ ಈ ಕಡೆ ಮೂವ್ ಆಗುತ್ತೆ, ಟೆನ್ಷನ್ ಈ ಕಡೆ ಹೇಳುತ್ತೆ. ಅಂಡ್ ಇಲ್ಲಿ ಕೈನೆಟಿಕ್ ಫ್ರಿಕ್ಷನ್ ಅನ್ನೋದು ಆಕ್ಟ್ ಆಗುತ್ತೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ. ಅಂಡ್ ಈ ಕೈನೆಟಿಕ್ ಫ್ರಿಕ್ಷನ್ ಏನಂತ ಬರಿತೀವಿ ಸರ್? ಕೈನೆಟಿಕ್ ಫ್ರಿಕ್ಷನ್ ದಟ್ ಈಸ್ ನಥಿಂಗ್ ಬಟ್ ಸೊ ಮ್ಯೂ ಕೆ ಇಂಟು ಎನ್. ಸೊ ವೇರ್ ಮ್ಯೂ ಕೆ ಸೊ ಎನ್ ಅಂದ್ರೆ ಏನು ಸರ್? ಇಟ್ ಈಸ್ ಬ್ಯಾಲೆನ್ಸ್ಡ್ ಬೈ ಎಮ್ ಜಿ. ಓಕೆ, ಸೊ ದಟ್ ಈಸ್ ಎಮ್ ಇಂಟು ಜಿ. ಓಕೆ, ಸೊ ಎಫ್ ಕೆ ದಟ್ ಈಸ್ ಈಕ್ವಲ್ಸ್ ಟು ಇಲ್ಲಿ ಮ್ಯೂ ಕೆ ಎಷ್ಟಿದೆ? ಮ್ಯೂ ಕೆ ದಟ್ ಈಸ್ 0.05. ಓಕೆ, 0.05. ಸೊ ಮಾಸ್ ಎಷ್ಟಿದೆ ಸರ್? ಇಟ್ ಇಸ್ 10 kg ಅಂಡ್ ಜಿ ದಟ್ ಈಸ್ ಆಲ್ಸೋ 10 kg. ಸೊ ಕೈನೆಟಿಕ್ ಫ್ರಿಕ್ಷನ್ ದಟ್ ಈಸ್ ಈಕ್ವಲ್ಸ್ ಟು 5 ನ್ಯೂಟನ್ ಆಗುತ್ತೆ. ಓಕೆ, ಸೊ 5 ನ್ಯೂಟನ್. ಒಂದು ಬಾಡಿ ಮೇಲೆ ಈ ಎರಡು ಬಾಡಿನ ಒಂದು ಬಾಡಿ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಸೊ ಎರಡು ಫೋರ್ಸ್ ಆಕ್ಟ್ ಆಗುತ್ತೆ. ಒಂದು ಕೆಳಗಡೆ, ಇನ್ನೊಂದು ಸೈಡ್ ಅಲ್ಲಿ ಆಕ್ಟ್ ಆಗುತ್ತೆ. ದೇರ್ ಫೋರ್ ಡಿಫರೆನ್ಸ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ತದೆ. ಸೊ ಅಪೋಸಿಟ್ ಅಲ್ಲಿ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಸೊ ನೆಟ್ ಫೋರ್ಸ್ ಒಂದು ಕೆಳಗಡೆ ದಟ್ ಈಸ್ 20 ನ್ಯೂಟನ್, ಇನ್ನೊಂದು ಈ ಕಡೆ ದಟ್ ಈಸ್ 5 ನ್ಯೂಟನ್. ಸೊ ಡಿವೈಡೆಡ್ ಬೈ ನೆಟ್ ಮಾಸ್ ಎಷ್ಟಿದೆ ಸರ್? ಇಟ್ ಇಸ್ 2 ಪ್ಲಸ್ 10. ಎಷ್ಟಾಯ್ತು ಸರ್? ಆಕ್ಸಲರೇಷನ್ ದಟ್ ಈಸ್ ನಥಿಂಗ್ ಬಟ್ 15 ಡಿವೈಡೆಡ್ ಬೈ 12 ಎಷ್ಟಾಗುತ್ತೆ? 3 5 15, 3 4 12. ಓಕೆ, 4 1 4, 1 ಉಳಿತು, 4 2 8. ಓಕೆ, 4 5 20. ಸೊ ಆಕ್ಸಲರೇಷನ್ ದಟ್ ಈಸ್ ನಥಿಂಗ್ ಬಟ್ 1.25 ಸೊ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಸೊ ದಿಸ್ ಈಸ್ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ರೈಟ್. ಸರ್ MCQ ಎಕ್ಸಾಮ್ ನಲ್ಲಿ ಡಿಫಿಕಲ್ಟ್ ಅಂಡ್ MCQ ಚೂಸ್ ಫಾರ್ ಎಕ್ಸಾಮಿನೇಷನ್ ಪ್ರಿಪರೇಷನ್. ಅರ್ಥ ಆಗ್ಲಿಲ್ಲ ನೀವೇನು ಹೇಳ್ತಿರೋದಂತ. ಶಂಕರ್ ಡೈರೆಕ್ಟ್ ಆಗಿ ಕನ್ನಡದಲ್ಲಿ ಮಾತಾಡಿ, ಪ್ರಾಬ್ಲಮ್ ಇಲ್ಲ. ಕ್ಲಿಯರಾ? ಸೊ ರೈಟ್ ಆನ್ಸರ್ ದಟ್ ಈಸ್ 1.25 ಆಪ್ಷನ್ ಎ. ಓಕೆ, ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. A particle moving with a velocity v is acted by 3 forces. Okay, so 3 forces act ಆಗ್ತದೆ. shown by the vector triangle PQR. The velocity of the particle will be. Okay, so velocity ಏನಾಗುತ್ತೆ ಅನ್ನೋದು ಫೈಂಡ್ ಮಾಡಬೇಕು. ನೋಡಿ, ಫಸ್ಟ್ 2 ವೆಕ್ಟರ್ಸ್ ನ ಕನ್ಸಿಡರ್ ಮಾಡ್ಕೋತೀನಿ. ಯಾವ್ದು? ಸೊ ಫಸ್ಟ್ 2 ವೆಕ್ಟರ್ಸ್, ಇದು ವರ್ಟಿಕಲ್ ವೆಕ್ಟರ್. ಓಕೆ, ಸೊ ದಿಸ್ ಇಸ್ ದ ವರ್ಟಿಕಲ್ ವೆಕ್ಟರ್. ಓಕೆ, ಸೊ ದಿಸ್ ಇಸ್ vertical vector. Yes sir. Okay, right. So next one, horizontal vector, this one. Okay, so horizontal vector. So this one. Yes, ಇದರದ್ದು ರಿಸಲ್ಟೆಂಟ್ ವೆಕ್ಟರ್ ಯಾವ ಕಡೆ ಇರುತ್ತೆ ಸರ್? ರಿಸಲ್ಟೆಂಟ್ ವೆಕ್ಟರ್ ಈ ಕಡೆ ಬರುತ್ತೆ. Okay, so this is the resultant vector. Let's say this is the P and this is the Q. Okay, and this is the resultant vector. Okay, sorry. So resultant vector FR ಅಂತ ಬರೀತೀನಿ. ರೈಟ್. ಸೊ ಇನ್ನೊಂದು ವೆಕ್ಟರ್ ಇದೆ, ಯಾವುದು? Q. Q ಆಗಿದೆ. ಇದು P and this is R. Okay, this is R. So this is R and Q ಯಾವ ಕಡೆ ಇದೆ ಸರ್? Q ಅನ್ನೋದು ಈ ಕಡೆ ಇದೆ.
ಡಯಾಗ್ನಲಿ. ಸೊ ನೋಡಿ ಈಕ್ವಲ್ ಅಂಡ್ ಅಪೋಸಿಟ್ ಡೈರೆಕ್ಷನ್ ಇದ್ರೆ ಎರಡು ಕ್ಯಾನ್ಸಲ್ ಆಗುತ್ತೆ. ದೇರ್ ಫೋರ್ ನೆಟ್ ಫೋರ್ಸ್, ಸೊ ಮೂರರದ್ದು ಏನಾಗುತ್ತೆ 0 ಆಗುತ್ತೆ. ನೆಟ್ ಫೋರ್ಸ್ 0 ಅಂದ್ರೆ ಏನಾಗುತ್ತೆ ಸರ್? ನೆಟ್ ಫೋರ್ಸ್ 0 ಅಂದ್ರೆ F ಇಸ್ ಈಕ್ವಲ್ಸ್ ಟು MA, ರೈಟಾ? ಎಸ್ ಸರ್. ಸೊ 0 ಆದ್ರೆ ಆಕ್ಸಲರೇಷನ್ ಸಹಿತ 0 ಆಗುತ್ತೆ. ಈ ಎಮ್ ಈ ಕಡೆ ಕಳಿಸೋನು ಸಹಿತ. ಆಕ್ಸಲರೇಷನ್ ಅಂದ್ರೆ ಏನು ಸರ್? ಇಟ್ ಇಸ್ dv ಡಿವೈಡೆಡ್ ಬೈ dt. ಅಂಡ್ ಇದು 0 ಆದ್ರೆ ಸೊ v ಇಸ್ ಅ ಕಾನ್ಸ್ಟೆಂಟ್ ಆಗುತ್ತೆ. ಓಕೆ, ಸೊ ಬೇಸಿಕ್ ಮ್ಯಾಥಮೆಟಿಕ್ಸ್, ಓಕೆ, ರಿಮೈನ್ಸ್ ಕಾನ್ಸ್ಟೆಂಟ್. ಯಾವಾಗ ನೆಟ್ ಫೋರ್ಸ್ 0 ಆಗುತ್ತೆ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ಸಿಂಪಲ್ ಆಗಿ ಒಂದು ಬೇಸಿಕ್ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡ್ರೆ ನೆಟ್ ಫೋರ್ಸ್ 0 ಇದ್ದಾಗ ದೇರ್ ಇಸ್ ನೋ ಚೇಂಜ್ ಇನ್ ಅ ಬಾಡಿ. ಓಕೆ, ಎಸ್ ಸರ್. ಮಿಡ್ ಟರ್ಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು? ಕ್ಲಾಸ್ 11th ಆರ್ ಕ್ಲಾಸ್ 12th? ಕ್ಲಾಸ್ 11th ಆರ್ ಕ್ಲಾಸ್ 12th? ಹೇಳಿ ಬೇಗ. ಕ್ಲಾಸ್ 11th ಆರ್ ಕ್ಲಾಸ್ 12th? That is option D. Now let's move on to the next question. A truck is stationary and has a bob suspended by a light string in a frame attached to the truck. Okay, the truck suddenly moved to the right with an acceleration of a. In the frame of the truck, the pendulum will tilt. Okay, ಇಲ್ಲಿ ಯಾವ ಕಡೆ ಟಿಲ್ಟ್ ಆಗುತ್ತೆ ಅಂತ ಕೇಳ್ತಾರೆ. ಓಕೆ, yes sir, let's consider ಇದೊಂದು ಟ್ರಕ್ ಇದೆ ಅನ್ಕೋಣ. ಓಕೆನಾ? yes sir, this is the truck. okay, so this is the truck. okay, so this is the truck, first and second wheel. okay, ಇದರಲ್ಲಿ ಒಂದು ಬಾಬ್ ನ ಸಸ್ಪೆಂಡ್ ಮಾಡಿದ್ರಿ. ಯಾವಾಗ? ಸೊ ನಾರ್ಮಲ್ ಆಗಿ ರೆಸ್ಟ್ ಅಲ್ಲಿ ಇದ್ದಾಗ. ಓಕೆ, ಸೊ ನಾರ್ಮಲ್ ರೆಸ್ಟ್ ಅಲ್ಲಿ ಇದ್ದಾಗ ಈ ತರ ಸಸ್ಪೆಂಡ್ ಮಾಡಿದ್ರು. ಓಕೆ, ಸೊ ದಿಸ್ ಇಸ್ ದ ಬಾಬ್ ಅಂತ ಬರ್ಕೋಣ. ಸೊ ದಿಸ್ ಇಸ್ ದ ಬಾಬ್. ಓಕೆ ಸರ್, ಸೊ ದಿಸ್ ಇಸ್ ದ ಬಾಬ್. ಓಕೆ, ಸೊ ಆಫ್ ಮಾಸ್ m. ಓಕೆ ಸರ್. ಅಂಡ್ ಇವಾಗ ನೋಡಿ, ಇವಾಗ ಏನಾಗುತ್ತೆ, ದಿಸ್ ಟ್ರಕ್ ಏನಾಯ್ತು, ಮೂವಿಂಗ್ ರೈಟ್ ಹ್ಯಾಂಡ್ ಸೈಡ್. ಓಕೆ, ಸೊ ಮೋಷನ್. ಓಕೆ, ಸೊ ಮೋಷನ್ ಅಂದ್ರೆ ಆಕ್ಸಲರೇಷನ್ ಪ್ರೊಡ್ಯೂಸ್ ಆಗಿ ಆಗುತ್ತೆ. ಓಕೆ, ಸೊ ಆಕ್ಸಲರೇಷನ್ ಪ್ರೊಡ್ಯೂಸ್ ಆಗಿ ಆಗುತ್ತೆ. ಓಕೆ, ಈ ಡೈರೆಕ್ಷನ್ ಅಲ್ಲಿ ಆಕ್ಸಲರೇಷನ್ ಆಯ್ತು. ಆಕ್ಸಲರೇಷನ್ ಆಯ್ತು ಅಂತಂದ್ರೆ ಓಕೆನಾ? ಹಾ, ಕೀರ್ತಿ, ನಾನು ಏನ್ ಕೇಳಿದೆ ನೀವೇನ್ ಆನ್ಸರ್ ಮಾಡ್ತಾ ಇದೀರಾ? ನಾನು ಮಜಾಕ್ ಮಾಡ್ತಾ ಇದ್ದೀನ? ಕೀರ್ತಿ ಕುಮಾರ್, ನೀವು ಹೆಸರಿಗೆ ತಕ್ಕಂತೆ ಬಿಹೇವ್ ಮಾಡ್ಬೇಕು. ಓಕೆನಾ? ನಾನೇನಾದ್ರೂ ಇಲ್ಲಿ ಮಜಾಕ್ ಮಾಡ್ತಾ ಇದೀನ? ನಾನು ನೀಟಾಗಿ ಕೇಳಿದ ತಾನೆ ಯಾವ ಕ್ಲಾಸ್ಗೆ ಹೇಳಿ ಅಂತ. ನಿಮಗೆ ನಿಜವಾಗ್ಲೂ ಬೇಕಿದ್ರೆ ಕೇಳ್ಬೋದು, ಹೇಳ್ಬೋದು ಕ್ಲಾಸ್ ನೇಮ್. ಇಲ್ಲ ಅಂತಂದ್ರೆ ಸೈಲೆಂಟ್ ಆಗಿ ಇದ್ಬಿಟ್ಟು ಹೋಗ್ಬೇಕು ಅಲ್ವಾ? ಸೊ ಈ ತರ ಅನ್ನೆಸರಿ ಕಮೆಂಟ್ಸ್. 13th ಕ್ಲಾಸ್ ಅಂದ್ರೆ ವಾಟ್ ಡಸ್ ಇಟ್ ಮೀನ್? ಸೆನ್ಸ್ ಇದ್ದು ಮಾತಾಡ್ತಿದ್ದೀರಾ? ಇದು ಮೂವ್ ಆದ್ರೆ ನಾರ್ಮಲ್ ಆಗಿ ನೋಡಿ, ಈ ತರ ಬಾಬ್ ಸಸ್ಪೆಂಡ್ ಆಗಿದೆ ಅನ್ಕೊಳ್ಳಿ. ಸೊ ಸಪೋಸ್ ನಾವೇ ಅನ್ಕೋಣ, ಒಂದು ವೆಹಿಕಲ್ ಮೂವಿಂಗ್ ಫಾರ್ವರ್ಡ್ ಆದ್ರೆ ನಾವು ಈ ತರ ಹಿಂದೆ ವಾಲ್ತೀವಿ, ಕರೆಕ್ಟಾ? ಡ್ಯೂ ಟು ಇನರ್ಷಿಯಾ ಆಫ್ ರೆಸ್ಟ್. ಓಕೆ, ಸೊ ಡ್ಯೂ ಟು ಇನರ್ಷಿಯಾ ಆಫ್ ರೆಸ್ಟ್ ಏನಾಗುತ್ತೆ, ಇದು ಈ ಕಡೆ ಮೂವಿಂಗ್ ಬ್ಯಾಕ್ವರ್ಡ್. ಓಕೆ, ಸೊ ಮೂವಿಂಗ್ ಬ್ಯಾಕ್ವರ್ಡ್ ಆಗುತ್ತೆ, ರೈಟಾ? ಎಸ್ ಸರ್. ಸೊ ಮೂವಿಂಗ್ ಬ್ಯಾಕ್ವರ್ಡ್. ಓಕೆ, ಸೊ ದಿಸ್ ಇಸ್ ಮೂವಿಂಗ್ ಬ್ಯಾಕ್ವರ್ಡ್, ರೈಟಾ? ಎಸ್ ಸರ್. ಸೊ ಮೂವಿಂಗ್ ಬ್ಯಾಕ್ವರ್ಡ್ ಆಯ್ತು. ಓಕೆ, ಸೊ ಮೂವಿಂಗ್ ಬ್ಯಾಕ್ವರ್ಡ್, ರೈಟ್? ಸೊ ಇವಾಗ ಇಲ್ಲಿ ಆಂಗಲ್ ಅನ್ನೋದು ಒಂದು ಟಿಲ್ಟ್ ಆಯ್ತು. ಓಕೆ, ಸೊ ಆಂಗಲ್ ಬಂತು, ಕರೆಕ್ಟಾ? ಸೊ ಆಂಗಲ್ ಬಂದಾಗ ನೋಡಿ, ಇದರಲ್ಲಿ ನಮಗೆ ಒಂದು ವೇಟ್ ಆಫ್ ದ ಬಾಡಿ ಯಾವ ಕಡೆ ಇರುತ್ತೆ ಸರ್? ಇಟ್ ಇಸ್ ಡೌನ್ವರ್ಡ್ ಇನ್ ಡೈರೆಕ್ಷನ್, ದಟ್ ಇಸ್ mg. ಓಕೆ, ಸೊ ಇದು ಮೂವ್ ಫಾರ್ವರ್ಡ್ ಆದ್ರೆ ಇಲ್ಲಿ ಆಕ್ಸಲರೇಷನ್ ಹಿಂದ್ಗಡೆ ಪ್ರೊಡ್ಯೂಸ್ ಆಯ್ತು. ಓಕೆ, ಸೊ ಆಕ್ಸಲರೇಷನ್ ಅನ್ನೋದು ಹಿಂದ್ಗಡೆ ಪ್ರೊಡ್ಯೂಸ್ ಆಯ್ತು. ಇದನ್ನ ನೀವು ಈ ತರನು ಬರೀಬಹುದು. ಓಕೆ, ಸೊ ಆಕ್ಸಲರೇಷನ್ ಅನ್ನೋದು ಪ್ರೊಡ್ಯೂಸ್ ಆಯ್ತು, ರೈಟ್? ಸೊ ಇದನ್ನ ಯಾವ ತರ ಬರೀತೀರಾ ಸರ್? MA ಅಂತ ಬರೀಬಹುದು, ಕರೆಕ್ಟಾ? ಸೊ ವರ್ಟಿಕಲ್ ಇದನ್ನ ಇಲ್ಲೂ ಬರೀಬಹುದು. ಓಕೆನಾ? ಸೊ ಇದನ್ನ ಇಲ್ಲೂ ಬರೀಬಹುದು. ಯಾವ ತರ? ಈ ತರ. ಈ ತರ ಬರೀಬಹುದು, ಕರೆಕ್ಟಾ? ಎಸ್ ಸರ್. ಇಲ್ಲಿ ಟೀಟಾ ಬಂದಿದೆ. ಸೊ ಇಲ್ಲಿ ಟೀಟಾ ಅಂದ್ರೆ ದಿಸ್ ಇಸ್ ಪರ್ಪೆಂಡಿಕ್ಯುಲರ್ ಆಗುತ್ತೆ, ಕರೆಕ್ಟಾ? ಎಸ್ ಸರ್, ದಿಸ್ ಇಸ್ ಪರ್ಪೆಂಡಿಕ್ಯುಲರ್ ಅಂಡ್ ದಿಸ್ ಇಸ್ ದ ಬೇಸ್ ಅಂಡ್ ದಿಸ್ ಇಸ್ ದ ಹೈಪೋಟೆನಸ್, ಕರೆಕ್ಟಾ? ಎಸ್ ಸರ್. ಸೊ ನಮಗೆ ಇರೋದು ಯಾವ್ದು ಬೇಸ್ ವ್ಯಾಲ್ಯೂ ಇದೆ ಅಂಡ್ ಪರ್ಪೆಂಡಿಕ್ಯುಲರ್ ವ್ಯಾಲ್ಯೂ ಇದೆ. ಓಕೆ, ಸೊ ಬೇಸ್ ವ್ಯಾಲ್ಯೂ ಅಂಡ್ ಪರ್ಪೆಂಡಿಕ್ಯುಲರ್ ವ್ಯಾಲ್ಯೂ ಇದ್ರೆ, ಸೊ ಅಕಾರ್ಡಿಂಗ್ ಟು ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ದಟ್ ಇಸ್ ದ tan theta. ಸೊ tan theta that is equals to so perpendicular divided by base. ಸೊ ಪರ್ಪೆಂಡಿಕ್ಯುಲರ್ ಅಲ್ಲಿ ಏನಿದೆ ಸರ್? ಇಟ್ ಇಸ್ ದ MA, ರೈಟಾ? ಅಂಡ್ ಬೇಸ್ ಅಲ್ಲಿ ಏನಿದೆ ಸರ್? ಇಟ್ ಇಸ್ ದ MG. ಸೊ m get cancel. ಸೊ tan theta, okay, so tan theta, so that is equals to A divided by G. ಅಥವಾ so theta is equals to so tan inverse. Okay, so tan inverse of A divided by G. Okay, so tan inverse of A divided by G. ಸೊ ದಿಸ್ ಇಸ್ ದ ಆಂಗಲ್. ಓಕೆ, ಸೊ ಮೂವಿಂಗ್ ಬ್ಯಾಕ್ವರ್ಡ್ ಅಂತೂ ಆಗಿ ಆಯ್ತು, ನಮಗೆ ಗೊತ್ತಾಯ್ತು. ಸೊ ಇದರ ಪ್ರಕಾರ
ಟು ದ ಲೆಫ್ಟ್ ದ ಆಂಗಲ್ ಆಫ್ ಇನ್ಕ್ಲಿನೇಷನ್ ಪೆಂಡುಲಮ್ ವಿತ್ ದ ವರ್ಟಿಕಲ್ ಇಸ್ ಸೈನ್ ಬಂದಿಲ್ಲ. ಓಕೆ, ಸೊ ಸೈನ್ ಅಂತೂ ಬಂದಿಲ್ಲ, ಸೊ ಯು ಕ್ಯಾನ್ ಇಗ್ನೋರ್ ಇಟ್. ಅಂಡ್ ದ ನೆಕ್ಸ್ಟ್ ಒನ್ ಟು ದ ಲೆಫ್ಟ್ ಅಂಡ್ ದ ಆಂಗಲ್ ಆಫ್ ಇನ್ಕ್ಲಿನೇಷನ್ ಟು ದ ಪೆಂಡುಲಮ್ ವರ್ಟಿಕಲ್ ಕಾಸ್ ಬಂದಿಲ್ಲ. ಅಂಡ್ ದ ನೆಕ್ಸ್ಟ್ ಒನ್ ಇಲ್ಲಿ ಟ್ಯಾನ್ ಬಂದಿದೆ, ಎರಡು ಟ್ಯಾನ್ ಇದೆ. ಟು ದ ಲೆಫ್ಟ್ ಅಂಡ್ ಆಂಗಲ್ ಆಫ್ ಇನ್ಕ್ಲಿನೇಷನ್ ಆಫ್ ದ ಪೆಂಡುಲಮ್ ವಿತ್ ಅ ವರ್ಟಿಕಲ್ ದಟ್ ಇಸ್ g ಡಿವೈಡೆಡ್ ಬೈ a ಅಲ್ಲ. ಅಂಡ್ ನೆಕ್ಸ್ಟ್ ಒನ್ ಯಾವ್ದು ಬಂದಿರೋದು ಟು ದ ಲೆಫ್ಟ್ a ಡಿವೈಡೆಡ್ ಬೈ g. ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. ದಟ್ ಇಸ್ ಆಪ್ಷನ್ ಡಿ. Okay, so that is option D. Okay, so to the left a divided by g. Correct? Right? ಶಂಕರ್, ಯಾವ ಕ್ಲಾಸ್ ನಿಮ್ದು? MCQ ಪ್ರಿಪರೇಷನ್ ಹೇಗೆ ಅಂತ ಕೇಳ್ತಾರೆ. ಯಾವ ಕ್ಲಾಸ್ ನಿಮ್ದು? ಯಾವ ಕ್ಲಾಸ್ ಹೇಳಿ? ಕ್ಲಿಯರಾ? ಏನು ರಾಮಚಂದ್ರ ಪಾಂಚಾಲ್ ಸರ್, ಮಲ್ಲಿಕಾರ್ಜುನ್ ಪಾಂಚಾಲ್ ID ಮ್ಯಾಮ್ ಬ್ಲಾಕ್ನಾಗ ಹಾಕಿದ್ದಾರೆ. ಪ್ಲೀಸ್, ಇವಾಗ ನಾನು ಏನು ಮಾಡಬೇಕು, ಏನು ಮಾಡ್ಬೇಕು ನಾನು? ಶಂಕರ್, ಕ್ಲಾಸ್ 11 ನಿಮಗೆ ಇನ್ನೊಂದು 2 days ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ನ ಅಪ್ಲೋಡ್ ಮಾಡ್ತಾ ಇದೀವಿ ನಾ ಯೂಟ್ಯೂಬಲ್ಲಿ. ಓಕೆನಾ? ಸೊ ಆಲ್ ಡಿಸ್ಟ್ರಿಕ್ಟ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡ್ತಿದ್ದೆ, ಅದನ್ನ ಓದ್ಕೊಳ್ಳಿ. ಡೆಫಿನೆಟ್ ಆಗಿ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು. ಓಕೆ, ಆ ಕ್ವಶನ್ಗಳನ್ನ ಚೆನ್ನಾಗಿ ಓದ್ಕೊಳ್ಳಿ, ಅದಕ್ಕೆ ಚೆನ್ನಾಗಿ ಆನ್ಸರ್ನ ತಿಳ್ಕೊಳ್ಳಿ. ಅಂಡ್ ಆ ಕ್ವಶನ್ಸ್ನ ಮಾತ್ರ ಓದ್ಕೊಂಡ್ರು ಸಾಕು. ಕ್ಲಾಸ್ 11ಗೆ ಯು ಕ್ಯಾನ್ ಸ್ಕೋರ್ ಫುಲ್ ಔಟ್ ಆಫ್ ಔಟ್. ದಟ್ ಇಸ್ 70 ಔಟ್ ಆಫ್ 70 ಮಾಡ್ಬೋದು. ಓಕೆ, ಎಸ್. ಅಂಡ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. A body of mass, okay, a body of mass m is kept on rough horizontal surface. Coefficient of friction is the mu. A horizontal friction, okay, horizontal force is applied to the body, but it does not move. The resultant of normal reaction and the frictional force acting on the object is given by F, where magnitude na find ಮಾಡಬೇಕು. ಓಕೆನಾ? ಓಕೆನಾ? ಸೊ ಮ್ಯಾಗ್ನಿಟ್ಯೂಡ್ ಅಂತ ಫೈಂಡ್ ಮಾಡಬೇಕು. ವಿನಾಯಕನ್ ಅಕ್ಷಯ್, ಸೊ ಕುಡಿದಿಲ್ಲ, ಕ್ಲಾಸ್ ಮುಗಿದ ಮೇಲೆ ಚಾ ಕುಡಿತೀವಿ. ಓಕೆನಾ? ರೈಟ್. ಸೊ ಇಲ್ಲಿ ಒಂದು ಫ್ಲೋರ್ನ ಕನ್ಸಿಡರ್ ಮಾಡ್ಕೋಣ. ಓಕೆ, ಸೊ ಲೆಟ್ಸ್ ಕನ್ಸಿಡರ್ ಅ ಫ್ಲೋರ್. ಓಕೆ, ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ದ ಫ್ಲೋರ್. ಓಕೆ, ಸೊ ಇದರ ಮೇಲೆ ಒಂದು ಬ್ಲಾಕ್ ಇದೆ. ಓಕೆ, ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ದ ಬ್ಲಾಕ್. ಓಕೆ, ಸೊ ಬ್ಲಾಕ್ ಎಂ. ಓಕೆ ಸರ್, ಈ ಬ್ಲಾಕ್ ಇದೆ. ಎ ಬಾಡಿ ಆಫ್ ಮಾಸ್ ಎಂ ಕೆಪ್ಟ್ ಆನ್ ಹಾರಿಜಾಂಟಲ್ ಸರ್ಫೇಸ್. ಓಕೆ, ಸೊ ಫ್ರಿಕ್ಷನಲ್ ಫೋರ್ಸ್ ಎಷ್ಟಿದೆ ಅದು? ಸರ್, ಫ್ರಿಕ್ಷನಲ್ ಫೋರ್ಸ್ ಇಸ್ ಅ ಮ್ಯೂ. ಓಕೆ, ಫೈನ್. A horizontal force is applied to the body. Okay, so horizontal force is applied to the body. Okay, so horizontal force is applied to the body. Okay, so let's consider this is so F applied. Okay, so F applied. The body does not move. Andre rest alide, move ಆಗ್ತಿಲ್ಲ. Okay, so ಇದು ಯಾಕೆ ಮೂವ್ ಆಗ್ತಿಲ್ಲ ಅಂತಂದ್ರೆ, because there is opposite direction ಅಲ್ಲಿ ಒಂದು ಫ್ರಿಕ್ಷನ್ ಇದೆ. ಯಾವುದು? ಸ್ಟಾಟಿಕ್ ಫ್ರಿಕ್ಷನ್. Okay, so that is the static friction. Okay, so static friction. ಆ ಸ್ಟಾಟಿಕ್ ಫ್ರಿಕ್ಷನ್ ಯಾವ ತರ ಕೊಡ್ತೀವಿ ಸರ್? ಇಟ್ ಇಸ್ ಅ mu s into n ಅಂತ ಬರೀತೀವಿ. ಅಂಡ್ ನಾರ್ಮಲ್ ರಿಯಾಕ್ಷನ್ ಸರ್, ನಾರ್ಮಲ್ ರಿಯಾಕ್ಷನ್ ಇಟ್ ಇಸ್ ಅ ಪರ್ಪೆಂಡಿಕ್ಯುಲರ್, ರೈಟ್ ಅಲ್ವಾ? ಎಸ್ ಸರ್. ಅಂಡ್ ಈ ನಾರ್ಮಲ್ ರಿಯಾಕ್ಷನ್ಗೆ ಬ್ಯಾಲೆನ್ಸ್ಡ್ ಬೈ ವೇಟ್ ಆಫ್ ದ ಬಾಡಿ. ಓಕೆ, ಸೊ ವೇಟ್ ಆಫ್ ದ ಬಾಡಿ ಅಂದ್ರೆ ಏನು? mg. ಸೊ ಇದ್ರ ಮೀನಿಂಗ್ ಏನಂತಂದ್ರೆ, ಸೊ n is equals to, ಓಕೆ, ಸೊ n is equals to mg ಅಂತ. ಓಕೆ, ಸೊ n is equals to mg. ಇವಾಗ ಸ್ಟಾಟಿಕ್ ಫ್ರಿಕ್ಷನ್ ಏನಾಗುತ್ತೆ ಸರ್? ಸ್ಟಾಟಿಕ್ ಫ್ರಿಕ್ಷನ್ ಇಸ್ ನಥಿಂಗ್ ಬಟ್ mu s mg ಆಗುತ್ತೆ. ಓಕೆನಾ? ಸೊ mu s mg. ಬಟ್ ಇಲ್ಲಿ ಸ್ಟಾಟಿಕ್ ಫ್ರಿಕ್ಷನ್ ಏನ್ ಕೊಟ್ಟಿದ್ರೆ? ಮ್ಯೂ ಅಂತ ಕೊಟ್ಟಿದೆ. ದೇರ್ ಫೋರ್ ನಾನು ಏನ್ ಮಾಡ್ತೀನಿ, ಸೊ ಸ್ಟಾಟಿಕ್ ಫ್ರಿಕ್ಷನ್ ಇಸ್ mu mg ಅಂತ ಬರೀತೀನಿ. ರೈಟ್ ಸರ್. ನೆಕ್ಸ್ಟ್ ಏನ್ ಕೇಳಿದ್ರದು? ದ ರಿಸಲ್ಟ್ ಆಫ್ ನಾರ್ಮಲ್ ರಿಯಾಕ್ಷನ್ ಅಂಡ್ ದ ಫ್ರಿಕ್ಷನಲ್ ಫೋರ್ಸ್ ಆಕ್ಟಿಂಗ್ ಆನ್ ದ ಬಾಡಿ ಇಸ್ ಗಿವನ್ ಬೈ ಅಂತ ಕೇಳ್ತಿರೋದು. ಸೊ ರಿಸಲ್ಟೆಂಟ್ ಫೋರ್ಸ್ ಯಾವುದು? ನಾರ್ಮಲ್ ರಿಯಾಕ್ಷನ್ ಅಂಡ್ ಫ್ರಿಕ್ಷನಲ್ ಫೋರ್ಸ್. ನಾರ್ಮಲ್ ರಿಯಾಕ್ಷನ್ ಅಂಡ್ ಫ್ರಿಕ್ಷನಲ್ ಫೋರ್ಸ್ ಅಂದ್ರೆ ಯಾವ ತರ ಬರೀತೀರಾ? ಸೊ ನಾರ್ಮಲ್ ರಿಯಾಕ್ಷನ್ ಅಂಡ್ ಫ್ರಿಕ್ಷನಲ್ ಫೋರ್ಸ್ ಅಂದ್ರೆ ಯಾವ ತರ ಬರೀತೀರಾ? ಸೊ ಈ ತರ ಬರೀತೀರಾ, ಕರೆಕ್ಟಾ? So that indicates this is the F. Okay, so this is the F vector. And ಇಲ್ಲಿ ನೀವು ನೋಡಿ, so it is looks like horizontal, I mean hypotenuse ತರ ಕಾಣಿಸುತ್ತೆ ತಾನೆ? It looks like triangle. Okay, so triangle ಈ ತರ ಇದೆ ಅನ್ಕೊಳ್ಳಿ. ಓಕೆನಾ? ಸೊ ಟ್ರಯಾಂಗಲ್ ಈ ತರ ಇದೆ ಅಂಡ್ ಈ n ವ್ಯಾಲ್ಯೂ ಈ ಕಡೆ ಆಕ್ಟ್ ಆಗ್ತದೆ. ಓಕೆನಾ? ಸೊ ದಿಸ್ ಇಸ್ n ವ್ಯಾಲ್ಯೂ. ಓಕೆ, ಅಂಡ್ ಇದು ಈ ಕಡೆ ಆಕ್ಟ್ ಆಗ್ತದೆ, ರೈಟಾ? ಸೊ ಇದು ಈ ಕಡೆ ಆಕ್ಟ್ ಆಗ್ತದೆ. ಸೊ ದಟ್ ಈಸ್ FS. ಅಂಡ್ ನಿಮಗೆ ಇಲ್ಲಿ F ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಯೂಸ್ ಪೈಥಾಗರಸ್ ಥಿಯರಮ್. ಓಕೆ, ಸೊ ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿದ್ರೆ ಏನ್ ಬರುತ್ತೆ ಸರ್? ಇಟ್ ಇಸ್ ಅ F that is equals to ಅಂಡರ್ ಸ್ಕ್ವೇರ್ ರೂಟ್ n ಪ್ಲಸ್ FS ಅಂತ ಬರೆದ್ರೆ ಸಾಕು. ಅಂಡ್ ಇಲ್ಲಿ ನೀವು ನೋಡ್ಬೋದು n ವ್ಯಾಲ್ಯೂ ಏನಿದೆ ಸರ್? ಇಟ್ ಇಸ್ mg. ಓಕೆ, ಸೊ n ವ್ಯಾಲ್ಯೂ ದಟ್ ಇಸ್ mg. ಸೊ ಪ್ಲಸ್ FS ವ್ಯಾಲ್ಯೂ ಏನಿದೆ ಸರ್? ಇಟ್ ಇಸ್ mu mg. ಈ mg ನ ಏನ್ ಮಾಡ್ಬೋದು? mg ನ
ಸ್ಕ್ವೇರ್ ಅಲ್ವಾ, ಸೊ ದಿಸ್ ಇಸ್ ಎನ್ ಸ್ಕ್ವೇರ್ ಅಂಡ್ ಎಫ್ ಸ್ಕ್ವೇರ್. ಓಕೆ, ಸೊ ಎರಡು ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಸ್ಕ್ವೇರ್ ಅಂಡ್ ದಿಸ್ ಇಸ್ ಆಲ್ಸೋ ಸ್ಕ್ವೇರ್. ಎಂ ಜಿನ ಆಚೆ ತೊಗೊಂಡ್ಬಿಡ್ವಿ. ಸೊ ದಿಸ್ ಇಸ್ ಎಂ ಜಿ, ಸೊ ಅಂಡರ್ ಸ್ಕ್ವೇರ್ ರೂಟ್, ಸೊ ದಟ್ ಈಸ್ 1 ಪ್ಲಸ್ ಮ್ಯೂ ಸ್ಕ್ವೇರ್. ಓಕೆ, ಸೊ ದಟ್ ಈಸ್ 1 ಪ್ಲಸ್ ಮ್ಯೂ ಸ್ಕ್ವೇರ್. 1 ಪ್ಲಸ್ ಮ್ಯೂ ಸ್ಕ್ವೇರ್. ಓಕೆ, ಸೊ 1 ಪ್ಲಸ್ ಮ್ಯೂ ಸ್ಕ್ವೇರ್. ದೇರ್ ಫೋರ್ ಇಲ್ಲಿ ಏನಾಗುತ್ತೆ ನಮಗೆ ಲೆಸ್ ದೆನ್ ಆರ್ ಈಕ್ವಲ್ ಅಲ್ವಾ, ಸ್ಟಾಟಿಕ್ ಫ್ರಿಕ್ಷನ್ ಅಂತ ಬಂದಾಗ ಸೊ ಲೆಸ್ ದೆನ್ ಆರ್ ಈಕ್ವಲ್ ಅಂತ ಆಗುತ್ತೆ. ಸೊ ಸ್ಟಾಟಿಕ್ ಫ್ರಿಕ್ಷನ್ ಮ್ಯಾಕ್ಸಿಮಮ್ ಲಿಮಿಟಿಂಗ್ ಫ್ರಿಕ್ಷನ್. ಓಕೆ, ಎಸ್ ಸರ್. ಅಂಡ್ ಇಲ್ಲಿ ಏನು ಸಿಗುತ್ತೆ ನಿಮಗೆ ಸರ್, ಇಟ್ ಇಸ್ ಎಮ್ ಜಿ 1 ಪ್ಲಸ್ ಮ್ಯೂ ಸ್ಕ್ವೇರ್, ದಟ್ ಈಸ್ ಆಪ್ಷನ್ ಸಿ. ಓಕೆ, ದಟ್ ಈಸ್ ಆಪ್ಷನ್ ಸಿ ಸಿಗುತ್ತೆ. ಹಾ, ಎಸ್. ಬಿ ವಿಶ್ವಾಸ್, ಏನ್ ಕ್ವಶನ್ ಕೇಳಿದ್ರ? ಮೊದಲು ಏನಾದ್ರು ಕ್ವಶನ್ ಕೇಳಿದ್ರ? ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ರ? ವಾಟ್ ಅಬೌಟ್? ಓಕೆ, ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ರ? ರೈಟ್, ದಟ್ ಈಸ್ ಆಪ್ಷನ್ ಸಿ. ಅಂಡ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್? ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವ್ದಂತ ನೋಡ್ಕೋಬೇಕು. ದ ರೋಲಿಂಗ್ ಫ್ರಿಕ್ಷನ್ ಇಸ್ ಸ್ಮಾಲರ್ ದ್ಯಾನ್ ಸ್ಲೈಡಿಂಗ್ ಫ್ರಿಕ್ಷನ್. ಸೊ ಇಲ್ಲಿ ನೋಡಿ, ಸೊ ರೋಲಿಂಗ್ ಫ್ರಿಕ್ಷನ್ ಈಸ್ ಲೆಸ್ ದ್ಯಾನ್ ಸ್ಲೈಡಿಂಗ್ ಫ್ರಿಕ್ಷನ್. ಓಕೆ, ಸೊ ಸ್ಲೈಡಿಂಗ್ ಫ್ರಿಕ್ಷನ್ ಈಸ್ ಲೆಸ್ ದ್ಯಾನ್ ಸೊ ಕೈನೆಟಿಕ್ ಫ್ರಿಕ್ಷನ್. ಓಕೆ, ಸೊ ಕೈನೆಟಿಕ್ ಫ್ರಿಕ್ಷನ್ ಬರುತ್ತೆ. ಓಕೆ, ಸೊ ಲೆಸ್ ದ್ಯಾನ್ ಕೈನೆಟಿಕ್ ಫ್ರಿಕ್ಷನ್. ಓಕೆ, ಸೊ ರೋಲಿಂಗ್ ಫ್ರಿಕ್ಷನ್ ಈಸ್ ಲೆಸ್ ದ್ಯಾನ್ ಕೈನೆಟಿಕ್ ಫ್ರಿಕ್ಷನ್ ಈಸ್ ಲೆಸ್ ದ್ಯಾನ್ ಸೊ ಸ್ಲೈಡಿಂಗ್ ಫ್ರಿಕ್ಷನ್ ಈಸ್ ಲೆಸ್ ದ್ಯಾನ್ ಸ್ಟಾಟಿಕ್ ಫ್ರಿಕ್ಷನ್. ರೈಟ್, ಇದ್ರ ಪ್ರಕಾರ ನೋಡಿದ್ರೆ ರೋಲಿಂಗ್ ಫ್ರಿಕ್ಷನ್ ಈಸ್ ಸ್ಮಾಲರ್ ದ್ಯಾನ್ ಸ್ಲೈಡಿಂಗ್ ಫ್ರಿಕ್ಷನ್. ಎಸ್, ಡೆಫಿನೆಟ್ ಆಗಿ ಇಲ್ಲಿ ಎಸ್ ಕರೆಕ್ಟ್ ಇದು. ದ ಲಿಮಿಟಿಂಗ್ ವ್ಯಾಲ್ಯೂ ಆಫ್ ಅ ಸ್ಟಾಟಿಕ್ ಫ್ರಿಕ್ಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ನಾರ್ಮಲ್ ರಿಯಾಕ್ಷನ್. ಎಸ್, ಸೊ ಲಿಮಿಟಿಂಗ್ ಫ್ರಿಕ್ಷನ್ ಫಾರ್ಮುಲಾ ಗೊತ್ತಲ್ಲ. ಸೊ ಲಿಮಿಟಿಂಗ್ ಫ್ರಿಕ್ಷನ್ ಇಸ್ ನಥಿಂಗ್ ಬಟ್ ಸೊ ಮ್ಯೂ ಎಸ್ ಇಂಟು ಎನ್. ಸೊ ಇಲ್ಲಿ ನೀವು ನೋಡಿದ್ರೆ ಸೊ ಲಿಮಿಟಿಂಗ್ ಫ್ರಿಕ್ಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ನಾರ್ಮಲ್. ಎಸ್, ದಿಸ್ ಇಸ್ ಆಲ್ಸೋ ರೈಟ್ ಆನ್ಸರ್. Frictional force is opposes the relative motion. As per the definition, frictional force is nothing but oppose the relative motion. Okay, and the last one, coefficient of sliding has a dimension of a length. No, ಇಲ್ಲಿ ನಿಮಗೆ ನೋಡಿ ಈ ಪಾಯಿಂಟ್ ಏನಿದೆಯಲ್ಲ, ಸೊ ಡೈಮೆನ್ಷನ್ ಆಫ್ ಲೆಂತ್ ಅಂತ ಇದೆಯಲ್ಲ, ಸೊ ದಿಸ್ ಇಸ್ ರಾಂಗ್ ಸ್ಟೇಟ್ಮೆಂಟ್. ಯಾಕೆಂದ್ರೆ ರೋಲಿಂಗ್ ಫ್ರಿಕ್ಷನ್ ಇರುತ್ತೆ. ರೋಲಿಂಗ್ ಫ್ರಿಕ್ಷನ್ ಹ್ಯಾಸ್, ಓಕೆ, ಸೊ ರೋಲಿಂಗ್ ಫ್ರಿಕ್ಷನ್ ಹ್ಯಾಸ್ ಅ ಡೈಮೆನ್ಷನ್ ಆಫ್ ಅ ಲೆಂತ್. ಸೊ therefore it is incorrect statement. Okay, so the last option is incorrect statement. Okay, so last one is the incorrect statement. Done? Yes sir. Next question nodi. A block of mass m is placed on a smooth inclined wedge ABC of inclination theta as shown in the figure. The wedge is given acceleration a towards the right. Okay, the relation between a and theta for the block to remain stationary. To remain stationary andre all the forces must be acting different direction, but net force ಏನಾಗಿರಬೇಕು? 0 ಆಗಿರಬೇಕು. ಕರೆಕ್ಟಾ? ಹಾ sir, friction is always acts opposite to the force while we walk, it's along the force. Yes, supports the motion as well as oppose the motion. Okay, supports the motion and oppose the motion. ಅದಕ್ಕೆ ಹೇಳೋದು ನೋಡಿ, friction is nothing but it is always oppose the motion ಅಂತ ಹೇಳಲ್ಲ. Okay, friction is not, definition ಹೇಳ್ತಾರೆ, friction is nothing but it is oppose the motion ಅಂತ ಹೇಳ್ತಾರೆ. It is wrong statement. So friction is opposes relative motion ಅಂತ. relative motion ಬರಬೇಕು. ತೇಜಸ್, ಓಕೆ, ಹಾ, ನಾನ್ ತೆಗೆಯಕ್ ಬರಲ್ಲ. ಮೇಡಮ್ ಬ್ಲಾಕ್ ಮಾಡಿದ್ರೆ ನಾನು ಹೆಂಗ್ ತೆಗೆಯಕ್ ಬರುತ್ತೆ ಹೇಳು? ಮೇಡಮ್ ಬ್ಲಾಕ್ ಮಾಡಿದ್ರೆ ಮೇಡಮ್ ತೆಗಿಬೇಕು, ನಾನ್ ತೆಗೆಯಕ್ ಬರಲ್ಲ. ಓಕೆ, ರೈಟ್. ಸೊ ಇಲ್ಲಿ ನೋಡಿ, ನೆಟ್ ಫೋರ್ಸ್ ಆನ್ ದಿಸ್ ಬ್ಲಾಕ್ ಶುಡ್ ಬಿ 0. ರೈಟಾ? ಎಸ್ ಸರ್. ನೋಡಿ, ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ ಮಾಸ್ ಆಫ್ ದ ಬಾಡಿ. ಓಕೆ, ಸೊ ಸ್ವಲ್ಪ ಇದನ್ನ ಜಾಸ್ತಿ ದೊಡ್ಡದಾಗಿ ಬರ್ಕೋತೀನಿ. ಓಕೆ, ಸೊ ದೊಡ್ಡದಾಗಿ ಬರ್ಕೋತೀನಿ. ಎಸ್, ಎಸ್, ಇದು ಎಂ. ಓಕೆ, ಸೊ ದಿಸ್ ಇಸ್ ದ ಮಾಸ್ ಅಂಡ್ ಇದಕ್ಕೆ ಮಾಸ್ ಅಂದ್ರೆ ವೇಟ್ ಅನ್ನೋದು ಇದ್ದೇ ಇರುತ್ತೆ. ಎಸ್ ಸರ್, ಆಕ್ಟಿಂಗ್ ಡೌನ್ವರ್ಡ್. ಸೊ ದಿಸ್ ಒನ್ ಐ ಕಾಲ್ ಇಟ್ ಆಸ್ ಅ ಎಂ ಜಿ. ಓಕೆ, ಅಂಡ್ ಮಾಸ್ ನಾರ್ಮಲ್ ರಿಯಾಕ್ಷನ್ ಇಟ್ ಇಸ್ ಪರ್ಪೆಂಡಿಕ್ಯುಲರ್. ಓಕೆ, ಸೊ ಪರ್ಪೆಂಡಿಕ್ಯುಲರ್. ಅಂಡ್ ಇದನ್ನ ಬ್ಯಾಲೆನ್ಸ್ ಮಾಡೋದು ಯಾವುದು? ಸೊ ಬ್ಯಾಲೆನ್ಸ್ ಮಾಡೋದು ಇದು. ಓಕೆ, ಸೊ ಬ್ಯಾಲೆನ್ಸ್ ಮಾಡೋದು ಇದು. ಓಕೆ, ಸೊ ಬ್ಯಾಲೆನ್ಸಿಂಗ್ ಫೋರ್ಸ್ ದಿಸ್ ಇಸ್ ಎಂ ಜಿ. ಸೊ ಕಾಸ್ಟ್ ಇಟ್. ಓಕೆ, ಸೊ ಎಂ ಜಿ ಕಾಸ್ಟ್ ಇಟ್, ದಿಸ್ ಇಸ್ ಥೀಟಾ. ಅಂಡ್ ಇದಕ್ಕೆ ಏನಾಗುತ್ತೆ? ಅಪೋಸಿಟ್ ಡೈರೆಕ್ಷನ್. ಓಕೆ, ಸೊ ಥೀಟಾ ಅಂದ್ರೆ ಈ ಕಡೆ. ಓಕೆ, ಸೊ ಥೀಟಾ ಅಂದ್ರೆ ಈ ಕಡೆ ಹೋಗುತ್ತೆ ಅಂಡ್ ಈ ಕಡೆ ಡೌನ್ ಆಗ್ತಿದ್ರೆ ಈ ಕಡೆ ಬರುತ್ತೆ ಒಂದು. ಓಕೆ, ಎಸ್ ಸರ್. ಸೊ ಇದನ್ನ ರಿಸಾಲ್ವ್ ಮಾಡಿದ್ರೆ ಸೊ ಇಲ್ಲಿ ಪರ್ಪೆಂಡಿಕ್ಯುಲರ್ ಬರ್ಬೇಕಲ್ಲ, ಸೊ ಇದು ಕೆಳಗಡೆ ಬರ್ತಾ ಇರುತ್ತೆ. ಓಕೆನಾ? ಸೊ ದಿಸ್ ಇಸ್ ಡೌನ್ವರ್ಡ್ ಇನ್ ಡೈರೆಕ್ಷನ್, ದಟ್ ಇಸ್ ಎಂ ಜಿ. ಸೊ ಸೈನ್ ಥೀಟಾ, ಎಂ ಜಿ ಸೈನ್ ಥೀಟಾ. ಅಂಡ್ ದಿಸ್ ಒನ್ ಫ್ರಿಕ್ಷನಲ್ ಫೋರ್ಸ್. ಓಕೆ, ಅಂಡ್ ಇದು ನಾರ್ಮಲ್ ರಿಯಾಕ್ಷನ್. ಎಸ್ ಸರ್. ಇವು ಎಕ್ಸ್ ಕಾಂಪೊನೆಂಟ್ ಮತ್ತೆ ವೈ ಕಾಂಪೊನೆಂಟ್ ಫೋರ್ಸಸ್ ಮಸ್ಟ್ ಬಿ ಈಕ್ವಲ್. ಓಕೆ, ಸೊ ಮಸ್ಟ್ ಬಿ ಈಕ್ವಲ್ ಆಗಿದ್ರೆ ಏನ್ ಬರುತ್ತೆ?
So ready, first one, sir, it is a F, so that is equals to mg sin theta, right? Yes sir. ಈ mg sin theta, m ಅಂದ್ರೇನು, ಸಾರಿ f ಅಂದ್ರೇನು, mass into acceleration, as because it is moving with acceleration e. And the next one, so normal reaction it is matching with, so mg cos theta, so that is n andre, so that is n, okay, so n, okay, so n ಅಂದ್ರೇನು, sir, it is m into g, okay, balance ಆಗ್ತಿದಿಲ್ಲ, that's fine, okay, right. So this is normal reaction, right? So normal reaction agidre, okay, so normal reaction mg sin theta and this is also mg sin theta, okay, fine, right. So nodi normal agi nee observe madi, so this mg and this is also mg alva, this normal reaction is also mg, okay, yes, ಇಲ್ಲಿ ನೋಡಿ, so divide ಮಾಡಿದ್ರೆ ಏನಾಗುತ್ತೆ, so ಇಲ್ಲಿ divide ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ, ಸರ್ divide ಮಾಡಿದ್ರೆ, so this is cos theta divided by tan theta ಏನಾಗುತ್ತೆ, ಸರ್ tan theta ಆಗುತ್ತೆ, okay, so this is tan theta and a divided by g, so final ಆಗಿ acceleration that is equals to, so g into tan theta ಆಗುತ್ತೆ, okay, so g into tan theta, so g into tan theta, okay, so that is g into tan theta, so option D, okay, so option D, clear? Right, very good. Now let's move on to the next question. One end of the string of a length L is connected to a particle of a mass m and other end is connected to a small peg on a smooth horizontal table. If the particle moves in a circle with a speed v, the net force on the particle directed towards anta keltare, okay na, so directed towards, so directed towards the center, andre that is nothing but directed towards the center, nothing but it is a centripetal force, okay, so centripetal force agata, so that is centripetal force, nothing but tension in the string, so that is given by mv square divided by r ಅಥವಾ so m omega square r ಅಂತ ಬರಿಬಹುದು, okay, so ಎರಡರಲ್ಲಿ, so ಇಲ್ಲಿ ನಮಗೆ ಗೊತ್ತಾಗೋದು centripetal force that is equals to tension in the string, so therefore right answer that is equals to T, right answer that is the T, okay, clear? So that is T. Now let's move on to the next question. A spring of a force constant K is cut into lengths of ratio 1:2:3, okay, force constant ಇದು ಇದರಲ್ಲಿ ಬರಲ್ಲ, ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಬರುತ್ತೆ, ಯಾವುದು, ವರ್ಕ್ ಎನರ್ಜಿ ಅಂಡ್ ಪವರ್ ಅಲ್ಲಿ ಬರುತ್ತೆ, ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನೆಷ್ಟು ಕ್ವಶನ್ಸ್ ಇದೆ ನೋಡೋಣ, ಸೊ 1 2 3 4 5 6 7 8 9 10 ಕ್ವಶನ್ಸ್ ಇದೆ, ಓಕೆ, ಸೊ 10 ಕ್ವಶನ್ಸ್ ಇದೆ. ಇವಾಗ ಕೆಳಗಿಂದ ಮೇಲೆ ಹೋಗೋಣ, ಓಕೆನಾ. ಎ ಪಾರ್ಟಿಕಲ್ ಆಫ್ ಮಾಸ್ m is moving with a uniform velocity v1. It is given an impulse such that its velocity becomes v2. The impulse is given by, okay, so impulse is given by is nothing but, okay, so impulse is given by j, so that is nothing but a large force acting in a short interval of time, so that can be written as change in momentum, okay, so change in momentum andre sir mass into change in velocity, and each mass as it is change in velocity ಯಾವ ತರ ಬರೀತೀರಾ, sir, it is the final velocity minus initial velocity, correct? Yes sir, so this is initial velocity, and ಇಲ್ಲಿ so impulse that is nothing but, so final velocity ಎಷ್ಟು ಕೊಟ್ಟಿದ್ದಾರೆ, sir, it is a v2, so minus v1, right? So which is the right answer? M v2 minus v1, that is option D, okay, so that is option D is the right answer. Clear? ಉಮಾ ಪ್ರಾಕ್ಟೀಸ್ ಮಾಡಿ, ಏನು ನೀವು ಎಲ್ಲಿ ತಪ್ಪು ಮಾಡ್ತೀರಾ, ಎಲ್ಲಿ ಡಲ್ ಇದ್ರೆ ಅದ್ರ ಮೇಲೆ ಜಾಸ್ತಿ ನೀವು ವರ್ಕ್ ಮಾಡಬೇಕು, ಓಕೆ. ರಾಮಚಂದ್ರ, ನಾನು ಹೇಳ್ತೀನಿ, ಮೇಡಮ್ಗೆ ಹೇಳ್ತೀನಿ, ಬ್ಲಾಕ್ನ ತೆಗೀರಿ. ಏನಾದರೂ ಮಾಡಿದ್ರಾ, ಮಿಸ್ಚೀವ್ಸ್ ಏನಾದರೂ ಮಾಡಿದ್ರಾ, ಬೇಡದ ಕಮೆಂಟ್ಸ್ ಎಲ್ಲ ಮಾಡಿದ್ರಾ? ರಾಮಚಂದ್ರ, ನಾನು ಮೇಡಮ್ಗೆ ಹೇಳ್ತೀನಿ, ನೀವು ಏನಾದರೂ ಮಾಡಿದ್ರಾ, ಏನಾದರೂ ಕಮೆಂಟ್ಸ್, ರೈಟ್? ಸೊ ಎಮ್ v2 ಮೈನಸ್ v1 ಆಯಿತು, ಸೊ ದಟ್ ಈಸ್ ಆಪ್ಷನ್ ಡಿ, ರೈಟ್? ಸೊ ನೆಕ್ಸ್ಟ್ ಕ್ವಶನ್ ನೋಡಿ, physical independence of force is a consequence of, the consequence of ಯಾವ್ದ್ರದ್ದು, ನ್ಯೂಟನ್ಸ್ ಥರ್ಡ್ ಲಾನ, ಸೆಕೆಂಡ್ ಲಾನ, ಫಸ್ಟ್ ಲಾನ, ಆಲ್ ಆಫ್ ದ ಅಬೋನ, ಇಂಡಿಪೆಂಡೆನ್ಸ್, ಓಕೆ, ಸೊ ಫಿಸಿಕಲ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತೀವಿ. ನೋಡಿ, ನ್ಯೂಟನ್ಸ್ ಸೆಕೆಂಡ್ ಲಾ ಅಂತಂದ್ರೆ ನಮ್ಗೆ ಗೊತ್ತಿದೆ, ಸೊ ನ್ಯೂಟನ್ಸ್ ಸೆಕೆಂಡ್ ಲಾ ಇಸ್ ನಥಿಂಗ್ ಬಟ್, ಸರ್, ಇಟ್ ಇಸ್ ದ ಡಿ ಪಿ ಡಿವೈಡೆಡ್ ಬೈ ಡಿ ಟಿ, ಅಂಡ್ ನ್ಯೂಟನ್ಸ್ ಫಸ್ಟ್ ಲಾ ಗೊತ್ತಿಲ್ಲ, ಸೊ ನ್ಯೂಟನ್ಸ್ ಥರ್ಡ್ ಲಾ, ಸರ್, ಇಟ್ ಇಸ್ ದ ಎವ್ರಿ ಆಕ್ಷನ್ ದಟ್ ಇಸ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್, ಕರೆಕ್ಟಾ? ಎಸ್ ಸರ್. ಸೊ ಎರಡು ಫಸ್ಟ್ ಸೆಕೆಂಡ್ ಲಾ ಅಂಡ್ ಥರ್ಡ್ ಅಲ್ಲಿ, ಸೊ ನಾವು ಫೋರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಅಂಡ್ ಓನ್ಲಿ ಫಸ್ಟ್ ಲಾದಲ್ಲಿ ಡಿಸ್ಕಸ್ ಮಾಡಲ್ಲ. ಏನಂತ ಹೇಳ್ತೀವಿ,
If the body is at rest, okay, if the body is at rest, it will remain in the state of rest. If the body is in motion, it will remain in the state of motion only. ಅಲ್ಲಿ ಯಾವುದೇ ತರ ಫೋರ್ಸ್ ಬಗ್ಗೆ ಡಿಸ್ಕಸ್ ಮಾಡಲ್ಲ, ರೈಟ್? ಸೊ ಫಸ್ಟ್ ಲಾ ಕ್ಲಿಯರ್. ಸೊ ದಟ್ ಇಸ್ ಆಪ್ಷನ್ ಸಿ. Now next question. A 10 Newton force, okay, a 10 Newton force is applied on a body, produces an acceleration 1 meter per second square. The mass of the body is, okay, the mass of the body is, ನಿನ್ನೆ ಕ್ಲಾಸ್ ನೋಡ್ತಿದ್ದೆ, ಆವಾಗ ಮ್ಯಾಮ್ ಬ್ಲಾಕ್ನಾಗ ಹಾಕಿದ್ದಾರೆ ಮಲ್ಲಿಕಾರ್ಜುನ್ ಪಾಂಚಾಲ್. ಅದೇ ನಾನು ಹೇಳ್ತಿರೋದು, ಏನಾದರೂ ಬೆಳೆದಿದ್ದು ಮೆಸೇಜ್ ಮಾಡಿದ್ರಾ, ಟೆಕ್ಸ್ಟ್ ಮಾಡಿದ್ರಾ ಕಮೆಂಟ್ ಸೆಕ್ಷನ್ ಅಲ್ಲಿ ಅಂತ ಕೇಳ್ತಿರೋದು. ಓಕೆ, ಹೇಳಿ ಏನಾದರೂ ಮಾಡಿದ್ರಾ? ಸೊ ನೋಡಿ, ನಮಗೆ ಕೊಟ್ಟಿರೋದೇನೋ ಫೋರ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಫೋರ್ಸ್ ದಟ್ ಈಸ್ ಈಕ್ವಲ್ಸ್ ಟು 10 ನ್ಯೂಟನ್. ಅಂಡ್ ದ ನೆಕ್ಸ್ಟ್ ಒನ್ ಆಕ್ಸಲರೇಷನ್ ಕೊಟ್ಟಿದ್ದಾರೆ, ಸೊ ದಟ್ ಈಸ್ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಲ್ಲಿ ಕೇಳಿರೋದೇನೋ ಮಾಸ್ ಆಫ್ ದ ಬಾಡಿ. ನಮಗೆ ಗೊತ್ತಿರೋ ಪ್ರಕಾರ ನ್ಯೂಟನ್ಸ್ ಸೆಕೆಂಡ್ ಲಾ ಪ್ರಕಾರ ಮಾಸ್ ಇಂಟು ಆಕ್ಸಲರೇಷನ್, and mass is equals to force divided by acceleration. So force is to 10, acceleration is to 1. Therefore, so mass is 10 kg. Okay, so mass is a 10 kg. Okay, so mass is 10 kg. Okay, so mass is 10 kg. Okay, so that is, so option B. Okay, so option B is the right answer. ಓಕೆ ರಾಮಚಂದ್ರ, ನಾನು ಒಂದ್ಸತಿ ಮೇಡಮ್ಗೆ ಹೇಳಿ ನೋಡ್ತೀನಿ, ಅದು ಅವ್ರ ಮೇಲೆ ಬಿಟ್ಟಿದ್ದು, ನಾನು ಹೇಳೋದಂತ ಹೇಳ್ತೀನಿ. ಓಕೆ, ನಾನು ಅನ್ಬ್ಲಾಕ್ ಮಾಡ್ಸಕ್ಕೆ ಟ್ರೈ ಮಾಡ್ತೀನಿ. ಡನ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್. ಎ ಪ್ಲೇಯರ್ ಟೇಕ್ಸ್ 0.1 second in catching a ball of mass 150 gram moving with a velocity of 20 meter per second. The force imparted by the ball on the player ಅಂತ ಕೇಳ್ತಾರೆ. ಓಕೆನಾ? ಸೊ ಆನ್ ದ ಪ್ಲೇಯರ್, ಇವಾಗ ನೋಡಿ, ಕ್ಯಾಚಿಂಗ್ ದ ಬಾಲ್ ಅಂತಂದ್ರೆ ಅದು ಸಮ್ ವೆಲಾಸಿಟಿಯಲ್ಲಿ ಬರ್ತಾ ಇದೆ. ಸೊ ಈ ತರ ತೆಗೆದಾಗ ಫೈನಲಿ ಆ ಬಾಲ್ ಏನಾಗುತ್ತೆ, ರೆಸ್ಟ್ ಅಲ್ಲಿ ಬಂದು ನಿಂತ್ಕೊಳ್ಳೋದು. ಓಕೆ, ಸಮ್ ಸ್ಪೀಡ್ ಅಲ್ಲಿ ನಾವು ಡೈರೆಕ್ಟ್ ಆಗಿ ಹಿಡಿದ್ರೆ ಏನಾಗುತ್ತೆ, ಕೈಗೆ ನೋವಾಗುತ್ತೆ. ಓಕೆ, ಡ್ಯೂ ಟು ಮೊಮೆಂಟಮ್. ಓಕೆ, ಲೀನಿಯರ್ ಮೊಮೆಂಟಮ್ ಇಂದ. ಅದಕ್ಕೆ ಏನ್ ಮಾಡ್ತೀವಿ, ಸ್ವಲ್ಪ ನಾವು ಕ್ಯಾಚ್ ಹಿಡಬೇಕಾದ್ರೆ ಈ ತರ ಕೆಳಗೆ ಮಾಡ್ತೀವಿ. ಸೊ ಫೈನಲಿ ವೆಲಾಸಿಟಿ ಆಫ್ ದ ಬಾಡಿ ಏನಾಗುತ್ತೆ, ನಮ್ಮ ಕೈಯಲ್ಲಿದ್ದಾಗ ದಟ್ ವಿಲ್ ಬಿ 0 ಅಂತ ಹೇಳ್ತೀವಿ. ಸೊ ಫೈನಲ್ ವೆಲಾಸಿಟಿ ಇಸ್ 0 ಅಂಡ್ ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ ಸರ್? ಇಟ್ ಇಸ್ ದ 20 ಮೀಟರ್ ಪರ್ ಸೆಕೆಂಡ್ ಅಂಡ್ ಫೋರ್ಸ್ ಇಂಪಾರ್ಟೆಡ್. ಓಕೆ, ಸೊ ನಮಗೆ ಡಿಫರೆಂಟ್ ಫಾರ್ಮುಲಾಸ್ ಇದೆ. ಯಾವ್ದು ಸರ್? ಫೋರ್ಸ್ ದಟ್ ಈಸ್ ಈಕ್ವಲ್ಸ್ ಟು ಸೊ ಡಿ ಪಿ ಡಿವೈಡೆಡ್ ಬೈ ಡಿ ಟಿ, ರೈಟಾ? ಸೊ ಇದಂತೂ ಯೂಸ್ ಮಾಡ್ಬೋದು. ಅಥವಾ ಚೇಂಜ್ ಇನ್ ಮೊಮೆಂಟಮ್. ಓಕೆ, ಸೊ ಚೇಂಜ್ ಇನ್ ಮೊಮೆಂಟಮ್ ದಟ್ ಈಸ್ ಈಕ್ವಲ್ಸ್ ಟು ಮಾಸ್ ಇಂಟು ಚೇಂಜ್ ಇನ್ ವೆಲಾಸಿಟಿ ಅಂತಾನು ಮಾಡ್ಬೋದು. ಓಕೆ, ಸೊ ಇಲ್ಲಿ ಟೈಮ್ ಬಗ್ಗೆ ಕೇಳ್ತಿರೋದ್ರಿಂದ ಸೊ ಫಸ್ಟ್ ನಿಮಗೆ ಡೆಲ್ಟಾ ಪಿ ಅಂದ್ರೆ ಏನು ಫೈಂಡ್ ಮಾಡಬೇಕು. ಓಕೆ, ಸೊ ಪಿ ವ್ಯಾಲ್ಯೂ ಎಷ್ಟಿದೆ ಸರ್? ಇಟ್ ಇಸ್ 150 ಇಂಟು ಸೊ 10 ಪವರ್ ಮೈನಸ್ 3. 10 ಪವರ್ ಮೈನಸ್ 3 ಏನಕ್ಕೆ? ಬಿಕಾಸ್ ಗಿರೀಶ್ ಸರ್ ಸಿಲೆಬಸ್ ಯಾವಾಗ ಮುಗಿಯುತ್ತೆ? ಡಿಸೆಂಬರ್, ಬೈ ಎಂಡ್ ಆಫ್ ದ ಡಿಸೆಂಬರ್. ಓಕೆ, 10 ಪವರ್ ಡೆಲ್ಟಾ ಬಿ ಏನಾಗುತ್ತೆ ಸರ್? ಇಟ್ ಇಸ್ 20 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ 20 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ, ಯಾಕೆಂದ್ರೆ ಫೈನಲ್ ವೆಲಾಸಿಟಿ 0 ಅಲ್ವಾ? ಸೊ ಡೆಲ್ಟಾ ಪಿ ಮ್ಯಾಗ್ನೆಟ್ಯೂಡ್ ನ ಕನ್ಸಿಡರ್ ಮಾಡ್ಕೊತಿದ್ದೀನಿ, ರೈಟ್? ಸೊ 1020 ಎಷ್ಟಾಗುತ್ತೆ? ಓಕೆ, 30. ಸೊ 30 3 ಆಗುತ್ತೆ. ಓಕೆ, ಸೊ ದಿಸ್ ಇಸ್ 3 kg ಸೊ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಓಕೆ, ಸೊ ಮೀಟರ್ ಪರ್ ಸೆಕೆಂಡ್ ಅಂಡ್ ಎಫ್ ದಟ್ ಈಸ್ ಈಕ್ವಲ್ಸ್ ಟು ಡೆಲ್ಟಾ ಪಿ. ಓಕೆ, ಸೊ ದಿಸ್ ಇಸ್ ಡೆಲ್ಟಾ ಪಿ ಡಿವೈಡೆಡ್ ಬೈ ಡೆಲ್ಟಾ ಟಿ. ಓಕೆ, ಸೊ ಡೆಲ್ಟಾ ಪಿ ಎಷ್ಟು ಸರ್? ಇಟ್ ಇಸ್ ದ 3 ಅಂಡ್ ಇದು ಡೆಲ್ಟಾ ಟಿ ಎಷ್ಟಿದೆ? ಸ್ಮಾಲ್ ಟೈಮ್ ದಟ್ ಇಸ್ 0.1. ಓಕೆ, ಸೊ 0.1 ಗೆ 10 ಡಿವೈಡೆಡ್ ಬೈ 10 ಮಾಡ್ತೀನಿ. ಸೊ ದಟ್ ಈಸ್ ಎಫ್ ಇಸ್ ಈಕ್ವಲ್ಸ್ ಟು ಸೊ 30 ನ್ಯೂಟನ್ ಆಗುತ್ತೆ. ಸೊ ದಟ್ ಈಸ್ 30 ನ್ಯೂಟನ್. ಡನ್? ಎಸ್ ಸರ್, ರೈಟ್ ಆನ್ಸರ್ that is option C. Option C is the right answer. Okay, right? So now let's move on to the next question. A body under the action of force F is equals to 6 I cap minus 8 G cap plus 10 K cap acquires an acceleration 1 meter per second square. The mass of the body ಅಂದ್ರೆ it is the scalar quantity convert ಮಾಡ್ಕೋಣ. ಓಕೆ, ಸೊ ಇದು ಎಫ್ ವೆಕ್ಟರ್. ಓಕೆ, ಸೊ ಇವಾಗ ನಾನು ಎಫ್ ಕನ್ವರ್ಟ್ ಮಾಡ್ಕೋತೀನಿ. ಹೇಗೆ ಸರ್? ಬೈ ಟೇಕಿಂಗ್ square root. Okay, so coefficient of I that is a 6 square, coefficient of J that is 8 square, coefficient of, okay, so this is minus 8 square alva, so minus 8 square and K du sir it is a 10 square. ಎಷ್ಟಾಗುತ್ತೆ ಸರ್? F is equals to under square root so 36 64 so plus 100. Okay, so ಎಷ್ಟಾಗುತ್ತೆ? that is the 200. Okay, so F is equals to 200. so F is equals to 200 ಅಥವಾ ಸೊ 10√2 ಅಂತ ಬರೆದ್ರು ಸಾಕು. ಓಕೆ, ಸೊ ಈ 10√2 ನ ಯಾವ ತರ ಬರೀತೀರಿ ಸರ್? 10√2 ನ ಆಸ್ ಇಟ್ ಇಸ್ ಬರ್ಕೋಣ ಇರ್ಲಿ. ಅಂಡ್ ಇಲ್ಲಿ ನಮಗೆ ಇದು ನ್ಯೂಟನ್ ಅಂಡ್ ನಮಗೆ ಕೇಳ್ತಿರೋದು ಮಾಸ್. ಸೊ ಮಾಸ್ ನ ಸೊ ಫೋರ್ಸ್ ಡಿವೈಡೆಡ್ ಬೈ ಆಕ್ಸಲರೇಷನ್. ಓಕೆ, ಸೊ ಫೋರ್ಸ್ ಡಿವೈಡೆಡ್ ಬೈ ಆಕ್ಸಲರೇಷನ್, ಸೊ ದಟ್ ಕ್ಯಾನ್ ಬಿ ಗಿವನ್ ಬೈ 10√2 ಸೊ ಡಿವೈಡೆಡ್ ಬೈ ಅದೆಷ್ಟಿದೆ 1. ಸೊ ದೇರ್ ಫೋರ್ ಮಾಸ್ ಎಷ್ಟು 10√2 kg.
So 10 root 2 kg. Okay, so that is option A. Okay, right. So very good. Now let's move on to the next question. The force F acting on a particle of mass m is indicated by the force time graph shown below. The change in momentum of the particle over the time interval from 0 to 8 second ಅಂತ ಇದೆ. Okay, so 0 to 8 second ಇದೆ. ಇಲ್ಲಿ ನಮಗೆ ಏನ್ ಕೇಳಿರೋದು ಮೊಮೆಂಟಮ್ ಕೇಳಿರೋದು. ಸೊ ಓಕೆ ಮೊಮೆಂಟಮ್. ಸೊ ನಮಗೆ ಸೊ ಫೋರ್ಸ್ ಅಕಾರ್ಡಿಂಗ್ ಟು ದ ನ್ಯೂಟನ್ ಸೆಕೆಂಡ್ ಲಾ ಪ್ರಕಾರ ಎಫ್ ದಟ್ ಈಸ್ ಈಕ್ವಲ್ಸ್ ಟು ಸೊ ಡೆಲ್ಟಾ ಪಿ ಡಿವೈಡೆಡ್ ಬೈ ಡೆಲ್ಟಾ ಟಿ. ನಮಗೆ ಬೇಕಾಗಿರೋದೇನು ಚೇಂಜ್ ಇನ್ ಮೊಮೆಂಟಮ್. ಚೇಂಜ್ ಇನ್ ಮೊಮೆಂಟಮ್ ಬೇಕಾದ್ರೆ ಸರ್ ಇಟ್ ಇಸ್ ಡೆಲ್ಟಾ ಪಿ ದಟ್ ಈಸ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಡೆಲ್ಟಾ ಟಿ. ಸೊ ರೈಟ್. ಸೊ ಲೈಕ್ ಪ್ರಾಡಕ್ಟ್ ಅಂತ ಬಂದ್ರೆ ನಾವು ಇಂಟಿಗ್ರೇಷನ್ ಯೂಸ್ ಮಾಡ್ತೀವ ಡಿಫ್ರೆನ್ಸಿಯೇಷನ್ ಯೂಸ್ ಮಾಡ್ತೀವ? ಸರ್ ಇಂಟಿಗ್ರೇಷನ್ ಯೂಸ್ ಮಾಡ್ತೀವಿ. ಕರೆಕ್ಟಾ? ಇಂಟಿಗ್ರೇಷನ್. ಪ್ರಾಡಕ್ಟ್ಗೆ ಇಂಟಿಗ್ರೇಷನ್ ಯೂಸ್ ಮಾಡ್ತೀವಿ, ರೈಟ್? ಸೊ ಇಂಟಿಗ್ರೇಷನ್ ಅಂದ್ರೆ ಗ್ರಾಫಿಕಲ್ ಪ್ರೆಸೆಂಟೇಷನ್ ಅಲ್ಲಿ ನಾವೇನ್ ಮಾಡ್ತೀವಿ? ಏರಿಯಾನ ಫೈಂಡ್ ಮಾಡ್ತೀವಿ. ಓಕೆ, ಸೊ ಫಸ್ಟ್ ಏರಿಯಾನ ಫೈಂಡ್ ಮಾಡಿ. ಓಕೆ, ಸೊ ಏರಿಯಾ ಆಫ್ ಎಫ್ ವರ್ಸಸ್ ಟಿ. ಓಕೆ, ಸೊ ಏರಿಯಾನ ಫೈಂಡ್ ಮಾಡಿ. ಸೊ ಏರಿಯಾ, ಓಕೆ, ಸೊ ಏರಿಯಾ ದಟ್ ಈಸ್ ಈಕ್ವಲ್ಸ್ ಟು ನಮಗೆ ಮೂರು ಏರಿಯಾಸ್ ಇದೆ. ದ ಫಸ್ಟ್ ಒನ್, ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಒನ್. ಓಕೆ, ಸೊ ಲೆಟ್ ಮಿ ಕನ್ಸಿಡರ್ ಇಟ್ ಆಸ್ ಅ A1. ಓಕೆ, ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ A1 and the next one ಬಂದ್ಬಿಟ್ಟು second one. Okay, so let's consider this is A2 the plus and ಇದು ಯಾವುದು? this one. Okay, that is A3, right sir? and first A1 ನೋಡಿ. Okay, so first A1 ನೋಡಿ. so A1 ಇದು ಎಲ್ಲಿದೆ ಸರ್? ಇದು ಪಾಸಿಟಿವ್ y axis ಅಲ್ಲಿ ಇದೆ. ಓಕೆನಾ? so this is positive y axis. what is the shape? triangle. triangle ಅಂತಂದ್ರೆ sir it is half into base into height. so A1 that is equals to half. so base ಎಷ್ಟಿದೆ sir? it is the 2. height ಎಷ್ಟಿದೆ? that is the 6. okay, so final ಆಗಿ ನಮಗೆ 6 ಬಂತು A1 and A2 ನ ನೋಡಿ. so A2 that is equals, okay, ಸ್ವಲ್ಪ ಈ ಕಡೆ ಬರೀತೀನಿ. so that is A2. so A2 that is ಇದಾವುದು rectangle ಇದೆ. so length into breadth. okay, so that is the length into breadth. length ಎಷ್ಟಿದೆ? so 4 minus 2 that is the 2 and ಇಲ್ಲಿ breadth ಎಷ್ಟಿದೆ? breadth that is a minus 3. okay, right? so next one ನೋಡಿದ್ರೆ that is a minus 6. so A2 is minus 6. okay, so next one ಇಲ್ಲಿ so A3. so A3 that is equals to length into breadth. okay, so length into breadth. so length ಎಷ್ಟಿದೆ? 8 minus 4 that is the 4. so breadth ಎಷ್ಟಿದೆ? 3. so that is the 12. so substitute ಮಾಡಿ. okay, so this is A3. so area that is equals to 6 minus 6 plus 12. so area that is equals to 12. okay, so 12 ಆಯ್ತು. so that indicates, okay, so that indicates ನಮಗೆ ಚೇಂಜ್ ಇನ್ ಮೊಮೆಂಟಮ್ ಎಷ್ಟು ಬಂತು ಸರ್? ಚೇಂಜ್ ಇನ್ ಮೊಮೆಂಟಮ್ ಈಸ್ ಸೊ 12 ನ್ಯೂಟನ್ ಸೆಕೆಂಡ್ ಬಂತು. ಓಕೆ, ಸೊ ನ್ಯೂಟನ್ಸ್ ಸೆಕೆಂಡ್. ಸೊ ನ್ಯೂಟನ್ ಅಂಡ್ ಸೆಕೆಂಡ್. ವಾಟ್ ಇಸ್ ದ ಫೋರ್ಸ್? ನ್ಯೂಟನ್ ಅಂಡ್ ಟೈಮ್ ದಟ್ ಇಸ್ ದ ಸೆಕೆಂಡ್. ನ್ಯೂಟನ್ ಸೆಕೆಂಡ್ ದಟ್ ಇಸ್ ದ 12. ಸೊ ಆಪ್ಷನ್ ಸಿ, ರೈಟ್? ಹಾ, 10 ಅಲ್ಲ ಶಿವರಾಜ್, ಇಲ್ಲಿ 6 ಬಂದಿದೆ, ಇಲ್ಲಿ ಮೈನಸ್ 6 ಬಂದಿದೆ, ಇಲ್ಲಿ ಪ್ಲಸ್ 12 ಬಂದಿದೆ. ಎಷ್ಟಾಗುತ್ತೆ? 6 minus 6 ಗೆಟ್ ಕ್ಯಾನ್ಸಲ್ ಅಂಡ್ 12 ಉಳಿತು. ಓಕೆ, ಸೊ 12 ನ್ಯೂಟನ್ ಸೆಕೆಂಡ್ ಆಗುತ್ತೆ. ಓಕೆ, exactly Teja. yes, yes. very good, very good. now let's move on to the next question. ಇವಾಗ ನೋಡಿ, 3 blocks A, B, C of masses 4 kg, 2 kg and 1 kg respectively are in contact on the frictionless surface as shown in the okay, as shown, if a force is 14 Newton is applied to the 4 kg block, then the contact force between A and B ಅಂತ ಕೇಳ್ತಾರೆ. ಓಕೆನಾ? A and B ನೋಡಿ, A and B ಕಾಂಟ್ಯಾಕ್ಟ್ ಫೋರ್ಸ್. ಓಕೆ, ಸೊ ಕಾಂಟ್ಯಾಕ್ಟ್ ಫೋರ್ಸ್ ಇಸ್ ನಥಿಂಗ್ ಬಟ್ ನಾರ್ಮಲ್ ರಿಯಾಕ್ಷನ್ ಅಂತ ಕೇಳ್ತಾರೆ. ಓಕೆ, ಅಂಡ್ ಫಸ್ಟ್ ಇದು ಬಾಡಿ ಯಾವ ಕಡೆ ಮೂವ್ ಆಗುತ್ತೆ? ಇಲ್ಲಿ ನಿಮಗೆ ಒಂದು ಅಬ್ಸರ್ವ್ ಮಾಡ್ಕೋ, ಕಾಂಟ್ಯಾಕ್ಟ್ ಇನ್ ಫ್ರಿಕ್ಷನ್ ಲೆಸ್ ಸರ್ಫೇಸ್ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಸೊ ಫ್ರಿಕ್ಷನ್ ಲೆಸ್ ಅಂದ್ರೆ ದೇರ್ ಇಸ್ ನೋ ಅಪೋಸಿಂಗ್ ಫೋರ್ಸ್ ಅಂತ. ಓಕೆ, ಸೊ ನೆಟ್ ಆಕ್ಸಲರೇಷನ್ ಫೈಂಡ್ ಮಾಡಬೇಕು. ನೆಟ್ ಆಕ್ಸಲರೇಷನ್ ಅಂದ್ರೆ ನೆಟ್ ಫೋರ್ಸ್ ಎಷ್ಟಿದೆ ಸರ್? ಇಟ್ ಇಸ್ ಅ 4. ಸೊ ನೆಟ್ ಮಾಸ್ ಎಷ್ಟಿದೆ ಸರ್? ಇಟ್ ಇಸ್ ಅ, ಓಕೆ, ಫಸ್ಟ್ ಬರೀತೀನಿ. ಸೊ ನೆಟ್ ಫೋರ್ಸ್ ಸೊ ಡಿವೈಡೆಡ್ ಬೈ ನೆಟ್ ಮಾಸ್. ಓಕೆ, ಸೊ ನೆಟ್ ಮಾಸ್. ಸೊ ನೆಟ್ ಫೋರ್ಸ್ ಎಷ್ಟಿದೆ ಸರ್? ಇಟ್ ಇಸ್ 14. ಇದು 4 plus 2 plus 1 ಎಷ್ಟಾಯ್ತು ಸರ್? 14 divided by 7 that is equals to 2 meter per second square. so acceleration that is equals to 2 so meter per second square. okay, so acceleration so 2 meter per second square ಆಯ್ತು. ಅಂಡ್ ಇಲ್ಲಿ ನೋಡಿ, ನಿಮಗೆ ಆಲ್ರೆಡಿ ನಾನು ಹೇಳಿದ್ದೆ ನಾರ್ಮಲ್ ರಿಯಾಕ್ಷನ್ ಅಂದ್ರೆ ಏನು ಅಂತ. ಓಕೆ, ಸೊ ನಾರ್ಮಲ್ ರಿಯಾಕ್ಷನ್ ಅಂದ್ರೆ ನೋಡಿ, 2 ಬ್ಲಾಕ್ ಇದೆ. ಓಕೆ, ಸೊ ಯಾವ್ದ್ರ ಮೇಲೆ ಕೇಳ್ತಿರೋದು? then the contact force between A and B ಅಂತ ಕೇಳ್ತಾರೆ. ಓಕೆನಾ? ಕಾಂಟ್ಯಾಕ್ಟ್ ಫೋರ್ಸ್ ಬಿಟ್ವೀನ್ A and B. ಓಕೆ, ಸೊ A and B ನ ಕನ್ಸಿಡರ್ ಮಾಡ್ಕೊಂಡ್ರೆ, ಓಕೆ, A and B ನ ಕನ್ಸಿಡರ್ ಮಾಡ್ಕೊಂಡ್ರೆ there are 2 more blocks.
ಓಕೆ ಸೊ 2 more ಬ್ಲಾಕ್ಸ್ ಯಾವ್ದು ಸರ್ ಬಿ ಅಂಡ್ ಇನ್ನೊಂದು ಎ. ಓಕೆ ಸರ್ ವಾಟ್ ಅಬೌಟ್ ಎ ಸರ್ ಈ ಕಡೆ ಆಗುತ್ತೆ ಓಕೆನಾ. ಸೊ ದಿಸ್ ಇಸ್ ಎ, ಸೊ ದಟ್ ಇಸ್ ದ 4 kg ಅಂಡ್ ಇದರ ಮೇಲೆ ನಿಮಗೆ 14 ನ್ಯೂಟನ್ ಆಕ್ಟ್ ಆಗ್ತದೆ. ಓಕೆ ಫೈನ್. ಅಂಡ್ ಇಲ್ಲಿ ನಿಮಗೆ ಬಿ ಮತ್ತೆ ಸಿ ಇದೆಯಲ್ಲ ಅಂಡ್ ಇದು 2 kg ಅಂಡ್ ದಿಸ್ ಇಸ್ ದ 1 kg ಇದೆ. ಸೊ ನಾರ್ಮಲ್ ರಿಯಾಕ್ಷನ್ ಬಿಟ್ವೀನ್ ಎ ಅಂಡ್ ಬಿ ಯಾವ ತರ ಆಕ್ಟ್ ಆಗುತ್ತೆ, ಈಕ್ವಲ್ ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್. ಇದ್ರ ಮೇಲೆ ಈ ತರ ಆಕ್ಟ್ ಆಗುತ್ತೆ ರೈಟಾ. ಸೊ ಇದು ಈ ತರ ಆಕ್ಟ್ ಆಗುತ್ತೆ ಓಕೆನಾ. ಯಾವ ತರ ಈ ತರ ಆಕ್ಟ್ ಆಗುತ್ತೆ. ಸೊ ದಿಸ್ ಇಸ್ ನಾರ್ಮಲ್ ರಿಯಾಕ್ಷನ್. ಓಕೆ ಸೊ ಇದು ನಾರ್ಮಲ್ ರಿಯಾಕ್ಷನ್ ಅಂತಂದ್ರೆ ನಮಗೆ ಹೇಳ್ತಿರೋದು ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಹೇಳ್ತಾರೆ. ಸೊ ನಾರ್ಮಲ್ ರಿಯಾಕ್ಷನ್, ಈ ನಾರ್ಮಲ್ ರಿಯಾಕ್ಷನ್ ಕನ್ಸಿಡರ್ ಮಾಡ್ಕೊಂಡ್ರೆ ನಿಮಗೆ ನೆನಪಿದೆ ನಾರ್ಮಲ್ ರಿಯಾಕ್ಷನ್ ಇಸ್ ನಥಿಂಗ್ ಬಟ್ ದ ಬ್ಲಾಕ್ ಪುಶ್ಡ್ ಆರ್ ಪುಲ್ಡ್ ಅಥವಾ ಮಾಸಸ್ ಪುಶ್ಡ್ ಆರ್ ಪುಲ್ಡ್. ಎಷ್ಟು ಮಾಸಸ್ ನ ಪುಷ್ ಮಾಡ್ತಾ ಇದೆ ಸರ್ 2 ಯಾವ್ದು ಸೊ ಮಾಸ್ ಆಫ್ ದ ಬಿ ಅಂಡ್ ಮಾಸ್ ಆಫ್ ದ ಸಿ ಇಂಟು ಆಕ್ಸಲರೇಷನ್ ಏನಾಗುತ್ತೆ ನಾರ್ಮಲ್ ರಿಯಾಕ್ಷನ್ ದಟ್ ಈಸ್ ಈಕ್ವಲ್ಸ್ ಟು ಸೊ 2 plus 1 ಆಕ್ಸಲರೇಷನ್ ಅಷ್ಟು 2. ಸೊ therefore n is equals to 6 ನ್ಯೂಟನ್ ಆಗುತ್ತೆ. ಓಕೆ ಸೊ n is equals to 6 ನ್ಯೂಟನ್ ಆಗುತ್ತೆ. ರೈಟ್ ಆನ್ಸರ್ ದಟ್ ಇಸ್ ಆಪ್ಷನ್ ಬಿ. ಓಕೆ ಸೊ ರೈಟ್ ಆನ್ಸರ್ ದಟ್ ಇಸ್ ಆಪ್ಷನ್ ಬಿ. ಓಕೆ ಸೊ ದಟ್ ಇಸ್ ದ 6 ನ್ಯೂಟನ್. ಕ್ಲಿಯರಾ? ನೋ 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 4 ನ್ಯೂಟನ್ ಆಪ್ಷನ್ ಇಲ್ಲ ತೇಜಸ್. ಕ್ಲಿಯರಾ? ಹಾ ರಾಮಚಂದ್ರ, ನಾವು ಲಾಸ್ಟ್ ಮಿನಿಟ್ ರಿವಿಷನ್ ಅಂತ ಮಾಡ್ತೀವಿ ಮಿಡ್ ಟರ್ಮ್ದು. ಓಕೆ ಅಲ್ಲಿ ನಾವು ನ್ಯೂಮರಿಕಲ್ಸ್ MCQ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ ಸೆಕೆಂಡ್ PUC ರಿಲೇಟೆಡ್. ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. 2 stones of a mass m and 2m are weighed in a horizontal circles. The heavier one in a radius r by 2 and the lighter one in the radius r. The tangent speed of a lighter one is n times that of heavier one when they experience the same centripetal forces. The value of n is. Okay, so ಇಲ್ಲಿ ಎರಡು ಸ್ಟೋನ್ಸ್ ಇದೆ. ಓಕೆ ಸೊ 2 stones. ಸೊ ಫಸ್ಟ್ ಒನ್ ನಾನು F1 ಅಂತ ಬರ್ಕೋತೀನಿ. ನಾರ್ಮಲ್ ಆಗಿ F ನ ಯಾವ ತರ ಬರೀತೀವಿ ಸರ್, F is equals to mv² divided by r ಅಂತ ಬರೀತೀವಿ. ಕರೆಕ್ಟಾ? ಎಸ್ ಸರ್. ದ ಫಸ್ಟ್ ಸ್ಟೋನ್ ನೋಡಿ. ಸೊ ಫಸ್ಟ್ ಸ್ಟೋನ್ F1. ಸೊ ಮಾಸ್ ಎಷ್ಟಿದೆ ಸರ್, ಇಟ್ ಇಸ್ ದ m ಅಂಡ್ v ಎಷ್ಟಿದೆ ನೋಡಿ, ಹಾರಿಜಾಂಟಲ್ ಸರ್ಕಲ್ ಹೆವಿಯರ್ ಒನ್ ಇನ್ ರೇಡಿಯಸ್, ಹೆವಿಯರ್ ಒನ್ ಇನ್ ರೇಡಿಯಸ್. ಓಕೆ ಸೊ ದಿಸ್ ಇಸ್ ಹೆವಿ ಅಂತ ಬರೀತೀವಿ ಓಕೆನಾ. ಸೊ ಹೆವಿಯರ್, ಓಕೆ so heavier stone, okay so this is heavier stone and ಇಲ್ಲಿ so F1 ಅಂತ ಬರೀತೀನಿ. so that is a mass. heavier one ಯಾವ್ದಾಗುತ್ತೆ ಸರ್ 2m. okay so 2m ಆಗುತ್ತೆ heavier one ಅಂದ್ರೆ. in place of m this is 2m into v ಎಷ್ಟಿದೆ ನೋಡಿ, the tangent speed of lighter one is n times that of a heavier one. so heavier one ನಾನು v ಅಂತ ಬರ್ಕೋತೀನಿ ಓಕೆನಾ. so that is v and radius ಎಷ್ಟಿದೆ r by 2. okay so that is r by 2. ಎಷ್ಟಾಗಿದೆ ನೋಡಿ ಸರ್, ಇಟ್ ಇಸ್ F1 ದಟ್ ಈಸ್ ಈಕ್ವಲ್ಸ್ ಟು ಸೊ 4 mv² ಡಿವೈಡೆಡ್ ಬೈ r ಅಂತ ಆಗುತ್ತೆ. ರೈಟಾ? ಎಸ್ ಸರ್. ಓಕೆ ಅಂಡ್ ಇವಾಗ ಲೈಟರ್ ಒನ್ ನ ಕನ್ಸಿಡರ್ ಮಾಡ್ಕೋಣ. ಸೊ ಲೈಟರ್ ಒನ್, ಓಕೆ ಸೊ ಲೈಟರ್ ಒನ್, ಓಕೆ ಹೆವಿಯರ್ ಒನ್ ಅಂಡ್ ಲೈಟರ್ ಒನ್. ಸೊ ಲೈಟರ್ ಸ್ಟೋನ್ ಅಂತ ಬರೀತೀನಿ. ಸೊ ಲೈಟರ್ ಸ್ಟೋನ್ ದಟ್ ಈಸ್ ಈಕ್ವಲ್ಸ್ ಟು, ಓಕೆ ಸೊ ಲೈಟರ್ ಸ್ಟೋನ್ ದಟ್ ಈಸ್ ಈಕ್ವಲ್ಸ್ ಟು, ಓಕೆ ಸೊ ಲೈಟರ್ ಸ್ಟೋನ್ ದಟ್ ಈಸ್ ಈಕ್ವಲ್ಸ್ ಟು F2. so this F2 that is equals to mass ಎಷ್ಟಿದೆ ಸರ್, it is the m and speed ಎಷ್ಟಿದೆ ನೋಡಿ, the speed of lighter one is so n times of that of heavier one ನಾನು v ಅಂತ ಬರ್ಕೊಂಡು, that is the v². so divided by radius is to r. so therefore it is the n square, so m v², so divided by r. okay yes sir. and as per the data both forces are same. okay so both the forces are same. so both the forces are same ಅಂದ್ರೆ ಏನು ಬರೀಬೇಕು ಸರ್, it is F1 that is equals to F2. F1 ವ್ಯಾಲ್ಯೂ ಎಷ್ಟಿದೆ ಸರ್, it is the 4. so mv², so divided by r and ಈ ಕಡೆ ಸರ್ it is the n² ಸರ್ mv² divided by r. yes sir. ನೀವು ನೋಡಿ so mv² r get cancel and n² that is equals to 4 and n is equals to 2. okay so n is equals to 2. okay so that is right answer, that is option A. ಕ್ಲಿಯರಾ?
ಕಾರ್ತಿಕ್ ಇದು ಗುರಿ ಕ್ಲಾಸೇ ಇದು ಗುರಿ ಕ್ಲಾಸ್ ಸ್ಟಾರ್ಟಿಂಗ್ ಇಂದ ನೋಡಿ ಗೊತ್ತಾಗುತ್ತೆ. ಓಕೆ, ಸೊ ನಾವ್ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಎಸ್, ಎ ಕಾರ್ ಇಸ್ ನೆಗೋಷಿಯೇಟಿಂಗ್ ಅ curved road of radius r. The road is banked at an angle theta. The coefficient of friction between the tire of the car and the road is mu s. The maximum safe velocity on the road is. So idu formula based question ide, that is under square root g r bracket of mu plus tan theta divided by 1 minus mu tan theta anta agutte. So that is option A. Okay, so this is the option A. Clear? Clear? ಕೆಮಿಸ್ಟ್ರಿ ನಿಮಗೆ ಟೈಮ್ ಟೇಬಲ್ ಹಾಕಿದ್ರಲ್ಲ, ಸೊ ಟೈಮ್ ಟೇಬಲ್ ಒಂದ್ಸತಿ ನೋಡ್ಕೊಳ್ಳಿ. ಮೋಸ್ಟ್ ಪ್ರಾಬಬ್ಲಿ ನಾಳೆ ಇರ್ಬೋದು. ಓಕೆ, ಇನ್ನ ಒಂದು 5 ನಿಮಿಷ ಆಗ್ಬೋದು, 5 ನಿಮಿಷ ಆಗಲ್ಲ ಅನ್ಸುತ್ತೆ. ಐ ಥಿಂಕ್ ಎನಫ್. ಓಕೆ, ಸೊ ಇದನ್ನ ಹೋಮ್ ವರ್ಕ್ ಆಗಿ ಮಾಡಿ. ಸೊ ಈ ಕ್ವಶನ್ ಆಲ್ರೆಡಿ ನಾವು ಸಾಲ್ವ್ ಮಾಡಿದ್ವಿ. ಓಕೆ, ಇದನ್ನ ಹೋಮ್ ವರ್ಕ್ ಆಗಿ ಮಾಡಿ. ಓಕೆನಾ, ಈ ಕ್ವಶನ್ ಆಲ್ರೆಡಿ ಸಾಲ್ವ್ ಮಾಡಿದ್ವಿ, ರೈಟ್? ಸೊ ಸರ್ ಈ ಕ್ವಶನ್ ಎಲ್ಲಿ ಸಾಲ್ವ್ ಮಾಡಿದ್ರ ಅಂತ ಹೇಳಿದ್ರೆ, ಇದೇ ತರ ಕ್ವಶನ್ ನಾವು ಇಲ್ಲಿ ಸಾಲ್ವ್ ಮಾಡಿದ್ವಿ ನೋಡಿ. ಇಲ್ಲಿ ಸೇಮ್ ಕ್ವಶನ್, ಬಟ್ ಇಲ್ಲಿ ನಮಗೆ 60 ಡಿಗ್ರಿ ಕೊಟ್ಟಿದ್ದಾರೆ, ನಾವು ಇಲ್ಲಿ 60 ಡಿಗ್ರಿ ಕಂಟಿನ್ಯೂ ಮಾಡ್ಕೊಂಡಿದ್ವಿ. ಓಕೆನಾ, ಸೇಮ್ ಮೆಥಡ್ ಅಲ್ಲಿ ಫಾಲೋ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್. ಓಕೆ, ರೈಟ್? ಸೊ ಒಂದೇ ಒಂದು ಹೋಮ್ ವರ್ಕ್ ಕ್ವಶನ್ ಕೊಟ್ಟಿದ್ದೀನಿ, ಅದನ್ನ ಸಾಲ್ವ್ ಮಾಡಿ. ಓಕೆ, ಎಸ್, ದಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಓಕೆ, ಸೊ ಇವತ್ತು ಲಾಸ್ ಆಫ್ ಮೋಷನ್ ಬಗ್ಗೆ, ನೆಕ್ಸ್ಟ್ ಕ್ಲಾಸ್ ನಲ್ಲಿ ವರ್ಕ್, ಎನರ್ಜಿ ಅಂಡ್ ಪವರ್ ಬಗ್ಗೆ ಡಿಸ್ಕಸ್ ಮಾಡೋಣ. ರೈಟ್? ಎಸ್, ಕ್ಲಾಸ್ ಹೆಲ್ಪ್ಫುಲ್ ಆಯ್ತಾ? ಸ್ವಲ್ಪ ಆದ್ರೂ ನಿಮಗೆ ಬೇಸಿಕ್ ಗೊತ್ತಿರಬೇಕು, ಇಲ್ಲಾಂದ್ರೆ ಕಷ್ಟ ಆಗ್ಬಿಡುತ್ತೆ. ಓಕೆ, ಹಾ, ರೈಟ್. DDP PDF ಹಾಕಿಲ್ಲ ಗಿರೀಶ್, DDP ಅಲ್ವೋ, ಕೆಮಿಸ್ಟ್ರಿದಾ? DPP. ಸರ್ ಟೈಮ್ ಟೇಬಲ್ ಎಲ್ಲಿ ಸಿಗುತ್ತೆ? ಯೂಟ್ಯೂಬ್ ಅಲ್ಲಿ ಕಮ್ಯುನಿಟಿ ಪೋಸ್ಟ್ ಅಂತ ಇರೋದು. ಓಕೆನಾ, ಸೊ ಕಮ್ಯುನಿಟಿ ಪೋಸ್ಟ್ ಯಾವ ತರ ಕಾಣಿಸುತ್ತೆ ತೋರಿಸ್ತೀನಿ ನಿಮಗೆ. ಯೂಟ್ಯೂಬ್ ಅಲ್ಲಿ ಹೋಗಿದ್ರಾ? ಸೊ PW ಯೂಟ್ಯೂಬ್ ಅಲ್ಲಿ ಹೋಗಿ. ಸೊ PW ಯೂಟ್ಯೂಬ್ ಅಲ್ಲಿ ಹೋಗಿ ಫಸ್ಟ್. ಓಕೆ ಸರ್, PW ಯೂಟ್ಯೂಬ್ ಅಲ್ಲಿ ಹೋಗಿದ್ದೆ. ಓಕೆ, ಸೊ PW ಯೂಟ್ಯೂಬ್ ಅಲ್ಲಿ ಹೋಗಿದ್ದೆ. ಓಕೆ, ಸೊ PW ಯೂಟ್ಯೂಬ್ ಅಲ್ಲಿ ಹೋಗಿದ್ದೀನಿ. ಓಕೆನಾ, ಎಸ್. ಇದರ ಪ್ರಕಾರ ಓಪನ್ ಮಾಡಿದಾಗ ನಿಮಗೆ ಫಸ್ಟ್ ಹೋಮ್ ಅಂತ ಕಾಣಿಸುತ್ತೆ, ಕರೆಕ್ಟಾ? ಸ್ವಲ್ಪ ಸೈಡ್ ಅಲ್ಲಿ ನೋಡಿ ವಿಡಿಯೋ ಅಂತ ಕಾಣಿಸುತ್ತೆ, ಸ್ವಲ್ಪ ಅದ್ರ ಸೈಡ್ ಅಲ್ಲಿ ನೋಡಿ ಶಾರ್ಟ್ಸ್ ಅಂತ ಕಾಣಿಸುತ್ತೆ, ಅಂಡ್ ಇನ್ನ ಸ್ವಲ್ಪ ನೋಡಿದ್ರೆ ಲೈವ್ ಅಂತ ಕಾಣಿಸುತ್ತೆ. ಲೈವ್ ಆದ್ಮೇಲೆ ಪ್ಲೇ ಲಿಸ್ಟ್ ಆದ್ಮೇಲೆ ಪೋಸ್ಟ್ ಅಂತ ಕಾಣಿಸುತ್ತೆ. ಸೊ ಪೋಸ್ಟ್ ಅಲ್ಲಿ ಕೆಳಗಡೆ ಬನ್ನಿ. ಹಾಗೆ ಫಸ್ಟ್ ಗುರು ಸಾರ್ದು ಇದೆ 7 PM ಅಂತ ಇವತ್ತು ಕೇಸ್ ಇಟ್ಟಿದ್ದು. ಓಕೆನಾ, ಸೊ ಇದಾದ್ಮೇಲೆ ಕೆಳಗಡೆ ನಂದೇ ಫೋಟೋ ಇದೆ, ಆಮೇಲೆ ಕೆಲವು ಹಂಗೆ ಹೋಗ್ತಾ ಹೋದ್ರೆ 4 days ಬ್ಯಾಕ್ ಚೆಕ್ಔಟ್ ಯುವರ್ ಗುರಿ ನೀಟ್ ವೀಕ್ಲಿ ಪ್ಲಾನರ್ ಅಂತಿದೆ. ಸೊ ಬಾಟ್ನಿ ವೆನ್ಸ್ಡೇ ಮುಗ್ದಿದೆ, ಅಂಡ್ ಇವತ್ತು ನಂದಿದೆ. ಅಗೇನ್ ಫ್ರೈಡೇ ಬಾಟ್ನಿ ಇದೆ, ಅಂಡ್ ಸಾಟರ್ಡೇ ಅಂಡ್ ಸಂಡೇ ಕೆಮಿಸ್ಟ್ರಿ ಇದೆ. ಓಕೆನಾ, ಸಾಟರ್ಡೇ ಅಂಡ್ ಸಂಡೇ ಕೆಮಿಸ್ಟ್ರಿ ಇದೆ. ಗಾಟ್ ಇಟ್? ರೈಟ್? ಎಸ್, ಥ್ಯಾಂಕ್ ಯು ಸೋ ಮಚ್. ಹಾ, ಓಕೆ, ಸೊ ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಬೇರೆ ಸಿಲೆಬಸ್ ಆದ್ಮೇಲೆ ಟೆಸ್ಟ್ ಸೀರೀಸ್ ಮಾಡ್ತೀರಾ? ಇವಾಗ ಸದ್ಯಕ್ಕಂತೂ ಐಡಿಯಾ ಇಲ್ಲ, ಮುಂದೆ ಮಾಡ್ಬೋದು. ಓಕೆ, ಸೊ ಥ್ಯಾಂಕ್ ಯು. ಸೊ ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಭೇಟಿಯಾಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.